श्री गुरुगणाधिपतिभ्यां नमः। करमुगिदु शरवणगे गणपन चरण सारस किरगी शिवनं स्मरिಸಿ ಶ್ರೀ ಅಣ್ಣಪ್ಪ ಸ್ವಾಮಿಗೆ ನುತಿಸಿ ಭಕ್ತಿಯಲಿ ವರಮುನೀಶ್ವರ ಜಾತುಕರ್ಣರೇ ಪರಮ ಸನ್ನಿಧಿಗಭಿನಮಿಸಿ ಘನ ಗುರುಗಳೊಂದಿಗೆ ಮಣಿದು ಹೇಳುವೆನಿ ಕಥಾಮೃತವ ದೇವೇಂದ್ರನಿಂದ ಕೇಳಬಲ್ಲೆವು. ನಾನೇ ಸರಿ. ಏನು ಮೂಲಕವಿತ್ತು ವಿಚಾರ? ಮುಂಗತಿಗೆ ದಿವಿಜೇಶ್ವರನು ನಾಗದೋಳಗವ
ಸುಖ ಎಂದ್ರೆ ಸ್ವರ್ಗ. ತ್ರಿವಿಷ್ಟಮ ಪದವಿಯಲ್ಲಿ ಏರಿ ಕುಳಿತವರು ನಾವು ವೈಭವ ನಾವು ಹೇಳುವುದಲ್ಲ. ಊರಿನ ಭೂಮಿಯಲ್ಲಿರುವಂತಹ ರಾಜಾದಿ ರಾಜರುಗಳು ಸ್ವರ್ಗದ ಸಿರಿಯ ನಿಂದಿಸಿತು. ಎಲ್ಲಾದರೂ ಉಂಟೆ ಸ್ವರ್ಗದ ಸಿರಿಗೆ ಸಮಾನವಾದ್ದು ಸ್ವರ್ಗವೇ ಸರಿ. ಆದರೂ ಕೂಡ ಭೂಲೋಕದ ಅರಸ ಮಕ್ಕಳು ನಮ್ಮದು ಸ್ವರ್ಗಕ್ಕೆ ಕಡಿಮೆ ಇಲ್ಲ. ಸಂತೋಷದಲ್ಲಿ ಹೇಳುವಂತಹ ಮಾತು ಕೇಳಿದಾಗ ನಮಗೆ ಆನಂದವಾಗುತ್ತಾ ಇದೆ. ಎಲ್ಲವನ್ನೂ ಪಡೆದಿದ್ದೇವೆ. ವರರಂಭೆ, ಶಚಿ ರಾಣಿ, ಐರಾವತ ಕರಿ, ನವನಿಧಿಯ ಭಂಡಾರ. ಅಂತಹ ದೇವೇಂದ್ರ ನಾವುಗಳು ಉತ್ತರಾಯಣ ಕಾಲವೇ ಮೇಲೋಕವಾಸಿಗಳಂತಹ ನಮಗೆ ಹಗಲಾಗಿರುವ ದಶೆಯಿಂದ ಪ್ರಾತಿನಿಧಿಗಳನ್ನೆಲ್ಲ ತೀರಿಸಿ ಸಭಾಭವನ ಪ್ರವೇಶ ಮಾಡಿದ್ದೇವೆ. ಎಲ್ಲ ಕಾರ್ಯಕ್ರಮ ಮುಗಿಯಿತು. ಹರಿ ಮುನಿದರೆ ಹರ ಕಾಯುವ, ಹರ ಮುನಿದರೆ ವಿಧಿ ಕಾಯುವ, ಹರಿಹರ ವಿಧಿಗಳು ಮುನಿದರೆ ಗುರು ಕಾಯುವ. ನಮ್ಮ ಸಭೆಯಲ್ಲಿ ಗುರುದರ್ಶನವಾಗಬೇಕಲ್ವೇ? ಏನು ಮಾಡೋಣ? ಗುರುವೇ ಗುರುವೇ ಬರಲು ನಮಿಸುದ ಗುರುವಿನಂದ್ರಿಗೆ ಸುರಪನಾಸನವಿತ್ತು ಸುರಪನಾಸನವಿತ್ತು ಪೂಜಿಸಿ ಪರಮ ಸಂತಸದಿಂದ ತನ್ನಂತರವ ಪೀಡಾದ ನಾವುಗಳೆಲ್ಲರೂ ಕೂಡ ಪರಮಭಾಗ್ಯವಂತನೇ ಸರಿ. ದೇವ ಗುರುಗಳು ನೀವು. ನಿಮ್ಮಂತಹ ಗುರುಗಳ ಆಶೀರ್ವಾದ ಇಲ್ಲ ಅಂತ ಆದ್ರೆ ನಾವು ಏನು ಮಾಡಿದರೂ ಕೂಡ ಫಲಕಾರಿಯಾಗುವುದಿಲ್ಲ. ಓ ಆಚಾರ್ಯರೇ, ಏನಪ್ಪ ತ್ರಿವಿಷ್ಟಮ ಪದವಿ ಏರಿ ಕುಳಿತಿದ್ದೇವೆ ನಾವು. ನಮ್ಮನ್ನು ಮೀರಿಸುವರು ಯಾರು ಇಲ್ಲ ಭಾವ ನಮ್ಮಲ್ಲಿ ಕೆಲವು ಬಾರಿ ಇದ್ದಾಗ ನಾವು ಕೂಡ ಜಾರಿ ಹೋಗಿದ್ದೇವೆ. ಹೌದು, ಅದಕ್ಕೆ ಪ್ರತಿಫಲವು ದೊರಕಿದೆ. ಆಮೇಲೆ ನೀವು ಪಥ ತೋರಿಸಿದ್ದೀರಿ. ಗುರು ಪಥ ಇಲ್ಲ ಅಂತ ಆದ್ರೆ, ಗುರು ಅನುಗ್ರಹ ಇಲ್ಲ ಅಂತ ಆದ್ರೆ ಏನಾದಿದೆ ಎನ್ನುವುದು ಲೋಕಕ್ಕೆ ದಾರಿ ತೋರಿಸಿದ್ದೇವೆ. ನೀವು ಹೇಳಿಕೊಟ್ಟಿದ್ದೀರಿ. ಸ್ವಾಮಿಯೇ, ಏನಪ್ಪ ಸನ್ನಿಧಾನದಲ್ಲಿ ಕೆಲವೊಂದು ವಿಚಾರ ನನ್ನಲ್ಲಿ ಅನೇಕ ಸಮಯಗಳಿಂದ ಒಳಗೆ ಇತ್ತು. ಹೊರಗೆ ಬರಲಿ, ಬರುವ ಕಾಲ ಬಂದಿರಲಿಲ್ಲ. ಏನದು ಈಗ? ಈಗ ಗುರುಗಳಲ್ಲಿ ನಿಮ್ಮಲ್ಲಿ ಹೇಳಿ ಪರಿಹಾರ ಆಗಿತ್ತಲ್ವೇ? ಗುರುಗಳಲ್ಲೇ ಶಿಷ್ಯಂದರು ಕೇಳಬೇಕೆ ಹೊರತು ಮತ್ತೆ ಯಾರಲ್ಲಿ ಕೇಳುವುದಪ್ಪ? ಎಲ್ಲ ಶಿಷ್ಯರ ಪರವಾಗಿ ನಿಮ್ಮ ಸಾನ್ನಿಧ್ಯದಲ್ಲಿ ಕೆಲವೊಂದು ವಿಚಾರ ಹೇಳ್ತೇನೆ ನಾನು. ಏನದು? ಸುಗುಣಶೀಲ ಕಾಂತಾರ ಯಾವುದು ಶ್ರೇಷ್ಠರ್ಯಾರು ಮುನಿಗಳಲ್ಲಿ? ಕಾಂತಾರ ಯಾವುದು ಶ್ರೇಷ್ಠರ್ಯಾರು ಮುನಿಗಳಲ್ಲಿ? ಲಾಲಿಸಾದಳೆ ಸುಗುಣಶೀಲ ಸುಗುಣಶೀಲ ಎಲ್ಲ ಸರಿಯಿದ್ದು ಕೂಡ ತಲೆಯೇ ಸರಿಯಿಲ್ಲ ಅಂತಾದ್ರೆ ಜೀವವಿದ್ದು ಸತ್ತಂತೆಯೇ ಸರಿ. ಜೀವಶವ ಹಾಗಾಗಬಾರದು ಎನ್ನುವುದಿದ್ರೆ ಗುರುಗಳ ಅನುಗ್ರಹ ಪಡೆಯಲೇಬೇಕು. ಗುರು ನಿಂದ್ಯ ಕುಲಕ್ಷಯ ಯಾವನೇ ಆಗಲಿ
ಗುರು ನಿಂದನೆಯನ್ನು ಕೇಳಿ ಆ, ಗುರು ನಿಂದನೆಯನ್ನು ನೋಡಿ ಹ್ಮ್. ಶಿಷ್ಯನಾದವನು ಸಹಿಸಲಾರ. ಹೌದಪ್ಪ. ಗುರುಗಳು ಹೇಗೆ ಇರ್ಲಿ, ಆ, ಗುರುಗಳು ಏನೇ ಮಾಡ್ಲಿ, ಆ, ಆದರೆ ಗುರು ಆ. ಒಂದು ಅಕ್ಕರವನ್ನು ಹೇಳಿಕೊಟ್ಟವನೇ ಗುರು. ಪ್ರಪಂಚದಲ್ಲಿ ಹಾ. ಯಾವನೇ ಒಬ್ಬ ಗುರುವೇ ಆಗಲಿ ಹಾ. ಆಸೆ ಪಡುವುದು ಒಂದೇ, ಏನು? ನನ್ನ ಶಿಷ್ಯ ತನಗಿಂತಲೂ ಮೇಲೆ ಹೋದಾಗ ಗುರುಗಳಿಗೆ ಅಭಿಮಾನ ಮೂಡುತ್ತದೆ, ನಾನು ಕಲಿಸಿದಕ್ಕೆ ಸಾರ್ಥಕವಾಯಿತು ಎಂಬ ಹಾಗೆ. ಶಿಷ್ಯನ ಉನ್ನತಿಯನ್ನು ಬಯಸುವುದೇ ಗುರು. ಉನ್ನತಿ ಅವನತಿ ಎರಡು ಇರ್ತದೆ. ಅಲ್ಲ, ಅವನತಿ ಆಗಬಾರದು. ಹೌದು. ಉನ್ನತಿ ಆದರೆ ಸಂತೋಷ ಪಡುತ್ತಾ, ಹಾ. ಅವನತಿಯನ್ನು ಸಾಧಿಸದೆ ದುಃಖಿಸುತ್ತಾ ಇರುವವನೇ ಗುರುಗಳು. ವಿತ್ತಾಪಹಾರ ಚಿತ್ತಾಪಹಾರ. ಈಗ ನೀವು ಹೇಗೆ ಗೊತ್ತಾ, ಚಿತ್ತಾಪಹಾರ. ನಾವೆಲ್ಲ ಹಾ. ನಿಮ್ಮ ಮಾತು, ಹಾ. ನಿಮ್ಮ ನೋಟ, ಹಾ. ನಿಮ್ಮ ನಡೆ, ಹಾ. ನಿಮ್ಮ ನುಡಿ ಎಲ್ಲಕ್ಕೂ ಮನಸೋತಿದ್ದೇವೆ. ನಿರ್ದೇಶನ ನನ್ನದು. ಏನು ನೀವು ಕೇಳಲಿಲ್ಲ, ಹಾ. ನಾವು ಕೊಡ್ಲೂ ಇಲ್ಲ. ಹಾ. ಭಕ್ತಿಯ ಗೌರವ, ಹೌದೌದು. ಭಕ್ತಿಯ ಕಾಣಿಕೆ ಕೊಡ್ಲಿಲ್ಲ ಅಂತಾದ್ರೆ ಹಾ. ಶಿಷ್ಯರಾಗಿದ್ದು ಏನು ಪ್ರಯೋಜನ? ಪೂಜ್ಯರೇ, ಅಯ್ಯ, ಎಷ್ಟೋ ವರ್ಷಗಳಿಂದ ಹಾ. ಈ ಮನ್ವಂತರಕ್ಕೆ ಅಧಿಪತಿಯಾಗಿ ಹ್ಮ್. ಪುರಂದರ ನಾಮಾಂಕಿತರಂತಹ ನಾನಿದ್ದೇನೆ. ಹಾ. ಎಷ್ಟು ನೋಡಿದ್ರು, ಎಷ್ಟು ಕಲಿತರು ಕಡಿಮೆ ಹ್ಮ್. ಕಡಿಮೆ, ಸಾಕಾಗ್ಲಿಲ್ಲ. ಒಂದು ವಿಚಾರ ನೆನಪಿಟ್ಟುಕಪ್ಪ, ಯಾವುದು ಒಬ್ಬ ಗುರುಗಳೇ? ಕಲಿತಂತ ವಿದ್ಯಾವಂತ ಹಾ. ನಾನು ಕಲಿತಿದ್ದೇನೆ ಎಂಬುದು ಅವನ ತಲೆಗೆ ಹೋಗಬಾರದು, ಇನ್ನೂ ಕಲಿಯುವುದಕ್ಕೆ ಇದೆ ಎಂಬುದು ಅವನ ಮನಸ್ಸಲ್ಲಿ ಮೂಡಬೇಕು. ಅದರ ಗುರುಗಳ ಸಾನ್ನಿಧ್ಯ ಇರುವಾಗ ನೆನಪಾಗ್ತದೆ ನನಗೆ. ಹಾ. ಎಷ್ಟೋ ತಿರುಗಾಟ ಮಾಡಿದ್ದೇವೆ, ಹಾ. ಲೆಕ್ಕಾಚಾರ ಬೇಡ. ಹಾ. ಆದ್ರೆ ಎಷ್ಟೋ ಅಡವಿಯನ್ನು ಪ್ರವೇಶಿಸಿದ್ದೇವೆ, ಹಾ. ಎಷ್ಟೋ ಬಯಲಿನ ಪ್ರವೇಶ ಮಾಡಿದ್ದೇವೆ, ಹಾ. ಎಲ್ಲೆಲ್ಲ ಹೋಗಿದ್ದೇವೆ, ಯಾವ ಯಾವ ನಗರನ್ನು ಸುತ್ತಾಡಿದ್ದೇವೆ. ಅದಕ್ಕೆ ಕಾರಣ ಇಷ್ಟೇ, ಏನು? ದಾನವರಿಂದ ಸೋತಾಗ ನೀನು ಎಷ್ಟೋ ಕಾಡಲ್ಲಿ ತಿರುಗಾಟ ಮಾಡಿದವ, ಉಪಾಯ ಇಲ್ಲ, ಹೋಗದ ಉಪಾಯ ಇಲ್ಲ. ಯಾಕೆ? ಪರಿಸ್ಥಿತಿ ಆ ರೀತಿ ಆಯ್ತು. ಬ್ರಹ್ಮನ ವರ. ಹೌದು, ಹಾ. ನೀನು ಸ್ವತ್ತದಲ್ಲ. ಬ್ರಹ್ಮನ ವರ. ಹೌದು, ಅದಕ್ಕೆ ಕೊಟ್ಟದ್ದು ಮರ್ಯಾದೆ. ಹೌದು. ಆದರೆ ಹಾ. ನಾನು ತಿರುಗಾಟ ಮಾಡಿದ್ದು ಗುಡ್ಡಗಾಡುಗಳಲ್ಲೇ ಹೌದು, ಹಾ. ಗಿರಿ ಹೊರಗಳಲ್ಲೇ ಹೌದು. ಹ್ಮ್. ಆದರೆ ಯಾವುದೋ ಒಂದು ಕಡಿಮೆ ಆಗಿದೆ, ಬಿಟ್ಟಿದ್ದೇನೆ ಎನ್ನುವ ಭಾವ ನನ್ನಲ್ಲಿ ಅನೇಕ ವರ್ಷಗಳಿಂದ ಉಂಟು. ಹೌದಾ? ದಾರುಣಿಯ ಮಧ್ಯದಲ್ಲಿ ಚಾರುತರ ಶುಭ ಬಹುದ, ಹಾ. ಶುಭ ವಿಹುದ, ಹಾ. ಗೊಂಡಾರಣ್ಯ ಕಾನನ ವನಗಳಿದ್ರೆ ಹಾ. ಇದೆಯೇ ಇದ್ರೆ ಯಾವುದಂತ ಒಂದು. ಹಾ. ಇನ್ನೊಂದು, ಹಾ. ಅನೇಕ ಮುನಿಗಳು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹೌದು. ಅದರಲ್ಲಿ ಸಪ್ತ ಋಷಿಗಳು, ಹಾ. ನಾರದಾದಿ ಸನಕಾದಿ ಮುನಿಗಳು, ಹಾ. ಇವರೆಲ್ಲರೂ ಸಹ ಆಶೀರ್ವಾದ ಮಾಡ್ತಾರೆ. ಹಾ. ಪರಮ ಯೋಗೀಶ್ವರರು ಹಾ. ನಮ್ಮನ್ನು ಆಧರಿಸುತ್ತಾರೆ. ಹಾ. ಹಾಗೆಂದಾಗ ಹಾ. ಆ ಅಡವಿಯಲ್ಲಿ, ಹಾ. ಗೊಂಡಾರಣ್ಯದಲ್ಲಿ, ವನದಲ್ಲಿ ಹ್ಮ್. ವಿಶೇಷವಾದಂತಹ ಮುನಿಗಳಿದ್ದಾರೆ. ಮುನಿಗಳಿದ್ರೆ ಯಾರು, ಹಾ. ಅವರ ವಿಶೇಷತೆ ಏನು, ಎಲ್ಲವನ್ನು ತಿಳಿದ ನೀವು ಹೇಳಬೇಕು, ನಾವು ಕೇಳಬೇಕು. ಕೇಳುವಂತ ಕುತೂಹಲ ನಿನಗೆ ಅಧಿಕವಾಗಿದೆ. ಹೌದು, ಹಾಗಾದ್ರೆ ಹೇಳುವಾಗ ಸಿದ್ಧರಿದ್ದೇನಯ್ಯ. ಸಂತೋಷ, ಕೇಳ್ತೇವೆ. ಅಯ್ಯ, ಚೆನ್ನಿಗದುರನಾಥ ನಿನ್ನಯ ನುಳಿಗೆ ಹೌದಪ್ಪ. ಸುರನಾಥ ನಿನ್ನಯ ನುಡಿಗೆ ಚೆನ್ನಿಗ ಸುರನಾಥ ನಿನ್ನಯ ನುಡಿಗೆ ಎನ್ನುವೆ ನರಿತಿಪ್ಪುದನ್ನು ಮನದೊಳಗೆ ಭೂವಲಯದಲ್ಲಿ ಕೋಲಾವನಗೆಂಬುದು ಭೂವಲಯದಲ್ಲಿ ಕೋಲಾವನವೆಂಬುದು ತೀವಿದುತ್ತಾಗದ ಟಾವಿಗಾಸ್ಮದ ಬದಲಾವುದು ಯಾತಕ್ಕಿನ್ನು ಈ ನಗರದ ದ್ಯಾವನ ಕಿಣೆಗೆಂಬೇನು ಅಲ್ಲಿರುವನು ಪಾವನಾತ್ಮಕನೋರ್ವನು ಮಹಾಮುನಿ ಕೋವಿದ ಮಹಿಮನು ಕೋಲಲಿಂಗವನು
ಹಾ. ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತಾ ಇದೆಯಪ್ಪ. ಹಾಗಲಿ ಗುರುವರ್ಯ, ನಿನ್ನಂತಹ ಹಾ. ಒಬ್ಬ ಶಿಷ್ಯರನ್ನು ಪಡೆದಂತ ನನ್ನ ಗುರುತನ ಸಾರ್ಥಕವಾಯಿತು ಎಂಬ ಹಾಗೆ ಅಭಿಮಾನ ಪೂರ್ವಕವಾಗಿ ನಾನು ಹೇಳುತ್ತಾ ಇದ್ದೇನೆ. ನಿಮ್ಮ ಶಿಷ್ಯರೋದಕ್ಕೆ ನಮಗೂ ಕೂಡ ಸಂತೋಷವೇ ಸರಿ. ಯಾಕೆ ಹೇಳಿದೆ ಬಲ್ಲೆಯ? ಯಾಕೆ ಗುರುಗಳೇ? ಒಂದು ಕಾಲದಲ್ಲಿ ಹಾ. ನೀನೂ ಕೂಡ ಹಾ. ಏನೂ ಅಲ್ಲದ ಒಬ್ಬ ವ್ಯಕ್ತಿ ಆಗಿದ್ದವ ನಮ್ಮಲ್ಲಿ ಅಲ್ವೇ? ಏನಿರ್ಲಿಲ್ಲ. ಆದ್ರೆ ಯಾವನೇ ಒಬ್ಬ ವ್ಯಕ್ತಿ ಆಗಲಿ ಹಾ. ಪ್ರಯತ್ನ ಪಟ್ಟದ್ದು ಹೌದು ಅಂತಾದ್ರೆ ಹಾ. ಎಷ್ಟು ಎತ್ತರಕ್ಕೂ ಏರಬಲ್ಲ. ಇಷ್ಟು ಎತ್ತರದಲ್ಲಿ ಇದ್ದೇನಲ್ಲ, ಹಾ. ಕೆಳಗಿದ್ದವ ನಾನು ಯೋಚನೆ ಮಾಡ್ಬೇಕು. ಹೌದೌದು, ಇಷ್ಟು ಎತ್ತರಕ್ಕೆ ಏರಿದ್ದೇನೆ. ಅದನ್ನು ತೋರಿಸಿಕೊಟ್ಟಂತೆ ವ್ಯಕ್ತಿ ನೀನು. ಗುರು ಅನುಗ್ರಹ. ಹೌದು. ಹಾ. ಹಾಗಾದ್ರೆ ಹಾ. 14 ಲೋಕದಲ್ಲಿ ಕೂಡ ಶ್ರೇಷ್ಠವಾದಂತ ಸ್ವರ್ಗಲೋಕವನ್ನು ಆಳುವಂತ ಅಧಿಕಾರಿ ನೀನು. ಸ್ವರ್ಗಲೋಕ ಮಾತ್ರ ಅಲ್ಲ, ಹಾ. 14 ಲೋಕದ ಜವಾಬ್ದಾರಿ ಹೊತ್ತವ ನೀನು. ಅಧ್ಯಕ್ಷ ನಾನು. ಆ ಹೆಮ್ಮೆ ನಿನಗೆ ಇಲ್ಲ ನೋಡು. ನಾನು ಅಧ್ಯಕ್ಷ ಅನ್ನೋ ಅಹಂಕಾರ ಇಲ್ಲ. ಇಲ್ಲ, ಯಾಕಂದ್ರೆ ಎಲ್ಲಿ ಏನಾಗುತ್ತದ ಅದಕ್ಕೆಲ್ಲ ಮೂಲ ಕಾರಣ ನೀನು. ಹೌದು. ಆದರೂ ಹಾ. ಭೂಲೋಕದಲ್ಲಿ ವಿಶೇಷವಾದಂತ ವನ ಯಾವುದು ಹಾ. ಎಂಬಂತ ಪ್ರಶ್ನೆ ನನ್ನದು. ಹಾ. ಪುಣ್ಯಾತ್ಮ, ಪೂಜ್ಯರೇ. ನಿಜವಾಗಿ ಹೇಳಬೇಕು ಅಂತಾದ್ರೆ ಹಾ. ಯಾವನೇ ಒಬ್ಬ ವ್ಯಕ್ತಿ ಆಗಲಿ ಹಾ. ಆಸೆ ಮಾಡುದು ಒಂದೇ, ಹಾ. ಸ್ವರ್ಗಲೋಕವನ್ನು ಸೇರಬೇಕು, ಪುಣ್ಯಲೋಕವಾದ ಸ್ವರ್ಗಲೋಕವನ್ನು ಪಡೆಯಬೇಕು ಎಂಬ ಹಾಗೆ. ಹಾ. ನಿಜವಾಗಿ ಹೇಳಬೇಕು ಅಂತಾದ್ರೆ ಹಾ. ಭೂಲೋಕದ ಬಗ್ಗೆ ಆಲೋಚನೆ ಮಾಡುವಾಗ ಹಾ. ಈ ಸ್ವರ್ಗಲೋಕ ಏನೂ ಅಲ್ಲ ಅಂತ ಪ್ರಾಮಾಣಿಕವಾಗಿ ನಾನು ಹೇಳಬಲ್ಲೆ. ಹಾಗಾದ್ರೆ ಕೀಳು ಮಾಡುದು ಭಾವಿಸಿಕೊಳ್ಳಬೇಡ. ಏನು ಗುರುಗಳ ನಿಮ್ಮ ಗಾದೆ ಅಯ್ಯ, ಒಗಟು. ಯಾಕೆ ಹೇಳಿದೆ? ಹಾ. ಅಂತ ಪುಣ್ಯಲೋಕ ಗಣ್ಯಲೋಕವಾದ ಭೂಲೋಕದಲ್ಲಿ ಹಾ. ಕೇವಲ ಮಾನವನಾಗಿ ಹುಟ್ಟುದು ಮಾತ್ರವಲ್ಲ, ಹಾ. ಒಂದು ಕ್ರಿಮಿಕೀಟವಾಗಿ ಹುಟ್ಟಬೇಕು ಅಂತಾದ್ರೂ ಯೋಗ ಭಾಗ್ಯ ಬೇಕು. ಹಾ, ಮರ್ತ್ಯ ಅಲ್ವೇ? ಕರ್ಮ ಪ್ರಪಂಚ. ನೀನೇ ಆಲೋಚನೆ ಮಾಡು. ಹಾ. ಭಗವಾನ ಶ್ರೀಮನ್ನಾರಾಯಣ ಹಾ. ಹಲವು ಅವತಾರವನ್ನು ಎತ್ತಿದ. ಹಾ. 14 ಲೋಕದಲ್ಲಿ ಹಾ. ಆ ಅವತಾರ ಎತ್ತುವುದಕ್ಕೆ ಬೇಕಾಗಿ ಹಾ. ಅವ ಆಯ್ಕೆ ಮಾಡಿದ ಊರು ಯಾವುದು? ಯಾವುದು? ಕರ್ಮ ಪ್ರಪಂಚ ಅಲ್ವೇ? ಭೂಮಿ. ಹೌದು. ಹಾ. ಎಷ್ಟೋ ಪುಣ್ಯ ನದಿಗಳು ಹರಿದಾಡ್ತಾ ಉಂಟು. ಹಾ. ಆ ಪುಣ್ಯ ನದಿಗಳು ಹರಿದಾಡುವುದು ಎಲ್ಲಿ? ಎಲ್ಲಿ? ಭೂಲೋಕದಲ್ಲಿ. ಎಲ್ಲ ಕರ್ಮ ಭೂಮಿಯಲ್ಲಿ. ಹೌದು. ದೇವ ಭೂಮಿಯಲ್ಲ. ವಿಚಾರ ಬಿಡೋಣ. ಹಾ. ಸಕಲ ಸಂಪತ್ತಿನಿಂದ ಕೂಡದೆ ಈ ಸ್ವರ್ಗಲೋಕಲಿದ್ದ ನೀವುಗಳು ಹಾ. ಮನಸ್ಸಿಗೆ ಬೇಸರವಾದಾಗ ಹಾ. ಆ ಬೇಸರ ಪರಿಹಾರಕ್ಕೆ ಹೋಗುದೆಲ್ಲಿಗೆ? ನಾವು ಸ್ವರ್ಗದಿಂದ ಭೂಲೋಕಕ್ಕೆ ತಿರುಗಾಡುವುದು. ಭೂಮಿಗೆ ಹೋಗುದು. ಹೌದು. ಯಾಕಂದ್ರೆ ಪರಿವರ್ತನಶೀಲ ಪ್ರಪಂಚ ಅದು. ಹೌದು. ಇಂದು ಇದ್ದಾಗ ನಾಳೆ ಇರುವುದಿಲ್ಲ, ಹಾ. ನಾಳೆ ಇದ್ದಾಗ ನಾಡದೇ ಇರುವುದಿಲ್ಲ. ಹಾ. ಕ್ಷಣಕ್ಕೂ ಹಾ. ಅಲ್ಲಿ ಬದಲಾವಣೆ ಆಗುತ್ತಾ ಉಂಟು. ಹಾ. ಆದ್ರೆ ನಮ್ಮ ಸ್ವರ್ಗಲೋಕ ಹಾಗಲ್ಲ. ಇವತ್ತು ಗಂಡದ್ದು, ಹೌದು. ನಾಳೆಯೂ ಹೀಗೆ, ಹೌದೌದು. ನಾಡಿದ್ದು ಹೀಗೆ. ಇವತ್ತು ಅರಳಿದ ಹೂ ಅದು ಹಾಗೇ ಇರ್ತದೆ, ಬಾಡುವುದಿಲ್ಲ. ಬಾಡುವುದಿಲ್ಲ. ಭೂಲೋಕ ಹಾಗಲ್ಲ. ಹಾ. ಇವತ್ತು ಅರಳಿದ ಹೂ ನಾಳೆಗೆ ಇಲ್ಲ, ನಾಳೆ ಬೇರೆ. ನಾಳೆ ಹೊಸದು. ಹೌದು. ಹಾ. ಹಾಗೆ ಬದಲಾವಣೆ ಇರ್ತದೆ. ನಿತ್ಯ ನೂತನವಾದ್ದು. ಹೌದು. ಅಂತಹ ಭೂಮಿಯ ಬಗ್ಗೆ ಹಾ. ಹೇಳುವುದಕ್ಕೆ ಒಂದು ನಾಲಿಗೆ ಆಗಿ ಹೋಯ್ತಲ್ಲ ಎಂಬಾಗ ನಾನು ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಅಯ್ಯ, ಹಲವಾರು ವನಗಳು ಕಾಡು ಇದೆ. ಗುರುಗಳೇ, ಹಾ? ಭೂಮಿ ಅಂತ ಹೊಗಳ್ತಾ ಇದ್ದೀರಿ. ಹಾ. ಅಲ್ಲಿ ವಿಶೇಷ ಯಾವ್ದಾದ್ರು? ಅದನ್ನು ಹೇಳುವುದಕ್ಕೆ ಬೇಕಾಗಿ ಇಷ್ಟೆಲ್ಲ ಸುತ್ತು ಬಳಕೆ ಮಾಡಿದ್ದಾರೆ. ನನ್ನನ್ನು ಕೆರಳಿಸಿದ್ದು. ಹೌದು. ಹೇಳುವ ಕುತೂಹಲ ಅಂತ ಹೆಚ್ಚಿಸಿ. ಹಲವಾರು ವನ ಇದ್ದರೂ ಹಾ. ಅಲ್ಲಿ ಪ್ರಸಿದ್ಧಿ ಪಡೆದಂತ ಒಂದು ವನ ಇದೆ. ಹಾ? ಹೌದಪ್ಪ. ನನ್ನ ಗಮನಕ್ಕೆ ಬಾರದೆ ಉಳಿದದ್ದು ವನ. ಗಮನಕ್ಕೆ ಬಂದಿದಲೂ ಸಾಕು. ಹಾ. ಅದು ನಿನಗೆ ನೆನಪಿಲ್ವೋ ತಾನ? ಏನು? ಕೋಲವನ. ಓಲವ. ಒಂದು ಹೆಸರು. ಹಾ. ಇನ್ನೊಂದು ಹೆಸರು ಅದಕ್ಕೆ ಇದೆ. ಏನು? ಅಂಬಾವನ. ಅಂಬಾವನ. ಹೌದೌದು. ಅದುವೇ ಕೋಲಾವನ. ಕೋಲವನ. ಹಾ, ಹಾ. ಅಲ್ಲಿದ್ದಂತಹ ಹಾ. ಯಾವುದೇ ಒಂದು ಗಿಡ ಮೂಲಿಕೆಯಾಗಲಿ, ಹಾ. ಹಣ್ಣು ಹಂಪಲಾಗಲಿ, ಹಾ. ಅದನ್ನು ನಾವು ತಿಂದದ್ದು ಹೌದು ಅಂತಾದ್ರೆ, ಹಾ. ಸ್ವೀಕಾರ ಮಾಡಿದ್ದು ಹೌದು ಅಂತಾದ್ರೆ, ಹಾ. ಯಾವ ರೋಗ ರುಜಿನಗಳಿದ್ದರೂ ಹಾ. ಪರಿಹಾರವಾಗುತ್ತದೆ. ಅಲ್ಲಿದ್ದ ಹಣ್ಣು ಹಂಪಲು ತಿನ್ನಬೇಕು ಅಂತ ಇಲ್ಲ. ಹಾ. ಅಲ್ಲಿದ್ದ ಗಾಳಿಯನ್ನು ಸೇವನೆ ಮಾಡಿದ್ದು ಹೌದು ಅಂತಾದರೂ ಹಾ. ಯಾವ ರೋಗ ಇದ್ರೂ ಆ ಪರಿಹಾರವಾಗುತ್ತದೆ. ಪರಿಸರ ಪ್ರಕೃತಿ ಹಾ. ನೆಮ್ಮದಿಯನ್ನು, ಉತ್ಸಾಹವನ್ನು, ಆರೋಗ್ಯವನ್ನು ಕೊಡ್ತದೆ. ಹೌದು. ಆ ಕೋಲವನಕ್ಕೆ ಅಷ್ಟೊಂದು ಘನವಾದಂತ ಹೆಸರು ಬರಬೇಕು ಅಂತಾದ್ರೆ ಹಾ. ಬಲವಾದಂತ ಕಾರಣವಿದೆ. ನೀವು ಹೇಳ್ತೀರಿ ಅಂಬಾವನ ಅಂತ ಹೇಳ್ತೀರಿ. ಹೌದು. ಆಮೇಲೆ ಕೋಲಾವನ ಅಂತ ಹೇಳ್ತೀರಿ. ಹೌದೌದು. ಕೋಲಾವನ ಅಂತ ಹೆಸರು ಬರ್ಲಿಕ್ಕೆ ಕಾರಣ? ಅದಕ್ಕೆ ಬಲವಾದ ಕಾರಣವಿದೆ. ಹಾ. ಮಹಾನ್ ತಪಸ್ಸುಗಳಾದಂತ ಕೋಲ ಮಹಾಮುನಿಗಳು ಅಲ್ಲಿ ತಪಸ್ಸು ಮಾಡುತ್ತಾ ಇದ್ದ ಕಾರಣವೇ ಕೋಲವನ. ಅವನ ವಿಶೇಷತೆ ಏನು ಗುರುಗಳೇ? ಒಂದ ಎರಡ ಹೇಳು. ಒಂದು ಹೇಳಿ. ಪರಮೇಷ್ಠಿ ವಿಷ್ಣು ಶಂಕರ ಕಲಾಪವು ಪರಮೇಷ್ಠಿ ವಿಷ್ಣು ಶಂಕರ ಕಲಾಪವು
ಗುರುವರ್ಯ ಆ ವನವನ್ನು ಹಾ. ಅಷ್ಟು ಕೊಂಡಾಡಬೇಕು ಅಂತಾದ್ರೆ ಹಾ. ಅಷ್ಟೊಂದು ಯೋಗ್ಯತೆ ಬರಬೇಕು ಅಂತಾದ್ರೆ ಹಾ. ಅದಕ್ಕೂ ಬಲವಾದಂತ ಕಾರಣವಿದೆ. ಏನು ಗುರುವರ್ಯ? ತ್ರಿಮೂರ್ತಿಗಳ ಹಾ. ಆ ಆಯುರ್ವೇದ ಅಲ್ಲಿಯೇ ಅವರು ನೆಲೆಯಾಗಿದ್ದಾರೆ, ಹರಿಹರ ಬ್ರಹ್ಮರು ನೆಲೆಯಾಗಿದ್ದಾರೆ ಆಗಿದ್ದಾರೆ ಹಾ. ಎಂಬಂತ ವಚನವೂ ಕೂಡ ಇದೆ. ಹಾ. ಮಾತ್ರವಲ್ಲದೆ ಈ ಹಿಂದೆ ಹಾ. ಹಲವಾರು ಹಾ. ದುಷ್ಟ ಶಕ್ತಿಗಳು ಉತ್ಪನ್ನವಾದವು. ಹಾ. ದಾನವರು ಹಾ. ಅಂತ ದಾನವರನ್ನು ನಾಶ ಮಾಡಿದಂತ ಹಾ. ದಾನವಾಂತಕಿ ಆ ಮಹಾಮಾತೆ ಆ ವನದಲ್ಲಿ ಸದಾ ನೆಲೆಸಿದ್ದಾಳೆ ಎಂಬುದಕ್ಕೋಸ್ಕರವಾಗಿ ಅಂಬಾವನ ಎಂಬಂತ ಹೆಸರು ಕೂಡ ಬರ್ತಾ ಉಂಟು. ಅಲ್ಲಿದ್ದಂತಹ ಆ ಮಹಾಮುನಿಗಳು ಸದಾ ಧ್ಯಾನವನ್ನು ಮಾಡುತ್ತಾ ಲೋಕದ ಉದ್ಧಾರಕ್ಕೆ ಬೇಕಾಗಿ ಸದಾ ಕಾಲ ಕಳೀತಾ ಇದ್ದಾರೆ. ಸ್ವಾರ್ಥಿಯಲ್ಲ, ತಾನು ತನ್ನದು ತನಗೆ ಎಂಬಂತ ಆಸೆ ಇದೆ ಅವರಿಗೆಲ್ಲ. ಲೋಕ ಸಮಸ್ತ ಸುಖಿದೋ ಭವಂತು, ಲೋಕದ ಉದ್ಧಾರಕ್ಕೆ ಬೇಕಾಗಿ ಲೋಕದ ಏಳಿಗೆಗೆ ಬೇಕಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಅಂತವರ ಬಳಿಗೆ ಹೋಗಿ ಅಂತವರ ಕಾಲಿಗರಗಿ ಅವರ ಆಶೀರ್ವಾದ ಪಡೆದು ಹೌದು ಅಂತಾದ್ರೆ ಯಾರೇ ಆಗಲಿ ತಿಳಿದೋ ಮಾಡಿದ ಪಾಪ ಯಾವುದಿದ್ದರೂ ಅದು ಸರ್ವವು ಕೂಡ ಶಮನವಾಗುತ್ತದೆ. ಅಂತ ಮುನಿಗಳ ಭೇಟಿ ಮಾಡಬೇಕು ಅಂತಾದ್ರೆ ಯೋಗ ಭಾಗ್ಯ ಬೇಕಪ್ಪ. ಯೋಗ ಭಾಗ್ಯ ಇಲ್ಲ ಅಂತ ವೇದ ಭರಿತ ಬೃಹಸ್ಪತಿಯು ಹೀಗೋದ ಲಕ್ಷಣ ಶತಮಗನು ಹಾಗಾದಡಿ ಮುನಿವರಣ ಪರಿಕಿಸಿ ನಂತರದಿ ವನವ ಶೋಧಿಸಲಿ ಬೇಕೆನ್ನುತ್ತ ಚಿತ್ತದುಳಾದ ಪುದು ಯೋಜನೆಯು ತನಗೆನಲಾದಯ ನಿಧಿ ಪರಸಿ ಪರಮೂಲ ಸ್ವಭಾವದಲ್ಲಿ ವೇದಮೂರ್ತಿಗಳು ತಾವು ನಿಮ್ಮ ಮಾತು ಉಲ್ಲಂಘನೆ ಮಾಡುವುದು ಶಿಷ್ಯರಂತಹ ನಮಗೆ ಅಪರಾಧವಾಗ್ತದೆ. ಲೋಕ ಕಲ್ಯಾಣ ಹೆಚ್ಚುಗಳು ತಾವು ನೀವು ಹೇಳಿದಂತಹ ಮಾತನ್ನು ಕೇಳಿದಾಗ ಉಲ್ಲಾಸ ಉತ್ಸಾಹ ಉಕ್ಕೇರ್ತಾ ಉಂಟು. ಹಾಗಾದಡಿ ವನವ ಶೋಧಿಸಬೇಕು, ಅಲ್ಲಿಯ ಮಹಾತ್ಮ್ಯವನ್ನು ಕಣ್ಣಾರೆ ಕಾಣಬೇಕು, ಅಲ್ಲಿರುವ ಗುರುಗಳ ಆಶೀರ್ವಾದ ಪಡೆಯಬೇಕೆನ್ನುವಂತ ಮನಸ್ಸಾಗಿದೆ. ಯಾಕೆ ಹೇಳಿದ್ದೆ ಬತ್ತಿ ಪ್ರಪಂಚದ ಎಲ್ಲಾ ಮುನಿಗಳ ಹೆಸರು ಎಲ್ಲರಿಗೂ ಗೊತ್ತು, ಅವರ ಪ್ರಚಾರ ಉಂಟು. ಈ ಕೋಲ ಮುನಿ ಎಂಬವರು ಇದ್ದಾರೆ ಎಂಬುದು ನಿನಗಾದ್ರೂ ಗೊತ್ತುಂಟ ಹೇಳು. ನನಗೆ ಗೊತ್ತಾಗಲಿಲ್ಲ. ಅವರು ಪ್ರಚಾರ ಪ್ರಿಯರಲ್ಲ, ಜ್ಞಾನದ ಕಣ್ಣು ತೆರೆಸುವರು ತಾವಲ್ವೇ? ಅಲ್ವೇ? ನೀವೇ ಹೇಳಿದ ಬಳಿಕ ಹಾಗಾದಡಿ ವನವ ನೋಡಬೇಕು, ಮುನಿಗಳ ಆಶೀರ್ವಾದ ಪಡೆಯಬೇಕು, ನಮ್ಮೊಳಗೆ ಸಮಾಲೋಚನೆ ಮಾಡಬೇಕು. ಹೌದೌದು. ಹೋಗಿ ಬಂದು ಪುನಃ ನಿಮ್ಮ ಭೇಟಿಯ ಗುರುಧಾಮಕ್ಕೆ ಸಂತೋಷವಾಯಿತು. ಆ ನಿರೀಕ್ಷೆಯಲ್ಲೇ ನಾನಿರ್ತೇನೆ. ಹೋಗಿ ಬನ್ನಿ, ಹೋಗಿ. ದೇವತೆಗಳೇ, ಗುರುಗಳು ಹೇಳಿದಂತಹ ಮಾತುಗಳನ್ನು ಕೇಳಿದಿರಲ್ಲ, ಹೋಗುವ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳುವಿರಾ? ಈ ಬಗೆಗೆ ಸಂತೋಷ ಹೊಂದಿರುವುದಿಯ ಘನ ವಿಷಯ. ದೇವತೆಗಳೇ, ಹೇಳಿ. ಗುರುಗಳ ಮಾತಿನಂತೆಯೇ ಕೋಲವನಕ್ಕೆ ಹೋಗುವುದು ನಮ್ಮ ಅನಿವಾರ್ಯವೂ ಹೌದು. ಹೌದು. ಹಾಗಾಗಿ ತಡ ಮಾಡದೆ ಆದಷ್ಟು ಬೇಗ ಕೋಲವನಕ್ಕೆ ನಾವು ಹೋಗಬೇಕು. ಸಂತೋಷ. ಏನು ಮಾಡಿ? ಹೊರಗಿಂದ ಶಂಕರಿಗೆ ವರುಣನಿಂದ ಶಂಕರಿಗೆ ಕಾಲವ ಕಲಿಸಿನಲ್ಲಿ ಫಲ ಸುಮ್ಮಗೆ ಈಗಲೇ ಮೃಣವರದಿ ಬಳಿವನ್ನ ಕಾಣುವ ಬಗೆಗೆ. ದೇವತೆಗಳೇ, ಮೊದಲಾಗಿ ನಿನಗೆ ವಂದಿಸಿಕೊಳ್ಳುತ್ತಾ ಸಾಗಲಿ. ಗುರುಗಳ ಮಾತುಗಳನ್ನು ಕೇಳಿದ ಮೇಲೆ
ನಿತ್ಯ ನೂತನವಾದಂತಹ ಭೂಲೋಕದಲ್ಲಿ ಇಂತಹ ವನ ಉಂಟು ಎನ್ನುವ ಹಾಗೆ ಕೇಳಿದ ಮೇಲೆ ಅಲ್ಲಿಗೆಮ್ಮೆ ಹೋಗಬೇಕು ಎನ್ನುವ ಹಾಗೆ ಮನಸ್ಸಿನಲ್ಲಿ ಆಕಾಂಕ್ಷೆ ಹೆಚ್ಚಾಗುತ್ತಾ ಇದೆ. ಒಳ್ಳೆಯದು. ಮತ್ತು ಹೇಳುದಿದ್ರೆ ನಾವು ಗುರುಗಳ ಮಾತನ್ನು ತಪ್ಪಬಾರದು ಅಲ್ವೇ? ಗುರುಗಳ ನಿರ್ದೇಶನದಂತೆ ಕೋಲಮುನಿ ಹೋಗುವರೆ ನನ್ನ ಒಪ್ಪಿಗೆ ಇದೆ. ನಾನು ನಿಮ್ಮೊಂದಿಗೆ ಬರುತ್ತೇನೆ. ಸಂತೋಷವಾಯಿತು. ಉತ್ಸಾಹದಿಂದ ದೇವರನ್ನು ಕೂಡಿಕೊಂಡು ಭೂಲೋಕದ ಕಡೆಗೆ ಹಾಗೆ ಆಗಲಿ. ಇತರಗಳ ಹೊಂಡಗೊಂಡರು ದೂತ ಗಮನಾದುರನೇ ಮದಿ ಋಗ್ವೇದದಂತರಿಸಿ ಶೋಧಿಸುವೆನೆಂದೆನುತ ನಮ್ಮೊಡೆಯ ಮೆರೆಯುತ್ತಾ ಇದ್ದಾನೆ. ಆತನ ಸಚಿವರು ನಾವು. ಹುಂಡ ಪುಂಡರಿದಕ್ಕೂ ಗಂಡುಗಲಿಗಳು ಎನ್ನುವ ಹಾಗೆ ಲೋಕೋತ್ತರವಾದಂತಹ ಕೀರ್ತಿಯನ್ನು ಸಂಪಾದನೆ ಮಾಡಿದವರು. ನಮ್ಮೊಡೆಯನ ಉಭಯ ನೇತ್ರಗಳ ಹಾಗೆ, ನಮ್ಮೊಡೆಯನ ಉಭಯ ತೋಳುಗಳ ಹಾಗೆ ನಾವಿದ್ದೇವೆ. ಇಂದು ನಮ್ಮನ್ನು ಕರೆದು ನಮ್ಮೊಡೆಯ ಒಂದು ವಿಚಾರವನ್ನು ಅರುಹಿದನಲ್ಲ.
ದೇವತೆಗಳು ನಮ್ಮ ಬದ್ಧ ವೈರಿಗಳು, ಅವರದ್ದಾದಂತಹ ಫಲ ವರ್ತನೆಯಾಗುತ್ತಿದೆಯಂತೆ. ಇದಕ್ಕೆಲ್ಲ ಮೂಲ ಕಾರಣ ಬ್ರಾಹ್ಮಣರು, ಋಷಿ ಮುನಿಗಳು. ಅವರು ಮಾಡುವಂತಹ ಯಜ್ಞ ಯಾಗಾದಿಗಳ ಹವಿಸ್ಸನ್ನು ಉಣ್ಣಂತಹ ದೇವತೆಗಳು ದಿನದಿಂದ ದಿನಕ್ಕೆ ಫಲವನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. ಪುಂಡರೇ, ಈ ಕೂಡಲೇ ಹೋಗಿ ಋಷಿ ಮುನಿಗಳ ಪೀಡನೆಯನ್ನು ಮಾಡಿ ಕಂಡಲ್ಲಿ ಸಿಕ್ಕ ಋಷಿ ಮುನಿಗಳನ್ನು ಕರೆದು ಬನ್ನಿ ಅಂತ ಆಜ್ಞೆ ಕೊಟ್ಟಿದ್ದಾರೆ. ನಮ್ಮ ಪಾಲಿನ ಬದ್ಧವೈರಿಗಳು ದೇವತೆಗಳು ಅವರ ಬಲಾತ್ಕರ್ಷಕ್ಕೆ ಹೇತುಗಳಾದಂತಹ ಬ್ರಾಹ್ಮಣೋತ್ತಮರನ್ನು, ಋಷಿ ಮುನಿಗಳನ್ನು ದಂಡಿಸಬೇಕು. ಅಷ್ಟೇ ಅಲ್ಲ, ಅವರ ಮಡದಿಯರಿದ್ದಾರೆ, ನಾರು ಮಡಿಯನ್ನುಟ್ಟು ಎಲೆ ಮನೆಯಲ್ಲಿ ಸುಖವಾಗಿ ಜೀವಿಸುತ್ತಾ ಇರುವಂತಹ ಆ ಋಷಿ ಪತ್ನಿಯರು, ಅವರನ್ನು ಸುಮ್ಮನೆ ಬಿಡಬಾರದು, ಅವರನ್ನು ಬೇಕಾದ ಹಾಗೆ ಬಾಧಿಸಬೇಕು. ನಮಗೆ ಇಚ್ಛೆ ಬಂದ ರೀತಿಯಲ್ಲಿ ಅವರನ್ನು ದಂಡಿಸಬೇಕು. ತಡ ಮಾಡುವ ಹಾಗಿಲ್ಲ. ಎಲೆ ಮನೆಯಲ್ಲಿದೆ ಎನ್ನುವುದಾಗಿ ಹುಡುಕುತ್ತಾ ನಡೆಯುವ. ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂತಹ ವಾಕ್ಯದೊಂದಿಗೆ ಈ ಕಾನೂನವನ್ನು ಸೇರಿದವರು ನಾವು. ಯಾಕೆ? ಹುಟ್ಟಿದಂತಹ ಮಕ್ಕಳಿಲ್ಲ, ಕಟ್ಟಿದಂತಹ ಮನೆ ಇಲ್ಲ, ಆದರೂ ಕೂಡ ಲೋಕಕ್ಕೆ ಬೇಕಾಗಿ ನಮ್ಮದಾದಂತಹ ದುಡಿಮೆ, ಲೋಕವೇ ನಮ್ಮದಾದಂತಹ ಮನೆ, ಲೋಕದಲ್ಲಿರುವಂತಹ ಪ್ರತಿಯೊಂದು ಜೀವಿಗಳು ಕೂಡ ನಮ್ಮದಾದಂತಹ ಮಕ್ಕಳು ಎನ್ನುವ ಹಾಗೆ ಭಾವಿಸಿ ಅದಕ್ಕೆ ಬೇಕಾಗಿ ಶ್ರಮಿಸುವವರು ನಾವು. ಈ ಕಾನನದಲ್ಲಿ ಕುಟೀರವೊಂದನ್ನು ನಿರ್ಮಿಸಿದ್ದೇವೆ, ಯಜ್ಞ ಶಾಲೆಯನ್ನು ನಿರ್ಮಿಸಿದ್ದೇವೆ. ಯಜ್ಞ ಯಾಗಾದಿಗಳನ್ನು ಮಾಡುವುದರ ಮುಖೇನವಾಗಿ ದೇವತೆಗಳನ್ನು ಪ್ರಸನ್ನೀಕರಿಸಿ ಬೇಕಾದಂತಹ ಇಳೆಗೆ ಬೇಕಾದಂತಹ ಮಳೆಯನ್ನು, ಮಳೆಯಿಂದ ಬೇಕಾದಂತಹ ಬೆಳೆಯನ್ನು ಲೋಕದಲ್ಲಿ ಜೀವಿಗಳು ಬದುಕುವಲು ಅನುಕೂಲವಾಗುವಂತೆ ನಾವೆಲ್ಲ ಶ್ರಮಿಸುವವರಿದ್ದೇವೆ. ಎಂದಿನಂತೆ ಸೂರ್ಯೋದಯದ ಕಾಲ, ನಿತ್ಯ ಕರ್ಮಗಳನ್ನೆಲ್ಲ ಪೂರೈಸಿ ಆಗಿದೆ. ಯಜ್ಞಕ್ಕೆ ಬೇಕಾದಂತಹ ಪರಿಕರಗಳನ್ನು ಸಿದ್ಧಪಡಿಸುವುದಕ್ಕೆ ನೀವೇ ಇರುವವರು. ಹಾಗಾಗಿ ಎಲ್ಲವನ್ನು ತಂದಿದ್ದೀರಿ ಎನ್ನುವ ಹಾಗೆ ಭಾವಿಸ್ತೇನೆ. ಸಿದ್ಧತೆ ಆಗಿದೆ ತಾನೆ? ಹಾಗಾದರೆ ತಡ ಮಾಡುವುದು ಯಾಕೆ? ಯಜ್ಞ ಮಂಟಪ, ಯಜ್ಞ ಕುಂಡದ ಎದುರು ಅಭಿಮುಖವಾಗಿ ಕುಳಿತುಕೊಳ್ಳೋಣ. ಯಜ್ಞವನ್ನು ಪ್ರಾರಂಭಿಸುವುದಕ್ಕುಂಟು ಮೊದಲಾಗಿ ನಮ್ಮ ಕಾಲಿಗೆ ತಾಗಿದ ಹಾಗಾಯಿತು. ಹೌದೌದು. ನೋಡಿದೆಯಲ್ಲ
ನೋಡ್ತಾ ಬಂದೆವು. ಕುಳಿತಿದ್ದಾರೆ ಒಂದು ಅಗ್ನಿಕುಂಡ, ಬೆಂಕಿ ಪ್ರಜ್ವಲಿಸುತ್ತಾ ಇದೆ. ಅದ್ರ ಮುಂದೆ ಕೂತ್ಕೊಂಡು ಮಣ ಮಠ ತಲೆ ಕೆಟ್ಟ ಮಂದಿ ಅಂತ ನೋಡು ಹ. ಎಂತಹ ಸೊತ್ತುಗಳನ್ನು ಈ ಬೆಂಕಿಗೆ ಹಾಕುತ್ತಾ ಇರುವುದಿಲ್ಲ. ಆಗುತ್ತಿರುವ ವಸ್ತುಗಳೆಲ್ಲ ಬೆಂಕಿಗೆ ಆಹುತಿ. ಹೌದು, ಹಾಗಾದ್ರೆ ಬಿಡಬಹುದೇ? ಬಿಡಬಾರದು. ಹಾ. ಆಗಮನ ಅಂತೂ ದೇವತಾ, ಗಮನ ಅಂತೂ ರಾಕ್ಷಸ. ನೋಡಿದೆಯಾ? ಏನಂತ? ದೇವತೆಗಳು ಬರಲಿ, ರಾಕ್ಷಸರು ಹೋಗಲಿ ಅಂತ ಹೋಗ್ಲಿ. ಇವರಿಗೆ ತಕ್ಕ ಪಾಠವನ್ನು ಮಾಡಬೇಕು. ಬಿಡಬಹುದೇ ಇವರನ್ನು? ಬಿಡಬಾರದು. ಅಂಟಗ ತರಿಸಬೇಕು. ಹಿಡಿಯುವ. ಇಂದ್ರಾಯ ಹಿಡಿಯುವ. ಹಿಡಿಯುವ. ನಮಃ. ಅಗ್ನೇ ಸ್ವಾಹ. ಅಗ್ನೇ ಇದಂ ನಮಃ. ವಾಯುವೇ ಸ್ವಾಹ. ವಾಯುವೇ ಇದಂ ದೀಕ್ಷಾಬದ್ಧರಾಗಿ ಕುಳಿತುಕೊಳ್ಳಿ.
ಪತಿದೇವರು ಮಾಡುವಂತಹ ಯಾಗ, ಲೋಕ ಕಲ್ಯಾಣಕ್ಕೆ ಬೇಕಾಗಿ ಮಾಡುವಂತಹ ಯಾಗಗಳು, ಯಾವಾಗ ಮಳೆ ಬರಬೇಕು ಬೆಳೆ ಬರಬೇಕು ಅದಕ್ಕೆಲ್ಲ ಕಾರಣರು ಯಾರು? ನಾವೇ ಆಗಿದ್ದೇವೆ. ಹಾಗೆಂತ ಎಂದಿನಂತೆ ಇಂದು ಕೂಡ ನಾವು ನಮ್ಮ ಪತಿದೇವರು ಮಾಡುವಂತಹ ಯಾಗಕ್ಕೆ ಬೇಕಾದಂತಹ ಕುಸಸಮಿತಿಗಳನ್ನು ತಂದುಕೊಡೋದಕ್ಕೆ ಬೇಕಾಗಿ ನಾವೆಲ್ಲರೂ ಜೊತೆಯಾಗಿ ಬಂದವರು. ಹಾಗೆಂತ ಬರುತ್ತಾ ಇರುವಂತಹ ಸಮಯದಲ್ಲಿ ಏನೋ ಒಂದು ಸ್ವರ ಕೇಳಿಸ್ತಾ ಉಂಟಲ್ಲ. ಹೌದು. ಆದ್ರೆ ಏನೇ ಸ್ವರ ಕೇಳಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ದಿನನಿತ್ಯದ ದೇವರ ಪೂಜೆಗಾಗಿ ಹೂಗಳನ್ನು ಅರಸಬೇಕು, ಕುಶ ಸವಿತ್ತುಗಳನ್ನು ತರಬೇಕು. ಹಾಗಾಗಿ ಕಾಡಿನ ಮುಂದೆ ಹೋಗೋಣ. ಲಲನೆಯರಗೆ ಕಿಸುತ್ತ ಲಲನೆಯರ ವೀಕ್ಷಿಸುತ್ತ ದುರುಳರು ತಳುವದಿ ಭ್ರಮೆಗೊಂಡು ತಳುವದಿ ಭ್ರಮೆಗೊಂಡು ತನು ಒಟ್ಟಿ ಮಾರನ ಶರಗಿ ತನು ಒಟ್ಟಿ ನುಡಿದರು ಲಲನೆಯರ ನುಡಿಸಿದರು ಬನ್ನಿರಿತ್ತಲು ಮುದ್ದು ಚೆಲುವ ಬಾಲಕಿಯರೇ ಬನ್ನಿ ನಮ್ಮಯ ಬಳಿಗೆ ನೀವು ಬನ್ನಿ ನಮ್ಮಯ ಬಳಿಗೆ ನಮ್ಮಯ ಬಳಿಗೆ ಬನ್ನಿ ಉನ್ನತ ಸುಖವನ್ನು ಉನ್ನತ ಸುಖವನ್ನು ಅನುದಿನವೀವು ಮನ್ನಿಸುತ್ತಲಿ ನಿಮಗೆ ಸುಖವನ್ನು ಅನುದಿನವೀವು ಸುಖವನ್ನು ಅನುದಿನವೀವು ಮನ್ನಿಸುತ್ತಲಿ ನಿಮಗೆ ಉನ್ನತ ಸುಖವನ್ನು ಮನ್ನಿಸುತ್ತಲಿ ನಿಮಗೆ
ಮೊದಲು ಮೊದಲು ಜವರಾಗಿರು ಪನ್ನಿಯ ಬಳಿಗೆ ಪನ್ನಿಯ ಬಳಿಗೆ ಸುಂದರಿಯರೇ ಅರೆಕ್ಷಣ ನಿಲ್ಲಿ ಅಮ್ಮ ಏನು ಚೆಲುವು ಏನು ಒಣಪು ಏನು ವಯ್ಯಾರ ಆಹಾ ವರ್ಣಿಸುವುದಕ್ಕೆ ಶಬ್ದದಾರಿದ್ರೆ ಉಂಟಾಗುತ್ತಾವು ಅವರ ತಾರುಣ್ಯ ನೋಡು ಹೊಮ್ಮುವ ಲಾವಣ್ಯ ನೋಡು ಅವರ ಭ್ರಮರವಾದಂತಹ ಕುಂತಳೆಯನ್ನು ನೋಡು ಅವಳ ಕೊರಳು ನೋಡು ಶಂಕರ ಹಾಗುಂಟು ಸಿಂಹ ಕಟಿಯರು ಹಂಸಪಾದ ನೀಲ ಬೆರಳು ಅರ್ಧ ಚಂದ್ರನಿಂತಿರುವ ಫಾಲ ಕನ್ನಡಿಯ ಕಪೋಲ ಮನವಿಲ್ಲಿನ ಹುಬ್ಬು ಆಹಾ ಬ್ರಹ್ಮನ ಸೃಷ್ಟಿ ಅದ್ಭುತಗಳಲ್ಲಿ ಇದು ಮೂರು. ಹೌದೌದು. ಇನ್ನು ಹಿಂದೆ ಎಷ್ಟುಂಟು ಯಾರಿಗೆ ಗೊತ್ತು? ಹೌದಪ್ಪ, ಮಾತಾಡಿಸ್ಬೇಕಲ್ಲ ಅವರು. ಮಾತಾಡಿಸ್ಬೇಕು. ನೀನೇ ಮಾತಾಡಿಸು. ಮಾತಾಡಿಸುತ್ತೆ ನೀನೇ ಮಾತಾಡ. ನನಗೆ ಅಭ್ಯಾಸ ಇಲ್ಲ. ಯಾರಿಗೆ? ಹುಡುಗಿಯರನ್ನು ಮಾತಾಡಿ. ಒಂದು ಬಾರಿಸಿದ್ರೆ ಉಂಟ. ನನಗೆ ಕಲಿಸಿದ್ದೇ ನೀನು. ಅಯ್ಯೋ, ಆರಂಭ ನೀನೇ ಮಾಡು. ಸುಮ್ಮನೆ ಅಪವಾದ ಹಾಕುವ. ಆರಂಭ ನೀನೇ ಮಾಡು. ಹೌದಾ? ಧೈರ್ಯ ಬರ್ತಾ ಇಲ್ಲ ಅಂತ. ಯಾರಿಗೆ? ನನಗೆ. ನೀನು ಧೈರ್ಯಕ್ಕೆ ಏನಾದ್ರು ಉಂಟು ನನಗೆ? ಇದಕ್ಕಿಂತ ಮೊದಲು ಎಷ್ಟು ಮಂದಿಯಲ್ಲಿ ಮಾತಾಡಿಸಿದ್ದೀನಿ. ಅವರ ಹಾಗೆ ಇವರಲ್ಲ, ಇವರಲ್ಲಿ ಬೇರೆ ಏನೋ ಒಣಪು ಯಾರ ತೇಜಸ್ಸು ಕಾಣ್ತಾ ಉಂಟು. ಹೌದಾ? ಮಾತಾಡ್ಬೇಕು. ಹೆದರಬೇಡ. ನಿನ್ನ ಹಿಂದೆ ನಾನಿದ್ದೇನೆ. ಹಾ, ಇದೆಯಲ್ಲ, ನಿನ್ನನ್ನು ನಂಬಬಹುದಲ್ಲ. ನಂಬು. ಮುಂದೆ ಹೋಗ್ತಾನೆ. ಮುಂದೆ ಹೋಗು. ಓ ತರುಣಿ ಮಣಿಯರೇ, ಓ ಕೋಮಲಾಂಗಿಯರೇ, ಕೋಮಲೆ ಎನ್ನುವಂತಹ ಒಳ್ಳೆ ಶಬ್ದ ಪ್ರಯೋಗವನ್ನು ಮಾಡದೆ ಮತ್ತೆ ನಿಮ್ಮಲ್ಲಿ ಯಾವ ಶಬ್ದದಿಂದ ಹೊಳಲಿ ಹೇಳಿ. ಆಹಾ ಆಹಾ, ಯಾವ ಕವಿಯು ಕಂಡ ಕಲ್ಪನೆಯ ಕೂಸುಗಳು ಇವು, ಯಾವ ಬ್ರಹ್ಮದೇವನು ಕೆತ್ತಿದಂತಹ ಶಿಲ್ಪಕಲೆಗಳು ಮೂರ್ತಿಯನ್ನು ಬಿಟ್ಟು ವ್ಯಕ್ತವಾಗಿ ಕಾಣಿಸ್ತಾ ಇದೆ. ಯಾವ ದೇವಶಿಲ್ಪಿ ಕಡೆದರೋ ಇವರನ್ನು. ಆಹಾ, ಇದೊಂದು ದೇವಿ ಹಾಗೆ ಕಾಣ್ತಾ ಉಂಟು. ಸ್ವಲ್ಪ ಗಿಡ್ಡ ಆಯ್ತು ಮಾತ್ರ. ಹುಡುಗಿಯರೇ, ತರುಣಿಯರೇ, ನಿಮ್ಮನ್ನು ಕಂಡ ಮೇಲೆ ಏನೋ ಗೊತ್ತಿಲ್ಲ, ನಮಗೆ ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ನಾವು ಭೂಮಿ ಮೇಲೆ ಇದ್ದೇವೋ ಅಲ್ಲ ಆಕಾಶದಲ್ಲಿ ತೇಲಾಡ್ತಾ ಇದ್ದೇವೋ ಒಂದು ತಿಳಿಯುತ್ತಾ ಇಲ್ಲ. ಒಟ್ಟಿನಲ್ಲಿ ಭ್ರಮಾಲೋಕದಲ್ಲಿ ನಾವು ವಿಹರಿಸುತ್ತಾ ಇದ್ದೇವೆ. ನಿಜ. ಅಂತೂ ನಿಮ್ಮನ್ನು ಕಂಡ ಮೇಲೆ ಏನೋ ಬೇಕು ಬೇಕು ಅಂತ ಅನಿಸ್ತಾ. ಬೇಕು ಬೇಕು ಬೇಕು. ಅವೊಬ್ಬ ಇದ್ದಾನೆ ಮನ್ಮಥ, ಅವನಿಗೆ ಹೊತ್ತು ಗೊತ್ತು ಅಂತ ಇಲ್ಲ. ಯಾವ ಸಂದರ್ಭದಲ್ಲಿ ಏನನ್ನು ಮಾಡಬೇಕು ಅಂತ ಅವನಿಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲ. ಒಮ್ಮೆಲೆ ಬಿಡುವುದು. ನಮ್ಮಂತಹ ಹೊಂತಕಾರಿಗಳು ಇದ್ದಾಗ, ಇಂತಹ ತುಂಬು ಜೌವನರು ಕಾಣಿಸಿದಾಗ ರಂ ರಂ ಅಂತ ಬಿಡು. ಹೇಗೆ? ರಂ ರಂ. ಅದು ಒಂದು ಬಿಟ್ರೆ ಎರಡು ಬಿಟ್ರೆ ಆದೀತು. ಮತ್ತೆ ಒಮ್ಮೆಲೆ 5 ಬಿಡುವುದು. 5 ಬಿಟ್ಟ ಮೇಲೆ ನಿಂತಲ್ಲಿ ನಿಲ್ಲುವುದಕ್ಕಾಗುತ್ತದೆ? ಆಗುವುದಿಲ್ಲ. ಬೇಕು. ಬೇಕು. ಯಾವುದು ಬೇಕು? ನಿಮ್ಮ ತನು ಸುಖ ಬೇಕು ಎನ್ನುವ ಹಾಗೆ ಮನವು ಅಪೇಕ್ಷಿಸಿದೆ. ಹಿಂದೆ ಮುಂದೆ ನೋಡಬೇಡಿ, ಇಲ್ಲಿ ಯಾರು ಇಲ್ಲ. ದಟ್ಟವಾದಂತಹ ಕಾನನ. ಬಂದು ನಮ್ಮನ್ನು ಸೇರಿಕೊಳ್ಳಿ. ನಿಮಗೆ ಸ್ವರ್ಗ ಸುಖ ಅಂತ ಗೊತ್ತುಂಟ ಒಂದು ನಿನಗೆ? ಸ್ವರ್ಗ ಸುಖ ಅಂತ ಸ್ವರ್ಗದಲ್ಲಿ ಸಿಗುವ ಸುಖ ಅಲ್ಲ, ಅದಕ್ಕಿಂತಲೂ ಮಿಗಿಲಾದಂತಹ ಒಂದು ಸುಖ ಉಂಟು. ಕಾಮ ಕೇಳಿಯಲ್ಲಿ ನಿಮ್ಮನ್ನು ತೃಪ್ತಿಗೊಳಿಸಿ ಆ ಸ್ವರ್ಗ ಸುಖವನ್ನು ನಿಮಗೆ ನಾವು ಕೊಡ್ತೇವೆ. ಬೇಡವಯ್ಯ ನೀವು, ಬೇಡವಯ್ಯ ನೀವು ಇಂದು ಕಾಣಬೇಡಿ ಮನಿತ್ತು. ಬೇಡಿ ಬೇಡಿ ಮುಗಿದು ನಿಮ್ಮಳು ಬೇಡಿಕೊಂಡು. ಅಯ್ಯೋ, ಬಂದಿ ಬಂದಿ ಬಂದಿ. ನಮ್ಮನ್ನು ತಡೆದು ನಿಲ್ಲಿಸಿ ಹತ್ತಿರ ಬರಬೇಡ. ಕರ್ದದ್ದ ನೀನು? ಹೌದು, ನನ್ನನ್ನೇ ಕರ್ದದ್ದು. ದೂರ ನಿಂತು ಮಾತಾಡಬೇಕು. ನನಗೆ ದೂರ ನಿಂತು ಮಾತಾಡಿ ಅಭ್ಯಾಸ ಇಲ್ಲ ಅಂತ. ನನಗೆ ಹತ್ತಿರ ನಿಂತ್ರೆ ಮಾತೇ ಬರುವುದಿಲ್ಲ ಅಂತ. ಹೌದಾ? ದೂರ ನಿಂತು ನಮ್ಮನ್ನು ತಡೆದು ನಿಲ್ಲಿಸಿ ಅಯ್ಯಯ್ಯೋ, ನೀನು ಪರಿಪರಿಯಾಗಿ ಮಾತಾಡುವುದಲ್ಲ, ಮತ್ತೆ ನಿನ್ನ ಬಾಯಿಂದ ಮುತ್ತುಗಳು ಉದುರುವುದು. ಹಾ, ಆ ರೀತಿಯಾಗಿ ಮಾತಾಡ್ತಾ ಇದ್ದೀರಲ್ಲ, ಇದು ಸರಿ? ನೀರು ಕೂಗುದು ಯಾಕೆ? ಕಾರಣ ಉಂಟು. ಲೋಕ ಕಲ್ಯಾಣಕ್ಕೆ ಬೇಕಾಗಿ ನಮ್ಮವರ ಜೊತೆಯಾಗಿ ನಾವು ಅನುಕೂಲೆಯಾಗಿ ವರ್ತಿಸುವವರು. ಹಾಗಾಗಿ ಈ ಕಾನನಕ್ಕೆ ಕುಶ ಸವಿತ್ತುಗಳನ್ನು ತರುವುದಕ್ಕಾಗಿ ಇಲ್ಲಿವರೆಗೆ ಬಂದವರು. ಹಾಗಾಗಿ ನಮ್ಮಲ್ಲಿ ಆ ರೀತಿಯಾಗಿ ಮಾತಾಡುವುದು ನೀವು ಸರಿಯಲ್ಲ. ನಿಮ್ಮಲ್ಲಿ ಕರಮುಗಿದು ಪ್ರಾರ್ಥಿಸುತ್ತಾ ಇದ್ದೇವೆ, ನಮ್ಮನ್ನು ನೀವು ಬಿಟ್ಟು
ಆಗುವುದಿಲ್ಲ ಬರುವುದಿಲ್ಲ ತುಂಬು ಪ್ರಾಯದ ಹೆಣ್ಣು ಮಕ್ಕಳು ಸುಕೋಮಲೆಯರು ಎನ್ನುವ ಕಾರಣಕ್ಕಾಗಿ ಹಿತವಾಗಿ ನಯವಾದ ಮಾತುಗಳಿಂದ ನಿಮ್ಮನ್ನು ಒಡಂಬಡಿಸುವುದಕ್ಕೆ ಮುಂದಾದ್ರೆ ಕಾಣುದಿಲ್ವ ನಿಮಗೆ? ಎಂಥದು ತಾಳಿ ಅಂತ ಸ್ವಲ್ಪ ತಾಳಿ ಹೌದು. ಎಷ್ಟು ಹೊತ್ತು, ಎಷ್ಟು ಅನ್ಯ ಸತಿಯರು ನಾವು, ಹೌದಾ ನಮ್ಮನ್ನು ಬಯಸುವುದು ತಪ್ಪಲ್ವಾ? ಒಳ್ಳೆಯದಾಯ್ತು ಒಳ್ಳೇದಾಯ್ತು. ಮದುವೆ ಆದ ಹೆಣ್ಣು ಮಕ್ಕಳಲ್ಲ ಅನುಭವ ಉಂಟಲ್ಲ, ಉಂಟಲ್ಲ ನಮ್ಗೆ ಒಳ್ಳೇದಾಯ್ತು. ಹಾಗಾಗಿ ಹ, ಇದುವರೆಗೆ ನಯವಾದ ಮಾತುಗಳಿಂದ ಹ, ನಿಮ್ಮನ್ನು ಒಡಂಬಡಿಸುವುದಕ್ಕೆ ಯತ್ನಿಸಿದ್ರೆ ಇವು ನಮ್ಮ ಮಾತು ಕೇಳುವುದಿಲ್ವಾ? ಕೇಳದಿದ್ರೆ ನಿಮ್ಮನ್ನು ಬಲಾತ್ಕಾರವಾಗಿ ಹಿಡಿದು ಹೋಗಿಸುವಾಗ ತಡೆಯುವವರು ಯಾರಿದ್ದಾರೆ?
ಮತ್ತೆ ಒಂದು ಮಧ್ಯದಲ್ಲಿ ಓಡಿದ್ದರು. ತಪ್ಪಿಸಿಕೊಂಡ್ರೇನು? ಎಲ್ಲಿ ಹೋಗುವುದಕ್ಕೆ ಸಾಧ್ಯ? ಇವರ ಹಾಗೆ ಮತ್ತೊಬ್ಬರು ಸಿಗ್ತಾರ ಅಂತ ಹುಡುಕಿಕೊಂಡು ನಾವೇ ಇಲ್ಲಿ ಹೋಗಿ ಆಶ್ರಯಿಸುವುದು ಎನ್ನುವ ಹಾಗೆ ಓಡಿ ಓಡಿಕೊಂಡು ಬಂದ್ರೆ ನೀವು ಅತ್ತ ಕಡೆಯಿಂದ ಬರ್ತಾ ಇದ್ದೀರಿ. ಮೈಯೆಲ್ಲ ಆಯ್ತು. ನಿಮ್ಮ ಇಷ್ಟದಂತೆ ನಾವೆಲ್ಲ ಯಜ್ಞ ಯಾಗಾದಿಗಳನ್ನೆಲ್ಲ ನಿಲ್ಲಿಸಿದ್ದೇವೆ. ಆಯ್ತು. ನಿಲ್ಲಿಸದೆ ಉಳಿದ್ರೆ ನಿಮಗೆ ಬದುಕುವುದಕ್ಕೆ ಕಷ್ಟ ಅದಕ್ಕೆ ಬದುಕುವುದಕ್ಕೆ ಬೇಕಾಗಿ ಓಡಿಕೊಂಡು ಹೋಗುತ್ತಾ ಇದ್ದೇವೆ. ಮತ್ತೂ ಕೂಡ ಅಟ್ಟಿಸಿಕೊಂಡು ಬರ್ತಾ ಇದ್ದೀರಲ್ಲ. ಓಡುವುದಾ? ಎಲ್ಲಿಗೆ ಓಡ್ತೀರಿ? ನಾವು ಗುರುಗಳಲ್ಲಿಗೆ ನಮ್ಮ ಕಣ್ಣು ತಪ್ಪಿಸಿ ಎಲ್ಲಿಗೆ ಓಡ್ತೀರಿ ನೀವು? ಎಲ್ಲಿಗೆ ಗುರು? ನಾವು ಗುರುಗಳಲ್ಲಿ ಹೋಗಿ ಅಲ್ಲಿ ಆಶ್ರಯವನ್ನು ಬೇಡಿ ಏನಾದ್ರೂ ಜೀವ ಉಳಿಸಿಕೊಳ್ಳುತ್ತೇವೆ. ನಿಮಗೆ ಮತ್ತೊಬ್ಬ ಗುರು ಇದ್ದಾನ? ನಮಗೆಲ್ಲ ಈ ಧರ್ಮದ ಪಥವನ್ನು ಹೇಳಿಕೊಟ್ಟವರು ನಮ್ಮ ಗುರುಗಳು. ಕರ್ಮ ಅಲ್ಲ ನಿನ್ನ ಕರ್ಮ. ಅಯ್ಯೋ ಕರ್ಮ. ಯಾರು ಅದು ನಿಮ್ಮ ಗುರು? ಹೇಳು ಹೇಳು. ನಿಮಗೆ ಬೇಕಾದದ್ದು ನಮ್ಮ ಗುರುಗಳು ಯಾರು ಎಂಬುದಾಗಿ ಅಲ್ವಾ? ಅವರನ್ನು ಶಿಕ್ಷಿಸಬೇಡಿ. ನಮ್ಮ ಗುರುಗಳು ಮತ್ತೆ ಯಾರು ಅಲ್ಲ, ಕೋಲವನದಲ್ಲಿದ್ದಾರೆ ಕೋಲ ಮುನಿಗಳು. ಅವರೇ ನಮ್ಮ ಗುರುಗಳು, ನಮ್ಮ ಮಾರ್ಗದರ್ಶಕರು. ಕೋಲವನದಲ್ಲಿರುವ ಕೋಲ ಮುನಿಗಳು. ಕೋಲ ಮುನಿ. ಹೌದು. ಒಳ್ಳೆಯದಾಯ್ತು. ಹೇಳ ಮೇಲೆ ನೀವು ಯಾಗ ಮಾಡುವುದಲ್ವ? ಹೌದೌದೌದು. ಯಜ್ಞ ಮಾಡುವುದು, ದೇವತೆಗಳನ್ನು ಪೂಜಿಸುವುದು. ಎಚ್ಚರಿಸುತ್ತಾ ಇದ್ದೇವೆ, ಇನ್ನು ಯಾವ ದೇವರನ್ನು ಪೂಜಿಸಬಾರದು ನೀವು. ಇಲ್ಲ ಇಲ್ಲ. ನಮ್ಮ ಪ್ರಭುಗಳಿದ್ದಾರೆ, ಕಂಹಾಸುರ ಮಹಾಪ್ರಭುಗಳು. ಅವರನ್ನೊಬ್ಬರನ್ನೇ ಪೂಜಿಸಬೇಕು. ಹೇಗೆ ಕೌಮಾಸುರ. ಹೇಗೆ ಪೂಜಿಸುವುದು? ಹೇಗೆ ಹೇಗೆ ಅರ್ಪಣ ತರ್ಪಣ ಬಿಡುವಾಗ ಹೇಗೆ? ಅರ್ಪಣ ತರ್ಪಣ ಕೌಮಾಸುರ ಅರ್ಪಣ. ಕಂಹಾಸುರನೇ ದೇವ. ಏಕೋ ಕೌಮಾಸುರ ಏಕ ದೇವ. ಏಕಲ್ವಾ? ಯಾಕೆಂತ ಹೇಳಿ ಅಲ್ಲ ಏಕೋ ಏಕೋ ದೇವ. ನಿಮ್ಮ ಕತ್ತಿ ನೋಡಿ ನಡುಗಿದ್ದು ಏಕೋ ದೇವ. ಹಾಗೆ ಹೇಳಬೇಕು. ಆಯ್ತು, ಗೊತ್ತಾಯ್ತಲ್ಲ? ಅಪ್ಪಿದಲ್ಲಿ ಒಪ್ಪಿಸ್ಲಿಕ್ಕುಂಟು. ಹೋಗಿ ಆಯ್ತು. ಹೋಗಿ. ಕೌಮಾಸುರಾಯ ನಮಃ. ಕೌಮಾಸುರಾಯ ನಮಃ. ಅಮ್ಮ ಅಣ್ಣ ಓಡಿದ್ರು ಓಡ್ಲಿ. ಅಟ್ಟಿಸಿಕೊಂಡು ಬಂದೆವು, ಹೌದೌದು. ಹಿಡಿದೆವು. ಕಣ್ಣ ಎಲ್ಲ ಬಯಲಾಯ್ತಲ್ಲ. ಹೊಸ ವಿಚಾರ ತಿಳಿಯಿತು. ಕೋಲ ಮುನಿಯಂತೆ, ಕೋಲವನವಂತೆ. ಅಲ್ವೇ? ಹೋಗುವರಿಗೆ ಹೋಗುವ. ಸದಮಲಾಲಯನಾದ ಕೋಲಮುನಿ ಮಹಾಯೋಗದ ವಿಚಾರದಿ ಶಿಷ್ಟ ಮೌನದಲ್ಲಿ ಕುಳ್ಳಿರ್ತು ಮೊದಲೊಂದು ಯೋಚನೆ ತೊರೆಯಾವಸ್ಥೆಯನಾದ ಬ್ರಹ್ಮನಿಷ್ಠೆಯೊಳಿದ್ದನು ಇದ್ದನು. ಅದೆಷ್ಟು ಹೊತ್ತಿನಿಂದ ಈ ವನವೆಲ್ಲ ಸುತ್ತಾಡಿದೆವು. ಹೌದು. ಒಳಳಿದೆವು. ಕೋಲವನ ಇದೆ. ಆದ್ರೆ ಮುನಿ ಕಾಣ ಸಿಗಲಿಲ್ಲವಲ್ಲ. ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಏನು ಅದು ಕೇಳಿಸ್ತಾ ಉಂಟು. ಮಂತ್ರ.
ಎಲ್ಲಿಯೋ ಹತ್ತಿರದಲ್ಲಿದ್ದಾನೆ. ಹಾಗಿದ್ರೆ ಹುಡುಕುವ. ಈ ಸ್ವರದ ಮೂಲವನ್ನು ಹಿಡಿದು ಮುಂದುವರಿ. ಅಣ್ಣ, ನೋಡಿದೆಯಾ ನೋಡವನ ಗಡ್ಡವನ್ನು. ಈತನ ಬಿಳುಪಾದ ಗಡ್ಡ, ಈತನ ಬಿಳುಪಾದ ಗಡ್ಡವು ನೋಡಲೇ ತರಹಾಸೆ ವಿನೋದ, ನೋಡಲೇ ತರಹಾಸೆ ವಿನೋದವು. ಹಾಸ್ಯ ವಿನೋದ, ನೋಡಲೇತರ ಹಾಸ್ಯ ವಿನೋದವು, ಹಾಸ್ಯ ವಿನೋದವು, ಹಾಸ್ಯ ವಿನೋದವು. ಮಾತನಾಡಿಸುವುದು ನಾವೆಲ್ಲದು, ಇವನ ಮಾತನಾಡಿಸುವುದು ನಾವೆಲ್ಲದು, ನಾವೆಲ್ಲದು ಕಳಬಾತವು ನಾದಿಸೆಯಲಿ, ಕಳಬಾತವು ನಾದಿಸೆಯಲಿ. ಬಿಳುಪಾದ ಗಡ್ಡ, ಬಿಳುಪಾದ ಗಡ್ಡ, ನೋಡಲೇತರ ಹಾಸ್ಯ ವಿನೋದವು, ನೋಡಲೇತರ ಹಾಸ್ಯ ವಿನೋದವು, ಹಾಸ್ಯ ವಿನೋದವು. ಗೀತನ ಬಿಳುಪಾದ ಕೋಲಮುನಿ ಕೋಲಮುನಿ ಎಲ್ಲಿದ್ದಾನೆ ಎನ್ನುವ ಹಾಗೆ ಹುಡುಕುತ್ತಾ ಬಂದ. ಒಬ್ಬನನ್ನು ಕಂಡವಲ್ಲ. ನೋಡಲಿ, ಆ, ಬೃಹದಾಕಾರವಾಗಿ ಬೆಳೆದಿದೆ ಮರ. ಆ, ಆ ಮರದ ಬುಡದಲ್ಲಿರುವ ಬಂಡೆಯ ಮೇಲೆ ಆ, ಕುಳಿತಿದ್ದಾನೆ ಪದ್ಮಾಸವನ್ನು ಬಲಿದು. ಹೆಮ್ಮರದಡಿಯಲ್ಲಿ ಮಂಡಿಸಿದ್ದಾನೆ. ನೋಡವನ ಮುಖವನ್ನು ಮಣ ಮಠ ಎನ್ನುವುದಾಗಿ ಜಪಿಸುತ್ತಾ ಇದ್ದಾನೆ. ಸರಿ ಸರಿ, ಅವನ ಘಟ್ಟವನ್ನು ನೋಡಂತೆ. ಈತನ ಬಿಳುಪಾದ ಗಡ್ಡವು, ಏ, ಅದು ಮುಖಕ್ಕೆ ಅಡ್ಡವು. ಅಲ್ಲೋ, ಇದು ಒಂದು ಹಾಸ್ಯ ಅಲ್ವೋ? ಅಲ್ವಾ? ಬರೀ ಹಾಸ್ಯ ಅಲ್ಲ, ಹಾಸ್ಯಾಸ್ಪದ. ಹೌದೌದು. ಮತ್ತೆ ಏನಿದು? ನೋಡವನ ಜಟೆಯನ್ನು ಹಾ, ಗೀಜಗನ ಗೂಡಿನ ಹಾಗುಂಟು, ಹಾ, ಮೈಗೆಲ್ಲ ಭಸ್ಮ ಲೇಪಿಸಿಕೊಂಡಿದ್ದಾನೆ. ವಾಸನೆ ಬರ್ತಾನೆ. ಯಾವ ಬೂದಿಯಲ್ಲಿ ಹೊರಳಿ ಬಂದದ್ದು ಅವನಿಗೆ ಗೊತ್ತು. ಹತ್ತಿರ ಹೋಗುವುದಕ್ಕಾಗುವುದಿಲ್ಲ. ಅಣ್ಣ, ಹಾ, ಇವನೇ ಕೋಲಮುನಿ ಎನ್ನುವುದು ಅರ್ಥವಾಯಿತು ನಮಗೆ, ಹೌದೌದು ಅಲ್ವಾ? ಹೌದೌದು. ಹಾಗಿದ್ರೆ ಇವನನ್ನು ಮಾತಾಡಿಸಬೇಕಲ್ಲ. ಮಾತಾಡಿಸ್ಬೇಕು. ನೀನೊಮ್ಮೆ ಪ್ರಯತ್ನಿಸು. ನಾನು ಮಾತಾಡ್ತೇನೆ. ಹಾ, ಎಂತದ? ಅವ ಈ ಲೋಕದಲ್ಲೇ ಇಲ್ಲ, ಲೋಕದಲ್ಲೇ ಇಲ್ಲ. ನಿನ್ನ ಅಭಿನಯಕ್ಕೆ ಅವನದ್ದು ಸ್ಪಂದನೆ ಇಲ್ಲ. ಹಾಗಿದ್ರೆ ಯಾವ ರೀತಿ? ಒಂದೊಂದು ವಚನ. ಹಾ, ಏ ಮುನಿ, ಎಲ್ಲ ಮುನಿಯೇ, ಕಣ್ಣುತ್ತಾರೆ, ನಮ್ಮನ್ನು ಮಾಡು, ಬಾಯಿ ಮುಚ್ಚು, ಮಾತಾಡು, ನಮ್ಮಲ್ಲಿ ಮಾತಾಡು. ಎಂಥದದು ಮಣ ಮಠ ನೀನು? ಜಗಮೆಗ ಜಗಮೆಗ ನನ್ನ ಧ್ಯಾನವನ್ನು ಬೀಡು. ಬಿಡು. ಏಯ್, ಗೊತ್ತಾಗುದಿಲ್ಲ. ಹಾಗಿದ್ರೆ ಏನು ಮಾಡು? ಸ್ವಲ್ಪ ಚೇಷ್ಟೆ ಮಾಡುವ. ಹಾ, ಇವನ ಗಡ್ಡ ಉಂಟಲ್ಲ, ಎಷ್ಟು ಚಂದ, ಎಷ್ಟು ಚಂದ. ಗೊತ್ತೇ ಇಲ್ಲ. ಇವ
ಇನ್ನು ನೋಡುವುದೇನು ನೋಡುವುದೇನು ಹಿಡಿದು ಎಳೆದು ಕೆಳಗೆ ಹಾಕುವ. ಋಷಿಮುನಿಗಳನ್ನು ಪೀಡಿಸುವುದಕ್ಕೆ ಬೇಕಾಗಿ ಮುಂದಾಗುತ್ತಾ ಇದ್ದೀಯಾ? ಕೇಳುವುದಕ್ಕೆ ಬಂದವನು ಸಾಮಾನ್ಯನಲ್ಲ. ಯಾರು ನೀನು? ಅಗ್ನಿಯೇ ನಾನು. ಅಗ್ನಿ, ಹಾ. ನಿನ್ನ ಪ್ರತಾಪವನ್ನು ನಂದಿಸುವೆ. ಪಾಪಿ, ಅನ್ಯಾಯಗಾರ, ಲೋಕ ಕಲ್ಯಾಣದತ್ತವಾಗಿ ದುಡಿಯುವಂತಹ ಋಷಿಮುನಿಗಳನ್ನು ಪೀಡಿಸುತ್ತಾ ಇರುವೆ. ಯಾವುದು ಲೋಕ ಕಲ್ಯಾಣ? ಮಾತೆಯಾಗಿ ಕಾಣಬೇಕಾದಂತಹ ಋಷಿಪತ್ನಿಯರನ್ನು ಕೆಡಿಸುವುದಕ್ಕೆ ಮುಂದಾದೆಯ ಪಾಪಿ. ತಾಯಿಯಿಂದ ಮನಸ್ಸಿದ್ರೆ ನೀನು ಕರೆ, ನನಗೆ ಹೇಳಬೇಡ. ಈ ಕಾಲದಲ್ಲಿ ಅದರದಲ್ಲಿ ಅಧರ್ಮದ ಕಾರ್ಯವನ್ನೇ ಎಸಗುತ್ತಿರುವ ನಿನ್ನ ರುಂಡವನ್ನು ನಾನು ಚೆಂಡಾಡುತ್ತೇನೆ. ಮಹಾಪ್ರಭುಗಳ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶ ಇದು. ಕೋಲವನ ಇಲ್ಲಿರುವಂತಹ ಈ ಋಷಿಯನ್ನು ದಂಡಿಸುವುದಕ್ಕೆ ನಾವು ಯತ್ನಿಸಿದ್ರೆ ಮೇಲೋಕವಾಸಿಗಳಾದಂತಹ ನೀವು ಕೆಳಗಿಳಿದು ಬಂದು ನಮ್ಮನ್ನು ತಡೆಯುವಂತಹ ಘಟನೆ ಅಧರ್ಮದ ದಾರಿಯಲ್ಲಿ ನಡೆದಿರೋ ತಡೆ ತಡಿತು. ಹೌದಾ? ನಿಮಗ ಇಲ್ಲಿ ಅಲ್ಲ, ಮತ್ತೆ ಸ್ವರ್ಗಲೋಕಕ್ಕೆ ಬಂದು ಬಡಿತೇವೆ.
ನಾನೇ ಪರ್ವತಗಳನ್ನು ಬಲಾತ್ಕಾರ ಮಾಡುವುದು ಹಾ. ನಿಮ್ಮಂತಹವರು ಧ್ವಂಸ ಮಾಡುವುದಕ್ಕೆ ಹಾ. ನಮ್ಮಂತಹ ದೇವತೆಗಳಿರುವುದು ಹೌದಾ? ಒದಗು. ಎಷ್ಟು ಹಾಕಿದ್ರು ಕುಡಿತೇನೆ ಕೇಳುವ ನೀನ್ಯಾರು ನಮ್ಮನ್ನು ವಿಚಾರಿಸುವ ಕುಡಿ ಹಾ. ಕುಡಿದು ಬೀಳು ಅವರಲ್ಲಿ ಹಾ. ಈ ಋಷಿಗಳನ್ನು ಹಾ. ಮುನಿಗಳನ್ನು ಹಾ. ಮುನಿವಧುಗಳನ್ನು ಹಿಂಸಿಸುವುದ ನೀನು ನಾನು ಏನು ಮಾಡಬೇಕು ಅಂತ ನಿನ್ನಿಂದ ಪಾಠ ಆಗಬೇಕಾಗಿಲ್ಲ ವಿಚಾರಿಸೋದಕ್ಕೆ ಬಂದಿಯಲ್ಲ ಹಾ. ನಿನ್ನ ಕಂಟಕ ತರಿಸ್ತೇನೆ ನಾನು ಯಾರು ಯಾರು ದೇವರಾಜ ನೀನು ಯಾರೇ ಆಗಿ ದೇವರಾಜ ನೀನು ಎಷ್ಟು ದೊಡ್ಡ ಜಲವೇ ಆಗಿ ಹಾ. ನನಗದು ಗಣ್ಯವಲ್ಲ ಓಹೋ. ನಿನ್ನನ್ನು ಬಡಿದು ಓಡಿಸುವಾಗ ನೋಡೋಣ. ಕೇಳುವ ಮಗ ನೋಡೋಣ ನೋಡೋಣ ಯೋಗಿ ನಿಜ ಯೋಗವ ಕೆಳಗಿಳಿಸುತ್ತಲೀ ನಾಗವರೋಧಾದಿಗಳ ಕಂಡಾಗಲೇ ಕೇಳ್ದನು ಸಕಲ ಗೋತ್ಕೋಯಿಯ ದೇವ ಮೊತ್ತ ಸಹಿತ ಬಂದ ಗೋತ್ರವೈರಿಯ ದೇವ ಮೊತ್ತ ಸಹಿತ ಬಂದ ಇನ್ನೊಳು ಬಿತ್ತರಿಸೆಯ ಬಿತ್ತರಿಸು ಬಹಿರೇಂದ್ರಿಯಗಳನ್ನು ಮುಚ್ಚಿ ಬಾಹ್ಯ ಪ್ರಪಂಚವನ್ನು ಮರೆತು ನಿರ್ಲಿಪ್ತೆಯಿಂದ ಅಂತರ್ಮುಖನಾಗಿ ಸ್ವಾತ್ಮ ರಾಮನಾಗಿ ಸಮಾಧಿ ಸ್ಥಿತಿಯಲ್ಲಿದ್ದಂತಹ ನಾನು ಎಚ್ಚೆತ್ತಾಕ್ಷಣ ಕಾಣಿಸುತ್ತಾ ಇರುವುದು ಸಮಸ್ತ ದೇವ ಸಂದೋಹ. ಹೌದು ಭೂಲೋಕ ಸ್ವರ್ಗವಾಯಿತಲ್ಲ. ಇಷ್ಟೆಲ್ಲವರನ್ನು ಸೇರಿಸಿಕೊಂಡು ಬಂದವ ನೀನು. ಹೌದು ತ್ರಿಶಕ್ತಿ ಕೋಟಿ ದೇವತೆಗಳಿಗೆ ನೀನೇ ಅಧಿಪನಿದ್ದೀಯ. ಎಲ್ಲ ನಿಮ್ಮ ಅನುಗ್ರಹ. ಗೋತ್ರವೈರಿ ಎಂದೇ ಖ್ಯಾತನು ನೀನು. ಈ ಹಿಂದೆ ಪರ್ವತಗಳಿಗೂ ಹಕ್ಕಿಗಳಂತೆ ರೆಕ್ಕೆಗಳಿತ್ತಂತೆ. ನಡೆದಾಡುವ ಚಲಿಸುವಂತಹ ಒಂದು ಯೋಗ್ಯತೆಯನ್ನು ಆ ಪರ್ವತಗಳು ಹೊಂದಿದ್ದುವಂತೆ. ಸರಿ, ಅದರ ಚಲನೆ ಹೀಗೇ ಮುಂದುವರಿಯಿತು ಅಂತಾದರೆ ಲೋಕಮಾರಕವಾದೀತು ಎನ್ನುವಂತಹ ನೆಲೆಯಲ್ಲಿ ಆ ರೆಕ್ಕೆಗಳನ್ನ ಸ್ತಂಭನಗೊಳಿಸಿದವ ನೀನು. ಆ ಕಾರಣವಾಗಿಯೂ ನೀ ಗೋತ್ರವೈರಿಯೂ ಹೌದು. ಅಯ್ಯ ಪೂಜ್ಯರೇ, ಕಣ್ತೆರೆದು ನೋಡುವಾಗ ಪ್ರಕೃತಿಯಲ್ಲಿ ಏನು ಬದಲಾವಣೆಗಳಾಗಿವೆ. ಅವ್ಯವಸ್ಥೆ ಉಂಟು. ಸ್ವರ್ಗದಿಂದ ಇಲ್ಲಿಗೆ ಬಂದವರು ನೀವುಗಳು. ಹೌದು. ಕಾರಣ ಏನು ಅನ್ನುವ ಹಾಗೆ ನನಗೆ ಅರ್ಥವಾಗುತ್ತಾ ಇಲ್ಲ. ಯಾಕೆ ಬಂದಿರಿ, ಏನು ವಿಶೇಷ ಹೇಳಬಹುದೇ? ರುಚಿಕುಲಾಗ್ರಣಿಕೆ ವಿಜಯ ತಿಳುಗೆಲಿಸಲು ದಿಹುದಯ್ಯ ಗುಣಮಣಿ ಕೇಳಿ ದಾಡಿ ಘನವಾದ ರುಚಿ ಗುರಾಗಡಿ ಕೇಳೋ ನಯ ದಿಹುದಿಯ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಭೂಲೋಕದಲ್ಲಿ ವಿಶೇಷವಾದಂತಹ ವನ ಪ್ರದೇಶ ಯಾವುದು, ಅಲ್ಲಿರುವಂತಹ ವಿಶೇಷವಾದಂತಹ ಘನವಾದಂತಹ ಮುನಿಗಳು ಯಾರು ಅಂತ ನೇರ ಹೇಳಿದ್ದು. ಭೂಮಿಯಲ್ಲಿ ಕೋಲಾವನ, ಅದುವೇ ಅಂಬಾವನ ಅಂತ ಹೇಳಿದ್ದೀನಿ.
ಅದೇನು ಕೋಲಾವನ ಅಂಬಾವನ ಹಾಗೆ ಹೇಳುವಾಗ ಕೋಲ ಮುನಿಗಳು ತಪಸ್ಸು ಮಾಡುತ್ತಾ ಇದ್ದಾರೆ. ಪರಮ ಋಷಿವರ್ಯರು ಯೋಗಿವರ್ಯರು ಅವರ ಸಂದರ್ಶನ ಮಾಡಿ ಅವರ ಆಶೀರ್ವಾದವನ್ನು ಪಡೆದಾಗ ನಿಮ್ಮ ಜನ್ಮ ಸಾರ್ಥಕ ಅಂತ ಹೇಳಿದರು. ಅವರು ಹೇಳಿದ ಮಾತನ್ನು ಕೇಳಿ ನಿಮ್ಮನ್ನು ಈಕ್ಷಿಸುವುದಕ್ಕಾಗಿ ಈ ಕಡೆ ಬಂದಿದ್ದೇನೆ. ಹೊಸ ವರ್ತಮಾನವೊಂದು ಉಂಟು. ಎಚ್ಚರವಾಗುವ ಮೊದಲು ಕಂಡಲ್ಲಿ ಕುಂಡಪ ಭಕ್ಷಕರು ಸಿಕ್ಕಿದ್ದನ್ನು ತಿಂದು ಉಂಡು ತೇಗಿ ಮೆರೆಯುವ ಕುಡಿದು ಬೀಳುವ ಜಾಯಮಾನಂತಹ ದೈತ್ಯರೋ ದಾನವರ ಪುಂಡ ರಾಕ್ಷಸರು ಇಲ್ಲಿ ಈ ಪ್ರದೇಶದಲ್ಲೂ ಇದ್ರು. ಸುಮ್ಮನೆ ಇರಲಿಲ್ಲ. ಋಷಿಬದುಗಳ ಹಿಂಸೆ, ಋಷಿಗಳ ಯಜ್ಞಯಾಗಾದಿಗಳನ್ನು ಕಡಿಸುತ್ತಾ ನಿಮ್ಮನ್ನು ಹಂಗಿಸುತ್ತಾ ನಿಮ್ಮನ್ನು ಭಂಗಿಸುವಂತಹ ಪ್ರಯತ್ನ ಮಾಡಿದರು. ಸಹಿಸುವುದಕ್ಕಾಗದೆ ಹೋರಾಟ ನಡೆಯಿತು. ಎಲ್ಲ ಪುಂಡ ದೈತ್ಯರು ಉಂಡ ಪುಂಡರಂತೆ ಓಡಿ ಹೋದರು. ಆಮೇಲೆ ನಿಮ್ಮ ದಿವ್ಯ ದರ್ಶನವಾಯಿತು ಸ್ವಾಮಿ. ಆದರೆ ನಿಮ್ಮಂತಹ ಯೋಗಿಗಳು ತಪಸ್ಸು ಮಾಡುತ್ತಿರುವಂತಹ ಸ್ಥಳ, ಯೋಗಿಗಳು ಇರುವಂತಹ ಸ್ಥಳ, ಈ ಕುಣಬ ಪಕ್ಷಕರು ಯಾಕೆ ಹೀಗೆ ಮಾಡಿದಿರೋ, ಯಾಕೆ ಹೀಗಾಯ್ತೋ ನೀವೇ ಹೇಳಬೇಕು. ಮಾತುಗಳಾಲಿಸುತ್ತ ದ್ವಿದಶ ಬಾಲಕನಿಂದ ಮಾತುಗಳನ್ನಾಲಿಸುತ್ತ ಅದಕ್ಕೆ ಋಷಿವರ ದೇಹ ಶಾಶ್ವತವಲ್ಲ, ದೇಹ ಶಾಶ್ವತವಲ್ಲ, ಹೃದಯದಲ್ಲಿ ತನಗಾವ ಭಯವಿಲ್ಲ, ಧರಿಸಿ ನಿಜವೂ ತಳೆಯಲು ಬದಲುಂಟಿ ದೋಷ ಹಿಂಸಾರಹಿತನಾಗಿ ನಾನಿದುವರೆಗೆ ಯಾರೊಳಗೋ ಯಾವ ಬಗೆಯನ್ನಿಡದೆ ಸದಮಲದ ಸತ್ಯ ಸದ್ಧರ್ಮದ ಸಹಾಯದಲ್ಲಿ ನಿಷ್ಕರ್ಮನೆನಿಸುತ್ತಿಗೆನೋ. ದೇಹ ಶಾಶ್ವತವಲ್ಲ, ಹೃದಯದಲ್ಲಿ ತನಗಾವ ಭಯವಿಲ್ಲ. ತ್ರಿದಶ ಬಾಲಕ ತ್ರಿದಶನುಡೆಯ ಪೂಜನೀಯರೇ, ಪರಮ ಪಾವನವಾದಂತಹ ಈ ಸ್ಥಳದಲ್ಲಿ ಇಂತಹ ಅನಾಹುತಗಳು ಸಂಘಟಿಸಿದೆ ಅನ್ನುವ ಹಾಗೆ ನೀ ಆಡಿದಾಗ ಬಹಳಷ್ಟು ಖೇದವಾಗುತ್ತಾ ಇದೆಯಪ್ಪ. ಯಾವರಿಗಾದರೂ ಖೇದವಾಗಲೇಬೇಕು. ನನಗೆ ಅರಿವಿಗೆ ಬಾರದೆ ಹೋಯಿತಲ್ಲ. ಅದ್ಯಾಕೆ ಹೀಗೆ? ಮೂಲಾಧಾರದ ಕುಂಡಲಿನಿ ಶಕ್ತಿಯನ್ನೇ ಕೇಂದ್ರೀಕರಿಸಿ ಸ್ವಾಧಿಷ್ಠಾನದವರೆಗೆ ದೃಷ್ಟಿಯನ್ನು ಹಾಯಿಸಿ ಪರತ್ವದ ಚಿಂತನೆಯಲ್ಲಿ ತೊಡಗಿದ್ದವ ನಾನು. ಈ ದೇಹ ಎನ್ನುವುದು ಪರಮಾತ್ಮನ ಉಪಕರಣವಾಗಿ ಸಾರ್ಥಕ ಸಾಧನವಾಗಿ ಬಳಕೆಯಾಗಬೇಕು. ಆವಾಗಲೇ ತಾನೇ ದೇಹಧಾರಿಯಾದಂತಹ ಜೀವನಿಗೂ ತೃಪ್ತಿ, ರಂಗಕ್ಕಿಳಿಸಿದಂತಹ ದೇವನಿಗೂ ಅಭಿಮಾನ. ಮೌಲ್ಯಯುತವಾದಂತಹ ದೇಹ ಅಪವ್ಯಯ ಆಗಕೂಡದು ಎನ್ನುವಂತಹ ಪೂರ್ಣ ಪ್ರಜ್ಞೆಯೊಂದಿಗೆ ನನ್ನನ್ನು ನಾ ತೊಡಗಿಸಿಕೊಂಡವನಿದ್ದೇನೆ. ದೇಹ ಯಾವತ್ತೂ ಶಾಶ್ವತ ಅಲ್ವ? ಸತ್ಯ. ನಾವು ಪರಿಪಾಲಿಸಿಕೊಂಡು ಬಂದಂತಹ ಧರ್ಮ, ನಾವು ಗಳಿಸಿದಂತಹ ಸತ್ಕೀರ್ತಿ, ಇದು ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ. ಸತ್ಯ. 8 ಗೇಣಿನ ದೇಹ, ರೋಮಗಳು 8 ಕೋಟಿಯು, ಕೀಲ್ಗಳು 68, ಮಾಂಸಗಳಿಂದ ಮಾಡಿದ ಮನ ಅಳಿದು ಅಗಲಿದ ನಂತರ ಒಣ ಹೆಂಟೆಯಲ್ಲಿ ಮುಚ್ಚುತ್ತಾರಪ್ಪ. ಇನ್ನೇನು ಹೇಳಿ? ದೇಹದಲ್ಲಿ ಫಲಪುರುಷಾರ್ಥ ಏನುಂಟು ಹೇಳಿ? ನಾನು ಯಾರೊಂದಿಗೂ ಹಗೆಯನ್ನು ಸಾಧಿಸಿದವನಲ್ಲ. ಸದಮಲದ ಸತ್ಯ ಧರ್ಮದ ಪ್ರತೀಕ್ಷೆಯೊಂದಿಗೆ ನನ್ನನ್ನು ನಾ ತೊಡಗಿಸಿಕೊಂಡವ. ಹಾಗಾಗಿ ನನ್ನ ದೇಹಕ್ಕಾದಂತಹ ಹಿಂಸೆ, ಈ ಪರಿಸರದಲ್ಲಿ ಆದಂತಹ ಅಘಟಿತ ಘಟನೆಗಳು ಯಾವುದೋ ನನ್ನ ಅರಿವಿಗೆ ಬಾರದೇ ಹೋಯಿತು. ಆ ಸದ್ಧರ್ಮವನ್ನು ಆಚರಿಸಿದ ಕಾರಣವೇ ಭಗವಂತನ ಧ್ಯಾನದಲ್ಲಿ, ಜಗನ್ಮಾತೆಯ ಧ್ಯಾನದಲ್ಲಿ ನನ್ನನ್ನು ನಾ ತೊಡಗಿಸಿಕೊಂಡವನಿದ್ದೇನೆ. ಆಚಾರ್ಯ ಬೃಹತ್ಪತಿಗಳ ನಿರ್ದೇಶ ನೀ ಇಲ್ಲಿಯವರೆಗೆ ಗಮಿಸದವನಿದ್ದೀಯ. ನಿಜ. ಬೃಹತಾಂಪತಿ ಬೃಹಸ್ಪತಿ, ವಾಚಾಂಪತಿ ವಾಚಸ್ಪತಿ. ಆ ಯೋಗ್ಯತಾ ಸಂಪನ್ನರು ಒಂದು ನಿರ್ದೇಶ ಮಾಡುತ್ತಾರೆ ಅಂತಾದ್ರೆ, ಆ ಸ್ಥಳವನ್ನು ಸೇರುವನ್ನುವ ಹಾಗೆ ನಿನಗೆ ಪಥ ತೋರಿಸುತ್ತಾರೆ ಅಂತಾದ್ರೆ, ಅಲ್ಲಿ ಏನಾದರೂ ಒಂದು ವಿಶೇಷತೆ ಇದ್ದೇ ಇರುತ್ತದೆ ಎನ್ನುವುದನ್ನು ನೀನು ಸ್ಪಷ್ಟವಾಗಿ ತಿಳಿದು ಈಗ ರೀತಿ ಸಮಸ್ತ ಗಣನವನ್ನು ಸೇರಿಸಿಕೊಂಡು ಇಲ್ಲಿಯವರೆಗೆ ಬಂದವನಿದ್ದೀಯ. ಅಯ್ಯ, ಇಲ್ಲಿಗೆ ಬಂದ ಬಳಿಕ ಅವರ ಮಾತನ್ನು ಸತ್ಯಗೊಳಿಸುವುದಕ್ಕಿಂತಲೂ ಮಿಗಿಲಾಗಿ ಇದು ಪ್ರಶಸ್ತವಾದದ್ದು, ಪರಮಪಾವನವಾದದ್ದು ಎನ್ನುವ ಹಾಗೆ ಆಡಿ ತೋರಿಸುವುದಕ್ಕೆ ಈ ಬಗೆಯಿಂದ ನಿಮ್ಮನ್ನು ನುಡಿಸುತ್ತಾ ಇದ್ದೇನೆ. ಇಲ್ಲಿಯ ವಿಶೇಷತೆಗಳೇನು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ
ಮತ್ತಲಿ ತ್ರಿಗುಣ ಶಂಕರಿಯು ಮುಕುತಿದಾಯ ಮನ್ಮನ್ಯುಳ ಭಾಷಿಣಿಯು ಮುಕುತಿದಾಯ ಮನ್ಮನ್ಯುಳ ಭಾಷಿಣಿಯು ಪ್ರಕಟಿತ ಶ್ರೀ ಚಕ್ರನಿಲಿವಾಸಿನಿಯು ಬ್ರಹ್ಮಾಂಡ ನಾಯಕಿಯು ಅಯ್ಯ ನಿನ್ನ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳುವುದಕ್ಕೆ ಈ ಪ್ರದೇಶವು ಕಾರಣವಾಗುತ್ತದೆಯಪ್ಪ. ಹೌದೇ? ಭೂಲೋಕದಿಂದಲೇ ಮೇಲೇರಿ ಹೋದವ ನೀನು. ನಿಜ. ಭೂಮಿಯ ಧರ್ಮವನ್ನು ನೀ ಮರೆತವನಲ್ಲ. ಖಂಡಿತ ಬರೆಯಲಾಗೂಡದು. ಜೀವೋತ್ಕರ್ಷದ ಬೀಜಭೂಮಿಯು ರಂಗಭೂಮಿಯೂ ಆಗಿರುವಂತಹ ಭೂಲೋಕ ನಿನ್ನನ್ನು ಅಲ್ಲಿಯವರೆಗೆ ಏರಿಸಿದೆ. ಖಂಡಿತ ಹೌದು. ಯಾಗ ಮಾಡಿದ್ದಿ, ಅದಕ್ಕೆ ಆಯ್ಕೆ ಮಾಡಿಕೊಂಡಂತಹ ಪ್ರದೇಶವು ಭೂಲೋಕ. ಸತ್ಯ. ಆ ನೆನಪಿನಿಂದಲೇ ಮತ್ತೊಮ್ಮೆ ನೀ ಭುವಿಗೆ ಇಳಿದೆಯಲ್ಲ. ಬರಲೇಬೇಕು. ಈ ಧರೆ ಸ್ವರ್ಗ ಆಯಿತು ಎನ್ನುವಂತಹ ಅಭಿಮಾನ ನಮಗೂ ಉಂಟಪ್ಪ. ಎಲ್ಲಿಂದ ಹೋಗಿದ್ದೇವೋ ಅಲ್ಲಿಗೆ ಬರಲೇಬೇಕು. ಇಂದ್ರ, ಇದನ್ನು ಎಲ್ಲರೂ ಕೋಲವನ ಅನ್ನುವ ಹಾಗೆ ಆಡುತ್ತಾ ಇದ್ದಾರೆ. ಹೇಳ್ತಾರೆ. ನಾವು ಉಚ್ಚರಿಸುವುದು ಇಷ್ಟೇ, ಇದು ಕೋಲವನ ಅಲ್ವಪ್ಪ, ಇದು ಅಂಬಾವನ. ಇದು ಕೋಲವನ ಅಲ್ಲ, ಅಂಬಾವನ. ನೀವೆಲ್ಲ ನಾನಿಲ್ಲಿ ನೆಲೆಯಾಗಿದ್ದೇನೆಂಬ ಕಾರಣಕ್ಕೆ ಬೇಕಾಗಿ ಅಭಿಮಾನದಿಂದಲೋ ಭಕ್ತಿಯಿಂದಲೋ ಕೋಲವನ ಅನ್ನುವ ಹಾಗೆ ಆಡಬಹುದು. ಆದರೆ ಆ ಮಹಾಮಾತೆಯನ್ನು ಧ್ಯಾನಿಸುತ್ತಾ ಇರುವಂತಹ ನಾನು ಭಕ್ತಿ ಪುರಸ್ಸರವಾಗಿ ಇದನ್ನು ಅಂಬಾವನ ಅನ್ನುವ ಹಾಗೆ ಉಚ್ಚರಿಸುತ್ತ ಈ ವನಕ್ಕೆ ಅಂಬಾವನ ಎಂದು ಹೆಸರು ಬರುವ ಕಾರಣವೇನು? ಇದೆಯಪ್ಪ. ಅಗಣಿತ ಸ್ತುತಿ ಪಾತ್ರಳಾಗಿ ಘನ ಜಗನ್ಮಯಳಾಗಿ ವೇದಾಂತ ವೇದ್ಯೆಯಾಗಿ ರಂಜಿಸುತ್ತಾ ಇರುವಂತಹ ಮಹಾಮಾತೆ ವಾಸವಾಗಿರುವಂತಹ ಸ್ಥಳವಿದು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಭಕ್ತ ಜನ ಹೃದಯ ಸರೋರುಹ ಹಂಸೆ ತ್ರಿಗುಣಾತ್ಮಕಿ ಶಂಕರಿ ಶ್ರೀಚಕ್ರದಲ್ಲಿ ನೆಲೆಯಾಗಿರುವಂತಹ ಮಹಾಮಾತೆ ಈ ವನದಲ್ಲಿ ನಿತ್ಯ ಸಂಚರಿಸುತ್ತಾ ಇರುತ್ತಾಳೆ. ಅವಳಲ್ಲಿ ಸಂಚರಿಸುತ್ತಾ ಇರುವ ಕಾರಣವೇ ಪರಮಪಾವನವಾದಂತಹ ಕ್ಷೇತ್ರವಾಗಿ ಇದು ಬೆಳೆದು ನಿಂತಿದೆ. ಸಾಮಾನ್ಯವಾದದ್ದಲ್ವಪ್ಪ. ಇಲ್ಲಿ ಕೊಡುವಂತಹ ಒಂದೊಂದು ಹಣ್ಣುಗಳು, ಇಲ್ಲಿ ಹರಿದಾಡುತ್ತಾ ಇರುವಂತಹ ಗಾಳಿ, ನಾವು ಸೇವಿಸುತ್ತಾ ಇರುವಂತಹ ನೀರು, ಎಲ್ಲದರಲ್ಲಿಯೂ ಮಹಾಮಾತೆಯ ಅಂಶ ಇದೆ. ಭಕ್ತಿಯಿಂದ ಇಲ್ಲಿರುವಂತಹ ಹಣ್ಣುಗಳನ್ನು ನಾವು ಭುಂಜಿಸಿದೆವು ಅಂತಾದರೆ ನಮಗೆ ಆವರಿಸಿರುವಂತಹ ರೋಗ ರುಜಿಗಳೆಲ್ಲವೂ ನಾಶವಾಗಿ ಹೋಗುತ್ತದೆ. ನಾವು ಅರಿತೋ ಅರಿಯದೆಯೋ ಮಾಡಿದಂತಹ ಪಾಪಲೇಪಗಳೆಲ್ಲವೂ ಕೂಡ ಮಹಾಮಾತೆ ಇಲ್ಲಿ ಸಂಚರಿಸುತ್ತಾ ಇರುವ ಕಾರಣವೇ ಕಳೆದು ಹೋಗುತ್ತದೆ ಎನ್ನುವಂತಹ ಸದ್ಭಾವ. ಹಾಗಾಗಿ ಇದು ದೇವ ಸಾನ್ನಿಧ್ಯವಾಗಿ ನೆಲೆಗೊಂಡಿದೆ. ಇಂದ್ರ, ಇಷ್ಟೆಲ್ಲವನ್ನು ಕೇಳಿದ ಬಳಿಕ ನೀನು ಪುಳಕಿತಾನಂದ ಗಾತ್ರನಾಗಿದ್ದೀ. ಹೌದು ಹೌದು ಅಲ್ವೇ? ಹೌದು. ಇಲ್ಲೊಮ್ಮೆ ಸಂಚರಿಸಬೇಕು ಎನ್ನುವಂತಹ ಅಭಿಲಾಷೆ ನಿಮ್ಮಲ್ಲಿ ವ್ಯಕ್ತವಾಗುತ್ತಾ ಉಂಟು. ನಮ್ಮ ತಿರುಗಾಟ ಸಾಲದು, ಇನ್ನೂ ಬೇಕು, ಅನುಭವಿಸಬೇಕು ಎನ್ನುವಂತಹ ಯೋಚನೆ ಆಗುತ್ತಾ ಉಂಟು. ಹೌದು, ನೀನು ಒಂದರ್ಥದಲ್ಲಿ ಗುರುವೇ ಅಲ್ವೇ? ಲೋಕಗುರುಗಳೆನಿಸಿದಂತಹ ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಸತ್ಪಾತ್ರನಾದವ ನೀನು. ಗುರುಸ್ಥಾನದಲ್ಲೂ ನೀನೂ ಕಂಗೊಳಿಸುವವ. ನೀ ಇಲ್ಲಿಗೆ ಬಂದ ಕಾರಣ, ನನ್ನನ್ನು ಒಪ್ಪಿಕೊಂಡ ಕಾರಣ, ಗುರುವಾಗಿ ಇಲ್ಲಿಯ ಸಮಸ್ತ ವಿಚಾರಗಳನ್ನು ತಿಳಿಸುತ್ತಾ ಇಲ್ಲಿ ಸುತ್ತಾಡುವ ಹಾಗೆ ಮಾಡಿ ನಿಮಗೂ ಅರಿಯದೆ ಬಂದಿರುವಂತಹ ಪಾಪಗಳೆಲ್ಲವನ್ನು ಕಳೆಯುವ ಹಾಗೆ ನಾ ಸಹಕಾರಿಯಾಗುತ್ತೇನೆ. ಇಲ್ಲಿಯ ಗಾಳಿ ಸೇವನೆ ಮಾಡುತ್ತಾ ನನ್ನನ್ನು ಹಿಂಬಾಲಿಸುತ್ತಾ ಬನ್ನಿರಪ್ಪ. ಮಂತನ
ಉದ್ಧರಿಸಬೇಕೆಂಬಂತ ಉದ್ದೇಶದಿಂದಲೇ ಕಟಿಬದ್ಧನಾಗಿ ಕಾರ್ಯಪ್ರವೃತ್ತನಾದೆ. ಒಂದು ಪುರ ಬೇಕೋ ಬೇಡ ನಮಗೆ? ದೈತ್ಯರ ಕೇಂದ್ರವಾಗಿದ್ದಂತಹ ಶ್ವಣಿತಾಪುರ ಅದು ಶಿಥಿಲವಾಗಿ ಹೋಗಿದೆ. ಹಾಗಾಗಿ ಭರತ ವರ್ಷದ ದಕ್ಷಿಣಾಮದಲ್ಲಿರುವಂತಹ ಈ ಘೋರ ಕಾಂತಾರವನ್ನು ಪ್ರವೇಶ ಮಾಡಿದೆ. ನಮಗೆ ಪುರ ನಿರ್ಮಾಣಕ್ಕೆ ಯೋಗ್ಯ ತಾಣ ಇದು. ಒಂದು ಕಡೆಯಲ್ಲಿ ವರದುರ್ಗ, ಮತ್ತೊಂದು ಕಡೆಯಲ್ಲಿ ಗಿರಿದುರ್ಗ. ಎರಡು ದುರ್ಗಗಳು ಪ್ರಾಕೃತಿಕವಾಗಿಯೇ ಒದಗಿ ಬಂದಿದೆ ನಮಗೆ. ಹಾಗಾಗಿ ಪುರಕ್ಕೆ ರಕ್ಷಣೆ ಪುರ ನಿರ್ಮಾಣ ಮಾಡಿದೆ ಕೋಲಾಪುರ ಎಂಬ ಹೆಸರು. ನನ್ನ ಅರಮನೆಗೆ ಹೆಸರಾಗಿ ಗೊತ್ತುಂಟ, ಸುಖರಾಜ ಮಂದಿರ. ನಾನೊಬ್ಬ ಸುಖವಾಗಿದ್ರೆ ಸಾಲದು, ದೈತ್ಯರು, ದಾನವರು, ಯಾತದಾನವರು, ರಾಕ್ಷಸರು ಎಲ್ಲವರು ಸಂತೋಷವಾಗಿ ಸಮೃದ್ಧವಾದ ಬಾಳ್ವೆಯನ್ನು ಸಾಗಿಸಬೇಕು ಎಂಬ ಉದ್ದೇಶದಿಂದಲೇ ಕೌಹನಾಮಕನಾದಂತಹ ನಾನೀಗ ದೈತ್ಯರ ನಾಯಕನಾಗಿ ಇಲ್ಲಿ ರಾಜಕೀಯ ನಡೆಸುತ್ತಾ ಕಾಲ ಕಳೆಯುತ್ತಾ ಇದ್ದೇನೆ. ಬಹಳ ಮಂದಿ ದೈತ್ಯರದ್ದಾದಂತಹ ಬಲ ಬೆಂಬಲ ನಮಗೆ ದೊರಕಿದೆ. ಅದರಲ್ಲಿಯೂ ಪ್ರಮುಖರಾಗಿರುವಂತಹ ನನ್ನ ಭೃತ್ಯರು ಹುಂಡ ಪುಂಡರು, ಅವರನ್ನು ಕಳುಹಿದ್ದೇನೆ ದೇಶದ ಮೇಲೆ. ಹೋಗಿ ದೈತ್ಯರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ನಮ್ಮ ಕುರಿತಾಗಿ ಏನು ಆಡ್ತಾ ಇದ್ದಾರೆ, ಲೋಕದಲ್ಲಿ ಏನು ಹೊಸ ವಿದ್ಯಮಾನ, ಇದನ್ನು ಅರಿತು ಬರಬೇಕೆಂಬಂತ ಉದ್ದೇಶದಿಂದಲೇ ಕಳುಹಿಕೊಟ್ಟು ಬಹಳ ಕಾಲವಾಯಿತು. ಇವರು ಯಾಕೆ ಬರಲಿಲ್ಲ ಅಂತ ನನ್ನ ಸಭಾ ಪ್ರವೇಶ ಮಾಡುವಾಗ ಮರಿಸಿಂಹಗಳಂತೆ ಜಿಗಿದು ರಭಸದಿಂದ ಬರುವಂತಹ ಈ ಕಾಲಕ್ಕೆ ನಿಮ್ಮ ಪ್ರವೇಶವೇ ಸಪ್ಪೆಯಾಗಿ ಹೋಯ್ತಲ್ಲ. ಯಾಕೆ ಹೀಗೆ? ಯಾಕೆ ಬಣ್ಣ ಕೆಟ್ಟಿದೆ? ಯಾಕೆ ಈ ರೀತಿಯಾದಂತಹ ಸಂಕೋಚ ನಿಮಗೆ? ಏನ ಬೀಳಲಿ ಬಂದವ ಸಾನೋರಾಗಲಿ ಮುನಿಗಳೆಲ್ಲರ ಪ್ರಾಣ ತೆಗೆಯುತ್ತ ಮೆರವ ಸಮಯದಿ ಸಾನೋರಾಗಲಿ ಮುನಿಗಳೆಲ್ಲರ ಪ್ರಾಣ ತೆಗೆಯುತ್ತ ಮೆರವ ಸಮಯದಿ ಬಂದನಿಂದ ಏನ ಬೀಳಲಿ ಏನ ಬೀಳಲಿ. ಅಮಾತ್ಯವರ ನಮಗೆ ಬಂದ ದುರ್ಗತಿಯನ್ನು ಏನೆಂದು ಹೇಳಲಿ ಪ್ರಭು? ನಿನ್ನ ಸ್ವರ ಉಡುಗಿ ಹೋದದೇನು ಪ್ರಭು, ಹಾ? ನಿನ್ನ ಆಜ್ಞಾವರ್ತಿಯಾಗಿ ಹಾ? ಪುಂಡ ಪುಂಡರಾದ ನಾವುಗಳು ಮುಂದುವರಿದೆವು. ಹಾ. ದೇವತೆಗಳ ಬಲವರ್ಧಿಸುವುದಕ್ಕೆ ಹಾ. ಋಷಿ ಮುನಿಗಳು ಕಾರಣ. ಅವರ ಯಜ್ಞಕರ್ಮವೇ ಕಾರಣ. ಕಂಡಲ್ಲಿ ಋಷಿ ಮುನಿಗಳ ರುಂಡವನ್ನು ಚೆಂಡಾಡಿ ಬಂದಿ ಋಷಿ ಪತ್ನಿಯರನ್ನು ಪೀಡಿಸಿ ಈ ಗಾಡಿ ಕಳುಹಿಸಿದವರು ನನ್ನ ಆಶೀರ್ವಾದವನ್ನು ಪಡೆದು ನಾವು ಹೋದೆವು. ಋಷಿಗಳು ಯಜ್ಞವನ್ನು ಮಾಡ್ತಾ ಇದ್ರು. ಹೋಗಿ ಅವರ ಕಪಾಲಕ್ಕೆ ತುಳಿದೆವು. ಯಜ್ಞ ಕುಂಡಕ್ಕೆ ರಕ್ತವನ್ನು ಅರ್ಪಿಸಿದೆವು. ಅರ್ಪಣೆಯನ್ನು ಅವ ಮಾಡಿದ ಕುಂಡವನಿಗೆ ಸಮಾಧಿ ಆಗಬೇಕು. ಕಾಟಿ ಅದಕ್ಕೆ ಸಮರ್ಪಿಸಬೇಕು. ಕೈಕಾಲುಗಳನ್ನು ಕತ್ತರಿಸಿ ನಮ್ಮ ಕುಂಡಕ್ಕೆ ಅರ್ಪಿಸಿದೆವು. ಒಳ್ಳೆಯದಾಯ್ತು. ಅಷ್ಟು ಮಾತ್ರವಲ್ಲ, ಅಲ್ಲಿಂದ ಮುಂದುವರೆದು ದೇವೇಂದ್ರನ ಶಕ್ತಿ ಕುಗ್ಗುತ್ತದೆ. ಅಲ್ಲಿಂದ ಮುಂದುವರೆದು ಹೋಗುತ್ತಿರುವ ಕಾಲಕ್ಕೆ ಋಷಿ ಪತ್ನಿಯರು ಬನ್ನಿ ಸುಖ ಕೊಡಿ ಅಂತ ಕೇಳಿದೆವು. ಆಗುವುದಿಲ್ಲ, ಪರಮ ಪತಿವ್ರತೆಯರು ಅಂತ ಆಡಿದರು. ನಮ್ಮ ಪತಿವ್ರತೆ ಹತ್ತಿರ ಹೋದೆವು, ಅರಸ ಹೇಳಿದೆವು, ಬೀಗಿದಪ್ಪಿಕೊಂಡೆವು. ನಮಗೆ ಏನೆಲ್ಲ ಸುಖ ಬೇಕು ಆ ಎಲ್ಲ ಸುಖವನ್ನು ಅವರಿಂದ ಪಡೆದುಕೊಂಡೆವು.
ಹಾಗೆ ಆಯಾಸಗೊಂಡ್ಯಾರಿ ಹಾಗಲ್ಲ ಪ್ರಭು, ಮತ್ತೇನು? ಹಾಗೆ ಮುಂದುವರೆದು ಹೋಗುತ್ತಿರುವಂತಹ ಕಾಲದಲ್ಲಿ ಹ. ನಮ್ಮ ಕಣ್ಣ ಮುಂಬಾಗಿ ಮತ್ತೆ ಅವರೆಲ್ಲರೂ ಕಾಣ ಸಿಕ್ಕಿದರು. ಹ. ಅವರೆಲ್ಲ ಒಂದು ಕಡೆ ಕೂಡಿ ಹ. ಏನೋ ಸಂಚು ಮಾಡ್ತಾ ಇದ್ದರು. ಆ ಕಾಲಕ್ಕೆ ಒಂದು ಹೊಸ ವರ್ತಮಾನ ತಿಳಿಯಿತು. ಏನದು? ಯಾರಂತೆ? ಅವರನ್ನು ವಿಚಾರಿಸಿದ ಕಾಲಕ್ಕೆ ಹ. ಒಂದು ವರ್ತಮಾನ ಸಿಕ್ಕಿತು ನಮಗೆ. ಯಾವುದು? ಅವರೆಲ್ಲರಿಗೂ ಮಾರ್ಗದರ್ಶಕನಾಗಿ ಹ. ಗುರುವಾಗಿ ಹ. ಒಬ್ಬಾತ ಇದ್ದಾನೆ. ನಮ್ಮ ವನದಲ್ಲಿ ಅವರಿಗೊಬ್ಬ ಗುರು. ಹೌದು. ಯಾರವ ಗುರು? ಕೋಲ ಮುನಿಯಂತೆ. ಅವನ ಆಶ್ರಮ ಸಿಕ್ಕಿದ. ಅವನ ವಿಚಾರವನ್ನು ಅರಿತು ನಾವು ಹುಡುಕುತ್ತಾ ಹೋದೆವು. ಮರದ ಕೆಳಗೆ ಧ್ಯಾನ ಮಗ್ನಾದ ಅವನನ್ನು ಕಂಡೆವು. ಅವನನ್ನು ನಾನಾ ವಿಧವಾಗಿ ಹಿಂಸಿಸುವುದಕ್ಕೆ ಮುಂದಾದೆವು. ಎಚ್ಚರಗೊಂಡ್ರ? ಕಣ್ಣು ತೆರೀಲಿಲ್ಲ. ಆಗಿರೋ ಹತ್ತಿರ್ಬೇಕವ. ಇಲ್ಲ, ಮತ್ತೇನು? ಜೀವಂತ ಇದ್ದ. ಹಾ. ಅವ ಸಮಾಧಿಗೆ ಹೋಗಿ ಆಗಿದೆ. ಅವನನ್ನು ಅಲ್ಲೇ ಸಮಾಧಿ ಮಾಡ್ಲಿಕ್ಕೆ ಆಗ್ಲಿಲ್ವ ನಿಮಗೆ? ಮಾಡುವುದಕ್ಕೆ ಮುಂದಾದಾಗ ಒಂದು 10 ಮುಟ್ಟಿ ಮಣ್ಣು ಹೊತ್ತು ಹಾಕುದು ಅವರ ತಲೆಗೆ, ಅಲ್ಲಿಗೆ ಸಾಯುವುದಿಲ್ಲ. ಅವಕಾಶ ಸಿಗ್ಲಿಲ್ಲ. ಆ ಎತ್ತದಲ್ಲಿರುವಾಗಲೇ ಬಂದ ಸುರಾಪ. ದೇವೇಂದ್ರ ಒಬ್ಬನೇ ಅಲ್ಲ, ಮತ್ತೆ ದಿಕ್ಪತಿಗಳನ್ನು ಸೇರಿಕೊಂಡು ಬಂದ. ನಮ್ಮಲ್ಲಿ ಹೋರಾಟಕ್ಕೆ ನಿಂತ. ದೇವೇಂದ್ರನ್ನು ಸದೆ ಬಡಿಲಿಕ್ಕೆ ಎಷ್ಟು ಹೊತ್ತು ಬೇಕು ನಮಗೆ? ಎತ್ತಿಸಿದೆವು. ನಿರ್ಚರರು ದುರ್ಬಲರು. ದುರ್ಬಲರು ಬಿಡಿಸ್ಲಿಕ್ಕಾಗ್ಲಿಲ್ವ ನಿಮಗೆ? ಹೋದೆವು. ನಾವಿದ್ದದ್ದು ಇಬ್ಬರೇ. ಈರ್ವರಾದ ನಮ್ಮನ್ನು ಹಿಡಿದು ಬಡಿದು ಹಿಂಸಿಸಿ ಗಾಳಿಸಿದ. ನಡತಂದೆಮ್ಮಯ ಪಡೆಯನ್ನು ಸೋಲಿಸಿ ಬಡಮರಿಗಳನ್ನು ಕಾಯ್ತಾನೆ. ಮಾನ ಹೋಯಿತು ನಮ್ಮದು. ದೇವಲೋಕದಲ್ಲಿ ಇದುಕೊಂಡು ನೋಡ್ತಾ ಇದ್ದ ಭೂಲೋಕದ ಕಡೆಗೆ ಯಾಗ ಯಜ್ಞ ನಿಂತಿತ್ತು ಅಂತಾದ್ರೆ ಅವನ ಶಕ್ತಿ ಹ್ರಾಸವಾಗುತ್ತದೆ, ಅವನ ವರ್ಚಸ್ಸು ದೂರವಾಗುತ್ತದೆ. ಅದನ್ನು ಮನಗಂಡುತ್ತಾ ದೇವೇಂದ್ರ ಕೆಳಗಿಳಿದು ಬಂದು ನನ್ನ ಭೃತ್ಯರಿಗೆ ನಿಮಗೆ ಹೊಡೆಯುವುದೇನು, ನನಗೆ ಹೊಡೆಯುವುದೇನು? ಹಾಗಾದ್ರೆ ಅಪಮಾನವೇ ಸಗಿದ ಬಿಡುವುದಿಲ್ಲ. ದೇವಲೋಕಕ್ಕೆ ಯಾವಾಗ ಹೋಗುತ್ತ ಸಮಯ ಕಾಯ್ತಾ ಇದ್ದೆ. ಅವನೇ ಅವಕಾಶ ಒದಗಿಸಿಕೊಟ್ಟ ಅಂತ ಅಂದಮೇಲೆ ಸಾವಕಾಶವಲ್ಲ. ದೇವನಗರಿಯನ್ನು ಪ್ರವೇಶ ಮಾಡಿ ಇಂದ್ರಾದಿಗಳನ್ನು ಸದೆಬಡಿದು ನಾಕಪೀಠದಲ್ಲಿ ನಾನು ಕುಳಿತುಕೊಳ್ಳಿಲ್ಲ. ನಾನು ಕಂವನಲ್ಲ. ಇದಕ್ಕೆ ಸರಿಯಾದ ಪ್ರತೀಕಾರ ಮಾಡಿ. ಸ್ವರ್ಗಲೋಕಕ್ಕೆ ನೀನು ಬರುವುದಿಲ್ಲ. ಹೋಗಿ ಬನ್ನಿ. ನೀನು ಬರುವುದಿಲ್ಲ. ನನ್ನ ಒಂದು ಭ್ರಷ್ಟ ಭಾಗಕ್ಕೆ ಹೊಡ್ತಾ. ಅಯ್ಯೋ ನನ್ನ ಸ್ಥಿತಿ. ನೀವು ಅಲ್ಲಿ ನಮ್ಮ ರಾಜವೈದ್ಯರಿದ್ದಾರೆ, ಒಳ್ಳೆ ಔಷಧಿ ಮಾಡಿ ಲೇಹ್ಯ, ಚೂಹ್ಯ, ಗುಳಿಗೆ, ಕಷಾಯ, ತೈಲ, ಚೂರ್ಣ ಏನು ಬೇಕು ಅದನ್ನು ತಕೊಂಡು ಕಷಾಯ ಬೇಕೇ ಯಾವುದು ಬೇಕು ಅಂತ ಅವರು ಹೇಳ್ತಾರೆ. ಬದಲೊಂದು ಕಷಾಯ ವೈದ್ಯರು ಹೇಳ್ತಾರೆ ನಿಮಗೆ ಯಾವುದು ಬೇಕು ಅಂತ. ಆದ ಕಾರಣ ಒಳ್ಳೆ ರೀತಿ ಆರೈಕೆ ಮಾಡಿಕೊಳ್ಳಿ, ಸಿದ್ಧರಾಗಿ ಬೇಕಾದ್ರೆ ಬರೆಸಿಕೊಳ್ತೇನೆ. ಊರಿ ಬರ್ತಾ ಇದ್ದಾರೆ. ಸಿದ್ಧವಾಗಲಿ. ಈ ಕ್ಷಣವೇ ನಾಕಲೋಕದ ಕಡೆಗೆ ಸಾಗುವ. ವಂದಿಸುತ್ತಾ ಎಲ್ಲಿಗೆ? ಗುರು ಬಗುದಗಿ ಲಾಲಿಸು ಪರಾಗಿ ವಂದೆಯಾರಿನು ಹೀಗೆ, ವಂದೆಯಾರಿನು ಹೀಗೆ ನನಗೆ ಶ್ರೇಯಸ್ಸಾಗಲಿ, ಶುಭವಾಗಲಿ. ಗುರುಗಳೇ, ಓ, ಯಾವುದೇ ಸಂದೇಹವಿರಲಿ,
ನಿಮ್ಮ ಆಶ್ರಮ ಪ್ರವೇಶ ಮಾಡಿ ನಾನು ಕೇಳುವಂಥದ್ದು ರೂಢಿ. ಆದ್ರೆ ಈಗ ನೀವು ಹೀಗೆ ಬಂದದಲ್ವಾ, ಆದ್ರೂ ಕರೆಕೊಂಡು ಬಂದು ಎತ್ತರವಾದ ಪೀಠಕ್ಕೆ ಏರಿಸಿ ಅವಸರವಾಗಿ ಆದ್ರೂ ನಿಮ್ಮದಾದ ತಾರೈಕೆ ಕೈಗೊಂಡಿದ್ದೇನೆ. ಅವತ್ತು ಕೈಗೊಳ್ಳುವವನೇ ಮಾಡಿದ ಸತ್ಕಾರದಲ್ಲಿ ಹೆಚ್ಚು ಕಡಿಮೆ ಇದ್ರೆ ಮನ್ನಿಸಬೇಕು ಅಂತ ಪ್ರಾರ್ಥನೆ. ಖಂಡಿತವಾಗಿ ಮತ್ತೊಮ್ಮೆ ಒಂದಿಷ್ಟೇನೆ ಬಂದದ್ದು ಒಳ್ಳೆಯದಾಯ್ತು. ಏನೋ ಪ್ರೇರಣೆ ಆಗಿರ್ಬೇಕು ನಿಮಗೆ. ಕುಳಿತಲ್ಲಿ ಪ್ರೇರಣೆಯಾಗದೆ ಗುರುಗಳು ಹೊರಟು ಬರ್ತಾರೆ. ನಾನು ಕಾಣದಕ್ಕಾಗಿ ಮೊದಲೇ ನೀವಾಗಿ ಇಲ್ಲಿಗೆ ಆಗಮಿಸಿದ್ದೀರಿ ಅಂತಂದ್ರೆ ಏನೋ ಉದ್ದೇಶ ಉಂಟು ಅಂತ ನಿಮಗೂ ಅರ್ಥವಾಗಿದೆ. ನಾನು ಹೊರಟದಲ್ಲಿಗೆ ಗೊತ್ತುಂಟಾ? ನನಗೆ ತವಕ ಅದೇ ಉತ್ಸಾಹ. ಆ ದೇವಸೇನನ್ನು ಸದಬಡಿಯಬೇಕು ಎಂಬ ಹಾಗೆ. ದೇವತೆಗಳು ಹೇಗೂ ನಮಗೆ ವಿರೋಧಿಗಳೇ. ಸುರ ಅಸುರ ಎಂಬ ಪದ ಹುಟ್ಟಿಕೊಂಡದೆ ಹಾಗಲ್ವೇ? ಪರಸ್ಪರ ವಿರೋಧವಾದದ್ದೇ. ದೇವಲೋಕಕ್ಕೆ ಹೋಗುವುದು ಬೇಡ ಅಂತ ಇದ್ದೆ ನಾನು. ಅವನೇ ಅವಕಾಶ ಮಾಡಿಕೊಟ್ಟ. ನನ್ನ ವೃತ್ತರಾದಂತಹ ಹುಟ್ಟ ಪುಟ್ಟರು ವನದಲ್ಲಿನ ಆದೇಶದಂತೆ ಯಾಗ ಯಜ್ಞಾದಿಗಳು ನಿಲ್ಲಿಸುತ್ತಾ ಮುಂದುವರಿತಾ ಇದ್ರೆ ತನ್ನ ಸೇನಾ ಸಮೇತನಾಗಿ ದೇವೇಂದ್ರ ಕೋಲಾವನಕ್ಕೆ ಇಳಿದನಂತೆ. ನನ್ನ ವೃತ್ತರಿಗೆ ಹೊಡೆದು ಬಡಿದು ನೋಯಿಸಿ ಅಟ್ಟಿದ್ದಾನೆ. ಅದೇ ಹೋಗುವಾಗ ಸಿಕ್ಕಿದ್ರು ಅಳತೆ ಎಲ್ಲ ಹೋಗುತ್ತಾ ಇದ್ರು. ಸೇವಕರಿಗೆ ಹೊಡೆಯುವುದೇನು, ನಾಯಕರಾದಂತ ನನಗೆ ಹೊಡೆಯುವುದೇನು? ಅದು ನನಗೆ ಅಪಮಾನವನ್ನ ಸಗಿದಂತ ದೇವೇಂದ್ರ ಹಾಗೂ ಆ ದೇವತೆಗಳು ಅವರನ್ನು ಸದೆ ಬಡಿಯುತ್ತೇನೆ. ದೇವಲೋಕವನ್ನು ನುಚ್ಚು ನೂರು ಮಾಡ್ತೇನೆ. ನನಗೊಂದು ಅಪ್ಪಣೆ ಕೊಡಿ, ನನಗೆ ಅನುಗ್ರಹ ಮಾಡಿ, ನನ್ನನ್ನು ಕಳುಹಿ ಕೊಡಿ. ಕೇಳಬೇಕು, ಲಾಲಿಸಬೇಕು. ಧನುಜರೆಂಬ ಸಾಗರಕ್ಕೆ ನಾನು ಶಶಿ. ಹೌದಪ್ಪ, ಒಂದು ಕಾಲದಲ್ಲಿ ನಮ್ಮ ಈ ರಾಕ್ಷಸರೆಲ್ಲ ಹರಿಹಂಚಾಗಿ ಹೋಗಿದ್ದರು. ಅವರಿಗನ್ನೆಲ್ಲ ಒಗ್ಗೂಡಿಸಿಕೊಂಡು ಅವರಿಗೊಂದು ನೆಲೆಯನ್ನು, ನಮಗೊಂದು ರಾಕ್ಷಸರಿಗೊಂದು ಬೆಲೆಯನ್ನು ಕಲ್ಪಿಸಿದವನು ನೀನು. ಲೋಕಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟವ. ಅದೇ ಆದ್ದರಿಂದಲೇ ನನ್ನ ಪ್ರೀತಿಯ ಶಿಷ್ಯ ಎನ್ನುವ ಹಾಗೆ ನಿನ್ನನ್ನು ನಾನು ಸ್ವೀಕರಿಸಿ ನಿನಗೆ ಕಾಲ ಕಾಲಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ನೀಡುತ್ತಾ ಬಂದವನಿದ್ದೇನೆ. ನೀವು ಆಶೀರ್ವಾದ ಮಾಡಿ ಕಳಿಸ್ತೀರಿ ಅಂತ ಭಾವಿಸಿದ ನಾನು. ತಡೆಯುತ್ತಾ ಇದ್ದೀರಿ ಅಲ್ಲ, ಆಶೀರ್ವಾದ ಮಾಡುವುದಂತೂ ಮಾಡುವುದೇ. ಆದರೆ ಏನು ಅಂದ್ರೆ ಈಗ ಸ್ವರ್ಗವನ್ನು ಗೆಲ್ಲಬೇಕು ಎನ್ನುವಂತ ಉತ್ಸಾಹದಲ್ಲಿದ್ದಿ. ಗೆದ್ದು ಎಷ್ಟರ ಕಾಲದವರೆಗೆ ಆಳಬೇಕು ಎನ್ನುವ ಹಾಗೆ ಯೋಚನೆ. ಉಳಿಸಿಕೊಳ್ತಾನೆ ಕೊನೆವರೆಗೆ. ಹಾಗೆ ಆಗೋದಿಲ್ವಲ್ವಾ? ಯಾಕೆ ಹೇಳು? ಈಗ ದೇವಲೋಕವನ್ನು ಆಳುತ್ತಿರುವವನು ಯಾರು? ದೇವೇಂದ್ರನಾಗೇ ಇದ್ದವನ ಅಲ್ಲವಲ್ಲ? ಅಲ್ಲಲ್ಲ, ಕೇವಲ ಒಂದು ಭೂಲೋಕದಲ್ಲಿ ಹುಟ್ಟಿದವ. ಪುರಂದರ ನಾಮಕ. ಹಾಗಂತ ಅವನು ಶಕ್ತಿಯ ಮೂಲಕವಾಗಿ ಸಂಪಾದಿಸಿದ್ದ ಅಲ್ಲ. ಸತದ್ವರವನ್ನು ಮಾಡಿ ಆ ಮೂಲಕವಾಗಿ ದೇವಲೋಕದ ಪದವಿಯನ್ನು ಸಂಪಾದಿಸಿಕೊಂಡ. ಸರಿಯಪ್ಪ,
ಶಕ್ತಿ ಮೂಲಕವಲ್ಲ, ಆ ಯಾಗದ ಮೂಲಕವಾಗಿ ಅವನಿಗೆ ದಕ್ಕಿದಂತಹ ಪದವಿ. ಆದರೂ ಪರಾಕ್ರಮ ಉಂಟು ಅಂತ ಕೇಳಿದ್ವಿ. ನಮ್ಮವರಿಗೆ ಹೊಡಿತಾನವ. ಹೌದು, ನಮ್ಮ ಜನಕ್ಕೆ ಎಂತ ಹೊಡಿದದ್ದು ತಪ್ಪೆ, ಅವನಿಗೆ 4 ಬಾರಿಸಬೇಕು, ಅದನ್ನು ಕೂಡ ನಾನೇ ಹೇಳುದು. ಆದರೆ ನೀನು ಹೋಗಿ ಬಾರಿಸಿದ ಮೇಲೆ ಅವನನ್ನು ಕೊಲ್ಲುವುದಕ್ಕಾಗುತ್ತದ? ಇಲ್ಲ. ಅರಕ್ಷಣ ಸ್ವರ್ಗದಿಂದ ನೀನು ಅಟ್ಟಿಸಬಹುದು, ನೀನು ಸ್ವರ್ಗಾರೂಢನಾಗಬಹುದು. ಆನಂತರ ಅವನೆಲ್ಲೇ ಆದ್ರೂ ಅಂಡಳೆಯುತ್ತಾ ಹೋಗಿ ಮತ್ತೆ ಶಕ್ತಿಯನ್ನು ಸಂಪಾದಿಸಿಕೊಂಡು ಮತ್ತೆ ಸ್ವರ್ಗಕ್ಕೆ ಬಾರದೆ ಇರ್ತಾನ? ಇಲ್ವಲ್ಲ. ಹಾಗಾಗಿ ನಾವು ಆಲೋಚಿಸಬೇಕಾದದ್ದು ಏನು ಗೊತ್ತಾ, ಈಗ ಶಕ್ತಿಯ ಮೂಲಕವಾಗಿ ಮಾತ್ರ ಸಂಪಾದನೆ ಅಲ್ಲ, ಅವ ಶತದ್ವಾರವನ್ನು ಮಾಡಿದ್ದಾನೆ, ಪಡೆದದನ್ನು ಉಳಿಸಿಕೊಳ್ಬೇಕು. ನಾವೀಗ ಒಂದು ಘನ ಹೋಮ ಆದ್ರೂ ನಾವು ಮಾಡಿದ್ದೇವ? ಅಮ್ಮ ಮಾಡಿದ್ದಾರೆ ಕೆಲವು ನಿಮ್ಮ ನಿರ್ದೇಶನ. ಅದುವೇ ಸಣ್ಣ ಈಗ ಸ್ವರ್ಗ ಶಾಶ್ವತವಾಗಿ ನಮ್ಮ ಪಾಲಿಗೆ ಉಳಿಬೇಕು, ಅದು ನನ್ನ ಆಲೋಚನೆ. ಹಾಗಾಗಿ ಕೇವಲ ಶಕ್ತಿ ಮೂಲಕವಾಗಿ ಸಂಪಾದಿಸುವುದಲ್ಲ, ಯುಕ್ತಿಯನ್ನು ಭಕ್ತಿಯನ್ನು ಸೇರಿಸಿ ದೈವ ಶಕ್ತಿಯನ್ನು ಕೂಡ ನಾವು ಸಂಪಾದಿಸಿಕೊಳ್ಳಬೇಕಾಗುತ್ತದೆ. ಅದರಿಂದ ನೀನು ಭೈರವಿಯ ಯಾಗದಲ್ಲಿ ನೀನು ಭೈರವಿಯ ಯಾಗದಲ್ಲಿ ವಿಧಿ ಮದರಿ ಕದನದಿರುವ ಮಧುಳವಾಗಿ ಹರಗಳ ಕೇಳು ಸರವ ಅಯ್ಯ ಆದ್ದರಿಂದ ನೀನು ಮಾಡಬೇಕಾದದ್ದು ಏನು ಗೊತ್ತಾ? ಏನು? ಒಂದು ಮಹಾಯಾಗವನ್ನು ಮಾಡಬೇಕು. ಯಾಗ? ಹೌದಪ್ಪ. ಯಾವ ಯಾಗ? ಭೈರವಿ ಯಾಗ. ಭೈರವಿ ಯಜ್ಞ. ಎಷ್ಟು ದಿನ ಆದೀತು, ಎಷ್ಟು ದಿನ ನಾನು ಯಾಗಕ್ಕೆ ಕುಳಿತುಕೊಳ್ಳಬೇಕು ಎನ್ನುವ ಹಾಗೆ ಆಲೋಚನೆ ಬೇಡ. ಇಲ್ಲ, ಲಕ್ಷ್ಯ ಸಾಧನೆಯವರೆಗೂ ಕುಳಿತುಕೊಳ್ಳುವುದೇ ಬಹುಶಃ ಒಂದು ಅಥರ್ವಣ ಪ್ರಕ್ರಿಯೆ ಇರಬೇಕು. ಹೌದಪ್ಪ. ನನ್ನ ನಿರ್ದೇಶನದಂತೆ ನಾನು ನಿನಗೆ ಅದು ಉಪದೇಶ ಮಾಡಿದ ರೀತಿಯಲ್ಲಿ ಆ ಯಾಗವನ್ನು ನೀನು ಮಾಡಿದೆ ಅಂತ ಆದ್ರೆ ಪ್ರತ್ಯಕ್ಷವಾಗುತ್ತಾಳೆ ಭೈರವಿ. ಮಹಾತಾಯಿ ಭೈರವಿ ರೂಪದಲ್ಲಿ ಪ್ರಕಟಳಾಗಬೇಕು. ಹೌದು, ಭೈರವಿ ರೂಪದಲ್ಲಿ ಪ್ರಕಟವಾದಂತಹ ಮಹಾತಾಯಿಯಲ್ಲಿ ನಿನಗೆ ಬೇಕಾದಂತಹ ವರಗಳನ್ನು ಕೇಳುವುದರ ಮುಖೇನವಾಗಿ ಮಹಾಶಕ್ತಿವಂತನಾಗಿ ಸಾಮರ್ಥ್ಯವಂತನಾಗಿ ಬೇಕಾದಂತಹ ಸಂಪಾದನೆಯನ್ನು ಮಾಡುವುದರ ಮುಖೇನ ಮತ್ತೆ ನೀನು ಸ್ವರ್ಗವನ್ನು ಸೇರಬೇಕು. ಗುರುಗಳು ಆಡಿದ ಮಾತು ನಾನು ಸರಿ ಇಲ್ಲ ಅಂತ ಹೇಳಿಕೊಂಡು ಇಷ್ಟರವರೆಗೆ ನೀನು ಹೇಳಿದ್ದುಂಟ? ಲೇಸಾಯ್ತು ಗುರುವರ, ಲೇಸಾಯ್ತು ಗುರುವರೇ ನಿನ್ನ ಮಾತುಗಳು, ನಿನ್ನ ಮಾತುಗಳು ದೋಷದಲ್ಲಿ ನಡೆಸುವೆನು ಯಾಗವನು ಮೊದಲು ಏನಾಗಬೇಕು ಅದಕ್ಕೆ ಏನಾಗಬೇಕು ಯಾಗೆಂಬ ವಿಷಯವನ್ನು ನೀನೇ ಯೋಚಿಸು, ವಿಸ್ತರಿಸು ಕ್ರಮಗಳನ್ನು. ಲೇಸಾಯ್ತು ಗುರುವರ. ಸರಿ ಎನಿಸಿತಲ್ಲ? ದೇವಲೋಕಕ್ಕೆ ಹೋಗುವುದು, ದೇವತೆಗಳನ್ನು ಓಡಿಸುವುದು, ಪಡೆದ ದೇವಪೀಠವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು, ಇದಕ್ಕೊಂದು ಮಾರ್ಗವಿದೆ. ನಿಮಗೆ ಬಹುಶಃ ಪ್ರೇರಣೆಯಾಗಿ ಓಡೋಡಿ ಬಂದದ್ದು. ಇಷ್ಟರವರೆಗೆ ಎಷ್ಟು ನೋಡಿ ಅಲ್ಲ ನನಗೆ. ಅದು ದೇವಲೋಕಕ್ಕೆ ಹೋಗಿ ಆಗ್ತಿತ್ತು. ಹೌದು, ನೀವು ಬಂದದ್ದು ಒಳ್ಳೆಯದೇ ಆಯ್ತು. ಎಷ್ಟೋ ಹೋಮ ಯಜ್ಞ ಎಲ್ಲ ಮಾಡಿದ್ದೇನೆ ನಿಮ್ಮ ನಿರ್ದೇಶನದ ಪ್ರಕಾರವಾಗಿ. ಭೈರವಿಯಾಗ ಹೇಗೆ ಗೊತ್ತಿಲ್ಲ ನನಗೆ. ಅದಕ್ಕೆ ಬೇಕಾದಂತಹ ಸಂಭಾರಗಳೇನು, ಏನು ಸಲಕರಣೆಗಳಾಗಬೇಕು, ಅದನ್ನು ಎಲ್ಲಿ ಮಾಡುವುದು ನೀವು ಹೇಳಿದ್ರಿಂತಾದ್ರೆ ಆ ರೀತಿಯ ವ್ಯವಸ್ಥೆಯನ್ನು ನಾನು ಅನುಗೊಳಿಸಿಕೊಡ್ತೇನೆ. ನನ್ನ ಮೂಲಕವಾಗಿ ನೀವು ಮಾಡಿಸಬೇಕು ಅಂತ ಪ್ರಾರ್ಥನೆ. ಭೈರವಿ ಯಾಗವನ್ನು ಮಾಡಿಸುವಂತಹ ಪೂರ್ಣ ಹೊಣೆಗಾರಿಕೆ ನನ್ನದು. ನಾವು ಇಲ್ಲೇ ಮಾಡುದ ಹಾಗಂತ ಎಲ್ಲೆಲ್ಲೆಲ್ಲಿ ಮಾಡ್ಲಿಕ್ಕೆ ಆಗುತ್ತದ? ಇಲ್ಲೇ ಆಗುದಿಲ್ಲ. ಸೇರಬೇಕಾದದ್ದು ವನಾಂತರ.
ವನಾಂತರವನ್ನು ಸೇರಿಕೊಂಡು ಅಲ್ಲಿ ನಾವು ಭೈರವಿಯನ್ನು ಪ್ರತ್ಯಕ್ಷೀಕರಿಸಬೇಕು. ವನಾಂತರದಲ್ಲಿ ಹೌದಪ್ಪ. ಸ್ನಾನ ಇಲ್ಲಿ ಮಾಡಿ ಹೋಗುದಾ? ಸ್ನಾನ ಮಾಡಿದ್ಯಾ ನೀನು? ಅಲ್ಲ, ಇಲ್ಲಿ ಮಾಡಿ ಹೋಗುದಾ? ಇಲ್ಲಿ ಹೋಗಿ ಆ, ಅಲ್ಲಿಗೆ ಅದೀಗಲ್ಲ. ತಲುಪುವಾಗ ಶೌಚ ಆಗ್ತದೆ. ಆ ನೀರಿನಲ್ಲೆಲ್ಲ ಸ್ನಾನ ಮಾಡುದು ಅಲ್ವೋ? ಈಗ ಸ್ನಾನ ಮಾಡಬೇಕು ಅಂತಾದ್ರೆ ನೀನು ಆ ನೀರಿಗೆಲ್ಲ ಅರಸಿಕೊಂಡು ಹೋಗಬೇಕಂತಲ್ಲ. ಮತ್ತೆ ವನಾಂತರಕ್ಕೆ ಹೋಗುವಂತ ದಾರಿ ಮಧ್ಯದಲ್ಲಿ ಇದು ಸಂಕಲ್ಪ ಮಾತ್ರದಿಂದ ನಾನೊಂದು ತೀರ್ಥಗುಂಡವನ್ನು ನಾನೇ ನಿರ್ಮಿಸ್ತೇನೆ. ಹೌದಾ? ನಾನೇ ಒಂದು ಬಾವಿಯನ್ನು ನಿರ್ಮಿಸ್ತೇನೆ. ಮುಂದಕ್ಕೆ ಅದಕ್ಕೂ ಶುಕ್ರ ತೀರ್ಥ ಎನ್ನುವ ಹಾಗೆ ಹೆಸರಾಗುತ್ತದೆ. ಶುಕ್ರರಿಂದ ನಿರ್ಮಾಣಗೊಂಡಂತಹ ತೀರ್ಥಕ್ಕೆ ಶುಕ್ರ ತೀರ್ಥ ಅಂತ ಹೆಸರು. ಪವಿತ್ರವಾದಂತಹ ಸ್ಥಾನವನ್ನು ನೀನು ಅದರಲ್ಲಿ ಪೂರೈಸಿ ಅನತಿ ದೂರದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸ್ತೇನೆ. ಅಲ್ಲಿ ದೇವಾಲಯ ಅದುವೇ ಸಿದ್ದೇಶ್ವರ ದೇವಾಲಯ. ಅದ್ಯಾಕೆ? ಯಾಕೆ ಗೊತ್ತುಂಟಾ? ನಾವು ಮಾಡುವಂತಹ ಯಾಗ ನಮಗೆ ಪರಿಪೂರ್ಣವಾಗಿ ಸಿದ್ಧಿಯಾಗಲಿ ಎನ್ನುವಂತಹ ಕಾರಣದಿಂದಾಗಿ ಆ ಸಿದ್ದೇಶ್ವರನ ಅನುಗ್ರಹ ಬೇಕು. ಹಾಗಾಗಿ ಮಿಂದು ಶುಭ್ರನಾಗಿ ಸಿದ್ದೇಶ್ವರನ ದೇವಾಲಯಕ್ಕೆ ಹೋಗಿ ಅವನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ನಂತರ ವನಾಂತರವನ್ನು ಸೇರಿ ಅಲ್ಲಿ ಯಾಗವನ್ನು ಸಂಕಲ್ಪಿಸುತ್ತಾ ನಾವು ಹೋಮಿಸುವುದಕ್ಕೆ ಕುಳಿತುಕೊಳ್ಳಬೇಕು. ಹಾಗಾಗಿ ಸಾವಕಾಶ ಸಲ್ಲದು, ಹೋಗಬೇಕಾದದ್ದು ವನಾಂತರ. ಮಿಂದು ತೀರ್ಥದಿ ಬಳಿಗ ಪರಮಾನಂದದೊಳು ಸಿದ್ದೇಶ್ವರನ ಜಗಮನದಿಂದ ಪೂಜಿಸುತ್ತಾರತಿಯ ಜಗವೆಂದು ಬೆಳಗ್ಗೆ ಮಿಂದು ತೀರ್ಥದಿ ಸಂಕಲ್ಪ ಮಾತ್ರದಲ್ಲೇ ನಿರ್ಮಾಣ ಮಾಡಿದಂತಹ ತೀರ್ಥ ಹೇಗೆ ಮಿಂದಾಗ ಒಂದು ಮೈಯೆಲ್ಲ ಪುಳಕಿತವಾಗಲಿಲ್ವಾ? ವೈಢೂರ್ಯದಂತೆ ಹೊಳೆಯುತ್ತಿರುವಂತಹ ನೀರು. ಮತ್ತೆ ಆ ಜಲದಿಯಲ್ಲಿ ಸ್ನಾನವನ್ನು ಪೂರೈಸಿದ್ದೇನೆ. ಸಮೀಪದಲ್ಲಿರುವಂತಹ ಆಲಯ ಸಿದ್ದೇಶ್ವರನ ಆಲಯ, ಅವನನ್ನು ಭಕ್ತಿ ಪುರಸ್ಸರವಾಗಿ ಪ್ರಾರ್ಥಿಸಿದೆ. ಅಲ್ವಾ? ಕಾರ್ಯಸಿದ್ಧಿಗಾಗಿ ಬಂದಿದ್ದೇನೆ. ಸಂಕಲ್ಪ ಉಂಟು ಮನಸ್ಸಿನಲ್ಲಿ, ಏನು ಹೇಳ್ತೀರಿ ಅಂತ ಈಡೇರಿಸಿಕೊಳ್ತೇನೆ. ಓ, ಮೊದಲೇ ಸಂಕಲ್ಪದಿಂದ ಮೊದಲೇ ನಿರ್ಮಿತವಾಗಿ ಉಂಟು ಯಜ್ಞಗುಂಡ. ಅಭಿಮುಖವಾಗಿ ನೀನು ಕುಳಿತುಕೊಳ್ಳಬೇಕು, ಯಜ್ಞವನ್ನು ಆರಂಭಿಸುವುದು. ಬಲಿಯ ಕಡೆದಿತ್ತು ನಿಮ್ಮ ಆದೇಶದಂತೆ ಕುರಿ ಕೋಣಗಳ ಮಂದೆಯನ್ನ ತಂದವರಿದ್ದೇವೆ. ಕಡಿದು ಯಜ್ಞಕುಂಡಕ್ಕೆ ಹೋಮಿಸಿದೆ. ಹೌದಲ್ವಾ? ಆದ್ರೂ ದೇವಿ ಪ್ರಸನ್ನನಾಗಲಿಲ್ಲ. ನರಬಲಿಯನ್ನು ಕೊಡಬೇಕು ಅಂತ ಹೇಳಿದೀನಿ, ಅದನ್ನು ಮಾಡಿದ ಆದರೂ ಭೈರವಿ ಪ್ರಸನ್ನಳಾಗುವುದಿಲ್ಲ. ಹೊರಟ ಕಾರ್ಯದ ಲಕ್ಷ್ಯ ಈಡೇರುವುದಿಲ್ಲ ಅಂತ ಆಗುವಾಗ ನಾನು ಏನು ಮಾಡಿ? ಯೋಚಿಸುವುದಲ್ವೇನು? ನಿರ್ದೇಶನ ಗುರುಗಳದ್ದಲ್ವು. ಸಂಕಲ್ಪ ಮಾತ್ರದಿಂದ ಬಾವಿ ಬರ್ತದಂತೆ ಇನ್ನು ದೇವಿ ಬರದೇ ಇರ್ತಾಳೆ. ಹಾಗಾಗಿ ಅದೆಲ್ಲ ವ್ಯರ್ಥ ಆಯ್ತು ಅಂತ ಭಾವಿಸುದು ಬೇಡ. ಇದೋ ಉಂಟಲ್ಲ ಅಂಗಾಂಗಗಳು, ಕಡಿದು ಹೋಮಕುಂಡಕ್ಕೆ ಅರ್ಪಿಸು ಮಾಡೋಣ. ನನ್ನ ದೇಹವಲ್ಲವನ್ನು ಕಡಿದು ಕತ್ತರಿಸಿದೆ. ಇದೋ ಶಿರ. ಯಾಕೆ ಶಿರ? ಸರ್ವ ಸಮರ್ಪಣಾ ಭಾವದಿಂದ ಈ ಶಿರವಲ್ಲಿದೋ. ಜಯ ನಮೋಸ್ತು ಪಾಯಿ ಶಂಕರಿ ಮಹಾಮಾತ್ಮೆ ಅವಿನಾಶಿ ಕಂಪು ಕಂಗನೆ ಪ್ರಿಯದೊಳಗೆ ಸುಗುಣಶೀಲೆ ನಿಯಮದಿಂದ ಯಜ್ಞಗೈದು ನೆಡಿವಳಿಸಿಕೊಂಡೆ ನಹುದು. ಜಯ ನಮೋಸ್ತು ಪಾಯಿ ಶಂಕರಿ ಮಹಾಮಾತ್ಮೆ ಅವಿನಾಶಿ ಕಂಪು ಕಂಗನೆ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ. ಜಯ 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 ಜಯ. ಏನು ನಿನ್ನ ಮನದ ಯೋಚನೆ ವಿಚಾರಿಸುತ್ತಾನು ಸಲಿಸಲಾಪೆ ತಕ್ಕನೆ
ಭವಾನಿಯೊಡನೆ ಸೂಚಿಸಿದನು ಮಾನಸದಲ್ಲಿ ತಾಳ್ತು ಬಗೆಯೋ. ಮಗನೇ ಕಂವಾಸುರ, ಜಗದಂಬೆ ಅಂಗಾಂಗಗಳನ್ನು ಕಡಿದು ಯಾಗಕ್ಕೆ ಹೋಮಿಸುತ್ತಾ ಇದ್ದೀಯ. ನಿಜವಮ್ಮ, ಕೊನೆ ಕಾಲಕ್ಕೆ ತಲೆಯನ್ನು ಕತ್ತರಿಸುವುದಕ್ಕೆ ಮುಂದಾದೆಯ. ನೀನು ಪ್ರಸನ್ನಲಾಗುವುದಿಲ್ಲ ಅಂತಂದ ಮೇಲೆ ಮಾರ್ಗ ಒಂದೇ, ಹ. ಹಾಗಾಗಿ ಹಾಗೆ ಹೊರಟೆ. ಮಗನೇ, ಅಮ್ಮ, ನಿನ್ನ ನಿಷ್ಕಲ್ಮಶವಾದಂತಹ ಭಕ್ತಿಗೆ ಮೆಚ್ಚಿ ಮೈದೋರಿದ್ದೇನೆ. ನನ್ನಿಂದ ಏನಾಗಬೇಕು ಎಲ್ಲವನ್ನು ಕೇಳಿಕೋ, ನಿನಗೆ ಅನುಗ್ರಹಿಸುತ್ತೇನೆ ಮಗನೇ. ಜನನಿ ಜಯ ಮೃಗಾಣಿ ಶಾಂಭವಿ ಸದಾ ವಿನೋದೆ ಮನದ ಬಗೆಯ ಕೇಳು ಭೈರವಿ ಭೈರವಿ. ನನ್ನದಿ ಪುರುಷರೊಡನೆ ಸೋಲ ಅನುಪಮದ ವರಗಳನ್ನು. ನನ್ನದಿ ಪುರುಷರೊಡನೆ ಸೋಲ ಅನುಪಮದ ವರಗಳನ್ನು. ತನಗೆ ಕೊಡುವುದೇನು ನಿನ್ನ ನಡೆದೆನವುದು ಪಾಲಿಸಮ್ಮ. ಜಯ ನಮೋಸ್ತು ಪಾಲಿಶಂಕರಿ. ಜನನಿ ಜಯ ಮೃಗಾಣಿ ಶಾಂಭವಿಯೋ ಜನನಿಯೋ. ಜಯನಮೋಸ್ತು ಮೃಗಾಣಿ ಶಾಂಭವಿ. ಧನ್ಯನಾದನಮ್ಮ, ಧನ್ಯನಾದೆ. ಓಹ್, ಈ ಘಳಿಗೆಗಾಗಿಯೇ ನಾನು ಕಾಯ್ತಾ ಇತ್ತು. ನನ್ನದಾದಂತಹ ಭಕ್ತಿ ನಿನ್ನ ಪಾದ ಸೇರಿತ್ತು ಅಂದಾಗ ಎಷ್ಟು ಆನಂದವಾಗಬೇಕು ನನಗೆ. ಓಹೋ, ನನಗಿರುವ ಬಯಕೆ ಒಂದೇ, ಏನು ಮಗನೇ? ಲೋಕಮುಖದಲ್ಲಿ ಬಹಳಷ್ಟನ್ನು ಸಾಧಿಸಬೇಕು. ಹಾಗಾಗಿಯೇ ವೀರನಾಗಿಯೇ ಮುಂದುವರಿಯಬೇಕು. ಆ 3 ಲೋಕವನ್ನು ಸ್ವಾಧೀನೀಕರಿಸಬೇಕೆಂಬಂತಹ ಉದ್ದೇಶವೂ ಇದೆ. ದೈತ್ಯರ ಉದ್ಧಾರಕ್ಕಾಗಿ ಶ್ರಮಿಸುವುದಕ್ಕೆ ಹೊರಟಂತಹ ಈ ಕಾಲಕ್ಕೆ ಆ ಶುಕ್ರ ನಿರ್ದೇಶನದಂತೆ ನಿನ್ನ ಕುರಿತಾದಂತಹ ಭೈರವಿ ಯಜ್ಞದಲ್ಲಿ ತೊಡಗಿದ್ರೆ ನೀನೇ ಪ್ರಸನ್ನನಾಗಿ ಏನು ಬೇಕು ಅಂತ ಕೇಳ್ತೀಯಲ್ಲ. ಸತ್ಯ. ಈ ಮೊದಲು ಯಾವ ಯೋಚನೆ ಇತ್ತೋ ಅದನ್ನೇ ನಿನ್ನ ಮುಂದೆ ನಿವೇದಿಸಿಕೊಳ್ಳಕ್ಕೆ ಸಿದ್ಧರಿದ್ದೇನೆ. ಏನು? ರಣರಂಗದಲ್ಲಿ ಪುರುಷ ರೂಪಗಳಿಂದ ನನಗೆ ಸೋಲವಿಲ್ಲ ಎಂಬಂತಹ ವರವನ್ನು ದಯಪಾಲಿಸು. ಮಗನೇ ಕಂವಾಸುರ, ಅಗಲೇನು ಗೆದ್ದ ಬಯಕೆಯು ನಿಶಾಚರನೆ ಸರಾಗಲಿಂದ ಕೊಡುವೆ ನಿಶ್ಚಯ. ಜಾಗರದೊಳಗಿರುವುದು ವಿಪ್ರಯೋಗಿ ಸಾಧು ನಿಕರದಲ್ಲಿ ತಾಗಿ ಬಾಧೆಯ ಮುಗೊಳ್ಳಲು ಹೋಗಬೇಡ ಮೊದಲಿನಂತೆ. ಮಗನೇ ಕಂವಾಸುರ, ಅಮ್ಮ, ಈ ಪ್ರಪಂಚದಲ್ಲಿ ಇನ್ನು ಮುಂದಕ್ಕೆ ಹಾ. ಪುರುಷ ಶಕ್ತಿಗಳಿಂದ ನಿನಗೆ ಮರಣವೇ ಬರದೇ ಇರಲಿ. ಕೆಲವರೆಲ್ಲ ಸಂದೇಹ ಪಟ್ಟಾರು, ಆ ಪುರುಷರಿಂದ ಮಾತ್ರ ಯಾಕೆ ಕೇಳುದು, ಸ್ತ್ರೀಯರಿಂದ ಬಂದ್ರೆ ಸತ್ಯ. ಸ್ತ್ರೀಯರಿಂದ ಯಾವ ಆಘಾತ ಬಂದ್ರು ಸಹಿಸಿಕೊಳ್ಳುವುದಕ್ಕೆ, ಅದನ್ನು ವಿರೋಧಿಸುವುದಕ್ಕೆ ಕಂಹ ಸಮರ್ಥನಿದ್ದಾನೆ. ನಿಜ. ನಾರಿಯರು ಅಬಲೆಯರು, ಅವರಿಂದ ಸೋಲು ಬರಬಾರದು ಅಂತ ವರ ಬೇಡಿದ್ರೆ ನಾನು ಹೇಳಿ ಆಗುತ್ತೇನೆ. ಹೌದು. ಅದಕ್ಕಾಗಿ ಅಂತದನ್ನು ಕೇಳುವುದಿಲ್ಲ. ಪುರುಷ ರೂಪಗಳಿಂದ ಸೋಲ ಬರಬಾರದು ಎಂಬ ವರ ಕೊಟ್ರೆ ನನಗೆ ಅದುವೇ ಅಮೋಘವಾದ ವರ. ಮಗನೇ ಕಂವಾಸುರ, ತಾಯೇ, ನೀನು ಕೇಳಿದಂತಹ ಎಲ್ಲಾ ವರವನ್ನು ಅನುಗ್ರಹಿಸಿದ್ದೇನೆ. ಧನ್ಯೋಸ್. ಆದರೆ ಏನು? ನನ್ನ ಮಾತನ್ನು ಲಕ್ಷ್ಯವಿರಿಸಿ ಕೇಳಬೇಕು. ಏನಮ್ಮ? ಯಾವತ್ತೂ ಈ ವರವನ್ನು ನೀನು ದುರುಪಯೋಗ ಪಡಿಸಬಾರದು. ಆಹಾ. ದೇವತೆಗಳಿಗೆ, ಆ, ಸಾಧು ಸಜ್ಜನರಿಗೆ, ಹಾ. ಋಷಿ ಮುನಿಗಳಿಗೆ, ಗೋವುಗಳಿಗೆ ಯಾವತ್ತು ನೀನು ಉಪಟಳವನ್ನು ಕೊಡಬಾರದು ಮಗನೇ. ಅಮ್ಮ, ಒಂದು ಮಾತು, ಏನು? ನಾನಾದ್ರೂ ಸ್ವಲ್ಪ ಸಮಾಧಾನದಲ್ಲಿ ಕುಳಿತುಕೊಳ್ಳಬಹುದು. ಆದ್ರೆ ನಮ್ಮವರಿದ್ದಾರಲ್ಲ ರಾಕ್ಷಸರು, ಅವರಿಗೆ ಮಾತ್ರ ದೇವತೆಗಳ ಋಷಿಮುನಿಗಳ ಹೆಸರು ಕೇಳಿದ್ರೆ ಆಗುವುದಿಲ್ಲ. ಎಲ್ಲಿಯಾದ್ರೂ ನೋಯಿಸಿದ್ರು ನೋಯಿಸಿಯಾರು. ನನ್ನ ಮಾತನ್ನು ಮೀರಿದರೆ ಎಷ್ಟು ನಂಬಿ ನಡೆದೇನಾದರೆ ಎದೆಯ ಧೀರೆ ದುಷ್ಟ ಭೂತ ಘಳಗೆ ತಿಳಿಸುವೆ. ಜನತೆ ನೀನು ನಡೆ, ಎಷ್ಟು ಮಾತ್ರ ನಡೆಯಬೇಡ. ಸೃಷ್ಟಿಯಲ್ಲಿ ನಿನ್ನ ಕೀರ್ತಿ ಶ್ರೇಷ್ಠವಾಗಿ ಬಾಳದೇನೋ ಆಗಲೇನೋ. ಮಗನೇ ಕಂವಾಸುರ, ಅಮ್ಮ, ನಿನ್ನವರಿಗೆ ನೀನು ನೀತಿಯ ಮಾತುಗಳನ್ನು ಹೇಳು. ಕೆಲವೊಮ್ಮೆ ಹೇಳಿದ್ರು ಕೇಳುವುದಿಲ್ಲಮ್ಮ. ಕೇಳದಿದ್ದರೆ ಹಾ. ನಾನೇ ಬೇರೊಂದು ರೂಪದಿಂದ ಬಂದು
ನಿನ್ನ ಎದೆಯನ್ನು ಸೀಳಿ ಭೂತ ಗಣಗಳಿಗೆ ಔತಣವನ್ನು ಬಡಿಸುತ್ತೇನೆ. ಎಚ್ಚರವಾಗಿರಬೇಕು, ನನ್ನ ಮಾತನ್ನು ಮೀರಬಾರದು. ನಿನಗೆ ಶುಭವಾಗಲಿ ಕಂದ. ಅಮೋಘವಾದಂತಹ ಬಲವನ್ನು ಮಹಾತಾಯಿ ನೀಡಿದ್ದಾಳೆ. ಭೈರವಿ ರೂಪದಿಂದ ಪ್ರಸನ್ನರಾಗಿ ನೀಡಿದಂತಹ ಬಲದಿಂದ ಉನ್ನತಿಯನ್ನು ಸಾಧಿಸಿಕೊಳ್ತೇನೆ ಎಂಬ ವಿಶ್ವಾಸವಿದೆ. ಹೊರಟು ಹೋಗುವಾಗ ಒಂದು ಮಾತು ಹೇಳಿದರು, ಎದೆ ಸೀಳ್ತೇನೆ, ಭೂತಕಣಗಳಿಗೆ ಉಣಪಡಿಸ್ತೇನೆ. ಅನುಗ್ರಹ ಮಾಡಿದ ಅಮ್ಮನಿಗೆ ಅದು ಮಾಡಲಿಕ್ಕೆ ಸಾಧ್ಯ ಆಗಿತ್ತೆ. ಈಗ ಅನುಗ್ರಹ ಮಾಡಿದವಳು ಇವಳೇ ಬಂದು ಕೊಲ್ಲುವುದಕ್ಕುಂಟೆ. ಸುಮ್ಮನೆ ಹೆದರಿಸುವುದಕ್ಕಾಗಿ ಹೇಳಿದಷ್ಟೇ. ಆದರೆ ವರಬಲ ದೊರೆತಂತಹ ವಿಚಾರವನ್ನು ನಮ್ಮವರಲ್ಲಿ ಹೇಳಬೇಕು. ನಳಿವೆ ನಗರದ ಕಡೆಗೆ ಯಾರಲ್ಲಿ ಮಂತ್ರಿ ವ್ಯಾಳಾಸುರ
ಬಳಿಗೆ ಹೊಂದಿಸಿಕೊಳ್ಳುತ್ತಾ ಇದ್ದೇನೆ. ಅಯ್ಯೋ, ಮಂತ್ರಿ ಶಾಖರ ಈ ಸಭೆಗೆ ಬರಲಿ ಎಂಬುದಾಗಿ ನಿಮ್ಮದಾದಂತಹ ಕರೆಯನ್ನು ಆಲಿಸಿ ಓಡೋಡಿಕೊಂಡು ಬಂದಿದ್ದೇವೆ. ಮುಖಾವಲೋಕನವನ್ನು ಮಾಡಿದೆ ಎಂದಾದರೆ ಯಾವುದೋ ಒಂದು ಕಾರ್ಯನಿಮಿತ್ತವಾಗಿ ಹೊರಟಂತೆ ತೋರುತ್ತಾ ಇದೆ. ಏನಾಗಬೇಕು ಹೇಳಿ. ಎತ್ತರವಾದಂತಹ ಕಾರ್ಯ ಉತ್ತರವಾಗಿ ಓಡೋಡಿ ಬಂದಿದ್ದೇವೆ. ನಮ್ಮಿಂದ ಏನಾಗಬೇಕು ಅಪ್ಪಣೆಯಾಗಬೇಕು. ನಾಡಿನ ಹೊಡೆ ನಿಮಗಪ್ಪಿಸಿ ವರಬಲವನ್ನು ಹೊಂದುವುದಕ್ಕಾಗಿ ಘೋರ ಕಾಂತಾರ ಪ್ರವೇಶ ಮಾಡಿದವನು ನಾನು. ಶುಕ್ರಾಚಾರ್ಯರ ನಿರ್ದೇಶನದಂತೆ ಭೈರವಿ ಯಾಜಕ ಯಜ್ಞ ಕೈಗೊಂಡ್ರೆ ಆ ಮಹಾತಾಯಿ ಪ್ರಸನ್ನಳಾಗಿದ್ದಾಳೆ. ಅಮೋಘವಾದ ವರಬಲ, ಪುರುಷ ರೂಪಿಗಳಿಂದ ಸೋಲವಿಲ್ಲ. ಇಂತಹ ವರಬಲವನ್ನು ಹೊಂದಿದೆ. ಮರಳಿ ನಗರ ಪ್ರವೇಶ ಮಾಡಿದ್ದೇನೆ. ಈಗ ಆಗಬೇಕಾದ್ದೇನು? ಭೂಮಿಗೆ ಇಳಿದು ನನ್ನ ಸೇವಕರಿಗೆ ಹೊಡೆದಂತಹ ದೇವತೆಗಳು ಅವರನ್ನು ಸದೆಬಡಿಯಲೇಬೇಕು. ಹಾಗಾಗಿ ಸಮಯ ಸನ್ನಿಹಿತವಾಗಿದೆ. ನನ್ನ ಭುಜಬಲ, ಈ ಕೋಲಾಪುರದ ಅಧಿಕಾರ ಬಲ, ನಿಮ್ಮ ಸೇನಾ ಬಲ ಜೊತೆಗೆ ಭೈರವಿಯ ದೈವಿ ಬಲ ಬೆಳೆಸಿದೆ. ನಾಗರಿಗೆ ಮುತ್ತಿಗೆ ಹಾಕೋಣವೇ. ಇಂತಹ ಕಾಲಕ್ಕಾಗಿ ಕಾದು ಕುಳಿತವರು ನಾವು. ನಮ್ಮವರಿಗೆ ಅನ್ಯಾಯ ಆಗಿದೆ. ನೀನಾಗಿಂದಲೇ ಕಾದು ಕುಳಿತಿದ್ದಲ್ಲ. ಯಾವ ಅವಕಾಶ ಸಿಗ್ತದೆ, ಯಾವ ಅವಕಾಶ ಸಿಗ್ತದೆ ಹೇಳುವ ಹಾಗೆ. ಆದ್ರೆ ಪ್ರಭು, ಆ ದೇವತೆಗಳು ನಮ್ಮವರಿಗೆ ಅನ್ಯಾಯ ಮಾಡಿದ್ದಾರೆ. ಅವರನ್ನು ಬಿಡಬಾರದು. ಅವರ ಎದೆಗೆ ಬೆಚ್ಚಿ ಆ ದೇವೇಂದ್ರನನ್ನು ಸುರಪೀಠದಿಂದ ಕೆಳಗೆ ಹಾಕಿ. ನೀನು ಬರುವುದಿಲ್ಲ ಸ್ವರ್ಗ
ಇಲ್ಲೇ ತುರುಕಿಸಿದ್ರೆ ಅಲ್ಲೇ ಬರಬೇಕು. ಬಾಯಿಯಲ್ಲಿ, ಕಣ್ಣಿಯಲ್ಲಿ, ಮೂಗಲ್ಲಿ ಒಂದು ಗೊತ್ತಾಗುದಿಲ್ಲ. ಹೇಳಿ ಮುಂದೆ ಮಾತಾಡು. ನಮ್ಮ ಜೊತೆಗೆ ಬಂದವಲ್ವ ನೀನು? ಯಾರು ನೀನು ಮುಖ ನೋಡಿ ಅಂತ ಇಂಥದ್ದು ಒಂದಾದ್ರೂ ಉಂಟು ಇದರಲ್ಲಿ? ನೀನು ಎಲ್ಲಿಂದ ಸೇರಿಕೊಂಡದ್ದು? ಮತ್ತೆ ಸೇರಿಕೊಂಡಿದ್ದಲ್ಲ, ನಿನ್ನನ್ನು ನಂಬುವುದಕ್ಕಾಗುದಿಲ್ಲ. ನಾನು ಇಲ್ಲೇ ಇರುವವ. ನಮ್ಮ ಇಲ್ಲಿ ಅವನೇ. ಹೌದಾ? ಮತ್ತೆ ಒಳ್ಳೇದು, ಇಲ್ಲೇ ಇರು. ಇದು ಹೋಗ್ಲಿಕ್ಕಿಲ್ಲ. ಮತ್ತೆ ನೀವು ಗಡಿ ದಾಟಿ ಆಯ್ತು. ಎಲ್ಲಿ ಗಡಿ ದಾಟಿದೀಗ? ಹಾ. ಗಡಿ ದಾಟಿ ಇದು ಇರೋ ಜಾಗ ಅಲ್ಲಿ ಯಾವುದು? ಇದುವೇ ಸ್ವರ್ಗಸ್ಥರಾಗಿ ಆಯ್ತು ನೀವು. ಸ್ವರ್ಗ? ಸ್ವರ್ಗಕ್ಕೆ ನೀವು ಬಂದಾಯ್ತು. ಸ್ವರ್ಗದಲ್ಲಿ ಸ್ಥಿತರಾದೆವು. ಹಾ, ಎಲ್ಲ ನಿಲ್ಲಿ ಆಯ್ತಾ? ವಾತಾವರಣ ಸ್ವಲ್ಪ ಬದಲಾವಣೆ ಕಾಣ್ತದ. ಕೆಳಗೆ ಭೂಲೋಕದಲ್ಲಿ ಒಂದು ಸೆಳೆತ ಬಿಸಾಡಿದ್ರೆ ನಿಮ್ಮದು ಮೇಲೆ ಎಳೆಯುವುದು. ಮೇಲಕ್ಕೆ ಸೆಳೆತ. ಹಾ, ಮೇಲೆ ಎಳೆಯುವುದು. ಹರಿವರ್ಷ ಖಂಡ. ಕರಿಯೋರ್ಸ ಹರಿವರ್ಷ ಖಂಡ. ಅದು ಇದುವೇ. ಇಳಾವರ್ತ ಖಂಡ. ಹಾ. ಪುರುಷ ಖಂಡ. ಹಿಂದೆ ಎಲ್ಲಿ ಮುಂದೆ ಎಲ್ಲಿ ಗೊತ್ತಾಗುದಿಲ್ಲ ಮಾರಾಯರೆ. ತಲೆ ಮಾತ್ರ ಕಾಣ್ತಾ ಉಂಟು. ಹೊಳೆಯಲ್ಲಿ ತೆಂಗಿನಕಾಯಿ ತೇಲಿದ ಹಾಗೆ. ನಾವು ಉದಾಹರಣೆ ಇಲ್ಲಿ ಉಂಟಂತದ್ದಲ್ಲ ಹೇಳಿದ್ದೆ ನಾನು. ಹಾ. ಇದರಲ್ಲಿ ಪರಿಚಯದ ಮುಖ ಒಂದೂ ಇಲ್ಲ. ದಾರಿಯಲ್ಲೆಲ್ಲ ಸುಮ್ಮನೆ ಬಹಳ ಮಂದಿ ಮಾತನಾಡಿಸ್ತಾರೆ. ಆಹಾ. ನಮಗೆ ಹಾಗೆ ಮಾತನಾಡುತ್ತಾ ಕುಳಿತುಕೊಳ್ಳಕ್ಕೆ ಅವಕಾಶ ಇಲ್ಲ. ಅದು ಒಳ್ಳೇದು. ನಿಲ್ಲಯ್ಯ. ದೇವೇಂದ್ರ, ಓ, ಈಗ ಅವರನ್ನು ಹೇಳಲಿಕ್ಕೆ ಬಂದದ್ದ? ನೀನು ದೇವೇಂದ್ರ ನಾನಲ್ಲ. ಮತ್ತೆ ಹೋಗಟ್ಟದ್ದು ಯಾಕೆ? ಮತ್ತೆ ನಿಮ್ಮ ಕರೆಗೊಂದು ಹೋಗ್ಕೊಡ್ಬೇಕಲ್ಲ. ನಾನು ದೇವೇಂದ್ರನ್ನು ಕರೆದದ್ದು, ನೀನು ಓದ್ತೇಳು ಏಕೆ? ಮತ್ತೆ ಏನ್ ಮಾಡುದಯ್ಯ? ಈಗ ದೇವೇಂದ್ರ ಕಾಣುಗೆ ಬೇಕಾಗಿ ಬಂದದ್ದ? ನನಗೆ ದೇವರಾಯನಲ್ಲಿ ಕೆಲಸ ಉಂಟು. ಸ್ವಲ್ಪ ಮೊದಲು ಬರುತ್ತಿದ್ರೆ ಎಂತಹ ಅವಕಾಶ ಕಳ್ಕೊಂಡಿದ್ದೆ ನೀವು. ಏನು ಮೊದಲು ಸ್ವಲ್ಪ ಈಗ ಅರೆ ಕ್ಷಣ ಮೊದಲು ರಂಬಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ನಂದದಿಂದ ಎಂಬಾರಿ ನುಡಿದ ಮುದದಿಂದ ನಿನ್ನ. ಯಾವ ಯಾವುದನ್ನು ಎಲ್ಲೆಲ್ಲಿ ಸೇರಿಸುವುದ? ಮುಂದಿನ ಚರಣ ಬರುವುದಿಲ್ಲ. ಇವ ಚಿತ್ರಸೇನ ಇವನಿಗೆ ಹಾಡುವುದೇ. ಇದವರ ಮಗ ವಿಚಿತ್ರ ಸೇನ. ನೀನು ಚಿತ್ರಸೇನ ಮಗನ ಹಾಗೆ ಸ್ವಲ್ಪ ನಿನಗೆ ಬಂದಿದೆ ಗಾಯನ ಕಲೆ. ವಿನೋದ ಮಾತಾಡಿದ್ದು ಒಳ್ಳೇದಪ್ಪ, ನಮಗೆ ಸಂತೋಷ ಆಯ್ತು. ಸುಮ್ಮನೆ ಏನು ಕೊಡದೆ ರಂಜನೆ ಅಲ್ವಾ? ಈಗ ಬಾಯಿ ಬರುವುದಿಲ್ಲ ಅಲ್ಲ, ಆವಾಗ ನಾಲಿಗೆ ಬರ್ತಿತ್ತು. ಈಗ ನಿನಗೆ ನಾಲಿಗೆ ಬರುವುದಿಲ್ಲ. ಬರ್ತದೆಯ್ಯ. ಅನಾಮಿಕರು ಅಂತ ನೀವು. ಅನಾಮಿಕರಲ್ಲ ನಾಮ ಉಂಟು ನಮಗೆ. ನಾಮ ಕಾಣ್ತದೆ. ನಿನಗೆ ಗೊತ್ತಿಲ್ಲ ಎಂಬ ಕಾರಣಕ್ಕಾಗಿ ನಮ್ಮನ್ನು ಅನಾಮಿಕರು ಅಂತ ಹೇಳಬೇಡ. ಪರಿಚಯದ ಮುಖ ಇಲ್ಲ. ಯೋಗ್ಯವಾದಂತಹ ನಾಮವಿದೆ ನಮಗೆ. ಆಗಲೆಪ್ಪ. ನಮಗೆ ದೇವೇಂದ್ರನಿಗೆ ಕೆಲಸ ಉಂಟು. ಇಲ್ಲಿ ನಮಗೆ ಕೆಲಸ ಕಾಡಿವ, ನಿಮಗೆ ಎಲ್ಲಿಂದ ಕೊಡುವುದು? ದೇವೇಂದ್ರನಿಗೆ ಮಾತುಕತೆ ಉಂಟು ಒಂದೇ. ಮಾತುಕತೆ ಎಂತದಯ್ಯ? ಎಲ್ಲಿದ್ದಾನೆ? ಅವರು ಒಳಗಿದ್ದಾರೆ, ವಿಶ್ರಾಂತಿ. ಸದಬಡಿದ್ದಾನೆ. ನಾನಿಲ್ಲಿ ಭೂಲೋಕಕ್ಕೆ ಇಳಿದು ಬಂದು ನನ್ನ ಸೇವಕರಿಗೆ ಹೊಡೆದಿದ್ದಾರೆ ಪಾಮರ. ಅವನ ಸದೆ ಹೊಡಿತೇನೆ ಅವನನ್ನು. ನಿಲ್ಲಯ್ಯ. ಗಡಿಬಿಡಿ ಮಾಡಬೇಡಿ, ಗಲಾಟೆ ಮಾಡಬೇಡಿ. ಶಾಂತಿ. ಯಾವ ಶಾಂತಿ? ಶಾಂತಿ, ಕ್ರಾಂತಿ ಬೇಡ. ಹಾಗಾದ್ರೆ ಓಮು ಸೇರಿಸು. ನಿಮ್ಮ ಸರ್ವಸ್ವ ಓಮು ಓ ಬೇಡ. ನಿಮ್ಮ ಸರ್ವಸ್ವ ವಿಚಾರ ತಿಳಿಯದೆ ಒಟ್ಟು ಒಳಗೆ ಬಿಡ್ಲಿಕ್ಕೆ ಆಗುದು. ನನ್ನನ್ನು ಕೇಳ್ತಾರೆ ಅವರು, ಯಾಕೆ ಅದನ್ನು ಒಳಗೆ ಬಿಟ್ಟದ್ದು ಅಂತ. ಕೋಲಾಪುರ ಗೊತ್ತುಂಟ ನಿಮಗೆ? ಕೋಲಾರ ಕೋಲಾಪುರ. ಓ, ಕೋಲಾವರದ ಒಳಗೆ ಕೊಲ್ಲ ಕೋಳಿ ಕೂಗಿತು. ಕೋಲಾಪುರ ಅಲ್ಲೋ? ಕೋಲಾಪುರ ಅದೆಲ್ಲಿ? ಒಳ್ಳೆ ಗೊತ್ತಿದ್ದವನಾಗೆ ಮಾತಾಡ್ತಾರೆ. ಮತ್ತೆ ಭರತ ವರ್ಷದ ದಕ್ಷಿಣಾಪಥದಲ್ಲಿರುವಂತಹ ವನದೊಳಗಿರುವಂತಹ ಒಂದು ನಗರವು. ನಾನು ಇದುವರೆಗೆ ಕೇಳಿದ್ದೇ ಇಲ್ಲ. ಅಲ್ಲಿಯ ನಗರಕ್ಕೆ ಒಬ್ಬ ದೊರೆ ಇದ್ದಾನೆ. ಯಾರಮ್ಮ ಸತ್ತವ? ನನ್ನ ನಾಲಿಗೆ ಸೀಳ್ಲಿಕ್ಕೆ ಉಂಟು. ನಾಲಿಗೆ ತುಂಡು ಮಾಡಿ ಉಪ್ಪಿನಕಾಯಿ ಹಾಕ್ತಾನೆ ಈಗ ನಾನು. ಯಜಮಾನ್ರಿ ಕೆಲಸ ಹೀಗಿರ್ಬೇಕು. ಯಜಮಾನರು ಬೈಯುವಾಗ ಎಲ್ಲ ಎತ್ತಿ ಆಯ್ತಲ್ಲ. ನಮ್ಮ ಒಗ್ಗಟ್ಟಂದ್ರೆ ಹಾಗೆ ಐಕ್ಯ ಮತ್ತೆ ಹೋಮ ಮಾಡಿ ಬಂದದ್ದು ನನಗೆ ಗೊತ್ತುಂಟ. ಕೋಲಾಪುರದಲ್ಲಿ ಐಕ್ಯ ಮತ್ತೆ ಹೋಮ ಮಾಡಿ ಬಂದದ್ದು ನಮ್ಮ ಐಕ್ಯತೆ ಕೋಲಾಪುರದಲ್ಲಿ ಅಲ್ಲಿ ಒಬ್ಬ ದೊರೆ ಇದ್ದಾನೆ. ಯಾರವ? ಕೌಹಾಸುರ. ಅವ ಮಣ್ಣು ಹಾಕ್ಲಿ. ನಿನಗೆ ಅಷ್ಟು ಅವಸರ ಆಗುದಾ ಪೂರ್ಣ ಹೇಳುದಕ್ಕೆ ಮೊದಲು? ಇದು ಉಂಟಾ? ಆ ದೊರೆ ಬೇರೆ ಯಾರು ಅಲ್ಲ, ಯಾರು? ನಿನ್ನ ಕಣ್ಣ ಮುಂದೆ ನಿಂದಿರತಕ್ಕಂತ ಈ ಅಜಾನುಬಾಹು. ಕೊಂಡಿರ್ತಕ್ಕಂತ ನೀವೇ? ನಾನಲ್ಲಿ ದೊರೆ. ಹೆಸರಂತದ್ದು ಹೇಳಿದ್ದು ಇವನಿಗೆ ಕಿವು ಕೇಳುದು. ಮುಂಡಾಸು ಮೇಲೆ ಮಾಡಿ ನಿನ್ನ ರುಂಡಾಸು ಉಂಟ. ಕೌಹಾಸುರ ಎಂಬವರು ನೀವು ಅಲ್ವ? ಸಾಕು. ಇವರ ಬಗ್ಗೆ ತಾವು ಅಲ್ಲಿ ಒಂದು ನನಗೆ ಅಧಿಕಾರ ಉಂಟು. ಮತ್ತೆ ನಿಮ್ಮದು ಹುದ್ದೆ ಯಾವುದು? ಹುದ್ದೆ ಕೇವಲ ಮುದ್ದೆ ಹಾಗಲ್ವಾ? ದುಡಿತೇವೆ. ಹಣಕಾಸಿನ ವ್ಯವಹಾರ. ವಿತ್ತ ಸಚಿವ. ಹೇಗೆ ಗುಳು ಮಾಡ್ಲಿಕ್ಕೆ ಉಂಟಾ, ಕೊಡ್ಲಿಕ್ಕೆ ಉಂಟಾ? ಇಲ್ಲಪ್ಪ, ನಮ್ಮದೆಲ್ಲ ಹಂಚುವುದೇ ನಮ್ಮ ಕ್ರಮ. ವಿತ್ತ ಸಚಿವ.
ದಯಪಾಲಿಸಿ. ನಾನಲ್ಲಿಗೆ ಬರುದಿಲ್ಲ, ನೀ ಇಲ್ಲಿಗೆ ಹೌದಾ? ಯಾರು ಗೊತ್ತಿಲ್ಲ, ನಿನಗೆಲ್ಲ ಬೇಕಾದ ಬಂದಾಯ್ತಲ್ಲ. ಮಹಾಮಂತ್ರಿ ಆ, ಮಂತ್ರಿಗಳು ಏ. ತಮ್ಮ ಖಾತೆ ಯಾವುದು? ಮಂತ್ರಿ, ಪ್ರಧಾನಮಂತ್ರಿ. ಆ ಯೋಗ್ಯತೆ ಉಂಟು ನಿಮಗೆ. ಹೌದಾ? ತಾವು ಧೂಮಾಸುರ. ಧೂಮ ಅಂದ್ರೆ ಏನು ಧೂಮ ಹಾಗಲ್ಲ, ಆ? ಹೆಸರು ಆ, ಹೆಸರು? ಆ, ಅವನಿಗೆ ಬೇಡದ್ದೇ ಕೇಳುದು. ಆ, ನಿಮ್ಮ ಖಾತೆ? ಸೇನಾ ನಾಯಕ. ಸೇನಾ ನಾಯಕ ನೀವಲ್ಲ. ತಾವು ಇನ್ನು ಬೆಳೆಯಲ್ಲಿ ಉಂಟ ಇನ್ನು ಸ್ವಲ್ಪ ಇರುವುದು. ತಮ್ಮ ಖಾತೆ? ಅವನ ಅಜ್ಜನ ಹಾಗೆ ಗೊತ್ತಾಯ್ತಾ? ಆ, ಅವನ ಅಜ್ಜನ ಭುಜಂಗನಾಗಿ ಆ, ಭುಜಂಗ ಅವನಿಗೆ. ಭುಜಂಗ ಹೇಗೆ ತಿಳಿದಿದ್ಯೋ ಆ, ಬಲ್ಲೆ ಬಲ್ಲೆ ಹಾಗೆ ನೀವು ಆ, ಇರ್ಲಿ. ಏನಿಲ್ಲ ಈ ಕಡೆಗೆ ನಾನು ಹೇಳಿದ್ನಲ್ಲ ಆಗ ಊರಿಗೆ ಬರಗಾಲವಂತ. ಬರಗಾಲವಲ್ಲ, ಮತ್ತೆ ನಿಮಗೆ ಬರಗಾಲ ಭರಿಸುವುದಕ್ಕೆ ಬಂದದ್ದು ನಾವು. ಅಂದ್ರೆ ಭೂಲೋಕಕ್ಕೆ ಇಳಿದು ಆ, ನನ್ನ ಸೇವಕರಾದಂತಹ ಹುಂಡ ಪುಂಡರಿಗೆ ಆ. ನಿನ್ನ ದೇವೇಂದ್ರ ಹಾಗೂ ದೇವತೆಗಳು ಹೊಡೆದಿದ್ದಾರೆ. ಮಾಡಿದ್ದು ಮಹಾರಾಯ. ಅದಕ್ಕೆ ಮತ್ತೆ ಇವು ಗಡ್ಡ ಕೈಯಾಗ ಯೋಗಿಯ ಕೈಯ. ಋಷಿಮುನಿಗಳಿರುವುದು ಭೂಲೋಕದಲ್ಲಿ. ಹೌದು. ಅವರನ್ನು ಹೇಗೆ ಬೇಕಾದ್ರೂ ನಿಭಾಯಿಸುತ್ತೇವೆ ನಾವು. ಅಲ್ಲ, ಅದನ್ನು ಗಡ್ಡ ಕೈಯ ಕೇಳಿದ ನೀನು ಯಾರು? ಗಡ್ಡ ಕೈಯಾಗ ಹೇಳಿಯುವುದಾ? ದೇವೇಂದ್ರ ಯಾರು? ಆ? ನನ್ನ ಪ್ರದೇಶದಲ್ಲಿರುವಂತಹ ಋಷಿಮುನಿಗಳನ್ನು ಹೊಡೆದು ಬಡಿತೇವೆ. ಅವರಿಗೆ ಅದನ್ನು ಕೇಳಬೇಕ ದೇವೇಂದ್ರ ಯಾರು? ಅವರಿಗೆ ಹಕ್ಕು ಉಂಟು. ಹಕ್ಕು ಏನು ಹಕ್ಕು ಅವನಿಗೆ? ಅವರಿಗೆ ಎಲ್ಲೇ ಹಕ್ಕು ಉಂಟು. ಅವನಿಗೆ ಎಲ್ಲಿ ಹಕ್ಕು ಉಂಟು? ಎಲ್ಲಿ ಏನಾದ್ರೂ ವಿಚಾರ ಮಾಡೋದು ಅರ್ಹತೆ ಅವರಿಗೆ ಉಂಟು. ಆಹಾ. ಅದನ್ನು ಕೇಳಲಿಕ್ಕೆ ನೀವು ಬಂದದ್ದ? ಈಗ ದೇವಲೋಕ ಕೇಳುವ ಹಕ್ಕು ಉಂಟು ಅಂತ ನಾನು ಬಂದದ್ದು. ಅವರ ಉಂಡವರಲ್ಲಂತದ್ದು ಉಂಡರು ಹುಂಡ ಪುಂಡ ಉಂಡರು ಹಾ. ಅವರ ತಕ್ಕ ಶಾಸ್ತಿ ಹಾಗೆ ಒಂದು ಹೇಳ್ತಾ ಇದ್ರು ಇಲ್ಲಿ. ಇಬ್ರು ಪುಂಡು ಪೋಖರಿಗಳು ಬಂದಾಗ ಅನ್ಯಾಯ ಮಾಡ್ತದ್ದು, ನಾಲ್ಕು ಬಡ್ದು ಕಳಿಸ್ತೇನೆ ಅಂತ ಹೇಳ್ತಾ ಇದ್ರು ಇಲ್ಲಿ. ಈಗ ನಾನು ಬಡೀತೇನೆ ಆ? ದೇವೇಂದ್ರನಿಗೆ. ಈಗ ನಿಮಗೆ ನೀನು ಏನಾಗ್ಬೇಕು? ಒಳಗೆ ಹೋಗಿ ಹೇಳಿದ್ರೆ ಒಳ್ಳೇದು. ಆ. ಕಂಹಾಸುರ ಸೇನಾ ಸಮೇತನಾಗಿ ಬಂದಿದ್ದೇನೆ. ಆ. ನಾಲ್ಕಲೋಕದ ಪೀಠ ಬಿಟ್ಟು ಕೊಟ್ಟು ನನ್ನ ಕಾಲು ಹಿಡಿದ್ರೆ ಆ. ಅವನನ್ನು ಮೂಳಿಗೆದವನನ್ನಾಗಿ ಉಳಿಸಿಕೊಳ್ತೇನೆ. ಆ. ಎಲ್ಲಿಯಾದ್ರೂ ದರ್ಪ ತೋರಿದ್ರೆ ಆ. ಅವನಾಗಿ ಅದೇ ಮೆಟ್ಟಿ ಆ. ತಾಂಡವ ಕುಣಿಲಿಲ್ಲ. ಆ. ನಾನು ಶುಕ್ರರ ಶಿಷ್ಯ. ಇದು ನಿಮ್ಮ ಕನಸಿನ ಗಂಟು. ಅದು ಇದು ನೀವು ಅಲ್ಲ, ನೀನು ಯಾಕೆ ತೀರ್ಮಾನ ಮಾಡ್ತೀನಿ? ಹೇಳಿದ್ದೀನಲ್ಲ, ಹಾಗೆ ಮಾಡ್ತಾ ಹೀಗೆ ಮಾಡ್ತಾ ಇದ್ದ. ಅದೆಲ್ಲ ನಿಮ್ಮ ಕನಸಿನ ಗಂಟು. ನೀನು ಬಾಲ ನನ್ನ ಮುಂದೆ ಗೊತ್ತಾಯ್ತು. ಅಲ್ಲ, ನನಗೆ ನಿಮ್ಮ ಮೇಲೆ ಕೈ ಮಾಡುವ ಹಕ್ಕಿಲ್ಲ. ಅವ್ರು ಹೇಳಲಿಲ್ಲ. ಒಂದು ವೇಳೆ ಹೇಳಿದ್ದು ಹೌದು ಅಂತಾದ್ರೆ ಇಲ್ಲಿಗೆ ಏನಾದ್ರು ಆಗ್ತಿತ್ತು. ನಿನ್ನ ಕೈ ವಿಚಾರವಾಗಿ ಹೇಳ್ತೇನೆ. ಅಲ್ಲಿಯವರೆಗೆ ಒಳಗೆ ಬರಬೇಡಿ. ಒಳಗೆ ಬಂದದ್ದು ಹೌದು ಅಂತಾದ್ರೆ ನೀವು ನನ್ನ ಮಗ. ಒಳಗೆ ಬಂದ್ರೆ ಬಂದರೆ ನೀನ್ ಇರುವಾಗಲ್ಲ. ಆ. ನೀನು ಇಲ್ಲಿ ಬೇಡ ಬೇಡ, ನೀವು ಹೋಗುದು ಬೇಡ, ನಾನು ಹೋಗಿ ಹೇಳ್ತೇನೆ. ಹಾಗಲ್ಲ, ಏನ- ಶಿಸ್ತು ಮೀರುವವರಲ್ಲ. ಹೌದಲ್ಲ? ಬೇಗ ಹೋಗಿ ಹೇಳುದು ನಿನಗೆ ಒಳ್ಳೆಯದು. ಪ್ರಾಣಿ ಪ್ರಾಣಿ ಎಷ್ಟೊತ್ತು ಮಾತಾಡ್ತೀನಿ. ಪ್ರಾಣ ಇದ್ದದೆಲ್ಲ ಪ್ರಾಣಿ. ಹಾ. ನಿಮ್ಗೆ ಸಾಯುವ ಜಾಗ ಸಿಕ್ಕ ಹೋಗಿ ಹೇಳ. ನಾನು ಹೋದ ಮೇಲೆ ಮಾತಾಡ್ತಾಗಿಲ್ಲ. ಬೇಗ ಹೋಗಿ. ಹೋಗುದಿಲ್ಲ. ಏನ್ ಮಾಡ್ತೀನಿ? ಹೋಗು ಅಂದ್ರೆ ಹೋಗುದಿಲ್ಲ. ಹೋಗುದಿಲ್ಲ. ನೀನು ಹೋಗೋದಿಲ್ಲ. ಆಗ್ಬೇಡ, ನಾನು ಹೋಗ್ತೇನೆ. ಯಾರಾದ್ರೂ ಹೋಗಿದ್ದು ಇಲ್ಲ. ಮಧ್ಯಾಹ್ನ ಅಲ್ಲ, ನೀನು ಹೇಳುದು. ನೋಡೋಣ ನೋಡೋಣ. ಏನಿಲ್ಲ, ಹಿಂದೆ ಹೋಗ್ತೀಯಾ ಇಲ್ಲ ಬೆಟ್ಟು ತಿಂತೀಯಾ? ಹಿಂದೆ ಹೋಗುದಿಲ್ಲ, ಮುಂದೆ ಬರ್ತೇನೆ. ನೋಡುವ. ಏನು ಸ್ವರ್ಗದ ಅಧಿಕಾರ ಮತ್ತು ಸಂಪತ್ತನ್ನು ಬಯಸಿ ಬಂದವರು ಕೊಡಲಿದ್ರೆ ಕತ್ತಿಸಿ.
ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಬೇಕೆಂಬ ಉದ್ದೇಶದಿಂದ ಬಂದೆಯ. ನಿನ್ನ ಪರಿಸ್ಥಿತಿ ಹೇಗಾಯ್ತು ಮಲ್ಲೆಯ? ಅಂಬೆಗಾಲಿ ಮಗೊಂದ್ರು ಅಂಬೆ ಸುಖವನ್ನು ಬಯಸ್ತಂತೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಬಂದ ಹಾಗೆ ಹಿಂದೆ ಸಾಧಿಸದೆ ಬಿಡುವವರು ನಾವಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಇಲ್ಲಿನ ಅಧಿಕಾರವನ್ನು ನಮ್ಮೊಡೆಯನಿಗೆ ಬಿಟ್ಟು ಕೊಟ್ಟರೆ ಒಳ್ಳೆಯದು. ಬೆನ್ನು ಹೊಡೆಯಾಗಿ ಕೊಟ್ಟಿದ್ದೇವೆ. ಸೇಡನ್ನು ತೀರಿಸಲು ನೀವು ಬಂದ್ರೆ ನಿಮಗೂ ಅಧಿಕಾರಿ. ನೀನು ಅವರ ಪರಾಕ್ರಮಶಾಲಿ ಎಂಬ ಹಾಗೆ ಭಾವಿಸಿದೆನು. ಈ ಕಾಲದಲ್ಲಿ ನಿನ್ನಿಲ್ಲಿಂದ ಮಾಡಿದಟ್ಟು ಹೋಗಿ ಯಾರು ರಕ್ಷಿಸರು? ನೀವು ತಪ್ಪಿನ ಮೇಲೆ ತಪ್ಪನ್ನು ಮಾಡುತ್ತಾ ಇದ್ದೀರಿ. ನಮ್ಮವರ ಮೇಲೆ ಕೈ ಮಾಡಿದ್ದಕ್ಕೆ, ಆ ಮಾಡಿದಂತಹ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸುವುದಕ್ಕಾಗಿ ಬಂದವರು ನಾವು ಇದ್ದೇವೆ. ಮಾಡಿದ್ದು ತಪ್ಪಾಯಿತೆಂಬುದು ಕಾಲಿಗೆ ಒಣಗಿದ್ರೆ ನಿನಗೂ ಬದುಕುವುದಕ್ಕೆ ಬಿಡುತ್ತೇವೆ. ಧಿಕ್ಕರಿಸುವಂತಹ ಮನ ಹೌದು ಅಂತಾದ್ರೆ ಹೊರೆ ನೋಡಿ.
ಎಂಬ ಅಹಂಕಾರ ಪ್ರಕಟ ಮಾಡಿದ್ರೆ ಹಾ. ಮೇಲಿದ್ದ ನೀರನ್ನು ಎಳೆದು ಹಾ. ನನ್ನ ಪಾದದ ಮೇಲೆ ನನ್ನನ್ನು ಪ್ರಶ್ನಿಸುತ್ತಿರುವಂತಹ ನೀನು ಯಾರು ಏನು ಯಾಕೆ ಇಲ್ಲಿ ಬಂದೆ ಚೆನ್ನಾಗಿ ತಿಳಿದ ವ್ಯವಹಾರ ಮಾಡ್ತಾ ಇದ್ದೇನೆ ದುಷ್ಟ ಕೂಟವನ್ನು ಸೇರಿದೆ ರಾತ್ರಿ ತಿರುಗಾಟ ಮಾಡಿದೆ ಸಜ್ಜನರನ್ನು ಕೆಡಿಸಿದೆ ಹೆಣ್ಮಕ್ಕಳನ್ನು ಕೆಡಿಸಿದೆ ನಿನ್ನಂತಹ ದುರಾಚಾರಿ ದುರ್ಮಾರ್ಗಿ ದುಷ್ಟನ್ನು ಬಡಿಯಲೇಬೇಕು ನನ್ನ ವಾಹನ ನಾನು ಯಾಕೆ ಬೇಕು ನೂರು ಯಾಗ ಮಾಡಿದೆ ತತ್ಫಲವಾಗಿ ದೇವನಗರಿಯಲ್ಲಿದ್ದೇನೆ ತ್ರಿವಿಷ್ಟ ಉಪದಲ್ಲಿ ಏರಿದ್ದೇನೆ ವಿಚಾರಿಸುವ ಹಕ್ಕುದಿರಲಿಲ್ಲ ದಂಡಿಸ್ತೇನೆ. ನೀನು ಭೂಮಿಗೆ ಇಳಿದು ನನ್ನ ವೃತ್ತರಿಗೆ ಯಾವಾಗ ಹೊಡೆದೆಯೋ ಅಲ್ಲಿಂದಲೇ ಹಾಗೆ ಕಟ್ಟಿಕೊಂಡಿದ್ದೇನೆ. ನಿನ್ನನ್ನು ಸದೆ ಬಡಿಯದೆ ನನಗೆ ನೆಮ್ಮದಿ ಇಲ್ಲ. ನಾನು ನನ್ನವರಿಗೆ ಸಮಾಧಾನ ಹೇಳಿ ಹೊರಟು ಬಂದದ್ದು ನಾನು. ಇದು ನಿನ್ನನ್ನು ಪದಚ್ಯುತನನ್ನಾಗಿಸಲಿಲ್ಲ ನಾನು ಕೌಹನ. ಏರಿಸಿದ್ಯಾವಾಗ ಅಷ್ಟು ನಾನು ಹೇಳಿದ್ದು ನನ್ನ ವಾಹನವನ್ನು ಅಲ್ಲೇ ನಿಲ್ಲಿಸಿ ಇಲ್ಲಿ ಬಂದೆ ಅಂತ. ನಿನ್ನ ವಾಹನ ಉಂಟಲ್ಲ, ಹೌದು. ಆಮೇಲೆ ಇದೊಂದು ನಿನ್ನ ಕೈಯಲ್ಲಿ ಇದು ದದೀಚಿಯ ಬೆನ್ನೆಲುಬು. ವಜ್ರಾಯುಧ. ಯಾರನ್ನು ಕೊಂದು ನಿನಗೊಂದು ಆಯುಧ, ನಿನಗೊಂದು ವ್ಯವಸ್ಥೆ. ದದೀಚಿ ದೇಹ ತ್ಯಾಗ ಮಾಡಿ ಕೊಟ್ಟದಲ್ವೇನ ಬೆನ್ನೆಲುಬು ನಿನಗೆ? ಮಹಾಮುನಿಗಳು ಮಹಾತ್ಯಾಗಿಗಳು ಅವರು ಸತ್ರು ಬೇಕು ನಿನಗೆ ಆಯುಧ ಅಲ್ವೇನೋ? ಅಲ್ಲ ಅಷ್ಟು ಮಾತ್ರ ಅಲ್ಲ, ವೃತ್ರಾರಿ ಪಾಕಾರಿ ಪಾಕಾರಿ ಶಾಸನ ಬಲಾರಿ. ಹೌದು, ಹಿಡ್ಕ ಬಲವೈರಿ ಕೊಡು. ಎಲ್ಲಿ ಹೋಯ್ತು ನಿನ್ನ ಅರಿ? ಕೊಡು. ಹಿಡ್ಕ, ನಿನ್ನ ಆಯುಧ ನಿನಗೆ ಆಯ್ತು. ನನ್ನ ಆಯುಧ. ದೇವಲೋಕ ಯಾರದ್ದು ಈಗ? ಗೆದ್ದವರು ಯಾರು? ನಾನೇ. ಸೋತವರು ಯಾರು? ಯಾರು ಯಾರು? ನೀನು ಸೋತನು ಒಪ್ಪಬೇಕು ನನ್ನ ಮುಂದೆ. ಗೆದ್ದವರು ಯಾರು? ಮರಳಿ ಯುದ್ಧಕ್ಕೆ ತೊಡಗುತ್ತೇನೆ. ಈ ಹೋರಾಟದಲ್ಲಿ ಗೆದ್ದವರು ಯಾರು ಅಂತ ಗೊತ್ತಾದ ಬಳಿಕ ಸೋತವರು ಯಾರು ಅಂತ ವಿವರಿಸಬೇಡ. ಹೋಗೋ, ಉಳಿದವು ನಿನ್ನ ಹೆಂಡತಿಯನ್ನು ಬರ್ಲಿಕ್ಕೆ ಹೇಳು. ಸ್ವರ್ಗ ಸಿಂಹಾಸನದಲ್ಲಿ ನಾನು ಕುಳಿತುಕೊಳ್ಳುವ ಕಾಲಕ್ಕೆ ವಾಮ ಭಾಗದಲ್ಲಿ ಅವಳು ಬೇಕು. ಅವಳು ಇಂದ್ರಾಣಿ ಶಚಿ. ಇಂದ್ರಾಣಿ ಅಸುರೇಂದ್ರನ ರಾಣಿ ಆಗಲಿ. ನಾನು ಶಚೀಧವ. ನಾನಾಗುತ್ತೇನೆ ಶಚೀಧವ. ನಾನು ಶಚೀಧವ. ನಾನಾಗುತ್ತೇನೆ. ನಾನಾಗಲಿಕ್ಕೆ ಹೊರಟದ್ದು ಒಪ್ಪುದಿಲ್ವಾ ನೀನು? ಒಪ್ಪುದಿಲ್ವಾ? ಸರಿಯಲ್ಲ. ವ್ಯಾಳಾಸುರ ಅದು ಕಾಣ್ತಾ ಇದೆಯಲ್ಲ ವಜ್ರ ಕಂಬ. ಇವನನ್ನು ಕಟ್ಟಿ ಹಾಕಬೇಡ. ನಿಮ್ಮಲ್ಲಿ ಇವರಲ್ಲಿ ಮಾತಾಡುವುದೇ ಹೆಚ್ಚು. ಇನ್ನೊಂದು ಹಿಡಿದು ಅಲ್ಲಿ ಕಟ್ಟಿಯಾಗು. ಇಲ್ಲಿ ಬಾ. ಇಲ್ಲಿ ನಡೆದಂತಹ ವಿದ್ಯಮಾನ ಅಂತಃಪುರದಲ್ಲಿರುವಂತಹ ಶಚಿಗೆ ಗೊತ್ತಿಲ್ಲ. ಅವಳಲ್ಲಿ ಹೋಗಿ ಹೇಳು, ಕೌಹಾಸುರನ ಆಜ್ಞೆಯಾಗಿದೆ, ಆದಷ್ಟು ಬೇಗನೆ ಅವನ ಸಮ್ಮುಖದಲ್ಲಿ ಕಾಣಿಸಿಕೊಳ್ಬೇಕು. ಶೃಂಗಾರ ಭೂಷಿತೆಯಾಗಿ ಈ ಕ್ಷಣವೇ ಶಚಿ ಇಲ್ಲಿಗೆ ಬರಲಿ. ಆಗಲಿ, ಹೋಗಿ ಹೇಳು. ಬಳಿಯ ವಿಸ್ತರದೊಳು ನಳಿನ ಗಂಧಿ ಬಂದು ಬಳಿಯ ವಿಸ್ತರದೊಳು ನೆಲೆಸಿಕೊಳ್ಳೆ ನಿನ್ನ ರೂಪಿಗೊಲಿದೆ, ನಿನ್ನ ರೂಪಿಗೊಲಿದೆ ಉತ್ಸವದೋಳು, ನಿನ್ನ ರೂಪಿಗೊಲಿದೆ ಉತ್ಸವದೋಳು.
ರೂಪಿಗೊಲಿದೆ ಉತ್ಸವಗಳು ನಳಿನಗಂಗೆಯೋ ಶಶಿ ನಳಿನಗಂಧಿ ಆ, ಚಾರಕರ ಮೂಲಕವಾಗಿ ನಾನು ಹೇಳಿ ಕಳಿಸಿದ್ದೆ ಆದಷ್ಟು ಬೇಗನೆ ಆ, ಶೃಂಗಾರ ಭೂಷಿತೆಯಾಗಿ ಧರ್ಮವನ್ನು ಪ್ರವೇಶ ಮಾಡಲಿ ಎಂಬ ಹಾಗೆ ಆ, ನನಗೆ ಆನಂದವನ್ನು ತಂದೊಡ್ಡಬೇಕೆಂಬ ಉದ್ದೇಶದಿಂದ ಬರುವಾಗ ನಿಧಾನ ನದಿಗೆ ನಿನ್ನಂತ ಹೌದು. ಆ ನದಿಯಲ್ಲಿ ಬಹಳ ಯೋಚನೆ ಇದೆ. ಆ, ಇವ ಹೊಸದಾಗಿ ಬಂದಿದ್ದಾನೆ. ಹೌದು. ನನ್ನ ಮೂಲಕವಾಗಿ ಏನು ಚಾಕರಿ ಮಾಡಿಸ್ತಾ ಇದ್ದಾರೆ ಏನನ್ನು ಸೇವೆಗಿರಿಸಿಕೊಳ್ಳುವ ಉದ್ದೇಶವಲ್ವೇ? ಮತ್ತೇನು? ಈ ಮೊದಲು ನಿನಗಿದ್ದಂತ ಅರ್ಹತೆ ಯೋಗ್ಯತೆ ಏನು ಆ, ಎಂಬುದನ್ನು ಚೆನ್ನಾಗಿ ಬಲ್ಲೆ ನಾನು. ನಿನಗಾಗಿ ಇರುವಂತಹ ಪೀಠವದು ಆ, ಅರ್ಧ ಸಿಂಹಾಸನ. ತ್ರಿವಿಷ್ಟಪದಲ್ಲಿ ಆ, ವಾಮ ಭಾಗ ಅದು ಶಚಿಗೆ ಇರುವಂತದ್ದು. ಸತ್ಯ. ನಿನ್ನ ಬಳಿಗೆ ಬರಬೇಕು ಅಂತ ಆಗ್ತದೆ ನನಗೆ. ಆ, ನಳಿನ ಗಂಧಿ ನಿನ್ನ ಮೈಯಿಂದ ಹೊರಡುತ್ತಿರುವಂತಹ ಸುಮಗಂಧ ಆ, ಅದನ್ನು ಆಕ್ರಾಣಿಸಿದ್ರೆ ಮೈ ಮನಗಳಿಗೆ ಮುದ ಕೊಡ್ತಾ ಇದೆ. ಆದ್ದರಿಂದ ಏನು? ನನ್ನ ಬಳಿಯಲ್ಲೇ ಇದ್ದು ಆ, ಈ ರೀತಿ ಅನುಭವವನ್ನು ನಿತ್ಯವೂ ಕೊಡಲೇಬೇಕು. ಅದಕ್ಕೆ ಹಾಗಾಗಿ ನಿನ್ನ ರೂಪಕ್ಕೆ ಒಲಿದೆ, ಆ, ಉತ್ಸಾಹ ಅಧಿಕವಾಗುತ್ತಾ ಇದೆ. ಈ ಸಭೆಗೆ ಬೆರುಗು ತರಬೇಕು ಅಂತಾದ್ರೆ ಆ. ನೀನು ದೂರ ನಿಲ್ಲುವುದಲ್ಲ. ಮತ್ತೆ? ನಿನಗೆ ರಿಕ್ತವಾಗಿರುವಂತಹ ಪೀಠವಿದೆ. ಆ. ಬಾ ಬಾ, ಇಲ್ಲಿ ಕುಳಿತು ಬಾ ಬಾ. ಅಯ್ಯ, ಅರೆ ಎಲ್ಲ ವಿಷಯವನ್ನು ತಿಳಿದು ಬಲ ಮಹಿಮನೇನೋ ಓ ಮಹಿಮನೇ, ಏನೇ ಎಲ್ಲ ವಿಷಯವನ್ನು ತಿಳಿದು ಬಲ ಮಹಿಮನೇನೋ ಫುಲ್ಲರಂತೆ ಬೇಡ್ವೆ ಮಾತು ಫುಲ್ಲರಂತೆ ಬೇಡ್ವೆ ಮಾತು ಸಲ್ಲದೊಲ್ಲೆ ನಾನು ಎಲ್ಲ ವಿಷಯವನ್ನು ತಿಳಿದು ಬಲ್ಲ ಮಹಿಮ ನೀನು ಫುಲ್ಲರಂತೆ ಬೇಡ್ವೆ ಮಾತು ಸಲ್ಲದೊಲ್ಲೆ ಸಲ್ಲದೊಲ್ಲೆ ಅಯ್ಯ ಮಹಿಮಾನ್ವಿತನೇ, ಉಳೋಮಜೆ. ನಿನ್ನ ವಿಚಾರ ಎಲ್ಲವೂ ಕೂಡ ನನಗೆ ಅರ್ಥವಾಗುತ್ತಾ ಉಂಟು. ಹಾಗಾದ್ರೆ ಒಳ್ಳೇದಾಯ್ತು. ಅತುಳವಾದಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವವನು ನೀನು, ವರಬಲ ಸಂಪನ್ನನು ಆಗಿದ್ದೀಯ. ಆ ವರಬಲವನ್ನ ಎಲ್ಲಿ ಹೇಗೆ ನೀನು ಉಪಯೋಗಿಸಿಕೊಳ್ಬೇಕು ಎನ್ನುವ ಮಾರ್ಗೋಪಾಯವನ್ನು ಕೂಡ ನೀ ಕಂಡುಕೊಂಡವನಿದ್ದೀಯ. ಈ ವಿಚಾರದವಾಗಿ ನಿನ್ನ ಕುರಿತಾಗಿ ನಾನು ಆಲೋಚಿಸಿದೆ ಅಂತಾಗಿದ್ದರೆ ಎಲ್ಲಿ ಹೇಗೆ ವ್ಯವಹರಿಸಬೇಕು ಎನ್ನುವಂತಹ ಜ್ಞಾನವನ್ನ ಹೊಂದಿರುವವನು ನೀನು. ವಿದ್ಯಾ ಸಂಪತ್ತು ಎನ್ನುವುದು ನಿನ್ನಲ್ಲಿ ಅಧಿಕವಾಗಿದೆ. ಶುಕ್ರನ ಶಿಷ್ಯ ಹೌದಲ್ಲವೇ? ಧನ ಸಂಪತ್ತು ಎನ್ನುವುದು ನಿನ್ನಲ್ಲಿ ಅಧಿಕವಾಗಿದೆ. ತೋಳಲ್ಲಿರುವಂತಹ ಬಲ ಎನ್ನುವುದು ಕೂಡ ನಿನ್ನಲ್ಲಿ ಅಧಿಕವಾಗಿಯೇ ಉಂಟು. ಆದ್ರೆ ಒಂದು ವಿಚಾರ, ಎಲ್ಲಿ ಹೇಗೆ ವ್ಯವಹರಿಸಬೇಕೆನ್ನುವಂತಹ ಜ್ಞಾನ ಇರುವಂತಹ ನೀನು ಈ ಕಾಲಕ್ಕೆ ತಪ್ಪಿದೆಯೋ ಎನ್ನುವ ಹಾಗೆ ನಾ ಭಾವಿಸುತ್ತೇನೆ. ಈಗ ಇಲ್ಲಿ ತಪ್ಪುತ್ತಾ ಇದ್ದೀಯ. ಮೇಲೇರಿ ಬಂದವನು ನೀನು. ಯಾರು ಎಲ್ಲಿ ಇರಬೇಕು ಅಲ್ಲಿ ಇದ್ದರೆ ಒಳ್ಳೆಯದು ಎನ್ನುವ ಹಾಗೆ ನಿಯತಿಯೇ ಇರುವಂತದ್ದು. ಎಲ್ಲ ವಿಷಯವನ್ನು ತಿಳಿದ ಹೌದೌದು, ಬಲ್ಲ ಮಹಿಮ ತಿಳಿದಲ್ವಾ? ಹೌದೌದು. ಅದಕ್ಕೆ ಹೇಳುವುದು ನಾನು, ಭೂಲೋಕದಲ್ಲಿ ಯಾರು ವಾಸಿಸಬೇಕು ಅಂಥವರು ಭೂಲೋಕದಲ್ಲಿಯೇ ಇರಬೇಕು. ಸ್ವರ್ಗದಲ್ಲಿ ಯಾರು ಇರಬೇಕು ಅಂಥವರು ಸ್ವರ್ಗದಲ್ಲಿಯೇ ಇರಬೇಕು. ಪಾತಾಳದಲ್ಲಿ ಯಾರು ಇರಬೇಕು ಅವರು ಪಾತಾಳದಲ್ಲಿಯೇ ವಾಸಿಸಬೇಕು. ಇದು ಸಾಮಾನ್ಯ ಜ್ಞಾನ. ಒಂದರ್ಥದಲ್ಲಿ ಭೂಲೋಕದಲ್ಲಿದ್ದವರೇ ಈಗ ದೇವಲೋಕದಲ್ಲಿ ಇರುವಂತದ್ದು. ಹೌದಲ್ಲವೇ? ಆದ್ರೆ ಅವರು ಇರುವಂತಹ ವಿಚಾರವಾದರೂ ಹೇಗೆ? ಹೇಗೆ? ತಪಸ್ಸನ್ನು ಆಚರಿಸುವುದರ ಮುಖೇನವಾಗಿಯೂ, ಯಾಗ ಯಜ್ಞಾದಿ ಸತ್ಕಾರ್ಯಗಳನ್ನು ಮಾಡುವುದರ ತನ್ಮೂಲಕವಾಗಿಯೂ, ಲೋಕಕ್ಕೆ ಶ್ರೇಯಸ್ಸನ್ನು ಬಯಸುವಂತಹ ಸದುದ್ದೇಶವನ್ನು ಹೊಂದಿರುವ ಕಾರಣದಿಂದಲಾಗಿಯೂ ಅವರು ಅಂತಹ ಪದವಿಯನ್ನು ಏರಿಕೊಂಡವರಿದ್ದಾರೆ. ಈ ಕಾಲಕ್ಕೆ ನಿನ್ನ ಶಕ್ತಿ ಸಾಮರ್ಥ್ಯದ ಮುಖೇನವಾಗಿ ಇತ್ತ ಕಡೆಗೆ ಆಗಮಿಸಿದವನಿದ್ದೀಯ, ನನ್ನವರನ್ನ ಬಗ್ಗು ಬಡಿದವನಿದ್ದೀಯ. ಆ ಕಾಲಕ್ಕೆ ಬೇಕಾಗಿ ಪೀಠದಲ್ಲಿರುವಂತಹ ನನ್ನನ್ನು ನೀನು ಬಯಸುತ್ತಾ ಇದ್ದೀಯ. ಅವರ ಬದಲಾಗಿ ನೀನು ಪೀಠಾರೋಹಣವಾಗಿರುವಂತಹ ಕಾಲದಲ್ಲಿ ಪಕ್ಕದಲ್ಲಿ ನಾನು ಬೇಕು ಎನ್ನುವ ಹಾಗೆ ಆಡ್ತಾ ಇದ್ದೀಯ. ಹಾಗೆ ಶಚಿ, ಇದು ಒಳ್ಳೆಯದಲ್ಲ. ತಿಳಿದಂತಹ ನೀನು ತಪ್ಪು ಮಾಡಬಾರದು ಎನ್ನುವ ಹಾಗೆ ಹೇಳುವುದಕ್ಕೆ ಮುಂದಾಗುತ್ತಾ ಇದ್ದೇನೆ.
ಗೆದ್ದಂತಹ ನೀನು ಇಲ್ಲಿ ಉಳಿಬೇಕೆನ್ನುವ ಮನಸ್ಸಿನಲ್ಲಿ ಗೆದ್ದದ್ದಲ್ಲ, ಗೊತ್ತುಂಟು ನನಗೆ. ಗೆದ್ದಾದ ಬಳಿಕ ನೀನು ನಿನ್ನ ಪುರವನ್ನು ಹೋಗಿ ಸೇರಿಕೊಳ್ತೀಯ. ಆ ವಿಶ್ವಾಸ ಬೃಹಸ್ಪತಿಯ ಶಿಷ್ಯ ಹೌದು, ಗೊತ್ತಾಗುತ್ತದೆ. ಅಷ್ಟು ಸುಲಭದಲ್ಲಿ ಕಲಿಸುವ ಯೋಚನೆ ಬೇಡ. ಏನು ಅದಕ್ಕೆ ಬೇಕಾಗಿ ನೀನು ತಿಳಿದವನಂತೆ ವ್ಯವಹರಿಸುವುದು ಒಳ್ಳೆಯದು. ನನ್ನ ವಿಚಾರ ಬೇಡ ನಿನಗೆ. ಇನ್ನೊಂದು ಬಯಸಿದ್ಯಾಕೆ ಬಲ್ಲಯ್ಯ? ಯಾಕೆ? ಗೆಲುವೇ ನನಗೆ ನೀತಿಯನ್ನು ಒರೆಯುವುದಕ್ಕೆ ತೊಡಗಿದ್ದೀನಿ ನೀನು. ಹಾ, ಯಾಕೆ ಬಯಸಿದೆ? ಹೌದು. ಒಟ್ಟು ಶಚಿಯನ್ನೇ ಹೆಂಡತಿಯಾಗಿ ಪಡೆಯಬೇಕೆಂಬ ಉದ್ದೇಶ ಅಲ್ಲ ನನಗೆ. ಮತ್ತೇನು? ಸ್ವರ್ಗಲೋಕ ಆ, ಇದು ಸ್ವಾಧೀನವಾಗಬೇಕೆಂಬ ಉದ್ದೇಶ ನನಗೆ. ಸ್ವರ್ಗಲೋಕದ ಸಂಪತ್ತುಗಳಲ್ಲಿ ನೀನು ಸೇರಿದವಳು ಅಂತ ಚೆನ್ನಾಗಿ ನಾನು ಬಲ್ಲೆ. ಹೌದು. ಹಾಗಾಗಿ ಸರ್ವ ಸಂಪತ್ತುಗಳನ್ನು ಎಣಿಸುತ್ತಾ ಹೋದ್ರೆ ಶಚಿ ಎಂಬವಳು ಇಲ್ಲಿಗೆ ರತ್ನ ಸದೃಶಳು, ಶ್ರೀರತ್ನ. ಈ ಮೊದಲು ನಾಯಕನಾಗಿದ್ದವನು, ಸ್ವರ್ಗದ ಒಡೆಯನಾಗಿದ್ದಂತಹ ಸುರೇಶ ನನ್ನಲ್ಲಿ ಕಾಳಗ ಮಾಡಿದ. ಎಲ್ಲೆಲ್ಲ ನಾರಿ ಏನು? 3 ಜಗದಿ ಬಲು ಸಮರ್ಥನಾಗಿ ಮೆರೆಯುತ್ತಾ ಇದ್ದೇನೆ. ಉತ್ಸಾಹದಿಂದ ರಣರಂಗ ಪ್ರವೇಶ ಮಾಡಿದಂತ ನಿನ್ನ ಗಂಡ ಇದ್ದಾನಲ್ಲ, ಹೌದು. ಹಾಗಾಗಿ ಕಟ್ಟಿ ಹಾಕಿದ್ದು ಅಲ್ಲಿ ನೋಡಿದ್ದೆ. ಹೌದಾ? ವಜ್ರ ಕಂಬಕ ಬಿಗಿದಿದ್ದೇವೆ. ಅವನನ್ನು ಗೆಲ್ಲಿದೆ ವಿಶೇಷವಾದಂತಹ ಪರಾಕ್ರಮದಿಂದ. ಅವನನ್ನು ಸೋಲಿಸಿದ ಮೇಲೆ ಸ್ವರ್ಗಲೋಕದ ದೊರೆ ನಾನೇ. ನಾನು ದೊರೆಯಾದ ಮೇಲೆ ಸರ್ವ ಸಂಪತ್ತುಗಳು ನನಗೆ ಸೇರತಕ್ಕದ್ದು ಸೇರ್ತದೆ. ಆ ನಿಟ್ಟಿನಲ್ಲಿ ನಾನು ಬಯಸಿದೆ. ಸ್ವರ್ಗ ಸಂಪತ್ತಾದಂತಹ ನೀನು, ಸ್ವರ್ಗದ ಸ್ತ್ರೀ ರತ್ನವಾದ ನೀನು ನನ್ನವಳಾಗಲೇಬೇಕು. ಬೇಡಯ್ಯ, ಇದು ಸ್ವಾರ್ಥವಾಗುತ್ತದೆ ನಿನಗೆ. ಗೊಂಡುದಾದರಿತು ನರಕ ಕೊಂಡ ಹೋಗುವುದಯ್ಯ, ಪರರ ಹೆಂಡಿರಲ್ಲಿ ಭ್ರಮೆಯ ಗೊಂಡುದಾದರಿತು ನರಕ ಕೊಂಡ ದೊರೆಯುವುದಯ್ಯ. ಅಯ್ಯ ವೀರನೇ, ಏನು ದೇವೇಂದ್ರನನ್ನ ಬಗ್ಗು ಬಡಿದಂತಹ ಕಾಲದಲ್ಲಿ ಆ ಪೀಠದಲ್ಲಿರುವಂತಹ ನನ್ನನ್ನೇನು ಬಯಸುವುದಕ್ಕೆ ಮುಂದಾಗುತ್ತಾ ಇದ್ದಿ. ಸಂಪತ್ತೆಲ್ಲವೂ ಕೂಡ ನಿನ್ನದಾಗಬೇಕು. ಆ ಸದುದ್ದೇಶವನ್ನು ಹೊಂದಿರುವಂತಹ ನೀನು ಈ ಕಾಲದಲ್ಲಿ ಶಚಿ ಎನ್ನುವ ಸಂಪತ್ತು ಕೂಡ ನಿನ್ನದಾಗಬೇಕೆನ್ನುವ ಹಾಗೆ ಬಯಸುತ್ತಾ ಇದ್ದಿ. ನಿನ್ನಲ್ಲಿ ಒಂದು ಮಾತನ್ನೇ ಹೇಳುತ್ತೇನೆ. ಯಾವ ಕಾರಣಕ್ಕೂ ಕೂಡ ಪರಸ್ತ್ರೀಯರನ್ನ ನಿಂದೆ ಮಾಡಕೂಡದಂತೆ, ಅದರಲ್ಲಿಯೂ ಕೂಡ ಪರಸತಿಯರನ್ನ ಬಯಸಲೂ ಕೂಡದಂತೆ. ನಾನು ಈಗ ದೇವೇಂದ್ರನ ಮಡದಿಯಾಗಿರುವವಳು. ಈ ಕಾಲದಲ್ಲಿ ಅವನ ಕರಗ್ರಹಣವನ್ನು ಮಾಡಿಕೊಂಡು ಅವನ ಸತಿಯಾಗಿ ಜೀವನವನ್ನು ಸಾಗಿಸುತ್ತಿರುವಂತಹ ಈ ಕಾಲದಲ್ಲಿ ನನ್ನನ್ನು ಬಂದು ನೀನು ಬಯಸಿದೆ ಅಂತಾಗಿದ್ದರೆ ರೌರವ ನರಕ ಎನ್ನುವುದು ನಿನ್ನ ಪಾಲಿಗೆ ಪ್ರಾಪ್ತಿಸುತ್ತದೆ. ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಹೋದ್ರೆ ಒಳ್ಳೆಯದು. ನೀನು ಹೋಗುತ್ತೇನೆ. ನೀ ಕೆಳಗಿನಲ್ಲಿ ಕೆಳದೆ ನಿರಾಕರಿಸಲು ಸುಖ ಒಂದು ಪಿಡಿದಳೆ ಅನ್ಯಸತಿ. ಹೌದು. ದೇವೇಂದ್ರ ಬದಲಾವಣೆ ಆದ್ರೆ ನೀನು ಬದಲಾವಣೆ ಆಗಿದ್ದೆ. ನಾನು ಬದಲಾವಣೆ ಆಗುವವಳಲ್ಲ. ಹಾಗೆ ಬಯಸಿದ್ದು ನಾನು.
ಸಾಮದಿಂದ ಬಂದ್ರೆ ಒಳ್ಳೆಯದು. ಆಗುವುದಿಲ್ಲ. ನೀತಿ ವರೆದ ನೀತಿ ಕೇಳುವವನಲ್ಲ ನಾನು. ನನಗೆ ನಿನ್ನನ್ನು ವಶಪಡಿಸಿಕೊಳ್ಳಲೇಬೇಕು. ಆಗುವುದಿಲ್ಲ. ಇಲ್ಲಿ ತಡೆಯುವವರು ಯಾರು ನನ್ನನ್ನು? ನೋಡು, ನಿನಗೆ ನರಕವೇ ಪ್ರಾಪ್ತಿಯಾಗಿದೆ. ಯಾವ ನರಕವೇ? ಮತ್ತೆ? ಯಾವ ರೌರವವೇ? ಯಾವ ಕುಡಿ ಮಾತವೇ? ಹಾ, ನೋಡು. ಅನುಭವಿಸುವೆ. ನೋಡು, ಬೇಡ, ನಿನಗೆ ಒಳ್ಳೆಯದಲ್ಲ ನಿನಗೆ. ಹಾ. ನಾನು ಬರುವುದಿಲ್ಲ. ಓ! ನಿನಗೆ ಕೈ ಮುಗಿದು ಬೇಕಿದ್ರೆ ಹೋಗು. ಸಂಪತ್ತು ಬೇಕಿದ್ರೆ ಕೊಂಡು ಹೋಗು. ಸಂಪತ್ತು ಬೇಡ, ನನ್ನನ್ನು ಬಿಟ್ಟು ಬಿಡು. ನೋಡು, ಬೇಡ, ಇದು ಒಳ್ಳೆಯದಿಲ್ಲ. ಹೋಗುವ ಕಾಲಕ್ಕೆ ಅವನ ಬುದ್ಧಿ ನಿನಗೆ ತಮ್ಮಯ್ಯ. ನಿನಗೆ ತಮ್ಮಯ್ಯ, ಕೈ ಮುಗಿತೆ. ನೋಡು, ಬೇಡ. ಅಯ್ಯೋ, ಅಯ್ಯೋ, ಯಾರು ಆಹಾ ಬಂಗಾರಿ, ನನಗೆ ಗೊತ್ತು ನಿನಗೆ ಮನಸ್ಸುಂಟು ಅಂತ ಗೊತ್ತು. 4 ಮಂದಿಗಳ ಮುಂದೆ ಹೇಳಿದ ಕೂಡಲೇ ಬರುವುದಲ್ಲ ಅಂತಲ್ಲ ನೀನು ಇಷ್ಟೆಲ್ಲ ಮಾತಾಡಿದೆ ಚಿನ್ನ. ಓ ಬಂಗಾರಿ, ಹೋಗ. ನಿನಗೆ ಹೆಣ್ಣು ಯಾವುದು ಗಂಡು ಯಾವುದು ಅಷ್ಟು ಗೊತ್ತಾಗುದಿಲ್ವಾ ಪುಣ್ಯಾತ್ಮ? ನಾರದರೇ! ಹೋಗಿ ಹೋಗಿ ನನ್ನ ಮೇಲೆ ಮನ ಮಾಡಿದೆಯಲ್ಲಪ್ಪ ನೀನು. ನೀವು ಎಲ್ಲಿಗೆಲ್ಲ ಬರ್ತೀರಪ್ಪ? ಬರದ ಉಪಾಯ ಇಲ್ಲ. ನೀವು ಅರಮನೆಗೆ ಬರ್ತೀರಿ, ಅಂತಪುರಕ್ಕೆ ಬರ್ತೀರಿ. ಹೌದು. ಬನ್ನಿ ಬನ್ನಿ, ಹೀಗೆ ಕೂತ್ಕೊಳ್ಳಿ. ಆ, ಆ, ಬಂದ ನಾರದರಲ್ಲಿ ವಾ. ನೀವು ಬಂದದ್ದು ಯಾಕಂತ ಕೇಳುವ ಹಾಗಿಲ್ಲ. ಬಂದ ನಾರದನನ್ನು ಅಲ್ಲ, ಯಾಕೆ ಬಂದದ್ದು ಅಂತ ಕೇಳಲಿಕ್ಕಿಲ್ಲ. ಆ. ಈಗ ನಾರದ್ರು ಬರುವಾಗ ಆ. ನಾರದ್ರೆ ನೀವು ಬರ್ಬೇಡಿ, ಒಮ್ಮೆ ಹೋಗಿ ಅಂತ ಹೇಳಿದ್ರೆ ನೀವು ಕೇಳ್ತೀರಾ? ನಾನು ಬಂದೇ ಬರ್ತೇನೆ. ನೀವು ಬರುವುದೇ. ಹೌದು. ಬಂದವರು ಎಷ್ಟೊತ್ತು ನಿಲ್ತೀರಿ? ಹೇಳಲಿಕ್ಕೆ ಆಗುವುದಿಲ್ಲ, ನಿನ್ನ ಕೈಯಲ್ಲಿ ಉಂಟದು. ಹೌದಾ? ಹೋಗೋದು ಎಷ್ಟೊತ್ತಿಗೆ ಅಲ್ಲ ಕೇಳುದು ನಾನು ಅಷ್ಟೇ. ಒಂದು ಒಳ್ಳೆ ಕೆಲಸದಲ್ಲಿದ್ದೆ ನಾನು. ಹೌದಾ? ಮತ್ತೆ ಪ್ರವೇಶ ಮಾಡಿದ್ರೆ ಆಯ್ತಪ್ಪ. ತಡೆ ಹೊಡಿದ ಹಾಗಾಯ್ತಾ? ಒಂದು ಅವಸರದ ಪೂಜೆ ಆಗ್ಬೇಕಲ್ಲ. ಎರಡು ಪರಿಕರ ಆ. ಎಲ್ಲಿ ಶುದ್ಧವಾದ ಎಲ್ಲ ಒಳಗೆ ಇರ್ಬೋದು. ವ್ಯವಸ್ಥೆ ಮಾಡಯ್ಯ, ವ್ಯವಸ್ಥೆ ಮಾಡು. ಪುಷ್ಪ, ತೋಯ. ಸುರಪಾಲ ಬರ. ಭೀತಿಯೊಳಗೆ ಸುರನಾದಿಗಳು ನೀವು ಯಾತಕ್ಕೆ ಕುಳಿತಿಹುದು? ಈ ತೆರದಳು ಮನಸೋತು ಗುರು ಮದಿ ಯಾತಕ್ಕೆ ಮರುಗುವುದು? ಭೀತಿಯೊಳಗೆ ಸುರಪಾಲ, ನಾರದ ಮಹಾಮುನಿಗಳೇ, ಸತೀದೇವಿ ಪ್ರಭು, ಈ ಪುಣ್ಯಲೋಕದಲ್ಲಿ ಏನೆಲ್ಲ ಅನರ್ಥ ನಡೆಯುತ್ತಾ ಇದೆ ಎಂಬ ವಿಚಾರವನ್ನು ಸಂಪೂರ್ಣ ಅರಿತೇ ಇಲ್ಲಿಗೆ ನಾನು ಬರಬೇಕಾಯ್ತು. ಬರುವುದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಿದ್ದೆ, ಅನರ್ಥವೇ ಆಗುತ್ತಾ ಇತ್ತು. ಏನು ಮಾಡೋಣ? ದುಷ್ಟರಿಗೊಂದು ಕಾಲ, ಶಿಷ್ಟರಿಗೊಂದು ಕಾಲ ಅಂತ ಒಂದು ಗಾದೆಯ ಮಾತುಂಟು. ನಂದುವ ದೀಪಕ್ಕೆ ಪ್ರಕಾಶ ಹೆಚ್ಚು ಅಂತ. ಈಗ ಪ್ರಕಾಶ ಉರಿತಾ ಉಂಟು. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಯಾಕೆ? ಆದಷ್ಟು ಬೇಗ ಈ ತರ ಅಧಪಾತ್ರ ಹಾಗೇ ಆಗುತ್ತದೆ. ನಾನು ಬಂದ ಮೇಲೆ ನೀವು ಯಾವ ಚಿಂತೆ ಮಾಡಬೇಡಿ. ಸನ್ನಿಧಾನದಲ್ಲಿ ಭಿನ್ನ ಸ್ವಾಮಿ. ಏನು ಉಸುರಿನಲ್ಲಿ ಇಂದ್ರನು ಋಷಿಯೇ ಲಾಲಿಸು ನಮ್ಮ ಬಿಸರವಸತೆ ಪಡೆದು ಯಸವನದ ಭೋಗ ಹೊಸಗೈದು ನಮ್ಮನು ಬೆಸಗೆಡಿಸಿಯನಬಹುದು ಋಷಿಯ ಲಾಲಿಸು ಪೂಜ್ಯರೇ, ಸುರಪತಿಯೇ, ನಿಮ್ಮ ಆಗಮನ ಆ, ನಮಗೆಲ್ಲ ಶ್ರೇಯಸ್ಸಿಗೆ ಹಾದಿ ತೋರಿಸ್ತದೆ ಎನ್ನುವಂತಹ ವಿಶ್ವಾಸ. ಸಂತೋಷ. ಏನು ಮಾಡೋಣ? ಏನು? ಸುಖದಲ್ಲಿಯೇ ಸಂತೋಷದಲ್ಲಿಯೇ ನಾವಿದ್ದವರು. ಆ, ಈ ಧೂರ್ತ ಕಂಹಾಸುರನು ಹ್ಮ್. ಏನು ಪಡೆದಿದ್ದಾನೋ, ಏನು ಶಕ್ತಿ ಸಾಮರ್ಥ್ಯ ಎಲ್ಲಿ ಸಂಚಾರ ಮಾಡಿದ್ದಾನೋ ಆ. ತಿಳಿಯದು. ಹ್ಮ್. ನಾಕವನ್ನು ಅಡರಿ ಆ. ನಮ್ಮನ್ನೆಲ್ಲ ದೆಸೆಗೆಡಿಸಿ ಆ. ನಾಕಪೀಠವನ್ನು ಏರಿ ಶಕ್ತಿಯ ಬಲಸ್ಕಾರಕ್ಕೆ ಮನ ಮಾಡ್ತಾ ಇದ್ದಾನೆ. ಆ. ನೀವೇ ಸರಿಪಡಿಸಬೇಕು. ಸತಿಯನ್ನೇ ಬಯಸ್ತಾ ಮುಂದೆ ಬಂದಿದ್ದಾನಂತ ಆದ್ರೆ ಹೋಗುವ ಕಾಲಕ್ಕೆ ಬಂದ ಬುದ್ಧಿ ಅಂತಲೇ ನನ್ನ ಹೇಳಬೇಕು. ಮಾತುಗಳನ್ನೇ ಅವನು ಕೇಳ್ತಾ ಇಲ್ಲ. ಕೇಳುವ ಸ್ಥಿತಿಯಲ್ಲಿ ಅವ ಇಲ್ಲ. ಅಲ್ಲ, ಅವರಿಗೆ ಬುದ್ಧಿ ಹೇಳಿ ಅವನನ್ನು ಸರಿಪಡಿಸಬೇಕು. ನಾನು ಬಂದ ಮೇಲೆ ನಿಮ್ಮ ಎಲ್ಲಾ ಸಮಸ್ಯೆ ಪರಿಹಾರ ಮಾಡ್ತೇನೆ. ಆದ್ರೆ ಒಂದು, ನಾನು ಹೇಳುವ ಮಾತಿಗೆ ಮಾತ್ರ ನೀವು ಅವನ ಮುಂದೆ ಒಪ್ಪಿಕೊಳ್ಬೇಕು. ನೀವು ಹೇಳಿದ ಮಾತಿಗೆ ಒಪ್ಪಿಗೆ ಕೊಡಬೇಕು. ಅವನ ಮುಂದೆ ಒಪ್ಪಿಕೊಳ್ಬೇಕು. ಹಾಗೆ. ಆಮೇಲೆ ಆಲೋಚನೆ ಮಾಡುವ. ಅವನ ಮುಂದೆ ನೀವು ಹೇಳಿದ ಮಾತಿಗೆ ಅವನ ಮುಂದೆ ನಾನು ಒಪ್ಪಿಕೊಂಡ್ರೆ ಸಾಕು. ಸಂತೋಷ. ಆಮೇಲೆಲ್ಲ ಪರಿಹಾರ ನಾನು ಮಾಡ್ತೇನೆ. ಆಗಿ, ಎಲ್ಲ ಆಗಿ. ಸಮಾಧಾನ ಇದ್ದುಕೊಳ್ಳಿ.
ದಾನವಪತಿ ಕೇಳು ನಿನ್ನಲಿ ತಾನರುಹುವೆ ತಾಳೋ ಮಾನಿನಿ ಶಚಿಯನು ನೀನ ಹರಿಯ ಒಂದು ದಾನವಿದಳು ದಾನವಪತಿ ಕೇಳು ನಿನ್ನಲಿ ತಾನರುಹುವೆ ತಾಳೋ ಕೇಳು ಕೌಮಾಸುರ, ನಾನು ಪೂಜಾ ಪರಿಕರ ಸಿದ್ಧ ಮಾಡ್ಲಿಕ್ಕೆ ಹೋದದ್ದು. ಹೌದು. ಅವರು ದೂರುವುದು ನನಗೆ ಕೇಳಿದೆ. ಇಲ್ಲಪ್ಪ, ಮತ್ತೆ ದೂರಿದಲ್ವ ನನ್ನ ಬಗ್ಗೆ? ಅದಕ್ಕೆ ಕೇಳಿದ್ದು ಹಾಗೆ. ನಾನು ಶಚಿಯನ್ನು ಬಯಸಿದ ಅಪರಾಧ ಅಂತ ಹೇಳುದು. ಹಾ, ದೇವಲೋಕಕ್ಕೆ ಇದ್ದಿದ್ದೇನೆ ನಾನು. ಹೌದು. ಪರುಷವಂಗಣದ ಕಲ್ಲು ಸುರಭಿಕರಹಂ ಸ್ವರ್ಗ ನಿಜ ದೇಶ. ಹಾ. ಅಮರಾವತಿಯ ಬೃದುರ್ಗ ಅಮರರಾಳ್ ಮೇರು ಕೇಳಿ ಶೈಲ. ಹಾ. ವರರಂಬೆ ಸೂಳೆ. ಹಾ. ಶಚಿಯ ರಾಣಿ. ಈಗ ದೇವಲೋಕದ ಶಚಿಯ ರಾಣಿ ನಾನು ಹಾಗೆ ಬಯಸಿದ್ದು. ದೇವಲೋಕದ ಪ್ರತಿ ಇಂದ್ರ ನೀನೆ. ಹೌದು ಹೌದು. ನಿನ್ನ ಸಾಮರ್ಥ್ಯಕ್ಕೆ ಏನೇ ಉಂಟಾ ಪುಣ್ಯಾತ್ಮ? ನಾನು ಶಚಿ ರಾಣಿಯಾದ ಕಾರಣ ಬಯಸಿದ್ದೇನೆ ಅಪರಾಧ. ಸಚಿಯನ್ನು ನೀವು ಬಯಸಿದ್ದಿ. ಹೌದು. ಆದ್ರೆ ಒಂದು ಪ್ರಶ್ನೆ ನಿನಗೆ ಕೇಳಬೇಕಾಗುತ್ತೆ. ಹಾ. ನಿನಗೆ ಇನ್ನಷ್ಟು ಕಾಲ ಬದುಕಬೇಕೆಂಬಂತ ಆಸೆ ಇದೆಯೋ ಆದಷ್ಟು ಬೇಗ ಹೋಗಬೇಕೆಂಬ ಮನ ಇದೆ ಹೇಳು. ಹೋಗುವುದು ಎಲ್ಲಿ ಹೋಗುದು? ನಾನು ಬದುಕಬೇಕಾ? ಬದುಕಬೇಕು ನನಗೆ. ನೀನು ಬದುಕಬೇಕು ಅಂತ ಆದ್ರೆ ಹಾ. ಸಚಿಯ ಮೇಲೆ ನೀನು ಮನಸ್ಸು ಮಾಡಬಾರದು. ಯಾಕೆ ಮನಸ್ಸು ಸಚಿಯನ್ನು ಬಯಸಬಾರದು. ಶಚಿಯನ್ನು ಬಯಸಿದ್ರೆ ಏನಾಗುತ್ತದೆ? ಅಯ್ಯೋ ಪುಣ್ಯಾತ್ಮ, ಸ್ವರ್ಗಲೋಕದ ಸರ್ವ ಸಂಪತ್ತಿಗೆ ಅಧಿಕಾರಿಣಿ ಅವಳು. ಹೌದಪ್ಪ. ಹಾಗಿರುವಾಗ ಆದ್ರೆ ಅವಳ ಸಂಪೂರ್ಣ ವಿಚಾರದೆ ಗೊತ್ತಾದ್ರೆ ಹೌದು ಅಂತಾದ್ರೆ ಅವಳು ಬಯಸುವುದು ಬಿಡು ಕಣ್ಣೆತ್ತಿ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭಾಗ್ಯಲಕ್ಷ್ಮಿ ಅಲ್ವೋ? ಯಾರು ಹೇಳಿದ್ದು? ಇವಳು ಭಾಗ್ಯಲಕ್ಷ್ಮಿ ಅಲ್ವಾ? ನಿಮ್ಮ ಪುಣ್ಯಾತ್ಮ ಇಲ್ಲಿ ಬಾ. ಭಾಗ್ಯಲಕ್ಷ್ಮಿ ಅಂತ ಹೇಳುವುದು ಮಾತ್ರ. ಇವಳನ್ನು ಯಾರೆಲ್ಲ ಬಯಸುತ್ತಾರೋ, ಇವಳ ಮೇಲೆ ಯಾರೆಲ್ಲ ಆಸೆ ಮಾಡ್ತಾರೋ ಅಂತವ್ರು ಇದುವರೆಗೆ ಯಾರೂ ಉದ್ಧಾರ ಆದದ್ದಿಲ್ಲ. ಯಾರು ಬಯಸಿದ್ದಾರೆ? ಎಲ್ಲರೂ ಕೂಡ ಸೋತು ಸತ್ತೇ ಹೋಗಿದ್ದಾರೆ. ಯಾರು ಬಯಸಲಿಲ್ಲ, ನಾನು ಮೊದಲು ಬಯಸಿದ್ದೆ. ಅಲ್ಲ, ನಿನಗಿಂತ ಮೊದಲೇ ಕೆಲವರು ಬಯಸಿದ್ದಾರೆ. ಯಾರು? ಶೂರಪದ್ಮ ಎಂಬ ನಿಮ್ಮ ಜಾತಿಯ ಒಬ್ಬ ಇದ್ದ. ಶೂರವದ್ಮಾಸುರ ವೀರಮಹೇಂದ್ರ ಪಟ್ಟಣ. ಹೌದಪ್ಪ, ಪ್ರಪಂಚವನ್ನೇ ನಡುಗಿಸಿದ ವ್ಯಕ್ತಿ. ಸ್ವರ್ಗಲೋಕ ಸ್ವಾಧೀನ ಮಾಡಿದ. ಅಷ್ಟಕ್ಕೆ ಅವ ತೃಪ್ತನಾಗ್ಲಿಲ್ಲ. ಕೊನೆಗೂ ಅವ ಮನ ಮಾಡಿ ನಿನ್ನ ಹಾಗೆ ಸಚಿಯನ್ನು ಕೂಡ ಪಡಿಬೇಕು ಅಂತ ಸಚಿಯನ್ನು ಬಯಸಿದ. ಕೊನೆಗೆ ಏನಾಯ್ತು? ಅವನ ಹತ್ರ ಅವನು ಕಳ್ಕೊಂಡ. ಅವನು ಕೂಡ ಅಳಿದು ಹೋದ. ಬೇರೆ ಯಾರು ಬಯಸಲಿಲ್ಲ. ಇದ್ದಾನೆ ಒಬ್ಬ. ಯಾರವ? ಚಿತಿಯಳು ಬರುವಾದಿ ನಹುಷ ನಹುಷ ತಮ್ಮಕಗಳ ನಡೆಸಿ ಅತಿಶಯದ ಮರಾವತಿಗಿತ್ತಲೋ ಶೋಭಿತದೊಳು ಬಂಡಿ ಸತಿಯನ್ನು ಬಯಸಿದ ಶಿತಿಯೊಳು ಬಹುಸಾಸಿ ಅಯ್ಯ ಕೌವಾಸುರ, ಮುನಿಮತಿ ಇವಳ ರೂಪಕ್ಕೆ ಮರುಳಾಗಿ ದಾನವರು ಮಾತ್ರ ಇವಳದು ಬಯಸಿದಲ್ಲ. ಮತ್ತೆ ಭೂಲೋಕದಲ್ಲಿ ನಹುಷನೆಂಬಂತ ಅರಸ ಇದ್ದ. ಚಂದ್ರವಂಶ ವರಿಷ್ಠ. ಹೌದು. ಶತ ಯಾಗವನ್ನು ಮಾಡಿದ. ಸ್ವರ್ಗಲೋಕವನ್ನು ಪಡೆದ. ಇಲ್ಲಿಯ ಪೀಠವನ್ನು ಏರಿದ. ನಹುಷ. ಹೌದು. ಅವ ಇಂದ್ರನಾದ. ನಹುಷೇಂದ್ರ. ಇಂದ್ರನಾದ. ಇಂದ್ರನಾದ. ಸಾಮ್ರಾಟ ನಹುಷೇಂದ್ರ. ಯಾವಾಗಿದ್ದು? ಸಾಮ್ರಾಟನ ನಿನಗೆ ಅಲ್ಲ, ಅವನಿಗೆ ಕೇಳಿದ ನೀನು ಊರು ಬಿಟ್ಟ ಕಾಲಕ್ಕೆ ಬಂದು ದೇವೇಂದ್ರ ಅನ್ನದವ. ಎಲ್ಲವನ್ನು ಕಳ್ಕೊಂಡ ಮೇಲೆ ನಿನ್ನ ಅವನ ಮೇಲೆ ಪ್ರಶ್ನೆ ಮಾಡುದ? ನೀನೆಷ್ಟು ಗೊತ್ತು ನಿನಗೆ? ಸೋತು ಸುಣ್ಣ ಆಗಿದೆ ಪುಣ್ಯಾತ್ಮ. ನಿಮ್ಮ ಕೇಳ ಮತ್ತೆ ಬಾಯಿ ಹಾಕುದು. ಹೌದೌದು. ಅವನ್ನೆಲ್ಲ ಕಳ್ಕೊಂಡಾಗಿದೆ. ಮತ್ತೊಬ್ಬ ನಾನಿದ್ದೇನಲ್ಲ, ನಾನಿದ್ದ ಮೇಲೆ ಪರಿಹಾರ ಮಾಡ್ತೇನೆ. ನಹುಷನ ಕಥೆ ಹೇಳ್ತಾ ಇದ್ದೇನೆ. ಇಂದ್ರ ಬೀಟ ಏರಿದ ದೇವೇಂದ್ರನಾದ. ಅಷ್ಟಕ್ಕೆ ತೃಪ್ತನಾಗ್ಲಿಲ್ಲ. ನಿನ್ನ ಹಾಗೆ ಶಚಿಯನ್ನು ಬಯಸಿದ. ಪರಿಣಾಮ ಏನು? ಸಚಿ ಅಂತಃಪುರಕ್ಕೆ ಹೋಗಬೇಕೆಂಬಾಗ ತೀರ್ಮಾನ ಕೈಗೊಂಡ. ಹೋಗುದು ಹೇಗೆ? ಯೋಗ್ಯತಾವಂತರ ಅಂತ ಆತ ಹೋಗಬೇಕು ಅಂತಾದ್ರೆ ಪಲ್ಲಕ್ಕಿಯನ್ನು ಏರಿಕೊಂಡು ಹೋಗಬೇಕು. ಹೌದು. ಸಪ್ತರ್ಷಿಗಳಿಂದ ಮೇಲೆಯನ್ನು ಹೊರಿಸಿಕೊಂಡು ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಹೋಗೋದಕ್ಕೆ ಬೇಕಾಗಿ ಸಪ್ತರ್ಷಿಗಳೇ ಬೇಕೆಂಬಾಗ ಅದು ಅವರ ಮಾತು ಬೀರ್ಲಿಕ್ಕೆ ಆಗ್ತದೆ. ಸಪ್ತರ್ಷಿಗಳು ಪಲ್ಲಕ್ಕಿಯನ್ನು ಏರ್ತಾ ಇದ್ರು. ಸಪ್ತರ್ಷಿಗಳಲ್ಲಿ ನಮ್ಮ ಯಾರಿಲ್ಲ ಸಪ್ತರ್ಷಿಗಳಲ್ಲಿ. ನಿಮ್ಮವರೆಲ್ಲ ಪುಣ್ಯಾತ್ಮ. ನಮ್ಮ ಋಷಿಗಳಲ್ಲಿ ಒಬ್ಬ ಗಿಡ್ಡ ಇದ್ದಾನೆ, ಅಗಸ್ತ್ಯರು. ಸ್ವಲ್ಪ ಕುಂಟುತ್ತಾ ನಡೆಯುವುದು. ಇವರಾಗ ವೇಗವಾಗಿ ನಡೆಯೋದಕ್ಕಾಗುದಿಲ್ಲ. ಹಾಗೆ ನಡೆಯುವಾಗ ನಹುಷನಿಗೆ ಸಿಟ್ಟು ಬಂತು. ಹಾಗೆ ನಡೆದ ಸ್ವಲ್ಪ ಜೋರಾಗಿ ಹೋಗುವಾಗ ತಲೆಗೆ ತುಳಿದ್ರು. ಸಿಟ್ಟುಕೊಂಡಂತ ಅವರು ಆ ಮುನಿಗಳು ಶಾಪವನ್ನೇ ಕೊಟ್ಟರು. ನನ್ನ ಮೇಲೆ ಬಲಾತ್ಕಾರ ಮಾಡಿ ಮುಂದಾಕ ನೀನು ನಹುಷ ಹೆಬ್ಬಾವಾಗಿ ಹೋಗುವ ಹೆಬ್ಬಾಗಿ ಸರ್ಪಿ ಸರ್ಪಿ
ಬೇಗ ಹೋಗಿತ್ತ ಹೇಗಿರಬೇಕಾದ್ರೆ ಹೇಗೆ? ಅದಕ್ಕೆ ಸರ್ಪವಾಗಿ ಹೋಗುತ್ತಾ ಶಾಪ ಕೊಟ್ಟ. ಹೌದು, ಎಷ್ಟೋ ವರ್ಷಗಳ ಕಾಲ ಹೆಬ್ಬಾವಾಗಿ ಬಿದ್ದ. 100 ಯಾಗ ಮಾಡಿ ಪುಣ್ಯದೇಹಿಯಾಗಿ ಸ್ವರ್ಗ ಸಭೆ ಸೇರಿ ದೇವೇಂದ್ರನಾಗಿ ಬೆರೆದವರಿಗೆ ಇವಳ ಒಂದು ಬಯಕೆ ಬಂತು. ಅದರಿಂದ ಪಾತಾಳಕ್ಕೆ ಬಿದ್ದ. ಅವರ ವಿವರ ವಿಚಾರ ಬಿಡೋಣ. ಹಿಂಗೆ ನಾನು ಬಯಸ್ತೇನೆ. ನೀನ್ ಹೇಳ್ದಲ್ಲ, ಈ ದೇವೇಂದ್ರ ಇದ್ದಾನಲ್ಲ, ಹೌದು, ಅವನಿಗೆ ಅಷ್ಟ ಸೌಭಾಗ್ಯ ಉಂಟು. ಎಂತ ದಯ. ಇವಳ ಕೈ ಹಿಡಿದ ಕಾರಣ ಬಂತಲ್ಲ ಅಷ್ಟ ಸೌಭಾಗ್ಯ. ಅದು ಇದು ಭವಿಷ್ಯ ಮಾತ್ರ. ಒಂದು ದಿನ ಆದ್ರೂ ಸುಖ ಉಂಟ ಇವನಿಗೆ. ಯಾಕಿಲ್ಲ? ಯಾವಾಗ ನೋಡಿದ್ರು ಸ್ವರ್ಗಲೋಕ ದಾನವರು ಮುತ್ತಿಗೆ ಆಗುವುದು, ಇವರನ್ನು ಬಡಿದೋಡಿಸುವುದು, ಸ್ವರ್ಗಲೋಕ ಸ್ವಾದ. ನಿಜವಾಗಿಯೂ ಕೂಡ ತೃಪ್ತಿಯಲ್ಲಿ ನೆಮ್ಮದಿಯಲ್ಲಿ ಈ ಪೀಠದಲ್ಲಿ ಒಮ್ಮೆಯಾದ್ರೂ ಅವರು ಕುಳಿತುಕೊಂಡದಿಲ್ಲ. ಅದು ಇವಳ ಕೈ ಹಿಡಿದ ಕಾರಣ. ಮತ್ತೆಂತದ್ದು? ಮತ್ತೆ ಇವಳು ಭಾಗ್ಯಲಕ್ಷ್ಮಿ ಅಂತ ಹೇಳ್ತಾರೆ. ಹೇಳುದು ಮಾತ್ರ. ನೋಡು, ದರಿದ್ರ ಲಕ್ಷ್ಮಿ ಹೇಳಿದ್ರು ತಪ್ಪಾಗ. ನಾನು ಹೇಳಬಾರದು. ಮುಖ ನೋಡ್ಲಿ ಒಮ್ಮೆ ಅವಳು. ಯಾರು ನೀವು ಮುಖ ಕೂಡ ಆದಷ್ಟು ಬೇಗ ಹೋಗ್ತಿ. ಬದುಕಬೇಕೆಂಬ ಮನಸ್ಸಿದ್ದದೆ ಅಲ್ಲ, ನನಗೆ ಬೇಕಾಗಿ ಅಲ್ಲ, ನಿನ್ನ ಒಳಿತಿಗೆ ಬೇಕಾಗಿ, ನಿನ್ನ ಉದ್ಧಾರಕ್ಕೆ ಬೇಕಾಗಿ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಅವಳನ್ನು ನೋಡುದಲ್ಲ, ಈ ಸ್ವರ್ಗಲೋಕದಲ್ಲಿ ಬಯಸಬಾರದು. ಸ್ವರೂಪ ಜ್ಞಾನ ಉಂಟು ನಿನಗೆ, ಯಾರು ಇಲ್ಲದದು ಇಲ್ಲ ಅಂತಲ್ಲ, ನೀನು ಮಾಡಬೇಕಾದಷ್ಟೇ. ಆದ್ರೆ ಒಂದು ಏನು? ದೇವಲೋಕ ನಾನು ಗೆದ್ದಿದ್ದೇನೆ, ದೇವೇಂದ್ರನು ಸತ್ಯನು ಸೆರೆಮನೆಯಲ್ಲಿ ಇರಿಸ್ತೇನೆ, ನಾನು ಮಾತ್ರ ಸ್ವರ್ಗದಲ್ಲಿ ಉಳಿತೇನೆ. ಅದಿತ ಯಾಕೆ? ಸುಂದರವಾಗಿ ಈ ಸ್ವರ್ಗ ನಿನಗೆ ಬೇಕು. ಸುಂದರ ಹೌದು, ನಿನ್ನಲ್ಲಿ ಸಾಮರ್ಥ್ಯ ಕಡಿಮೆ ಅಲ್ಲ, ನಿನ್ನ ಸಾಮರ್ಥ್ಯದ ಬಲದಿಂದಾಗಿ ನಿನ್ನದೇ ಆದಂತಹ ಪುರ ಅಲ್ಲಿ ಇದೆಯಲ್ಲ ಭೂಲೋಕದಲ್ಲಿ, ಸುಖರಾಜ ಮಂದಿರ. ಹೌದು, ಅದನ್ನು ಸ್ವರ್ಗಲೋಕವಾಗಿ ಪರಿವರ್ತನೆಗೊಳಿಸು. ಇದು ಸ್ವರ್ಗ ಅಲ್ಲ, ಅದನ್ನು ಸ್ವರ್ಗಲೋಕವಾಗಿ ಮಾಡುವುದು ಬಿಟ್ಟು ಆದ್ರೆ ಇವರನ್ನು ನಂಬಲಿಕ್ಕೆ ಆಗುದಿಲ್ಲ. ಮಹಾವಂಚಕ ಅಲ್ವಾ? ಅದಕ್ಕೆ ವಂಚನೆ ಮಾಡಿ ಷಡ್ಯಂತ್ರ ಮಾಡಿದ್ರೆ ಏನು ಮಾಡ್ಲಿಕ್ಕಿಲ್ಲ. ನಾನಿದ್ದೇನೆಲ್ಲ, ಅದಕ್ಕೆಲ್ಲ ಪರಿಹಾರ ನಾನು ಸೂಚಿಸ್ತೇನೆ. ಹೇಗೆ ಅಂತ ಯಾವ ಹೇಗೆ ಅಲ್ಲಿಗೆ ಬರ್ಬೇಕಾ? ದಿನಾಲು ಬಂದು ಕಂಡು ನಿನ್ನ ದರ್ಶನವಾಗುವಾಗ ಅವಕಾಶ ಮಾಡಿಕೊಟ್ಟ. ನಾನು ಒಡ್ಡೋಲಗ ಕೊಡುವ ಕಾಲಕ್ಕೆ ನನ್ನ ಕಣ್ಣ ಮುಂದೆ ಕಾಣಿಸಿಕೊಂಡು ಹೇಳಿದ ಕೆಲಸ ಕಾರ್ಯಗಳನ್ನು ಪೂರೈಸಿ ಅವನು ಹೋಗುತ್ತಾನೆ ಅಂತಾದ್ರೆ ನಾನು ಹೊರಡುತ್ತೇನೆ. ಕೇಳಿ ನೋಡ್ತೇನೆ. ಯಾವುದು ವಿಷಯ? ಸುರಪಾಲ, ಬೇರೆ ಏನಿಲ್ಲ, ಈಗ ಅವನಿಗೆ ಸ್ವರ್ಗಲೋಕ ಬೇಡ, ಸಚಿವ ಬಯಕೆ ಅವ ಬಿಟ್ಟಿದ್ದಾನೆ. ಆದ್ರೆ ನೀನೊಂದು ಮಾಡಬೇಕು. ಏನು? ಒಂದು ಮಾಡಬೇಕು. ಬೇರೆ ಏನಿಲ್ಲ, ಅಲ್ಲಿ ಭೂಲೋಕದಲ್ಲಿ ಈತ ಒಡ್ಡೋಲಗ ಕೊಡ್ತಿದ್ದ ವೇಳೆಯಲ್ಲಿ ಅಲ್ಲಿಗೆ ಹೋಗಿ ಅವನಿಗೆ ನಿನ್ನ ಮುಖ ದರ್ಶನ ಮಾಡಬೇಕು. ಅವನು ನಂಬಲಿಕ್ಕೆ ಆಗುದಿಲ್ಲ, ಅವನಿಗೆ ಒಂದು ಬಾಯಿ ಆಲೋಚನೆ ಮಾಡ್ತಾ ಒಪ್ಪಿಕೊಳ್ತೇನೆ. ಆದರೆ ನನ್ನೊಂದು ಅಭಿಪ್ರಾಯವನ್ನು ಹೇಳ ನಾನು. ಈಗ ಕೆಲವು ಬಾರಿ ಏನೋ ಒಂದು ಉಂಟಂತ. ಈ ಗೆದ್ದವರೆಲ್ಲ ದೊರೆಗಳು, ಸೋತವರೆಲ್ಲ ಪ್ರಜೆಗಳು. ಹೌದು, ಸೋತವರು ಪಡೆಯಬೇಕಿದ್ದ ಗೆದ್ದವರಲ್ಲಿ ಹೋಗಿ ಕೇಳಬೇಕು. ಈಗ ಒಂದು ವೇಳೆ ಕೆಲವು ಬಾರಿ ನನಗೆ ಬರ್ಲಿಕ್ಕಾಗಿದ್ರೆ ವಿನಾಯಿತಿ ಉಂಟಾ ಅಂತ. ನಾನು ಹೇಳಿದ ಕೆಲಸ ಕಾರ್ಯ ಪೂರೈಸಬೇಕು. ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಒಂದು ದಿವಸಕ್ಕೆ ಬಾರದಿದ್ರೆ ನಿನ್ನನ್ನು ಹುಡುಕಿಸಿ ಎಳಕೊಂಡು ಬಂದು ವಿಧ ವಿಧದ ಚಿತ್ರಹಿಂಸೆ ಗುರಿಪಡಿಸಲಿಲ್ಲ. ನಾನು ಕಂಹನಲ್ಲ, ಇದು ನನ್ನ ಆಜ್ಞೆ. ಅಪ್ಪ ಸಮಾಧಾನ ಆಯ್ತು ಸ್ವಾಮಿ ನನಗೆ. ನಾರದರ ಪ್ರವೇಶದಿಂದ ಕಾಳೋರಗವನ್ನು ಕಂಡುದು ಹೂವಿನ ಹಾರವಾಯಿತು. ಅದೌದು. ಮುಂದೆ ನಮಗೇನು ಗತಿ? ದೇವಲೋಕ ಬಿಟ್ಟು ಹೋದ್ರು, ದೇವಲೋಕದ ಉಳಿಗಾಲ ಅವರನ್ನು ಕಾಣಬೇಕಲ್ಲ. ಪರಿಹಾರದ ಉಪಾಯವನ್ನು ಕಂಡುಕೊಳ್ಳುವ. ಅಯ್ಯಯ್ಯೋ ಕಷ್ಟವಾಯರ ಕೈಯಲ್ಲಿ ಹೇಳುವೆನು, ಮೈಯೊಳು ವಶವಿಲ್ಲವೋ ಕವ್ವನ ಸೇವೆ ಕೈಯ ಬಿದ್ದರೆ ಮೋಸವೋ, ಮೈಯೊಳು ವಶವಿಲ್ಲವೋ ಕವ್ವನ ಸೇವೆ ಕೈಯ ಬಿದ್ದರೆ ಮೋಸವೋ. ಅಯ್ಯ
ಕಮ್ಮನ ಸೇವೆ ಮಾಡದಿದ್ದರೆ ನಮಗೆಲ್ಲ ಮೋಸ, ಸಜ್ಜನರಿಗೆ ಮೋಸ. ಮೈಯೂಡು ವಶವಿಲ್ಲ, ಚೈತನ್ಯವನ್ನು ಕಳೆದುಕೊಂಡಿದ್ದೇವೆ. ಗುರುಗಳಲ್ಲಿ ಕೇಳಿದಾಗ ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ. ಹೀಗಲ್ಲ, ಅಂಬಾವನವನ್ನು ಸೇರಬೇಕು, ಅಲ್ಲಿರುವ ಫಲಗಳನ್ನು ಭುಜಿಸಬೇಕು, ಅಲ್ಲಿರುವ ಗಾಡಿಯನ್ನು ಸೇವಿಸಬೇಕು. ನಿಶ್ಚಯಗೊಂಡಂತಹ ನೀವುಗಳು ಚೈತನ್ಯವನ್ನು ಗಳಿಸುತ್ತೀರಿ, ವೃದ್ಧಿಗೆ ಹೊಂದುತ್ತೀರಿ ಅಂತ ಹೇಳಿದ್ದಾರೆ. ಹಾಗಾದರೆ ಹೋಗುವುದು ಮಾತ್ರ ಕಷ್ಟ. ಯಾಕೆ ಕಮ್ಮನ ಸೇವೆ ಮಾಡಬೇಕು. ನಮ್ಮ ಈ ರೂಪ ಅವನಿಗೆ ಯಾವತ್ತೂ ನೋಡಿ ಅಭ್ಯಾಸವಿದೆ. ಹೊಸ ರೂಪ, ವ್ಯತ್ಯಾಸದ ರೂಪ ಗೊತ್ತಾಗಬಾರದು. ವೇಷವನ್ನು ಬದಲಾಯಿಸಿ ಕಮ್ಮನ ಆಸ್ಥಾನವನ್ನು ಪ್ರವೇಶ ಮಾಡ್ತೇವೆ. ಪ್ರತಿ ನಮಸ್ಕಾರ. ಅಯ್ಯ, ಈಗ ನಾವು ಯಾರು, ನಮ್ಮ ಉದ್ದೇಶ ಏನು, ಎಲ್ಲಿಗೆ ಹೊರಟವರು, ನಮ್ಮಿಂದಾಗಬೇಕಾದ ಕಾರ್ಯ ಏನು, ಯಾರಿಗಾದ್ರೂ ಗೊತ್ತುಂಟ? ಮೊದಲಿಗೆ ನಾನು ನಮಸ್ಕಾರ ನಿಮಗೆ. ಸುರಪಾಲ ವಂದಿಸಿಕೊಂಡಿದ್ದೇನೆ. ಪುಣ್ಯಾತ್ಮ ಮರ್ಯಾದೆ. ಒಂದು ಕಾಲದಲ್ಲಿ ಸ್ವರ್ಗಲೋಕದ ಸರ್ವಾಧಿಕಾರಿ ಹೌದು ನಾನು, ದೇವೇಂದ್ರ. ಅವ ಚೊರೆಪಾಲನಾಗಿ ಮಾಡ್ತಾನೆ. ಹೌದು. ಈಗ ನನ್ನಲ್ಲಿ ಏನುಂಟು ಪುಣ್ಯಾತ್ಮ? ಸ್ವರ್ಗಲೋಕದ ಪೀಠ ಎಲ್ಲಿಯೋ, ಹೆಂಡತಿ ಶಚಿ ಎಲ್ಲಿಯೋ, ಮಗ ಜಯಂತನೆಲ್ಲಿಯೋ, ಅದಕ್ಕಾಗಿ ಅವನ ತಲೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಎಲ್ಲಿ ಎಂಬುದಾಗಿ. ಹಾಗ ನಮ್ಮ ಉದ್ದೇಶ ಎಂತದ್ದು? ಹೇಗಾದ್ರೂ ಆ ದಾನವ ನಾಶವಾಗಬೇಕು ಎಂಬ ಉದ್ದೇಶ ಇಟ್ಟುಕೊಂಡದ್ದು ನಾವು ಬೇಡು ಭಿಕ್ಷುಕರ ವೇಷ ಧರಿಸಿದ್ದೇವೆ. ಅದು ಪರಿಚಯ. ಇವ ಅಗ್ನಿ ಅಂತ ಗೊತ್ತಾಗುತ್ತದೆ. ಅಗ್ನಿ, ಇದೊಂದು ಅಗ್ನಿಯ ಮುಖವು. ಇದು ವಾಯು ಅಂತ ಗೊತ್ತಾಗ್ತದೆ. ಹೌದು. ವಾಸನೆ ಒಂದ್ರು ಗೊತ್ತಾಗ್ಲಿಕ್ಕೆ ಅಲ್ಲ. ವಾಸನೆ ಯಮ ಅಂತ ಇವನನ್ನು ನೋಡಿದ್ರೆ ಯಾರಾದ್ರೂ ಹೇಳಿ ಯಾರ ಇವ ಜೀವ ಕೊಂಡಾದಲ್ಲ. ಹಾಗೆ ಅಂತ ಈ ಗುಟ್ಟು ನಮ್ಮೊಳಗೆ ಇರಬೇಕು ಹೊರತು ಆತನ ಗೊತ್ತಾಗಬಾರದು. ಅದನ್ನ ಮಾರು ವೇಷ ಧರಿಸಿ ಎಲ್ಲರೂ ಆತನ ಆಸ್ಥಾನವನ್ನು ಸೇರಿ ದಿನವೆಲ್ಲ ಹೋರಾಟ ಲೋಕದಲ್ಲಿ, ಅಧಿಕಾರ ದಾಹದಿಂದ ದುರ್ಜನರು ಬೆರೆಯುತ್ತಿದ್ದರು ಲೋಕದಲ್ಲಿ. ನೀವು ಯಾರು? ಬೆಡುಗಾರರಗುವುದು ನೀವು ಹೇಳಲೇನು? ಮನ ಮಾಡಿ ಒಂದು ದಿಕ್ಕಲೇಕೆ ಕೇಳುವೆ ನಾನು. ನೋಡ ವಿಷಯ ಚೋದ್ಯ ಹರುಷಗುದು ರಾಜ್ಯದಲ್ಲಿ ಬೇಡುಗಾರ ಎದ್ದೇಳಿ. ಸಂತೋಷ ಆಯ್ತು. ಒಬ್ಬರಲ್ಲ ಇಬ್ಬರಲ್ಲ, ಒಂದು ತಂಡ ನಿಮ್ಮದು. ಬೇಡುತ್ತಾ ಈ ಕಡೆಗೆ ಬರುತ್ತಾ ಇದ್ದೀರಿ. ಬೇಡುವುದು ಅಪರಾಧವಲ್ಲ, ಕದ್ದುಕೊಳ್ಳುವುದು ಅಪರಾಧ. ಸ್ವಭಾವವೇ ನಮ್ಮದಲ್ಲ. ಮತ್ತೆ ಬೇಡುವವರಲ್ಲಿ ನಾನಾ ರೀತಿಯವರು ಇರ್ತಾರೆ. ಹೊಟ್ಟೆಪಾಡಿಗಾಗಿ ಬೇಡುವವರು, ಮತ್ತೆ ಕೆಲವರು ಉಳ್ಳವರು ಬೇಡುವವರಿದ್ದಾರೆ. ಬೇಕಾದಷ್ಟು ಮಾಡಿದ ಮೇಲೂ ಬೇಡುವವರಿದ್ದಾರೆ. ಪ್ರಪಂಚದಲ್ಲಿದ್ದಾರೆ.
ಯಾರನ್ನ ತೋರಿಸುದು ನಿಮ್ಮಲ್ಲಿ ಹೇಳಿದ್ದು ಅದು ಕೆಲವರಿಗೆ ಅಭ್ಯಾಸ ಅಭ್ಯಾಸ. ಬೇಡಿ ಅದರ ರುಚಿ ಗೊತ್ತಾದ್ರೆ ಉಂಟಲ್ಲ ಮತ್ತೆ ಬೇಡದೆ ಇರುವುದಕ್ಕೆ ಸಾಧ್ಯ ಇಲ್ಲ. ಮೂಲತನ ಮುಗಿಲಿಕ್ಕಿಲ್ಲಲ್ಲ. ಏನೇ ಆಗಲಿ ಬರೇ ಬೇಡುವವರಲ್ಲ. ನೀವು ಬಂದ ರೀತಿಯನ್ನು ಕಾಣುವಾಗ ನಿಮ್ಮಲ್ಲಿ ಏನೋ ಕೆಲವು ಪ್ರತಿಭೆಗಳಿವೆ ಎನ್ನುವ ಹಾಗೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಏನು ವಿಶೇಷ, ಯಾಕಾಗಿ ಬಂದಿರಿ, ಯಾವ ಕಡೆಗೆ ಹೊರಟಿರಿ, ಏನು ಉದ್ದೇಶ ಹೇಳಿ ನಮ್ಗೆ. ನಿಮ್ಮ ಯೋಗ್ಯತೆ ಅಗಾಧವಾದದ್ದು. ಯಾಕಂದ್ರೆ ನಾವು ಕೇವಲ ಬೇಡು ಭಿಕ್ಷುಗಳು. ಒಳ ಪ್ರವೇಶಕ್ಕೆ ಅವಕಾಶ ಬೇಕು ಅಂತ ಕೇಳಿದಾಗ ಹೋಗ್ಲಿ ಹೋಗ್ಲ ಆ ಕಡೆ ಕಳಿಸಿದ್ದು ನೀವು ಹೇಳಲಿಲ್ಲ, ಒಳಗೆ ಬರಲಿ ಎಂಬಾಗ ಅವಕಾಶ ಕೊಟ್ಟಿದ್ದಲ್ಲ. ಸರಿ, ನಿಮ್ಮ ದರ್ಶನ ಆದ ಕೂಡಲೇ ನಾವು ನಮ್ಮ ಜನ್ಮ ಸಾರ್ಥಕವಾಯಿತು ಎಂಬಾಗೆ ಅಭಿಮಾನ ಪೂರ್ವಕವಾಗಿ ಹೇಳ್ತಾ ಇದ್ದೇವೆ. ಆಗಲಿ ಪ್ರಭು, ನಾವು ಹೇಳುವುದಾದ್ರೆ ನಾವು ಆಟದವರು, ಬೇಡುವವರಲ್ಲ, ನೀವು ಆಟದವರು. ಯಾವ ಆಟದವರು? ಎಲ್ಲ ಆಟವಿದೆ. ಕಲಾವಿದರು, ಯಾವ ಕಲಾವಿದರು? ನಮ್ಮದು ಎಲ್ಲ ಕಲೆಯೂ ಇದೆ. ನಮ್ಮದು ಚಿಕ್ಕ ಮೇಳ. ಆಗಲಿ, ಅದು ಯಾವುದೋ ಒಂದು ಕಲೆ ನಿಮ್ಮಲ್ಲಿದೆ. ಆ ಕಲೆಗೆ ಬೇಕಾಗಿ ನಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು. ನಮ್ಮ ರಕ್ತದ ಕಣ ಕಣದಲ್ಲಿ ಕೂಡ ಎಷ್ಟು ಕಲೆ ಉಂಟು. ಅಂಗಿ ತೆಗಿಬೇಕು, ಅದು ಹೋಗಿದೆ. ಅಂತ ಕಲೆ ಇಂಥ ಕಲೆ ಎಲ್ಲ ಮೊದಲು ಹೋಗಿದೆಲ್ಲ. ಹಾಗೆ ಅಂತ ಈ ಊರನ್ನೇ ನಾವು ಆಯ್ಕೆ ಮಾಡಿದ್ದು ಯಾಕೆ? ಯಾಕೆ? ತಮ್ಮ ಬಗ್ಗೆ ಬಹಳ ಪ್ರಚಾರ ಉಂಟು. ಏನು? ಕಲಾವಿದರು ಯಾರು ಬಂದ್ರು ಕೂಡ ಅಂತವ್ರಿಗೆ ಪ್ರೋತ್ಸಾಹ ಕೊಡ್ತೀರಿ. ಕಲೆಯ ಮೇಲೆ ಅಭಿಮಾನ ಉಂಟು. ಕಲಾವಿದರಿಗೆ ಹಿಂದೆ ಮುಂದೆ ಆಲೋಚನೆ ಮಾಡದೆ ಕೊಡುವಂತ ಕೊಡುಗೈ ದಾನಿ. ಖಂಡಿತ ಹಾಗೆಲ್ಲ ಹೇಳಿದ್ರು. ಸರಿ, ಅಲ್ಲಿಗೆ ನೀವು ಹೋದದ್ದು ಹೌದು ಅಂತಾದ್ರೆ ನಿಮ್ಮ ಸಕಲ ಕಷ್ಟವೂ ದೂರ ಆಗ್ತದೆ, ನಿಮ್ಮ ಇಷ್ಟಾರ್ಥ ಎಲ್ಲ ನೆರವೇರ್ತದೆ ಎಂಬಾಗಿ ಹೇಳಿದ್ರು. ಹಾಗೆ ನಮ್ಮ ವಿಚಾರ ಮಾಡಿದೆ ಅಲ್ಲ, ಮನೆ ಮಠ ಎಂಬುದು ಯಾವುದಿಲ್ಲ. ನನ್ನ ಅಪ್ಪ ನನಗೆ ಒಳ್ಳೆ ಹೆಸರು ಇಟ್ಟಿದ್ದೇನೆ. ಎಲ್ರಿಗೂ ಒಂದೊಂದು ಹೆಸರು ಇರ್ಬೇಕು, ಹೌದು. ಅಷ್ಟಾದ್ರೂ ಹೇಳ್ಬೋದಲ್ಲ. ಹೌದು. ನಿನ್ನ ಹೆಸರು? ನನ್ನದು ಸುರಪಾಲ ಅಂತ. ನನ್ನ ಅಪ್ಪ ಸುರಪಾಲ? ಹೌದು. ಆ ಹೆಸರು ಕೇಳಿದ್ರೆ ನನಗಾಗುವುದಿಲ್ಲ. ಯಾರ ನಿನಗೆ ಆ ಹೆಸರು ಇಟ್ಟದ್ದು? ಅಪ್ಪ ಅಮ್ಮ ಇಟ್ಟದ್ದು. ನಾನು ನಿನ್ನ ತಪ್ಪಿಲ್ಲ. ನೋಡಿ, ಅವನ ಹೆಸರು ಜಯಂತ ಅಂತ. ಇವನ ಹೆಸರು? ಅವನ ಹೆಸರು ಹೇಳ ಅಗ್ನಿ ಅಂತ ಹೇಳಿದ ಒಂದು. ಇವನ ಹೆಸರು? ಅವಜೋ. ನಿಮಗೆ ಬೇರೆ ಯಾವ ಹೆಸರು ಸಿಗಲಿಲ್ವ? ಅಪ್ಪ ಅಮ್ಮನ ಹತ್ರ ಸುರಪಾಲ, ಅಗ್ನಿ, ಜಯಂತ, ವಾಯು, ವರುಣ. ಹೇಗೂ ಬಡತನದಲ್ಲಿ ಹುಟ್ಟಿದ್ದೇವೆ. ಹೌದು. ಈ ಜೀವ ಹೇಗೂ ಬಡತನದಲ್ಲಿ ಉಂಟು. ಹೆಸರಾದ್ರೂ ಮೇಲೆ ಸ್ವರ್ಗದವರ ಹಾಗೆ ಇರ್ಲಿ ಅಂತ. ಆದ್ರೆ ಇನ್ನೊಂದು ಎಚ್ಚರಿಕೆ ಮಾತುಂಟು. ಏನ್ ನೋಡಿ? ಮುಂದೆ ನಿಮಗೆ ಸಂತಾನ ಆದ್ರೆ, ಮಕ್ಕಳಾದ್ರೆ ಹೇಗೆ ಹೆಸರು ಇಡಬೇಕು ಗೊತ್ತುಂಟ? ಹುಂಡ, ಹುಂಡ, ಹುಂಡಲ್ಲ, ಹುಂಡ, ಕಂಬ, ವ್ಯಾಳ, ಕಂಬಲ್ಲ, ಕಂಬಾಸುರ, ವ್ಯಾಳಾಸುರ, ಹೀಗೆ ಹೆಸರು ಇಡಬೇಕೇನು? ಆಗಲಿ, ಮುಂದುವರಿಸಿ.
ಅದು ನಮ್ಮ ಹೆಂಡತಿಯವರ ಹತ್ರ ಹೇಳ್ತೇವೆ. ಸರಿ. ನಾವು ಕಲಾವಿದರಲ್ಲ, ನಮ್ಮ ಹೆಂಡತಿಯರು ಕಲಾವಿದವೆಯರಿದ್ದಾರೆ. ಅಲ್ಲ ಅವ್ರನ್ನ ಹೇಳುವ ನೀ ಅಂತವರನ್ನೇ ಹೇಳ್ಬೇಕು ಅಂತ. ಇಂಥವರನ್ನೇ ಹೆಸರು ಇಟ್ಟು ಇರ್ಬೇಕು. ಹಾಗೆ ನನಗೊಂದು ಅವಕಾಶ ತಾವು ಕೊಟ್ಟದ್ದು ಹೌದು ಅಂತ ಆದ್ರೆ ನಮ್ಮ ಕಲಾ ಪ್ರದರ್ಶನವನ್ನು ತಮ್ಮ ಮುಂದೆ ತೋರಿಸಿ ತಾವು ಕೊಟ್ಟಂತ ಯಾವುದೆಲ್ಲ ತಾವು ಕಿಂಚಿತ್ ಒಂದು ಅವಕಾಶ ಖಂಡಿತವಾಗಿಯೂ ನಿಮ್ಮ ಕಲೆಗೆ ನನ್ನ ಈ ರಾಜಚಾವಡಿಯಲ್ಲಿ ಅವಕಾಶವಿದೆ, ಪ್ರದರ್ಶಿಸಿ. ನಾವು ಬಂದದಕ್ಕೆ ಸಾರ್ಥಕವಾಯಿತು. ಹಾಗೆ ತಡ ಮಾಡುವುದು ಯಾಕೆ? ನಿಮ್ಮಲ್ಲಿದ್ದಂತ ಒಂದೊಂದು ಕಲೆಗೆ ನೀವೊಂದು ಅವಕಾಶ ಮಾಡಿಕೊಟ್ಟಿದ್ದೇವೆ, ಪ್ರದರ್ಶನ ಮಾಡಿ. ಇದೀಗ ನಮ್ಮದಾದಂತಹ ಕಲೆ ಪ್ರದರ್ಶನ ದೂರ ಇದ್ದವರೆಲ್ಲ ಹತ್ತಿರ ಸೇರಿ ಕೇಳಿರಿ ಕೇಳಿರಿ ಕೇಳಿರಿ, ಕಲಾವಿದರ ಅಂತ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಕಲೆಗೆ ನಿಮ್ಮ ಪ್ರೋತ್ಸಾಹ ಅಗತ್ಯವಾಗಿ ಬೇಕಾಗಿದೆ. ಎಲ್ಲರೂ ಚಪ್ಪಾಳೆ ಹಾಕಬೇಕು. ಪ್ರಾರಂಭಿಸಿ. ಇದೀಗ ಮೊದಲನೇದಾಗಿ ನಮ್ಮ ಯಮ 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 ಪ್ರಭುಗಳೇ ಹೇಳು ನಂದು ಕತ್ತಿಬಾಯಲ್ಲಿ ಕತ್ತಿಬಾಯಲ್ಲಿ ಪ್ರದರ್ಶನ. ಜಾಗ್ರತೆ, ಕತ್ತಿಬಾಯಲ್ಲಿ ನಡಿ. ಎಳೆಯ ಪ್ರಾಯ, ಕಾಲು ಸೀದು ಹೋದಿತು, ಜಾಗ್ರತೆ. ಅವತ್ತು ಅಜ್ಞಾದಲ್ಲಿ ಹೌದೌದು, 14 ವರ್ಷ. 14 ವರ್ಷ ಕತ್ತಿಯ ಮೇಲೆ ಮಲಗಿದ್ದವ. ಕತ್ತಿಬಾಯಲ್ಲಿ ನಡೀತು. ಇದೀಗ ಕತ್ತಿಬಾಯಲ್ಲಿ ಪ್ರದರ್ಶನ. ಚಪ್ಪಾಳೆ. ಒಳ್ಳೆಯದಾಗಿದೆ. ಕತ್ತಿ ಬಾಯಲ್ಲಿ ನೀನು ನಡೆದಿದ್ದಿ, ಶಹಬಾಸ್. ನಾವು ಹೇಳಿದ್ದು ಹಾಗೆ, ಕತ್ತಿ ಬಾಯಲ್ಲಿ ಅವ ನಡೆಯುತ್ತಾರೆ ಅಂತ. ಅರ್ಥ ಆಯ್ತು. ಇದು ಮುಂದೆ ಇದು ನೋಡಿ, ನಾವೊಂದು ಇದು ಜಾದು ಅಲ್ಲ, ಮಾಟ ಅಲ್ಲ, ಮಂತ್ರ ಅಲ್ಲ, ಕಂತ್ರ ಅಲ್ಲ, ಕೇವಲ ಕೈಚಾಲಕ. ಒಂದೇ ಒಂದು ಪ್ರದರ್ಶನ. ಇದು ಮಾಟ ಇಲ್ಲ, ಮಂತ್ರ ಇಲ್ಲ, ಕೇವಲ ಜಾದು ಪ್ರದರ್ಶನ. ಜಾಗ್ರತೆ ಪುಣ್ಯಾತ್ಮ, ಹಗ್ಗ ಪಟ್ಟ ಮಡಗಿಬೇಕಾಗಿ ಹಗ್ಗ ಮೇಲೆ ನಡೆಯುವುದು. ಹಗ್ಗ ಮೇಲೆ ನಡೆಯುವುದು. ಇದೀಗ ಸಾಕಾಗುದು. ಪುಣ್ಯಾತ್ಮ ಸಾಕು 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 ಸಾಕು. ಇದು ಹಿರಿಯರೆಲ್ಲ ಬಿದ್ರೆ ಮನಸ್ಸು ಸೊಂಟ ಜ್ಞಾನ ಮುರಿದೀತು. ಇಲ್ಲ, ಇಲ್ಲ, ಸೊಂಟವಿಲ್ಲ. ಎಷ್ಟು ಅನುಭವ ಉಂಟು. ಇದು ಕೇವಲ ಕೈ ಚಪ್ಪಾಳೆ, ಕೇವಲ ಒಂದೇ ಒಂದು ಆಟ. ನೋಟುಗರಿಗೆ ರಸದೂಟ. ಬನ್ನಿ ನೋಡಿ ಆನಂದಿಸಿ. ಇನ್ನೆಂದೂ ಇನ್ನು ಈಗ ಈಗ ಹಕ್ಕಲ ಜಾಗ್ರತೆ, ಕಟ್ಟಿದ್ದಿಲ್ಲ? ಹಗ್ಗ ಕಟ್ಟಿಡ್ಕೊ ಹಾಗೆ ಹಿಂದೆ ಬರ್ಲಿಕ್ಕೆ ಉಂಟ. ಕಷ್ಟ ಆಗ್ತದೆ. ಬೇಡ ಬೇಡ ಬೇಡ, ಸಾಕು. ಇದೇನು? ಹಗ್ಗದ ಹೇಗೆ? ಹಗ್ಗ ಮೇಲೆ ನಡೆದಿದ್ದಿ, ಶಹಬಾಸ್. ಇನ್ನು ನನ್ನ ಒಂದು ಕೇಳಿಕೆ ಉಂಟು. ಏನು ನೋಡಿ, ಹಗ್ಗದ ಮೇಲೆ ನಡಿಬಹುದಾ? ಹಾಗಿದ್ರೆ ನಡಿ. ಅಷ್ಟೇ ಅಲ್ಲ. ನೋಡಿ, ಇದು ಈ ಪ್ರದರ್ಶನ ಹಿಂದೆಂದು ನಾವು ಮಾಡಿ ಕೇವಲ ಪ್ರಭುಗಳು ಒಂದು ಕೊನೆಯ ಆಸೆಯನ್ನು ಕೇಳಿ. ಯಾರ ಕೊನೆ ಆಸೆ? ಯಾರ ಕೊನೆ ಆಸೆ? ಹಗ್ಗದ ಮೇಲೆ ನಡೆಯಬೇಕು. ಒಂದು ಆಸೆಯನ್ನು ಕೇಳಿಕೊಂಡಿದ್ದಾರೆ. ಅವರಿಗೋಸ್ಕರ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಜಾಗ್ರತೆ, ಹಗ್ಗದ ಮೇಲೆ ಹಗ್ಗದ ಮೇಲೆ ಸಂತೋಷ ಆಯ್ತು. ಮತ್ತೆ ಇನ್ನು ನಿಮ್ಮಲ್ಲಿ ಏನನ್ನು ನಾನು ಕೇಳುವುದಿಲ್ಲ. ಒಡೆಯ, ಇನ್ನು ನನ್ನದೊಂದು ಆಟ ಉಂಟು. ಬೇರೆ ಏನಲ್ಲ, ನಿಮ್ಮ ಶರೀರದ ಯಾವ ಭಾಗದಲ್ಲಾದ್ರೂ ನಿಮ್ಮ ಕೈಯನ್ನು ಇಟ್ಟುಕೊಳ್ಳಿ. ನಾನು 3 ಸಲ ನೆಲ ಬಡಿಯುತ್ತೇನೆ. ಆ 3 ಸಲ ನೆಲ ಬಡಿದ್ರೆ ಒಳಗಾಗಿ ನಿಮ್ಮ ಈ ಕೈಯನ್ನು ಇಟ್ಟಲ್ಲಿ ನಾನು ತೆಗೆಸದೆ ಹೋದ್ರೆ ನಾನು ಅಪ್ಪನಿಗೆ ಹುಟ್ಟಿದವನಲ್ಲ. ಮಾತೆ ಸರಿ, ಎಲ್ಲಿಟ್ಟುಕೊಳ್ತೀರಿ ನೀವು? ಕೈ ನೀವು ಸಿಕ್ಕಿ ಬೀಳ್ತೀರಿ, ಸೋಲ್ತೀರಿ, ಮತ್ತೆ ನನ್ನ ದೂರ್ಲಿಕ್ಕಿಲ್ಲ. 3 ಸಲ ನೆಲ ಬಡಿಯುತ್ತೇನೆ, ಅಷ್ಟಾಗ ನೀವು ಕೈ ತೆಗಿತೀರಿ. ಗುರುಭ್ಯೋ ಒಂದಾಯ್ತು, ಇನ್ನು 2 ಉಳಿದದ್ದು. ಸೋಲು ಒಪ್ಪಿಕೊಳ್ತೀರಿ ಬೇಕಾಗ್ತದೆ ನೀವು. ಇನ್ನು ಒಂದೇ ಉಳಿದದ್ದು, ನೀವು ಸೋಲ್ತೀರಿ. ಕೂತ್ಕೋ. ಈಗ ನಮ್ಮ ಇವತ್ತೇ ಇಲ್ಲಿ, ನಾಳೆ ನಮ್ಮ ಕಾರ್ಯಕ್ರಮದಲ್ಲಿ ಬೆಳ್ಳಾರೆಯಲ್ಲಿ. ಅಲ್ಲಿ ಯಾವ್ದು ನಾವು ಹಾಕುದು ಈಗ? ತುಳಸಿ ಹಾಕುವ. ತುಳಸಿ ಆದಿತ್ತ ಅಲ್ಲ, ಆಚೆ ಆದಿತ್ತ. ಸೇವಂತಿಗೆ ಆದಿ, ಸೇವಂತಿಗೆ ಬೇಡ, ಅಪ್ಪಲಿ ಆದಿ, ಅದೆಲ್ಲ ಕೇಪುಲ ಕೇಪಲ ಬೇಡ. ಮೊದಲಿದ್ದು ಬದಲಾವಣೆ ಮಾಡಿದ್ಯಾಕೆ? ಅದಾದ್ರೂ ಹಾಕುವ. ನಾಡದಲ್ಲಿ ಹಾಕುದು ನಾವು. ಪಾಪಿ ಮಕ್ಕಳೇ, ನನಗೆ ಮಾಡುವುದಕ್ಕೆ ಬೇರೆ ಕೈ ತೆಗ್ದದ್ಯಾಕೆ ನೀವು? ಶಹಬಾಸ್. ಮೆಚ್ಚಿದ್ದೇನೆ ಮೆಚ್ಚಿದ್ದೇನೆ. ಇನ್ನೊಂದು
ಇನ್ನುಂಟು ನಮ್ಮದು ಇದು ಮಹಾತಾಯಿಯನ್ನು ನಾವು ಬರಿಸಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸ್ತೇವೆ. ನೀವು ಏನು ನಮ್ಮನ್ನು ತೋರಿಸ್ತೀರಿ ಅದನ್ನು ಮಹಾತಾಯಿಯಲ್ಲಿ ನಾವು ಹೇಳಿಸ್ತೇವೆ. ಸರಿ, ಅಮ್ಮ ಚಾಮುಂಡೇಶ್ವರಿ, ಲಂಕೇಶ್ವರಿ, ಚಾಮುಂಡಿ. ಶುದ್ಧಾಚಾರ ಶುದ್ಧಾಚಾರ ಒಂದು ಊಟ 3 ದಿನ ಆಯ್ತು. ಒಪ್ಪತ್ತು ಊಟ 3 ದಿನ ಆಯ್ತು. ಯಾವುದಕ್ಕೆ? ಸಸ್ಯಾಹಾರಿ ನಾನು. ಇಲ್ಲದ್ರೆ ಇಲ್ಲದೆ ಮಾಂಸಾಹಾರಿ. ಇದು ಅಮ್ಮ ತಾಯಿ ಜಗನ್ಮಾತೆ ಕೈ ಬಿಡಬೇಡ ತಾಯಿ, ನಿಮ್ಮ ಆರಾಧಕ ನಾನು, ನಿಮ್ಮ ಪರಮ ಭಕ್ತ ನಾನು. ಅಮ್ಮ ಓಂಕಾರೇಶ್ವರಿ, ಚಾವುಂಡಿ ಚಾವುಂಡಿ ಇಲ್ಲ ದೇಶ್ವರಿ. ಈಗ ಮಾತಾಡಿ ಬರ್ತಾರೆ ಭಕ್ತಿಯಿಂದ ಭಕ್ತಿಯಿಂದ ಆಗ್ತೇವೆ. ಅದಾದ ಹಾಗೆ ಮುಸ್ಕಾಕ್ಲಿಕ್ಕೆ ಮುಸ್ಕಾಕ್ಲಿಕ್ಕೆ ಅಮ್ಮ ಅಮ್ಮ ನಮ್ಮದಾದಂತಹ ಭಕ್ತರು ನಿನ್ನನ್ನು ಪ್ರೀತಿಯಿಂದ ಕರೆಯುತ್ತಿದ್ದಾರೆ, ಬಂದು ಈ ಆಟವನ್ನು ಚಂದ ಕಾಣಿಸಿಕೊಡಮ್ಮ. ಮಾತಾಯಿ ಮಾತಾಯಿ ಬಾ ಬಾ ಬಾ. ಅಮ್ಮ ಬಂದು ಅಮ್ಮ ಬಂದು ಭತ್ತ ಮುಂದೆ ಭತ್ತ ಭತ್ತ ನಾನೇ ಭತ್ತ ಒರೆ ತಾಯಿ ಹಾಕೊಂಡಿರ್ತಕ್ಕಂತ ನಾನು ಬಂದು ಕೂಡಿ. ಹೌದಮ್ಮ, ಹೇಳಪ್ಪ ಅಮ್ಮ ಏನಾಗಬೇಕಪ್ಪ? ಅಮ್ಮ ನಮ್ಮ ಮಹಾರಾಜರ ಮುಂದೆ ನಮ್ಮದಾದಂತಹ ಪ್ರದರ್ಶನವನ್ನು ಮಾಡುವುದಕ್ಕೆ ಬೇಕಾಗಿ ನಾವು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೇವೆ ತಮ್ಮ. ಹೌದಪ್ಪ. ಈ ಸಂದರ್ಭದಲ್ಲಿ ಮಹಾರಾಜರು ನಮ್ಮ ಆಟದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರಮ್ಮ. ಹಾಗಾಗಿ ನಿನಗೆ ಮುಸುಕನ್ನು ಹಾಕಿದ್ದೇವೆ. ಮಹಾರಾಜರಲ್ಲಿ ಏನನ್ನು ತೋರಿಸ್ತಾರೋ ನೀನು ಮುಸುಕಿನಿಂದ ಒಳಗಿನಿಂದ ಆ ವಸ್ತುಗಳನ್ನು ನೀನು ಬಿತ್ತರಿಸಿದ್ದೆ ಅಂತ ಆದ್ರೆ ನಮ್ಮ ಆಟಕ್ಕೊಂದು ಕಳೆ ಬರ್ತದಮ್ಮ. ನಾನು ಓಂಕಾರ ರೂಪಿಣಿ ಅಲ್ವೇ? ಹೌದಮ್ಮ. ಲಕ್ಷ್ಮೇಶ್ವರಿ ಅಲ್ವೇ? ಹೌದಮ್ಮ. ಚಾಮುಂಡಿ ಅಲ್ವೇ? ತಾಯಮ್ಮ. ನಿಮ್ಮ ತಾಯಿ ಅಲ್ವೇ? ಹೌದಮ್ಮ. ಮಕ್ಕಳ ಇಷ್ಟಾರ್ಥವನ್ನು ತಾಯಿಯಾದ ನೆರವೇರಿಸಿಕೊಡ್ಬೇಕಲ್ವೇ? ಏನಿದ್ರು ಆಗ್ಲಮ್ಮ. ಅಮ್ಮ ಅಮ್ಮ ಬಂದಾಗಿದೆ. ಈಗ ನೀವು ಒಂದು ವಸ್ತುವನ್ನು ತೋರಿಸ್ತೀವಿ ಅಂತ ಆದ್ರೆ ಅಮ್ಮ ನೋಡದೆ ಅದನ್ನು ಹೇಳ್ತಾಳೆ. ಅಮ್ಮ ಇದೀಗ ನಮಗೊಂದು ಸವಾಲಾಗಿ ಮಹಾರಾಜರು ಮಗನೇ ಬೇಗ ಆಗ್ಬೇಕು. ನನಗೆ ದಮ್ಮು ಕಟ್ಟುತ್ತಾ ಉಂಟು, ದಮ್ಮು ಕಟ್ಟುತ್ತಾ ಉಂಟು, ದಮ್ಮು ಕಟ್ಟುತ್ತಾ ಉಂಟು. ಇಲ್ಲಮ್ಮ, ದಮ್ಮು ಹೋಗುವುದರಾಗೆ ನಾವು ಹೇಳುತ್ತೇವೆ. ಈಗ ಮಹಾರಾಜರು ಏನನ್ನು ತೋರಿಸ್ತಾ ಇದ್ದಾರೆ ಎನ್ನುವ ಹಾಗೆ ನೀನು ಹೇಳಬೇಕಮ್ಮ. ಹಿಂದೆ ರಾಕ್ಷಸಾದಿಗಳೆಲ್ಲವೂ ಮೀಸೆಗೆ ಕೈ ಹೊತ್ತು ಆ ದುಷ್ಟ ಸಂಹಾರವನ್ನು ಮಾಡಿದಂತ ಎಷ್ಟೋ ಸೇರಿದ್ದಾರೆ. ದೊಡ್ಡ ದೊಡ್ಡ ಮೀಸೆಯನ್ನು ಹೊತ್ತವರು ಅನೇಕ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮಹಾರಾಜರು ಏನನ್ನು ತೋರಿಸ್ತಾ ಇದ್ದಾರಮ್ಮ? ಪುತ್ರನೇ, ಅಮ್ಮ ಮಗನೇ, ಅಮ್ಮ ನಮ್ಮ ಮಹಾರಾಜರ ಅವರ ಕೈ ಈಗಿದ್ದ ತನ್ನ ಮೀಸೆಯ ಮೇಲೆ ಕೈ ಇಟ್ಟಿದ್ದಾರಲ್ಲ. ಇನ್ನೊಮ್ಮೆ ಅಮ್ಮ ನೀನು ಸಾಮಾನ್ಯದವಳೆ. ಇನ್ನೊಂದು ವಸ್ತುವನ್ನು ಮಹಾರಾಜರು ತಮ್ಮ ಕೈಯಲ್ಲಿ ಧರಿಸಿಕೊಂಡು ಹಿಡಿದುಕೊಂಡಿದ್ದಾರೆ. ಹಿಂದೆ ನೀನಾದ್ರೂ ದುಷ್ಟರ ಸಂಹಾರಕ್ಕಾಗಿ ಕತ್ತಿಯನ್ನೇ ಕೈಯಲ್ಲಿ ಹಿಡಿದು ಆ ದುಷ್ಟರ ರುಂಡವನ್ನು ಕಂಡಾಡಿದೆ. ಅದೇ ಕತ್ತಿಯಿಂದ ದುಷ್ಟರ ಹೊಟ್ಟೆಯನ್ನು ಸೀಳಿ ಆ ದುಷ್ಟರ ಮರ್ದನವನ್ನು ಮಾಡಿದೆ. ಅದೇ ಕತ್ತಿಯಿಂದ ನೀನು ಅನೇಕ ಒಳ್ಳೆಯ ಕೆಲಸವನ್ನು ಮಾಡಿದವಳಿದ್ದಿ. ಈಗ ಮಹಾರಾಜರು ತಮ್ಮ ಕೈಯಲ್ಲಿ ಏನು ಹಿಡಿದಿದ್ದಾರಮ್ಮ? ಪುತ್ರನೇ, ಹಿಂದೆ ದಾನವರ ವಧೆಯನ್ನು ಮಾಡುವುದಕ್ಕೆ ಬೇಕಾಗಿ ನನ್ನ 8 ಕೈಯಲ್ಲಿ 9 ಆಯುಧವನ್ನು ನಾನು ಹಿಡ್ಕೊಂಡಿದ್ದೆ ಮಗನೇ. ಒಂದು ತುಂಡಾಗುವ ಮತ್ತು ಹಿಡ್ಕೊಂಡಿದ್ದೆ. ಈಗ ಮಹಾರಾಜರ ಕೈಯಲ್ಲಿ ಒಂದು ಕತ್ತಿ ಇರುವುದಲ್ಲವೇ? ನಿನ್ನಮ್ಮನನ್ನು ನಾನು ಪರೀಕ್ಷೆ ಮಾಡುವುದಿಲ್ಲಪ್ಪ. ಸಂತೋಷ. ಅಮ್ಮ ನಮ್ಮ ಸಮಯ ಮೀರಿತು, ಹೋಗುವೆಯಾ ತಾಯಿ? ಅಮ್ಮ ಹೋದ ಮೆಲ್ಲ ಮೆಲ್ಲ ಮೆಲ್ಲ. ನಾವಿಲ್ಲಿದ್ದೇವೆ ಈಗ. ಆಗ ಬಂದ ಅಮ್ಮ ಬಂದದ. ಅಪ್ಪ ಬಂದ್ರ? ಅಪ್ಪ ಇಲ್ಲ, ಅಪ್ಪನಿಗೆ ಪುರ್ಸೋತಿಲ್ಲ. ಗಂಬರಾಟದವರು ನೀವು. ವಿಶೇಷತೆ ಏನು ನಾನು ಕಾಣಲಿಲ್ಲ, ಆದರೆ ನಿಮ್ಮ ಚಾಕಚಕ್ಯತೆ ಉಂಟಲ್ಲ ಅದಕ್ಕೆ ಮೆಚ್ಚಲೇಬೇಕು. ಆದ ಕಾರಣ ಕೇಳ್ತಾ ಇದ್ದೇನೆ, ನಿಮಗೇನು ಬೇಕು? ಕಾಸು ಬೇಕೆ, ಊಟ ಬೇಕೆ, ಬೇರೇನಾದ್ರೂ ವ್ಯವಸ್ಥೆ ಆಗಬೇಕಾ? ಕಾಸು ವೀಸು ಬೇಡವೇ ಮಗೆ ದೈತ್ಯ ಪಾಲ. ಕಾಸು ವೀಸು ಬೇಡವೇ ದೈತ್ಯ ಪಾಲ.
ಮುಂದೆ ಕೆಲವು ಪ್ರದರ್ಶನ ನಾವು ಮಾಡಿದ್ದೇವೆ, ನಿಜ. ಆದ್ರೆ ಸರಿಯಾಗ್ಲಿಲ್ಲ, ನಮಗೆ ಗೊತ್ತುಂಟು. ಅದು ಯಾಕೆ ಆಗ್ಲಿಲ್ಲ? ಕಲಾವಿದರಾದ ನಮ್ಮ ಒಬ್ಬರ ಆರೋಗ್ಯವು ಸರಿ ಇಲ್ಲ. ಓಹೋ, ಏನಾಗಿದೆ ಆರೋಗ್ಯ? ಹಾಗೆ ಸಂಪಾದನೆ ಆಗುತ್ತದೆ, ಆದ ಸಂಪಾದನೆ ನಮ್ಮ ಹೊಟ್ಟೆ ಬಾಡಿಗೆ ಸಾಕಾಗುದಿಲ್ಲ. ಹಾಗೆ ಈಗ ಬಂದಿದ್ದೇವೆ, ಈ ಊರನ್ನೇ ಆರಿಸಬೇಕು ಅಂತ ಅದು ಬಲವಾದ ಒಂದು ಕಾರಣವಿದೆ ಪ್ರಭು. ನಮಗೆ ಗೊತ್ತಿಲ್ಲ, ಯಾರೋ ಹೇಳುದು ಕೇಳಿದ್ರು, ಏನು? ತಮ್ಮ ಆಡಳಿತಕ್ಕೆ ಒಳಪಟ್ಟಂತಹ ಇದು ಅಮ್ಮಾವನವು ಉಂಟು, ಏನಾಗಬೇಕು ಅದಕ್ಕೆ? ಉಂಟಂತೆ ಅಲ್ವಾ? ಹೌದು. ಅಲ್ಲಿ ಹಲವಾರು ರೀತಿಯ ಹಣ್ಣು ಹಂಪಲುಗಳು ಇವೆಯಂತೆ, ಗಿಡಮೂಲಿಕೆಗಳು ಇವೆಯಂತೆ. ಅಲ್ಲಿಗೆ ಹೋಗಿ ಅಲ್ಲಿದ್ದಂತಹ ಹಣ್ಣನ್ನು ತಿಂದರೆ ಆ ಗಿಡಮೂಲಿಕೆ ಗಾಳಿ ಸೇವನೆ ಮಾಡಿದ ಹೌದು ಅಂತಾದ್ರೆ ಯಾವ ರೋಗ ಇದ್ದರೂ ಪರಿಹಾರವಾಗುತ್ತದೆ ಅಂತ ಯಾರೋ ಹೇಳಿದ್ರು ನಿಮಗೆ. ನಮಗೆ ಯಾರೋ ಯಾರು ಹೇಳಿದ್ದಾರೆ? ಅದು ನಮಗೆ ನೆನಪಿನ ಶಕ್ತಿ ಹೋಗಿದೆ. ಆದ್ದರಿಂದ ಆರೋಗ್ಯ ಸರಿ. ನಮ್ಮಲ್ಲಿ ನಾವು ಕೇಳಿಕೊಳ್ಳೋದು ಬೇರೆ ಏನಲ್ಲ, ಏನು? ನಾವು ಕೇಳಿದ್ದು ಹೌದು ತಾನೆ, ಎಷ್ಟು ಸಂಪತ್ತು ಧನ ಧಾನ್ಯ ನಾವು ಕೊಡೋದಕ್ಕೆ ಸಿದ್ಧರಿದ್ದೇವೆ. ಅದು ಯಾವುದು ನಮಗೆ ಬೇಡ. ನಮ್ಮ ಆರೋಗ್ಯದ ದೃಷ್ಟಿ ಇರಿಸಿಕೊಂಡು ಒಮ್ಮೆ ಆ ಕೋಲಾವನಿಗೆ ಹೋಗುವುದಕ್ಕೆ ಅವಕಾಶ ಕೊಟ್ಟು ಅಲ್ಲಿ ಬಿದ್ದ ಕೊಳೆತ ಹಣ್ಣನ್ನಾದ್ರೂ ಒಂದಿಷ್ಟು ತಿನ್ನುವುದಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಅದರಿಂದಾಗಿ ನಮ್ಮ ಒಂದು ಆರೋಗ್ಯ ವೃದ್ಧಿ ಆಗುದಾದ್ರೆ ಸಾಕಿತ್ತು. ಆ ವನದ ಪಾವಿತ್ರ್ಯತೆ ಏನು ಅಂತ ನಿಮಗೆ ಗೊತ್ತುಂಟಾ? ಅದು ಗೊತ್ತಿಲ್ಲ. ನಿಮ್ಮನ್ನು ಅಲ್ಲಿಗೆ ನಾನು ಕಳುಹಿಸಿದ್ರೆ ಪವಿತ್ರವಾದಂತಹ ವನ ಹಾಳಾಗುವುದಕ್ಕೆ ಸಾಧ್ಯ. ನಾವು ಅಂಥದ್ದನ್ನು ಮಾಡುವುದಿಲ್ಲ, ನಾವು ಕೊಯ್ಯುವುದಿಲ್ಲ, ಮತ್ತೆ ಬಿದ್ದದ್ದು ಮಾತ್ರ. ಏನಾದ್ರು ಹೆಚ್ಚೊತ್ತಲ್ಲಿ ನಿಲ್ಲುವುದಿಲ್ಲ. ಶುದ್ಧಾಚಾರವನ್ನು ನೀವು ಪಾಲನೆ ಮಾಡಲೇಬೇಕು. ನಮ್ಮ ಕೆಲಸ ಆದ ಕೂಡಲೇ ಹೋಗುತ್ತೇವೆ ನಾವು, ಹೆಚ್ಚು ದಿನ ನಿಲ್ಬಾರದು. ಇಲ್ಲ ನಮ್ಮ ಕೆಲಸ ಆದ ಕೂಡಲೇ ಹೋಗುದೇ. ಯಾವುದದು ನಿಮ್ಮ ಕೆಲಸ? ಆ ನಿಮ್ಮ ಅನಾರೋಗ್ಯ ದೂರ ಆಗುವುದು. ಹೌದೌದೌದು, ಸರಿ, ಜಾಗೃತೆಯಿಂದ ವ್ಯವಹರಿಸಬೇಕು. ಶುದ್ಧತೆ ಕಡಿಮೆ ಆಗಬಾರದು. ಇಲ್ಲ ಯಾರಲ್ಲಿ ಇವರನ್ನು ಕೋಲವನಕ್ಕೆ ಕರ್ಕೊಂಡು ಹೋಗಿ ಅನಿರೀಕ್ಷಿತವಾದ ಕರೆಸುವಡೆ ಬಲವಾದ ಕಾರಣವೇ ಇರಬೇಕು. ಏನಾಗಬೇಕು ನನ್ನಿಂದ? ಪ್ರಾತಃ ಕಾಲಕ್ಕೆ ಮುಂಚಿತವಾಗಿ ಇಂದ್ರಾದಿ ದೇವತೆಗಳು ನಮ್ಮದಾದಂತಹ ಪುರವನ್ನು ಸೇರಿ ಪಾದಾರವಿಂದಗಳಿಗೆ ಪೊಡಮಟ್ಟು ಸೇವೆಯನ್ನು ಮಾಡಿ ಹೋಗುತ್ತಾ ಇದ್ದವರು. ಆದರೆ ಇಂದು ಮಾತ್ರ ಕಾಣುವುದಿಲ್ಲ. ಏನು ಮಾಡೋಣ? Pero
ಮೊದಲಾದಂತಹ ದೇವತೆಗಳು ಪ್ರತಿನಿತ್ಯವೂ ಆಸ್ಥಾನಕ್ಕೆ ಬರುತ್ತಾ ಇದ್ದರು. ಇಂದಿನ ದಿನ ಬರಲಿದ್ದರೆ ಚಿಂತಿಸುವ ಅಗತ್ಯವೇ ಇಲ್ಲ. ಎಲ್ಲಿ ಅಡಗಿ ಕೂತಿದ್ದರು ಹುಡುಕಿ ಬರುವವನು ನಾನಿದ್ದೇನೆ. ಎಲ್ಲಿದ್ದರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಅವರನ್ನು ಹಿಡಿದು ದರನೆ ಎಳೆದುಕೊಂಡು ಬೆಡರಿಗಿನಳೆಯ ಸೇವಸಲಿಂದ ಪಾದ ಅಡಿಗಳಿಗೆ ನೆನೆಯುತ್ತ ಕುಂಡ ಭಜಿಸಿ ಭಯ ಭಾವ ಭಕ್ತಿಯು ಇದು ನಯನ ಮುಖಿರು ದೇವತೆಗಳೇ, ಬದುಕಿದೆಯ ಬಡ ಜೀವವೇ ಎಂಬ ಹಾಗೆ ಆಯ್ತು. ಆತನ ಮುಂದೆ ಎಲ್ಲಿಯಾದ್ರೂ ನಮ್ಮ ನಿಜ ಸ್ವರೂಪ ಗೊತ್ತಾಗುತ್ತದೆ ಎಂಬಂತ ಅನುಮಾನ ನಮಗೆ ಇತ್ತು. ಆದ್ರೆ ಅವನಿಗೆ ಗೊತ್ತಾಗ್ಲಿಲ್ಲ. ಅವನಿಂದ ಅಪ್ಪಣೆ ಪಡೆದು ನೇರವಾಗಿ ಅಂಬಾವನವನ್ನು ಕೋಲಾವನವನ್ನು ಸೇರಿದ್ದೇವೆ. ಹಾಗಾದ್ರೆ ನಾವು ಬರಬೇಕು. ನನ್ನ ಉದ್ದೇಶವೇನು? ಆ ಜಗನ್ಮಾತೆಯನ್ನು, ಆ ಮಹಾಮಾತೆ ಮೆಚ್ಚಿಸಿಕೊಳ್ಳಬೇಕು. ನಮ್ಮ ಮನದ ಇಂಗಿತವನ್ನು ಅಮ್ಮನ ತೋಡಿಕೊಳ್ಳಬೇಕೆಂಬಂತ ಉದ್ದೇಶಿಸಿಕೊಂಡು ಬಂದಿದ್ದೇವೆ. ಆದ ಕಾರಣ ತಡ ಮಾಡುವುದಲ್ಲ, ಎಲ್ಲರೂ ಒಂದಾಗಿ ಆ ಮಹಾಮಾತೆಯನ್ನೇ ಧ್ಯಾನಿಸೋಣ. ವಿಶಾಲ ಕಾರುಣ್ಯದಲ್ಲಿ ಶ್ರೀಚಕ್ರದ ಮುಖಾಂತರದಿ ಶುದ್ಧಾತ್ಮಗಿ ಸದ್ಗುಣಧೇನು ಜನನೀ ಶುದ್ಧಾತ್ಮಗಿ ಸದ್ಗುಣಧೇನು ಸತ್ಯ ವಿಚಾರಿಣಿ ಸತ್ಯಾರ್ಜಿತ ಭವಕೃತಿ ವಿಲಾಸಿತ ನಿತ್ಯ ಮಂಜಲ ಶರಣ ಶುದ್ಧಾತ್ಮಗಿ ಸದ್ಗುಣಧೇ ಅಮ್ಮ ಜಯ ಜಯ ಶರಣ್ಯೇ ತ್ರ್ಯಂಬಕಿ ದೇವಿ ನಾರಾಯಣಿ ನಮೋ ಗಂಡಲು ಸುರದಾದಿಯ ನೆಲದ ಸಂಗತಿಯ ಬೆಂಡಾದಿರಿ ನೀವೆಲ್ಲ ದಯಗೊಂಡು ಸುಳ್ಳಲ್ಲ ಇಂದ್ರಾದಿ ಸುಮನಸರೇ ಅಮ್ಮ ಎದ್ದೇಳಿರಿ, ಸಕಲರು ಧೈರ್ಯ ತಾಳಿರಿ. ಆಗಲಿ ತಾಯಿ. ನನ್ನ ಸಾನ್ನಿಧ್ಯದಂತಹ ಕೋಲಾವರವನ್ನೇ ಸೇರಿಕೊಂಡವರು ನೀವು. ಹೌದಮ್ಮ. ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಒಲಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದೀರಾ. ನಿಮ್ಮ ಭಕ್ತಿ ಭಾವಕ್ಕೆ ಮೆಚ್ಚಿದ್ದೇನೆ, ಪ್ರಸನ್ನಳಾಗಿದ್ದೇನೆ. ಆದರೆ ನಿಜವೇ
ಸಂಭ್ರಮದಲ್ಲಿ ಕಾಲವನ್ನು ಕಳೆಯಬೇಕಾಗಿದ್ದವರು ನೀವು. ಹೌದಮ್ಮ. ನೂತನವಂತ ವಸ್ತ್ರಾಭರಣಗಳಿಂದ ಅಲಂಕೃತರಾಗಿರಬೇಕಿತ್ತು. ಬದಲಾಗಿ ಬೇಡು ಭಿಕ್ಷುಕರ ಹಾಗೆ ಹೇಸಿಗೆ ರೂಪವನ್ನೇ ಧಾರಣ ಮಾಡಿಕೊಂಡಿದ್ದೀರಾ. ಈ ಹೇಸಿಗೆ ರೂಪವನ್ನು ಕಾಣುವುದಕ್ಕೆ ನಾನು ಯಾವತ್ತೂ ಇಷ್ಟಪಡುವುದಿಲ್ಲ. ನಿಜ ದೇಹಧಾರಿಗಳಾಗಿ ಬನ್ನಿ, ನಡೆಯಿರಿ, ನಡೆಯಿರಿ, ನಡೆಯಿರಿ. ಕಣ್ಣೀರವಾಗಿ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೀರಾ. ಕಷ್ಟ ಬಂದಿರಬೇಕು. ಯಾರಿಂದ ಕಷ್ಟ, ಏನು ಅನಾಹುತ ನನ್ನಲ್ಲಿ ಹೇಳಿ ಕಷ್ಟ ಪರಿಹಾರ ಮಾಡಿ. ದುಷ್ಟನಾದ ಭಾಗ್ಯದ ದಿಸೆಯಲ್ಲಿ ತಾಯಿ ಕೇಳು ಆ ದೇವತೆಯು ಕೇಳುತ್ತ ವಿನಯಿಸಿದ ತಾಯಿ ಕೇಳು ಜನನೀ ಓ ಮಹಾಮಾತೆ, ಸುರನಾಥ, ನಮಗೆ ಒದಗಿದಂತಹ ದುಸ್ಥಿತಿಯನ್ನು ಯಾವ ನಾಲಿಗೆಯಲ್ಲಿ ಹೇಳಲಮ್ಮ? ಏನಾಗಿದೆಯೋ? ಖಳನಾದಂತಹ ಖವ್ವಾಸುರ ಸುರಲೋಕವನ್ನು ಪ್ರವೇಶ ಮಾಡುವುದರ ಮೂಲಕವಾಗಿ ನಮ್ಮೆಲ್ಲರನ್ನು ದೆಸೆಗಡಿಸಿದ್ದಾನೆ. ಅವನದಾದಂತಹ ಉಪಟಳವನ್ನು ನಾವು ತಾಳಲಾರದೆ ಹೋಗಿದ್ದೇವೆ. ಮಾತ್ರವಲ್ಲ, ಅನುಯಾಯಿಗಳಾಗಿ ಅನವರತವೂ ಅವನ ಸೇವೆಯನ್ನು ಮಾಡುವಂತಹ ದುಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂದಿದೆಯಮ್ಮ. ಹಾಗಾಗಿ ನಮಗೊದಗಿದಂತಹ ಕಷ್ಟವನ್ನು ನೀನೇ ಪರಿಹರಿಸಬೇಕು. ಓ ಅನಿಮಿಷಾಧಿಪ, ನೀನಾಡುವಂತಹ ಮಾತುಗಳನ್ನೆಲ್ಲ ಕೇಳಿಸಿಕೊಂಡೆ, ಒಳಾರ್ಥವನ್ನು ಮರದಟ್ಟು ಮಾಡಿಕೊಂಡೆ. ದುರುಳ ಕುಂಹಾಸುರನ ಬಾಧೆಯಿಂದಲಾಗಿ ನೀವೆಲ್ಲರೂ ಕೂಡ ನೊಂದುಕೊಂಡಿದ್ದೀರಾ. ಭಯಪಡಬೇಡಿ, ಕೆಲವೇ ದಿನಗಳಲ್ಲಿ ಕೂಳ ಕೌಹರನ್ನು ಕೊಂದು ಅನುಪಮ ಸುಖವನ್ನು ನಿನಗೆ ನಾನೀಯುವುದಕ್ಕಿದ್ದೇನೆ. ಧೈರ್ಯ ತಾಳಿರಿ. ಆದರೆ ಶ್ವೇಯಿಚ್ಛೆಯಿಂದ ನಾವು ತಿರುಗಾಡುವ ಬಗೆ ಹೇಗಮ್ಮ? ಬದಿಯಲ್ಲಿ ನಿಜ ದೇಹಧಾರಿಗಳಾಗಿ ಸಂಚಾರ ಮಾಡುವುದಕ್ಕೆ ಕೌಹನ ಭಯ ನಿಮಗೆ. ಭಯಪಡಬೇಡಿ, ಅನಿಮಿಷರು ನೀವು ಅವ್ಯಕ್ತರಾಗಿದ್ದುಕೊಂಡು ನನ್ನನ್ನೇ ಹೊಂದಿಕೊಂಡಿರಿ. ದುಷ್ಟ ಕೌಹನನ್ನು ಕೊಲ್ಲುವಂತಹ ಚಂದ ನೀವೇ ಕಾಣುವರಂತೆ. ಇದ್ದುಕೊಳ್ಳಿ, ಇದ್ದುಕೊಳ್ಳಿ, ಇದ್ದುಕೊಳ್ಳಿ. ತಡೆಯದಿಗಳು
ಜಡಮದಿ ಕಳ ಒಡಬಡದಿರಿ ಬಿರುಟು ಆ ಜಡಮದಿ ಕಳ ಒಡಬಡದಿರಿ ಬಿರುಟು ನಡೆಸುವ ಕಾರ್ಯಗಳು ಕವದಾನವನನ್ನು ನಾನೇ ಕೊಂದುಕೊಡುತ್ತೇನೆ ಹೇಗೆಂಬುದಾಗಿ ಇಂದ್ರಾದಿ ಸುಮನಸ್ಸಿಗೆ ಅಭಯವನ್ನು ತಂದೇನೋ ಸತ್ಯ. ಹಾಗೆಂದುಕೊಂಡು ನೇರವಾಗಿ ಹೋಗಿ ಆ ಕೂಡನ್ನು ಮರ್ದಿಸುವುದೇ ಸರಿಯಲ್ಲ. ಎಷ್ಟಾದ್ರೂ ನನಗೆ ಆತ ಮಗನಲ್ಲವೇ? ಹಾಗಾದ್ರೆ ಏನು ಮಾಡೋಣ? ಸರಿ ಸರಿ, ಸಂಧಾನ ಪ್ರಕ್ರಿಯೆಯ ಮೂಲಕವಾಗಿ ಆ ದುಷ್ಟ ಇನ್ನಾದರೂ ಕೂಡ ಸಾತ್ವಿಕ ಭಾವದಿಂದ ವ್ಯವಹರಿಸುವುದಿದ್ದರೆ ಅವನಿಗೆ ಕೂಡ ಬದುಕುವುದಕ್ಕೆ ಅವಕಾಶ ಉಂಟು. ಹಾಗೆಂದು ಸಂಧಾನಕ್ಕೆ ಮಧ್ಯವರ್ತಿಯಾಗಿ ಯಾರನ್ನು ಕಳುಹಿಕೊಡಲಿ? ಸರಿ ಸರಿ, ನನ್ನ ಮಗ ಇದ್ದಾನೆ ಷಡಾನನ, ಅವನೇ ಆಗಬೇಕು ಕುಮಾರ. ಮಾತನು ಲಾಲಿಸು, ಮಾತೆಯನ್ನು ಯಾರು ಯಾಡಲಿರ್ಬೇ ಅಮ್ಮ. ಮಾತನು ಲಾಲಿಸು, ಪದಾಬ್ಜಗಳಿಗೆ ಷಣ್ಮುಖನ ಪ್ರಣಾಮಗಳು. ಹೇಳ ಮಗನೇ, ಶುಭವಾಗಲಿ. ಪರಮಾಶ್ಚರ್ಯವಾಯಿತಮ್ಮ. ನವಿಲ ವಾಹನನಾಗಿ ಲೋಕಹಿತಾರ್ಥವಾದ ಚಿಂತನೆಯಲ್ಲಿ ತೊಡಗಿದವ ನಾನು. ಭಕ್ತೋದ್ಧರಣ ಕೃತ್ಯದಲ್ಲಿ ನಾ ಪಾಲ್ಗೊಂಡಿದ್ದಂತಹ ಸಂದರ್ಭದಲ್ಲಿ ಮಹಾಮಾತೆಯಾದ ಜಗದಂಬಿಕೆಯ ಆಹ್ವಾನ ಕರೆಯನ್ನ ಅವತರಿಸಿಯೇ ಬಂದವನಿದ್ದೇನೆ. ತಾಯೇ, ರಜತಾದ್ರಿಯ ನೆಲೆಯಲ್ಲಿ ಲೋಕದ ನೆಲೆಯನ್ನು ಚಿತ್ತಿಸುತ್ತಾ ಇದ್ದ ಆ ನೆಲದ ಮಗನನ್ನು ಈ ಪುಣ್ಯ ಮೇದಿನಿಗೆ ಆಹ್ವಾನಿಸುವರೇ ಏನಮ್ಮ ಉದ್ದೇಶ? ದುಷ್ಟ
ಅನಿರೀಕ್ಷಿತವಾದಂತಹ ಕರೆ ನಿನಗೇನು ಆಶ್ಚರ್ಯವನ್ನು ಉಂಟು ಮಾಡಿರಬಹುದು. ಸತ್ಯ. ನಿನ್ನನ್ನು ಕರೆಸಿಕೊಳ್ಳುವುದಕ್ಕೆ ಬಲವಾದಂತಹ ಕಾರಣ ಇದೆ ಕಂದ. ಏನಮ್ಮ? ನಿನ್ನಿಂದಲಾಗಿ ಸನ್ನಿಧಾನಕ್ಕೆ ಮಹತ್ತರವಾದಂತಹ ಸೇವೆಯಿಂದ ಆಗಬೇಕಾಗಿದೆ. ಯಾವುದು ತಾಯೇ? ಏನು ಅಲ್ಲ, ಕೋಲವನಕ್ಕೆ ಅಧಿಕಾರಿ ಕಂಹಾಸುರನೆಂಬಂತಹ ದೈತ್ಯ ತನ್ನ ಸಪರಿವಾರನೆಲ್ಲ ಒಡಗೂಡಿಕೊಂಡು ದೇವತೆಗಳಿಗೆ, ಋಷಿಗಳಿಗೆ, ಋಷಿ ವಧುಗಳಿಗೆ, ಬ್ರಾಹ್ಮಣರಿಗೆ, ಬ್ರಾಹ್ಮಣ ಸ್ತ್ರೀಯರಿಗೆ ಸಹನಾತೀತವಂತಹ ಕಷ್ಟವನ್ನು ಕೊಡುತ್ತಾ ಇದ್ದಾನಂತೆ. ಹೌದೇ? ಯಜ್ಞ ಯಾಗಾದಿ ಸತ್ಕರ್ಮಗಳನ್ನು ಮಾಡುವುದಕ್ಕೆ ಅವಕಾಶವೇ ಇಲ್ಲ. ದೇವತೆಗಳನ್ನು ಹೊಡೆದೋಡಿಸಿ ದೇವಲೋಕ ಸ್ವಾಧೀನಪಡಿಸಿಕೊಂಡಿದ್ದಾನಂತೆ ಮಗನೇ. ಆದಕ್ಕ ದೇವತೆಗಳು ಒಂದಾಗಿ ಬಂದು ನನ್ನ ಪಾದಮೂಲದಲ್ಲಿ ದೂರಿಕೊಂಡ ದಶೆಯಿಂದಲಾಗಿ ನಿನ್ನನ್ನು ಕರೆಸಿಕೊಳ್ಳಬೇಕಾಯಿತು. ದೇವತೆಗಳ ದೂರಿಗೆ ಅಭಯವಿತ್ತು. ಹೌದು. ಅದೆಷ್ಟೋ ಸಂದರ್ಭದಲ್ಲಿ ದುಷ್ಟ ಮಥನವನ್ನು ಮಾಡಿದವಳು ನೀನು. ಹೌದು. ಈ ತನ್ಮಧ್ಯೆ ಷಣ್ಮುಖನ ಕರೆಯಬೇಕಿದ್ರೆ ಉದ್ದೇಶ ಬೇಕಲ್ಲ? ಕಾರಣ ಇದೆ ಮಗನೇ. ಕುಮಾರ, ನೀನೊಮ್ಮೆ ಅವರ ಬಳಿಗೆ ಹೋಗಬೇಕು. ಅವನಿಗೆ ಸಾರಿ ಸಾರಿ ಹೇಳಬೇಕು. ಸಂಧಾನ ಪ್ರಕ್ರಿಯೆ ಮೂಲಕವಾಗಿ ಅವನನ್ನು ಸರಿದಾರಿಗೆ ತರುವಂತಹ ಪ್ರಯತ್ನ ಮಾಡಿದ್ದೇನೆ. ಅಮ್ಮನೇ ನನ್ನನ್ನು ಕಳುಹಿಕೊಟ್ಟದ್ದು. ನೀನು ಇನ್ನಾದರೂ ಕೂಡ ಒಳ್ಳೆಯ ಪಥವನ್ನು ತುಳಿಯುವುದಿದ್ದರೆ ಈ ಧರೆಯಲ್ಲಿ ಬದುಕುವುದಕ್ಕೆ ಅವಕಾಶ ಉಂಟು. ಒಂದು ವೇಳೆ ನನ್ನ ಮಾತನ್ನು ವಿರೋಧಿಸಿದೆ ಎಂದಾದರೆ ನಿನ್ನನ್ನು ವಿಚಾರಿಸುವುದಕ್ಕೆ ತಾಯಿಯೇ ಬರ್ತಾಳೆ ಹೀಗೆಂಬುದಾಗಿ ಸಂಧಿ ಬಾಡಿ ಬರುವೆಯ ಮಗನೇ. ಕೇಳುವಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕೋ? ದುಷ್ಟನಾಗಿರುವಂತಹ ಮಹೇಶಾಸುರ ಅವನ ವಧ ಪ್ರಕ್ರಿಯೆಯಲ್ಲಿ ಸಿಂಹವಾಹಿನಿಯಾಗಿ ಯಾವುದೇ ಸಂಧಿ ಪ್ರಕ್ರಿಯೆಯನ್ನು ಒಡ್ಡದೆ ನೀನು ಹೋದವಳು. ಕಳಮಥನವನ್ನು ಗೈದವಳು. ಶುಂಭನಿ ಶುಂಭಾದಿ ಖಲವಾರ ತರೆಯುವಲ್ಲಿ ವಿಧ ವಿಧದ ರೂಪವನ್ನು ಅಂತೂ ಪ್ರಪಂಚದಲ್ಲಿ ದೇವಿ ಮಹಾತ್ಮೆಯನ್ನು ಪ್ರಸ್ತುತಪಡಿಸಿದವಳು. ಈ ಕಾಲಕ್ಕಾಗುವಾಗ ದುಷ್ಟನಾಗಿರುವಂತಹ ಕಂವಾಸುರ ಅವ್ಯಾಹತವಾಗಿ ಅನ್ಯಾಯವನ್ನೇ ಎಸಗುತ್ತಾ ಇದ್ದಾನೆ. ಅಂತಹ ದುಷ್ಟನ ನಾಶವನ್ನು ಮಾಡುವುದಕ್ಕೆ ಬೇಕಾಗಿ ನನಗೊಂದು ಅಪ್ಪಣೆ ನೀಡಬಹುದಿತ್ತು. ಆದರೆ ಆಜ್ಞೆ ಕೊಡದೆ ಅವನಲ್ಲಿ ಸಂಧಾನ ಪ್ರಕ್ರಿಯೆ ಮಾಡಬೇಕು. ದುಷ್ಟರಲ್ಲಿ ಸಂಧಾನವೇ. ಸಂಧಾನಕ್ಕೆ, ಸಹಪಂಕ್ತಿ ಭೋಜನಕ್ಕೆ, ಸಮರಕ್ಕೆ, ಸಂವಾದಕ್ಕೆ ಒಂದು ಸಮಾನತೆ ಅಂತ ಬೇಕು. ರಕ್ಕಸನೆಲ್ಲಿ, ದೇವಸೂನುವಾದ ನಾನೆಲ್ಲಿ? ದೇವಸೇನಾನಿಯ ಮುಂದೆ ಅವನದ್ದಾದಂತಹ ಸಂಧಿ ಪ್ರಕ್ರಿಯೆ ಸಾಗುವುದಕ್ಕುಂಟೆ. ಹಾಗಾದ ಕಾರಣ ಹೇಳ್ತಾ ಇದ್ದೇನೆ, ಅವನಲ್ಲಿ ಸಂಧಾನ ವಿರಚಿಸುವ ಬದಲು ಸಂಗ್ರಾಮಕ್ಕೆ ಅನುವು ಮಾಡಿಕೊಟ್ಟೆ ಅಂತಾದ್ರೆ ಷಣ್ಮುಖ ವಿಜಯ ಪ್ರಸಂಗ ಮತ್ತೊಮ್ಮೆ ಮಾಡ್ತೇನೆ. ಕೇಳು ಕಿಳಿಯ ಕೇಳಲು ಪುರುಷರಲ್ಲಿ ಸಾಯದಿಗೆ ದುರುಳದಿಲ್ಲವದಯ ಪಾಲಿಸಿ ಎನ್ನ ಬಲಮನಕುತನೆಂದು ಭಾವಿಸಿ ಒರೆದೆ ಕೂದುರ ಋಷಿಗಳ ಪೀಡಿಸದಿರುವುದು ಋಷಿಗಳ ಪೀಡಿಸಿದರೆಂದು
ಬಗ್ಗೆ ನನಗೆ ಅನುಮಾನವಿಲ್ಲ ಮಗನೇ. 6 ಮತ್ತೊಂದನೆಯ ದಿನದಲ್ಲಿ ಘೋರ ತಾರಕನನ್ನು ಕೊಂದವನೇನು. ನಿಜ. ಹೀಗಿರುವಾಗ ಈ ಕೂಳ ಕೌಹದಾನವ ನಿನಗೇನು ಮಹಾ ಲೆಕ್ಕವೇ ಅಲ್ಲ ಅಲ್ವೇ? ಹಾಗಿದ್ರೆ ಅರ್ಥವನಲ್ಲಿ ಸಂಧಿಯೇ. ಯಾಕೆ ಸಂಧಾನ? ಕಾರಣ ಉಂಟು ಮಗನೇ. ಏನು? ಈ ಹಿಂದೆ ನನ್ನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಳ್ಳುವುದರ ಮುಖ್ಯವಾಗಿ ಭದ್ರ ಕಾಳಿಯಾಗಿ ಅವನ ಬಳಿಗೆ ಹೋಗಿ ಅವ ಕೇಳುತ್ತಾ ವರವನ್ನೆಲ್ಲ ನಾನು ಅನುಗ್ರಹ ಮಾಡಿದವ. ಹೌದಪ್ಪ, ಪುರುಷರಿಂದ ಸಾಯರಂತಹ ವರವನ್ನು ನನ್ನಲ್ಲಿ ಕೇಳಿ ಪಡೆದುಕೊಂಡಿದ್ದಾನೆ. ಆದ್ರೆ ಒಂದು ಕಿವಿಮಾತು ಹೇಳಿದ್ದೇನೆ ಆ ಕಾಲಕ್ಕೆ. ಮಹಾಸುರ, ವರ ಸಿಕ್ಕಿದೆ ಎಂಬಂತ ಅಹಂಕಾರದಿಂದ ಇನ್ನು ಮುಂದೆ ದೇವತೆಗಳನ್ನಾಗಲಿ ಬ್ರಾಹ್ಮಣರನ್ನಾಗಲಿ ಋಷಿ ಜನರನ್ನಾಗಲಿ ಹಿಂಸಿಸುವುದಕ್ಕೆ ಮುಂದಾಗಬೇಡ. ಒಂದು ವೇಳೆ ದುಷ್ಟ ಪ್ರವೃತ್ತಿಯಿಂದ ಮುಂದೆ ಸಾಗಿದೆ ಎಂದಾದ್ರೆ ನಿನ್ನನ್ನು ಕೆಡಹುವುದಕ್ಕೆ ಶಿಕ್ಷುವುದಕ್ಕೆ ನಾನೇ ಬರಬೇಕಾಗ್ತದೆ ಹೀಗೆಂಬುದಾಗಿ ಬಹುಶಃ ನಂದಂತಹ ಕಿವಿ ಮಾತನ್ನು ಮರೆತು ಈಗ ಅಧರ್ಮದ ಪಥವನ್ನೇ ತುಳಿಯುತ್ತಾ ಇದ್ದಾನೆ. ಆದ ಕಾರಣ ಸಂಧಾನಕ್ಕೆ ನೀನೇ ಆಗಬೇಕು ಮಗನೇ. ಆದ್ರಿಂದ ಅವನ ಬಳಿಗೆ ಹೋಗಿ ಅವನನ್ನು ತಿದ್ದುವಂತಹ ಪ್ರಯತ್ನ ಮಾಡಿ ಬರುವೆಯಾ ಮಗ? ಜಗನ್ಮಾತೆ, ನಿನ್ನ ಮಾತನ್ನು ಯಾವತ್ತೂ ಮೀರುವವ ನಾನಲ್ಲ. ಸಂಧಿ ಪ್ರಕ್ರಿಯೆಯನ್ನು ಮಾಡುತ್ತೇನೆ, ನಿಮ್ಮ ಆಜ್ಞೆಯಂತೆ ವ್ಯವಹರಿಸುತ್ತೇನೆ. ಕೇಳದೆ ಇದ್ದ ಕಾಲದಲ್ಲಿ ಯುದ್ಧದ ಹೊಣೆ ನಿಮಗೋ ನಮಗೋ? ಕೇಳದೆ ಇದ್ದ ಕಾಲಕ್ಕೆ ಶಿಕ್ಷುವುದಕ್ಕೆ ನಾನೇ ಬರ್ತೇನೆ. ವಿಚಾರಣೆ ಮಾತ್ರ ನಿನ್ನದ್ದು. ಅಷ್ಟೇ ತಾನೇ? ಅಷ್ಟೇ. ಸರಿ ಅಪ್ಪಣೆ. ದೇವತೆಗಳ ಪಕ್ಷಪಾತಿಯಾದಂತಹ ಋಷಿ ಮುನಿಗಳನ್ನು ಬ್ರಾಹ್ಮಣರನ್ನು ಎಳೆ ತಂದಿದ್ದಿ. ಇವರ ಬಾಯಿಯನ್ನು ಬಿಡಿಸಿದರೆ ದೇವತೆಗಳು ಎಲ್ಲಿದ್ದಾರೆ ಎನ್ನುವ ಹಾಗೆ ತಿಳಿಯುವುದಕ್ಕೆ ಸಾಧ್ಯ. ಏನು ನೋಡುತ್ತಾ ಇದ್ದೀರಿ? ಕಂಬಕ್ಕೆ ಕಟ್ಟಿ ಹಾಕಿ ಚಿತ್ರಹಿಂಸೆಯನ್ನು ಕೊಡಿ. ಋಷಿಮುನೀಷಿಗಳನ್ನು ದಂಡಿಸುತ್ತಾ ಇರುವೆಯೋ? ದೂರದಿಂದಲೇ ನವಿಲ ವಾಹನನಾಗಿ ಕಂಡಿದ್ದೇನೆ. ಬಂದವ ಮಯೂರ ವಾಹನ. ಇವರನ್ನು ದಂಡಿಸುವುದಕ್ಕೆ ಮುಂದಾದರೆ ನಿನ್ನ ತಲೆ ತುಂಡಾಗಿ ಬಿದ್ದೀತು. ಬಾದಿಗೆ ಸರಿಯುವೆಯಾ? ಮಟ್ಟ ಹಾಕಬೇಕು. ನೀವ್ಯಾಕೆ ಹೆದರುತ್ತೀರಿ?
ನಾಗಬಂಧು ಹುತ್ತದಲ್ಲಿರಬೇಕು, ಕೊಳಚೆಯ ಜಾಗಕ್ಕೆ ಹೋಗುವುದಲ್ಲ. ಆದ್ದರಿಂದ ನಿತ್ಯ ನೈಮಿತ್ತಿಕಾದಿ ಕರ್ಮಗಳನ್ನು ಮಾಡಿ ಅನಿಮಿಷ ವ್ರಾತವನ್ನು ಸ್ತೋಷಗಳಿಸಬೇಕಾದ ನೀವು ಇಲ್ಲಿ ಇರುವುದೇಕೆ? ನಿರ್ಭೀತರಾಗಿರಿ. ನಿಮ್ಮ ಕರ್ಮವನ್ನು ಮಾಡುವುದಕ್ಕೆ ನಿಮಗೆ ಮುಕ್ತಾವಕಾಶ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಕೊಟ್ಟಿದ್ದಾನೆ. ತೆರಳಿರಿ ನಿಮ್ಮಯ ಪುರಕ್ಕೆ, ಅಲ್ಲಿ ಕರ್ತವ್ಯ ಪಾಲನೆ ಮಾಡಿ ಹೋಗಿ ಹೋಗಿ ಹೋಗಿ. ನಿಜ ನಿಲ್ಲಲ್ಲಿ ಹೆಜ್ಜೆ ಮಿಸುಕಿದರೆ ಜತನ ಏಕಾಏಕಿಯಾಗಿ ರಾಜ ಚಾವಡಿಯನ್ನು ಪ್ರವೇಶ ಮಾಡಿದೆ. ನಿಜ. ಕಂಹಾಸುರನ ಸಭೆ. ಇಲ್ಲಿ ನನ್ನ ವ್ಯವಹಾರ ಹೇಗುಂಟು ಅನ್ನುವುದು ಮುಖ್ಯ. ಪ್ರಶ್ನಿಸುವುದಕ್ಕೆ ಪ್ರಪಂಚದ ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ. ಅದು ಅಲ್ಪತನ. ಅಂತಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ಆ ಬ್ರಾಹ್ಮಣರನ್ನೆಲ್ಲ ಬಿಡಿಸಿದೆ. ನಿಜ. ಇಲ್ಲಿಂದ ಕಳುಹಿದೆ. ಏನು ಸಂಬಂಧ ನಿನಗೆ? ನಿನ್ನ ಸಂಬಂಧಿಕರು ಅವರು ಎಲ್ಲೋ ಏನು 6 ಶಿರಗಳಿಂದ ರಂಜಿಸುವಂತಹ ನೀನು ಯಾರು? ಯಾಕಾಗಿ ಇಲ್ಲಿ ಬಂದೆ? ಹೇಳು ಮುಂದೆ. ಸೌಂದರಿಸಿ ಜಯಿಸಿದ ಕುವರ ಅಯ್ಯ என்ன கருவரு ನೆರೆದವರು ನಿನ್ನವರು. ಆದರೆ ನಿನ್ನ ಆಸ್ಥಾನದಲ್ಲಿ ದಂಡಿಸಲ್ಪಡುತ್ತಾ ಇದ್ದವರು ಅನಾಮಿಕರು ಎನ್ನುವುದನ್ನು ಅರ್ಥ ಮಾಡಿಕೊಂಡೆ. ಹಾಗಿದ್ರೆ ಇವರನ್ನು ಯಾಕೆ ದಂಡಿಸುತ್ತಾ ಇದ್ದಿ? ನಿನಗೆ ನ್ಯಾಯವಾಯಿತೆ? ಇಲ್ಲವಲ್ಲ. ಲೋಕಹಿತಾರ್ಥವಾದ ಕೃತಿಯನ್ನು ಮಾಡುವವರನ್ನು ಸಮ್ಮತಿಸಿ ಗೌರವಿಸಿ ಅನುಕೂಲ ಒದಗಿಸಿಕೊಡಬೇಕಾದದ್ದು ಪ್ರಭುತ್ವವನ್ನು ಹೊಂದಿದಾತನ ಕರ್ತವ್ಯ. ಅದನ್ನು ನೀ ಮಾಡಲಿಲ್ಲ. ಮಾಡದೇ ಇದ್ದ ಕಾಲದಲ್ಲಿ ಅವ್ಯಕ್ತವಾಗಿದ್ದ ಶಕ್ತಿಯೇ ಎತ್ತು ಬರುತ್ತದೆ ಎನ್ನುವುದಕ್ಕೆ ಸಾಕ್ಷಿ
ಇಂದು ನಿನ್ನ ಸಮ್ಮುಖದಲ್ಲಿ ಬಂದು ನಿಂತ ಈ ಕುವರನ ವಿವರ ನೀ ಚೆನ್ನಾಗಿ ತಿಳಿ. ಏನು? ಈ ಹಿಂದಕ್ಕಾದರೂ ನಿನ್ನಂತೆ ಪ್ರಮಥನಾಗಿ ಮೆರೆಯುತ್ತಾ ಇದ್ದ ಪೂಳತಾರಕ ದೈತ್ಯವಾರವನ್ನು ಸೇರಿಸಿಕೊಂಡು ತಾನು ಮಾಡಿದ್ದೇ ಶಾಸನ, ತಾನಾಡಿದ್ದೇ ಮಾತು, ತಾನು ನಡೆದದ್ದೇ ದಾರಿ ಎಂಬ ಹಾಗೆ ವರಬಲಾನ್ವಿತನಾಗಿ ಮೆರೆಯುತ್ತಾ ಇದ್ದ ಅಂತಹ ಕೂಳನಾದ ತಾರಕನನ್ನು ಹುಟ್ಟಿದ 7 ದಿನದೊಳಗಾಗಿ ಕೊಂದು ಕಳೆದ ಗುಹನೆಂಬಾತನ ವಿವರ ನೀ ತಿಳಿದದ್ದು ಹೌದು ಅಂತಾದರೆ ಅಂತಹ ಶಕ್ತಿ ಸಂಪನ್ನನೇ ನಾನು. ವಂಶದಲ್ಲಿ ಜನಿಸಿದಂತಹ ತಾರಕಾಸುರ ಆತನನ್ನ ಕೊಂದವನು ನೀನೆಯ. ನಾನೇ ಕೊಂದಿರುವುದಾದರೆ ಈಗ ಬಂದು ನಮ್ಮ ಮುಂದೆ ಕೊಂದಿದ್ದೇನೆಂಬ ಹಾಗೆ ಆಡುವುದಕ್ಕೆ ಮುಂದಾಗ್ತಾ ಇದ್ದೀಯಾ? ದೈತ್ಯ ವಂಶವನ್ನ ನಿರ್ಮೂಲಗೊಳಿಸುವ ಉದ್ದೇಶ ನಿನ್ನಲ್ಲಿರುವುದಂತಾದ್ರೆ ನಿನ್ನ ಬೆನ್ನು ಯಾಕೆ? ನೀನು ಅಮಾತ್ಯನಲ್ವೇ? ಹೌದು. ವ್ಯಾಳ ಅಂದ್ರೆ ಹಾವು ಅಂತ ಅರ್ಥ ಗೊತ್ತುಂಟಲ್ಲ. ನಾವು ನಾಗರ ಹಾವಿಗೆ ಮಾನ್ಯತೆ ಕೊಡ್ತೇವೆ, ನಿನ್ನಂತ ಹುಲಿ ಕನ್ನಡಿ ಹಾವಿಗೆಲ್ಲ ಮಾನ್ಯತೆ ಕೊಡುವವರಲ್ಲ. ನೀವೆಲ್ಲ ಒಳ್ಳೆ ಹಾವುಗಳಾಗುತ್ತಾ ಇದ್ರೆ ಇವ ಒಳ್ಳೆಯವನಾಗುತ್ತಾ ಇದ್ದ. ಒಂದು ಮಾತುಂಟು, ಏನು? ಬಾಲದಲ್ಲಿ ಹೊಡೆದರೆ ಅಂಗಾಗ ಕೊಳೆತು ಹೋದಿತು. ಆದ್ರೆ ಬಾಲ ಸಿಗಬೇಕಲ್ಲ. ಯಾರಿಗೆ? ಬಾಲಕ್ಕೆ ತುಳಿತಾರೆ. ಹೆಡ್ಡೆ ಎತ್ತಿ ಮುಸುಗುಟ್ಟುವ ನಾಗಪ್ಪ ನಾನು. ಆದ್ದರಿಂದ ನಿನ್ನಲ್ಲಿ ನನಗೆ ಮಾತಲ್ಲ, ನಿಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿ ನಿಮ್ಮಿಂದ ಬೇಡತ್ತು ಮಾಡಿಸುವ ನಿಮ್ಮ ಯಜಮಾನ ಇದ್ದಾನಲ್ಲ ಅವನಲ್ಲಿ ಮಾತು. ಆಗ ಕುಳಿತುಕೋ ನೀನು. ಷಣ್ಮುಖ ಎನ್ನುವ ಹಾಗೆ ಹೆಸರಿಟ್ಟವನೇ. ನಿನ್ನನ್ನು ಷಣ್ಮುಖ ಅಂತ ಕರೆಯುವುದಿಲ್ಲ, ಮತ್ತೆ ಹೆಸರಿಟ್ಟುಕೊಂಡವ ನೀನು. ಕೆಲವರೆಲ್ಲ ಈ ಪ್ರಪಂಚದಲ್ಲಿದ್ದಾರೆ ದೊಡ್ಡವರ ಹೆಸರು ಹೇಳಿ ಬದುಕುವವರು. ಆ ಷಣ್ಮುಖನ ಯೋಗ್ಯತೆ ಏನು ಅಂತ ಗೊತ್ತುಂಟೇನ ನಿನಗೆ? ಅಂದ್ರೆ ಸುಬ್ರಹ್ಮಣ್ಯ ಎನ್ನುವ ಶಬ್ದದ ಅರ್ಥ ಏನು ಅಂತ ಗೊತ್ತುಂಟ ನಿನಗೆ? ಅವ ಜೀವನದಲ್ಲಿ ಏನನ್ನೆಲ್ಲ ಮಾಡಿದ್ದಾನೆ ಎನ್ನುವುದು ನಿನಗೆ ಗೊತ್ತಾ? ನೀನು ಸುಮ್ಮನೆ ನಾನು ಷಣ್ಮುಖ ಷಣ್ಮುಖ ಎನ್ನುವ ಹಾಗೆ ಹೇಳಿದ ಕ್ಷಣ ನಾವು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧರಿಲ್ಲ. ಷಣ್ಮುಖ ಏನು ಅದು ಗೊತ್ತಿದ್ರೆ ಹೇಳು ನೀನು. ನಾ ಹೇಳುವುದೇನು? ಹರನ ಮೋಹನ ಕರುಜಾತ ಸುರವರನ ಪುತ್ರಿಯ ಪ್ರಾಯನಾದ ವಿಘ್ನೇಶ್ವರನ ಪ್ರೇಮದ ಸಹಜಾತ ವಿಘ್ನೇಶ್ವರನ ಪ್ರೇಮದ ಸಹಜಾತ ಪ್ರಾಣನಾಥ ಕರುಜಾತ. ಪತ್ತಿಸಲುಳ್ಳ ಸರಿಯಾದ ಭಟರು ಭಟರು
ಆಳುವ ಗುಣವುಂಟು ಎನ್ನುವುದು ನನಗೆ ಸ್ಪಷ್ಟವಾಯಿತು. ಗಣೇಶನ ತಮ್ಮ ಸಹೋದರನ ಬಗ್ಗೆ ನಿನಗೆ ಅಭಿಮಾನ ಉಂಟು. ಕಂಡರೆ ಸಾಲದು 6 ತಲೆ, ತಲೆಯ ಒಳಗಿರುವುದೇನು ಎನ್ನುವುದೇ ಪ್ರಧಾನ. ಹರಿಷಡ್ವರ್ಗಗಳನ್ನಾದರೂ ಗಮನಿಸಿ ಆಶ್ರಯ ಕೇಳಿದವರ ಆಶ್ರಿತದಾತನಾಗಿ ಲೋಕದಲ್ಲಿ ಪೊರೆಯುವವ ನಾನು. ಅಂತಹ ನಾನಿಂದು ನಿನ್ನ ಸಮ್ಮುಖಕ್ಕೆ ಬಂದಿದ್ದೇನೆನ್ನುವುದರ ಅರ್ಥ ಏನು ಬಲ್ಲೆಯ? ಲೋಕಪಾಲನ ಕರ್ತವ್ಯವನ್ನು ಲೋಕಪಾಲಾನೀಕವೆಲ್ಲ ಮಾಡುವ ಸಂದರ್ಭದಲ್ಲಿ ಅವರಿಗೆ ಲೋಕ ಇಲ್ಲದಂತೆ ಮಾಡಿದಾತನ ಅಂತರಂಗವನ್ನು ತೆರೆಯಬೇಕು ಎನ್ನುವ ಕಾರಣಕ್ಕಾಗಿ ಬಂದೆ. ಬರೇ ಸುಬ್ರಹ್ಮಣ್ಯ ಅಲ್ಲ ನಾನು, ಜ್ಞಾನಶಕ್ತಿ ಸುಬ್ರಹ್ಮಣ್ಯ. ಇನ್ನೊಬ್ಬನ ಜ್ಞಾನದಲ್ಲಿ ಆವರಿಸಿದ ಮೌಢ್ಯವನ್ನು ಕಳೆದು ಅವನಿಗೆ ಸುಜ್ಞಾನವನ್ನು ಪಡಿಮೂಡಿಸುವಂತಹ ಯೋಗ್ಯತೆ ಉಳ್ಳವನು. ಆದ್ದರಿಂದಲೇ ನಿನ್ನ ಸಮ್ಮುಖಕ್ಕೆ ಬಂದಿದ್ದೇನೆ. ಇಂದು ನಿನ್ನ ಸಮ್ಮುಖದಲ್ಲಿ ನಿಂತಿದ್ದೇನೆ. ಸಾಮಾನ್ಯ ಅಂತ ಭಾವಿಸಬೇಡ. ಯಾವ ಪರಶಿವನನ್ನು ನೀನು ಪೂಜಿಸುತ್ತೀಯೋ ಅಂತಹ ಪರಶಿವನ ಪ್ರೀತಿಯ ಸುಕುಮಾರ, ಗಿರಿಜಾದೇವಿಯ ತನೂಭವ, ಗಣಪತಿಯ ಸಹೋದರ, ದೈತ್ಯ ತತಿ ಎನ್ನುವಂತಹ ಸಮುದ್ರದಲ್ಲಿ ವಡಬಾಣಲನಂತೆ ಉದಿಸಿ ಆ ದಾನವ ಸಾಗರವನ್ನು ಬತ್ತಿಸಿದಂತಹ ಸಮರ್ಥ ದೇವಸೇನಾನಿ, ಆ ದೇವಸೇನೆಯ ಪತಿ ನಾನೇ ಷಣ್ಮುಖ. ನೀನು ಷಣ್ಮುಖ ಹೌದು ಎಂದಾದ್ರೆ ಒಂದು ಕಾರ್ಯ ಉಂಟು ನಿನಗೆ. ಏನು? ಹಾಗೆ ಅಯ್ಯ ಬಾಲಕ ಶಿವಕುಮಾರ, ಗಾಂಗೇಯ, ಕಾರ್ತಿಕೇಯ, ಆಗ್ನೇಯನೂ ಹೌದು. ಈಗ ನಿನ್ನ ಮೇಲೆ ನನಗೆ ವಿಶ್ವಾಸ ಬಂತು. ಏನು? ನಮ್ಮ ಆರಾಧ್ಯ ಮೂರ್ತಿ ಪ್ರಭು ಪರಮೇಶ್ವರ ಶಂಕರ ದೇವನ ಕಿಂಕರರು ನಾವು. ಓಹೋ, ಅಂತಹ ನಮ್ಮ ದೇವೋತ್ತಮನ ಮಗ ನೀನು ಎಂದಾದರೆ ಅತ್ಯಂತ ಸಂತೋಷ ಪಡುತ್ತೇನೆ. ಓಹೋ, ಆದ್ರೆ ನಿನ್ನಲ್ಲಿ ಹೇಳುತ್ತಾ ಇದ್ದೇನೆ, ಏನು? ಯಾವತ್ತೂ ದೈತ್ಯರಾದಂತಹ ನಮ್ಮ ವಿರೋಧವನ್ನು ನೀನಿಟ್ಟುಕೊಳ್ಳಲೇಬಾರದು. ಯಾಕೆ? ನಾನು ಯಾವ ರೀತಿಯಾಗಿ ಪ್ರಭು ಪರಮೇಶ್ವರನನ್ನು ನೋಡಿಕೊಂಡು ಬರುತ್ತಾ ಇದ್ದೇನೆ. ಆರಾಧ್ಯ ಮೂರ್ತಿಯಾದಂತಹ ಪರಮೇಶ್ವರನನ್ನು ನೋಡಲ್ಲಿ ನಮ್ಮದಾದಂತಹ ಪುರದಲ್ಲಿ ಅದೆಷ್ಟೋ ದೇವಾಲಯಗಳನ್ನು ನಿರ್ಮಿಸಿ ನಾನು ಪೂಜಿಸುತ್ತಾ ಇದ್ದೇನೆ. ಕಾಣುತ್ತಾ ಉಂಟು ಸಿದ್ದೇಶ್ವರ ದೇವಾಲಯ, ಮಹಾಲಿಂಗೇಶ್ವರ ದೇವಸ್ಥಾನ ಆ ಕಡೆಯಲ್ಲಿ ಉಂಟು, ಇತ್ತ ಕಡೆ ಭೈರವಿ ಗುಡಿ, ಸೋಮನಾಥೇಶ್ವರ ಆ ಕಡೆಯಲ್ಲಿ,
ಪ್ರಭು ಪರಮೇಶ್ವರನನ್ನು ಆರಾಧಿಸಿಕೊಂಡು ಬಂದವ. ಅಷ್ಟು ಮಾತ್ರವಲ್ಲ, ನಿನ್ನ ಅಣ್ಣನಾದಂತಹ ಮಹಾಗಣಪತಿಯನ್ನು ನಾನು ಅರ್ಚಿಸಿಕೊಂಡು ಬರುತ್ತಾ ಇದ್ದೇನೆ. ಒಳ್ಳೆಯದು. ಆದ ಕಾರಣ ನಿನಗೆ ಅವಕಾಶವನ್ನು ಕೊಡ್ತೇನೆ. ನಮ್ಮ ವಿರೋಧವನ್ನು ಕಟ್ಟಿಕೊಳ್ಳಬೇಡ. ನಾವು ನಮ್ಮ ಧರ್ಮಕ್ಕೆ ಸರಿಯಾಗಿ ನಡೆಯುತ್ತಾ ಇದ್ದೇವೆ. ಒಳ್ಳೆಯದು. ಎಲ್ಲೂ ಚಾಚು ತಪ್ಪಲಿಲ್ಲ. ಆದ ಕಾರಣ ನಿನಗೂ ಅವಕಾಶ ಹೇಗೆ? ನಮ್ಮ ಪುರದಲ್ಲಿ ಆ ಮಹಾ ಈಶ್ವರ ದೇವರ ಹಾಗೂ ಮಹಾಗಣಪತಿ ದೇವರ ಆಲಯಗಳ ಮಧ್ಯೆ ನಿಮಗೂ ಒಂದು ದೇವಸ್ಥಾನ ಕಟ್ತೇನೆ. ಮಂತ್ರೀಶ, ಸುವ್ಯವಸ್ಥಿತವಾದಂತಹ ಒಂದು ದೇವಾಲಯವನ್ನು ನಮ್ಮ ಷಣ್ಮುಖ ಸ್ವಾಮಿಯವರಿಗೆ ಕಟ್ಟಿಕೊಡಬೇಕು. ಆ ಮೂಲಕವಾಗಿ ನಿನ್ನನ್ನು ಅರ್ಚಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ. ನಮ್ಮ ತಂಟೆಗೆ ಬರುವುದು ಬೇಡ, ನೀವು ಹೀಗೆ ಮುಂದುವರಿಸಬೇಕು. ದೇವಾಲಯ ಕಟ್ಟುವುದು ದೊಡ್ಡದಲ್ಲ, ದೇವಾಲಯ ಕಟ್ಟುವವನ ಮನೋಸ್ಥಿತಿ ಹೇಗುಂಟು ಅನ್ನುವುದೇ ಮುಖ್ಯ. ಆ ನಿಟ್ಟಿನಿಂದ ಹೇಳುವುದಿದ್ರೆ ಆತಿಥ್ಯಕ್ಕೆ ಬಂದವನು ದೇವಿ ಬೇಳಿದಾಗ ನಿಜವಾದ ಸುಲ್ಲ ದೇವಿ ಬೇಳಿದ ನಿಜವಾದ ಸುಲ್ಲ ಬಂದಾತನಲ್ಲ ನಿಮ್ಮೊಳಿಲ್ಲ ದುಷ್ಟ ನೀ ದುಷ್ಟ ಯೋಗ ಯೋಗ ಸಮದೃಷ್ಟಿಯುವುದೇ ಗುಟ್ಟು ಸಮದೃಷ್ಟಿಯುವುದೇ ಗುಟ್ಟು ಹಿಡಿಸದಿಷ್ಟು ಸ್ವಭಾವವ ಕೆಟ್ಟ ಗುಣಗಳ ಇಟ್ಟುಕೊಂಡರೆ ನಿನ್ನ ಬರಿ ಕೆಟ್ಟ ಗುಣಗಳ ಇಟ್ಟುಕೊಂಡರೆ ನಿನ್ನ ಬೇಡಳು ಮಾತೆ ನಿನ್ನ ಇಷ್ಟು ಬೆಳೆದು ಮಾತೆ ದುಷ್ಟ ಸ್ವಭಾವ ಸ್ನೇಹಕಾಳನು ಬಂದ ಅಯ್ಯ
ಕಮಾಸುರ ಹೇಗೆ ಒಂದು ದೇವಸ್ಥಾನ ಕಟ್ಟಿಸಿ ಬ್ರಹ್ಮಕಲಶ ಮಾಡುವುದ? ಮಾಡಬಹುದಿತ್ತೆ. ಬ್ರಹ್ಮ ಕಲಶ ಆಗುವಲ್ಲಿವರೆಗೆ ನಾ ಇರುತ್ತೇನೋ ಅನ್ನುವುದು ಮುಖ್ಯ. ಸ್ವೀಕರಿಸುವುದಕ್ಕೆ ಮನಸ್ಸು ಮಾಡಬೇಕಲ್ಲ. ಈ ಪ್ರಪಂಚದಲ್ಲಿ ದೇವಸ್ಥಾನ ಕಟ್ಟುವುದು ದೊಡ್ಡದಲ್ಲ ಕಮಾಸುರ, ಬ್ರಹ್ಮ ಕಲಶ ಮಾಡುವುದು ದೊಡ್ಡದಲ್ಲ. ಈ ಪ್ರಪಂಚದಲ್ಲಿ ಮೊದಲು ಜೀವನಾದವನು ಅವನವನ ಹೃದಯಕ್ಕೆ ಬ್ರಹ್ಮ ಕಲಶ ಮಾಡಿಕೊಳ್ಳಬೇಕು. ಆಚಾರ ಶುದ್ಧಿ ಇಲ್ಲದ ಸ್ಥಿತಿ, ಇನ್ನೊಬ್ಬನನ್ನು ಆಚರಿಸಿ ಶುದ್ಧೀಕರಿಸ್ತೇನೆ ಅಂತ ಹೇಳಿದ್ರೆ ಯಾವ ಕಾಲಕ್ಕೂ ಅದು ಮೌಲ್ಯ ಪಡೆಯುವುದಿಲ್ಲ. ಹೃದಯ ನನ್ನಂತಿರ್ಬೇಕೆಲ್ಲ. ಖಂಡಿತ ನಿನ್ನಂತಿದ್ರೆ ನಾಳೆ ಸಮಸ್ಯೆ ಲೋಕದವರಿಗೆ ಇರುವುದೇ ಇಲ್ಲ. ಇಲ್ವೇ ಇಲ್ಲ. ಲೋಕದಲ್ಲಿ ಹಾಗೆ ವಾಮಕರ್ಮ ಮಾಡುವವ ಹೇಳುವುದು, ನನಗೆ ಸಿಕ್ಕಿದ್ರೆ ಸಾಕು, ಅವ ಹೋದ್ರೆ ಹೋಗ್ಲಿ ಅಂತ. ಕೊನೆಗೆ ತಿರುಗಿ ಅವನಿಗೆ ಬೀಳುವಾಗ ಗೊತ್ತಾಗುವುದು, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದು ಏನು ದೇವ. ಕೊನೆಗೆ ಒಳಗೆ ಕೂತ್ಕೊಂಡು ಭಜನೆಯೇ ಮಾಡ್ಬೇಕಷ್ಟೇ. ನಾವು ವಾಮ ದಾರಿ ಹಿಡಿಯುವವರೇ ಅಲ್ಲ, ನಮ್ಮದು ನೇರ ದಾರಿ. ನಿನ್ನ ದಾರಿಯೇ ವಾಮದೇವ ಸಂಸ್ತುತಿತವಾದ ದಾರಿ ಅಲ್ಲ, ವಾಮಾಚಾರ ನಿವೇದಿತವಾದ ದಾರಿ. ಆಚಾರ್ಯ ಶುಕ್ರರ ನೇತೃತ್ವದಂತೆ ಕೈಕೊಂಡ ಭೈರವಿ ಯಾಗ, ಕಟ್ಟಲ್ಪಟ್ಟ ಸಿದ್ದೇಶ್ವರನ ದೇಗುಲ, ಇದರ ಹಿಂದಿರುವ ಸತ್ಯಾಸತ್ಯತೆಯನ್ನು ಅರ್ಥ ಮಾಡಿಯೇ ದೇವಿ ಸಂತಾನ ಪ್ರಕ್ರಿಯೆಗೆ ನನ್ನನ್ನು ಕಳುಹಿಸಿದ್ದಾಳೆ. ನಾನಾಗಿ ಬಂದದ್ದಲ್ಲ ಕಮಾಸುರ. ಯಾರು ಕಳುಹಿಸಿದ್ದು? ನನ್ನನ್ನು ಕಳುಹಿಸಿಕೊಟ್ಟವಳು ಜಗನ್ಮಾತೆಯಾದ ಶ್ರೀದೇವಿ, ಅಂಬಾವನ ನಿವಾಸಿನಿ ಜಗದಂಬಿಕೆ. ಅವಳೇ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾಳೆ. ಪವಿತ್ರ ಕ್ಷೇತ್ರವೊಂದನ್ನು ಹಾಳು ಮಾಡುವುದು ದೊಡ್ಡದಲ್ಲ, ಹಾಳು ಮಾಡುವಾಗ ಗೊತ್ತಾಗುವುದಿಲ್ಲ. ಕೊನೆಗೆ ಹಾಳು ಮಾಡಿದ ಫಲ ಅವನಿಗೂ ಅವ ಸತ್ತ ಮೇಲೆ ಅವನ ಕುಟುಂಬದವರಿಗೂ ಸಿದ್ಧಿಸಲ್ಪಟ್ಟು ಕೊನೆಗೆ ಒಂದು ಜಾಗವೇ ಇಲ್ಲ ಅಂತಾಗಿ ಇದ್ದವರೆಲ್ಲ ಸಾಯುವ ಸ್ಥಿತಿ ಕೇಳಬೇಕಾಗುತ್ತದೆ. ಹೇಳಿದೆಯಲ್ಲ, ನಮ್ಮ ಧರ್ಮಕ್ಕೆ ಬೇಕಾದ ಹಾಗೆ ನಾವು ಮಾಡುತ್ತೇವೆ. ಲೋಕ ಧರ್ಮ ಬೇರೆ, ಸ್ವಧರ್ಮ ಬೇರೆ. ಸ್ವಧರ್ಮೇ ನಿಧನಂ ಶ್ರೇಯ. ಹಾಗೆಂದು ಸ್ವಧರ್ಮವನ್ನು ಪೂಜಿಸಬೇಕು, ಪರಧರ್ಮವನ್ನು ಗೌರವಿಸಬೇಕು. ಅನ್ಯ ಧರ್ಮದವರನ್ನು ಕೊಂದು ಸ್ವಧರ್ಮದ ಸ್ಥಾಪನೆ ಮಾಡುವುದಕ್ಕೆ ಹೊರಟೆ ಮುಂತಾದರೆ ಸ್ವಧರ್ಮವೇ ನಮ್ಮ ಬದುಕಿಗೆ ಮುಳ್ಳಾಗುತ್ತದೆ ಎನ್ನುವ ಸತ್ಯವನ್ನು ನೀ ಚೆನ್ನಾಗಿ ತಿಳಿಯಬೇಕು ಕಮ್ಮಾಸುರ. ಆದ್ದರಿಂದ ಹೇಳ್ತಾ ಇದ್ದೇನೆ, ನೀನು ಒಲಿಸಿಕೊಂಡಿದ್ದಿ ಭೈರವಿಯನ್ನು, ಅರ್ಚಿಸುತ್ತಾ ಇದ್ದಿ ನಿರಂತರ ಸಿದ್ದೇಶ್ವರನನ್ನು. ನನ್ನಪ್ಪನ ಆರಾಧನೆ, ನನ್ನ ಅಮ್ಮನ ಪೂಜೆ ಮಾಡಿದ ಫಲರೂಪವಾಗಿ ನಿನ್ನಲ್ಲಿ ಒಂದು ಸಂಧಾನ ಮಾಡೋಣ. ಈ ಪ್ರಪಂಚದಲ್ಲಿ ಕ್ರಾಂತಿ ಪ್ರಧಾನವಲ್ಲ, ಶಾಂತಿಯೇ ಪ್ರಧಾನ. ಶಾಂತಿ ಮಾಡಿ ಕ್ರಾಂತದರ್ಶಿಯಾಗುವುದು ಉತ್ತಮರ ಲಕ್ಷಣ. ಕೆಲವೊಂದು ಸ್ಥಳ ಶಾಂತಿಯನ್ನು ಒಪ್ಪುವುದಿಲ್ಲ, ಶಾಂತಿಯನ್ನು ಮುಂದಿಟ್ಟುಕೊಂಡು ಒಳಗಿಂದೊಳಗೆ ಬೆಂಕಿ ಹಚ್ಚುತ್ತಾರಲ್ಲ, ಅಂತಹವರ ಮುಂದೆ ಕ್ರಾಂತಿಯನ್ನೇ ಮಾಡಬೇಕಾದ ಅನಿವಾರ್ಯತೆ ಸಿದ್ಧಿಯಾಗುತ್ತದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ನೀನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಸುಮನಸರ ಪಾಲಿನ ಸ್ವರ್ಗವನ್ನು ಅವರಿಗೆ ಬಿಟ್ಟುಕೊಟ್ಟು ಧಾರ್ಮಿಕರಾದ ಋಷಿಗಳ ಬದುಕಿಗೆ ಸೀಮಿತವಾದ ಅಂಬಾರ ವನವನ್ನು ಅವರಿಗೆ ಬಿಟ್ಟುಕೊಟ್ಟು ನಿನ್ನ ನೆಲದಲ್ಲಿ ಉತ್ತಮನಾಗಿ ನೀ ಬದುಕು ಕಟ್ಟಿಕೊಂಡೆ ಅಂತಾದ್ರೆ ನಿನಗೂ ಒಳಿತಂತೆ. ಇದು ಅಮ್ಮನ ವಾಣಿ. ಒಂದು ವೇಳೆ ನನ್ನಲ್ಲಿ ಅಧಿಕಾರ ಉಂಟು, ಶಕ್ತಿ ಉಂಟು, ಸಾಮರ್ಥ್ಯ ಉಂಟು, ದೇಹ ಬಲ, ದೈವ ಬಲ ಸಮ್ಮಿಳಿತವಾಗಿ ಉಂಟು ಎನ್ನುವ ಅಹಂಕಾರದಿಂದ ನೀ ಮುಂದುವರಿದೆ ಅಂತಾದ್ರೆ ಮಾತೆಯೇ ಬಂದು ನಿನ್ನ ಕೊಂದು ಕಳೆಯುತ್ತಾಳೆ. ಇದು ದೇವಿ ವಾಣಿ. ನಿನ್ನ ಸಂತಾನಕ್ಕೆ ಧಿಕ್ಕಾರವಿರಲಿ. ನೀನೋರ್ವ ಠಕ್ಕುಗಾರ. ಶ್ರೀದೇವಿ ನನ್ನನ್ನು ಕಳುಹಿಸಿದಳು. ನಿಜ, ದೇವಿ ದಾಸನಾಗಿ ಬಂದಿದ್ದೇನೆ. ದೇವಿಯನ್ನು ನೀನು ಎಲ್ಲಿ ಕಂಡದ್ದು? ಅಂಬಾವನದಲ್ಲಿ. ದೇವಿಯ ವಿಚಾರ ತಿಳಿದವ ನಾನಲ್ಲ. ಸಾವಿರಾರು ವರ್ಷಗಳ ಕಾಲ ನನ್ನ ಅಂಗಾಂಗಗಳನ್ನೇ ತುಂಡರಿಸಿ
ದೇವಿ ಪ್ರತ್ಯಕ್ಷಕ್ಕೆ ಕಾರಣೀಭೂತನಾದವ. ನೀನು ಕರೆದ ಕೂಡಲೇ ದೇವಿ ಬರ್ತಾಳಲ್ಲೋ ನಿನಗೆ. ಏಯ್! ಏನು ಹಕ್ಕು ಮಾತುಗಳನ್ನು ಆಡುತ್ತಾ ಇರುವೆ. ನಿನ್ನ ಮಾತುಗಳನ್ನು ಕೇಳುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಹಾದಿಯಲ್ಲಿ ನಾನು ಮುಂದುವರಿಯುವವನೇ. ನನ್ನ ಹಾದಿಗೆ ಅಡ್ಡವಾಗಿ ಆರಾಧ್ಯ ಮೂರ್ತಿಯಾದಂತಹ ಪರಮೇಶ್ವರ ಬಂದರೂ ಕೂಡ ಲೆಕ್ಕಿಸಲಾರೆ. ಆದ ಕಾರಣ ನಿನ್ನ ಮಾತಿಗೆ ಅವಕಾಶ ಇಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಒಳಿತು. ಅಲ್ಲ ಎಂದಾದರೆ ರಾಕ್ಷಸ ವೀರರೇ, ಏನು ನೋಡುತ್ತಾ ಇದ್ದೀರಿ? ಈತನನ್ನು ಬಂಧಿಸಿ ಕಾರಾಗೃಹಕ್ಕೆ ಸಾಮರ್ಥ್ಯವುಳ್ಳ ಭಟರು ನೀವು ಹೌದು ಅಂತಾದ್ರೆ ನೋಡೋಣ. ಎತ್ತು ನಿಲ್ಲಿ. ಏನು ಅಳುಕುವವ ಅಂತ ಯೋಚಿಸಿದ್ರ? ಯಾವ ಕಾಲಕ್ಕೂ ಅಳುಕುವವ ನಾನಲ್ಲ. ಈ ಕಾಲಕ್ಕಾಗುವಾಗ ದೇವಸೇನಾನಿಯಾದ ಕಾರ್ತಿಕೇಯ ಸಟೆದು ನಿಂತಿದ್ದೇನೆ. ನಾಯಕನೊಬ್ಬನ ಬಲವುಂಟು ಎನ್ನುವ ಕಾರಣಕ್ಕೆ ಬೇಕಾಗಿ ಅವನ ಬೆಂಬಲಿಗರಾಗಿ ಮಾಡಿದ್ದೆಲ್ಲ ನಡೆಯುತ್ತದೆ ಅಂತ ಭಾವಿಸಿದ್ರೆ ನಾಳೆ ನಿಮ್ಮನ್ನು ಎಲ್ಲಿದ್ದೀರಿ ಅಂತ ಹುಡುಕಿ ಹೊಡೆಯುವ ಕಾಲ ಬಂದಿತ್ತು. ಆದ್ದರಿಂದ ಜಾಗೃತರಾಗಿ. ಏನು ಅಂತ ಭಾವಿಸಿದ್ದೀರಿ? ನೋಡೋಣ, ಹೇಳಿ, ತೋರಿಸಿ ನಿಮ್ಮ ಸಾಮರ್ಥ್ಯ. ಏನು ಮಾಡೋಣ? ದೇವಿಯಿಂದ ಒಂದು ಆಜ್ಞೆ ಬರಲಿಲ್ಲ. ಇಲ್ಲದಿದ್ದರೆ ಪ್ರಸಂಗ ಇಲ್ಲಿಗೆ ಮುಗಿಸ್ತಾ ಇದ್ದೆ. ಅಮ್ಮನ ನೇಮ ಪಡ್ಕೊಂಡು ಮತ್ತೆ ಇಲ್ಲಿ ಏನು ನಿಮಗೆಲ್ಲ ನಿಯಮ ಅಂತ ನಾನು ನೋಡಿಕೊಳ್ತೇನೆ. ಬರ್ತಾರಂತೆ, ಬರ್ತಾರೆ. ಶಹಬಾಸ್, ಯಾರೂ ಹೇಳಲಿಲ್ಲ. ಸಂತೋಷ. ಯಾಕೆ? ನಾವು ಆಜ್ಞೆಯನ್ನು ಕೊಡಲಿಲ್ಲ, ಅಪ್ಪಣೆಯನ್ನು ಕೊಡಲಿಲ್ಲ. ಅಲ್ಲ ಅಂತಾದ್ರೆ ಇವರಿಗೆ ಇವನನ್ನು ಬಂಧಿಸುವುದಕ್ಕೆ ಕಷ್ಟವ. ಸಂಧಾನಕಾರನಾಗಿ ಬಂದವ, ಮೈ ಮುಟ್ಟುವುದು ಸರಿಯಲ್ಲ. ಆದ್ರೆ ನಾವು ಜಾಗೃತರಾಗಲೇಬೇಕು. ದೇವಿ ಈತನನ್ನು ಕಳುಹಿಸಿದ್ದು ಹೌದು ಎಂದಾದ್ರೆ ಯುದ್ಧಕ್ಕೆ ಸಿದ್ಧಳಾಗಿ ಬರುವುದಕ್ಕೆ ಸಾಧ್ಯ. ಸಕಲ ಯುದ್ಧದ ಸಿದ್ಧತೆಯನ್ನು ಮಾಡು, ನೋಡೋಣ. ಸಂಧಾನಕ್ಕೆ ಬೇಕಾಗಿ ಕೌಹನ ಬಳಿಗೆ ಕಳುಹಿಸಿಕೊಟ್ಟೆಯಿಂದಾದರೆ ಅವರು ತುಂಬಿರುವಂತಹ ಸಭೆಯಲ್ಲಿ ಕಟ್ಟುವಂತಹ ವ್ಯರ್ಥ ಪ್ರಯತ್ನ ಮಾಡುತ್ತಾ ಇದ್ದಾರಂತೆ. ಇನ್ನೇನು ಸಾವಕಾಶ ಸಾಧುವಾದಲ್ಲ. ಈ ಕ್ಷಣವೇ ಸಿಂಹವನ್ನೇರಿ ಯುದ್ಧಕ್ಕೆ ಮುಖ ನೋಡಿದೆ ಎಂದಾದ್ರೆ ಸಚೇಲ ಗಂಗಾ ಸ್ನಾನ ಮಾಡಬೇಕಾದ ಕೆಟ್ಟವನೇ. ಏನು ಮಾಡಿದೆ ಹೇಳು? ಸಂಧಾನಕ್ಕೆ ಬೇಕಾಗಿ ನನ್ನ ಮಗನಾತಹ ಷಣ್ಮುಖನನ್ನು ನಿನ್ನ ಬಳಿಗೆ ಕಳುಹಿಕೊಟ್ಟೆ ಎಂದಾದ್ರೆ ತುಂಬಿರುವಂತಹ ಸಭೆಯಲ್ಲಿ ಕಟ್ಟಿ ಹಾಕುತ್ತಾ ಪ್ರಯತ್ನ ಮಾಡಿದೆಯಂತೆ. ಯಾಕೆ ಹೀಗೆ ಮಾಡಿದೆ ಹೇಳು?
ನಿನಗನ್ಯನಾದಿನಿ ನಾನು ನಿನ್ನೋದ ವರವ ಪಡೆದವನು ಅಮ್ಮ ಸಮರ ಸಮರಗಳಾದೆಯಲ ನೀನು ಎನ್ನಲೇ ಕಿದಗಿ ಮತ್ತೊಮ್ಮೆ ಪಾದಾರವಿಂದಗಳಿಗೆ ಪ್ರಣಾಮಗಳು. ಪರಮಾಶ್ಚರ್ಯವಾಗುತ್ತಾ ಇದೆ. ಆಯುಧಧಾರಿಯಾಗಿ ನನ್ನ ಕಣ್ಣ ಮುಂದೆ ಬಂದು ನಿಂತು ನೀನು ಅಪರಾಧವನ್ನು ಮಾಡಿದೆ, ಸರಿಯಾದಂತಹ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಬಂದೆ. ತಾಯೇ, ನೀವು ಶಿಕ್ಷೆಯನ್ನು ಕೊಡುವುದಕ್ಕೆ ಮುಂದೆ ಬಂದ್ರೆ ಬದುಕುವಂತ ಅಧಿಕಾರ ಖಂಡಿತವಾಗಿಯೂ ನನಗಿಲ್ಲ. ಆದರೆ ನಾನೇನು ಮಾಡಿದ್ದೇನೆ ಎನ್ನುವ ಹಾಗೆ ನನಗೆ ಸಂಶಯ ಬರುತ್ತಾ ಇದೆ. ನನ್ನ ಈ ಉತ್ಕರ್ಷಕ್ಕೆ ಕಾರಣೀಭೂತಳಾದವಳು ನೀನು. ಇಂದು ಪ್ರಪಂಚದಲ್ಲಿ ಈ ಕಮ್ಮಹಾಸುರನಿಗೆ ಒಂದು ಅಸ್ತಿತ್ವ ಇದ್ರೆ ಅದಕ್ಕೂ ಕಾರಣೀಭೂತಳಾದವಳು ನೀನು. ಅದೆಷ್ಟೋ ವರ್ಷಗಳ ಕಾಲ ಘನತರವಾದಂತಹ ತಪಸ್ಸನ್ನು ಮಾಡಿದ ಫಲದಿಂದಾಗಿ ಪ್ರತ್ಯಕ್ಷಳಾದಂತಹ ನೀನು ವಿಶೇಷವಾದ ವರಪ್ರಸಾದವನ್ನು ಇತ್ತುದರಿಂದಲೇ ಇಂದು ಮೂರು ಲೋಕದ ವಿಭುವಾಗಿ ಕಮ್ಮಹಾಸುರ ಮೆರೆಯುತ್ತಾ ಇದ್ದಾನೆ. ನೀನೇ ಪೋಷಿಸಿದಂತಹ ಈ ಗಿಡವನ್ನು ನೀನೇ ತುಂಡರಿಸುವುದಕ್ಕಾಗಿ ಬಂದೆ ಎಂದಾದರೆ ಪರಮಾಶ್ಚರ್ಯವಲ್ಲದೆ ಮತ್ತೇನು? ನನ್ನಿಂದ ಏನು ಅಪರಾಧ ಆಗಿದೆ ಅದನ್ನು ನನ್ನಲ್ಲಿ ಮರುಪ್ರಶ್ನೆ ಮಾಡುತ್ತಾ ಇರವಿಯ? ಒಂದು ಅಪರಾಧವನ್ನು ಹೇಳು. ನೀನು ಈ ಹಿಂದೆ ಕೊಟ್ಟಂತಹ ರಕ್ತ ತರ್ಪಣೆಯಿಂದ ತೃಪ್ತಳಾದಂತಹ ನಾನು ಭೈರವಿಯಾಗಿ ಒಡೆದು ಪ್ರಸನ್ನಳಾದೆ. ನೀನು ಕೇಳಿದ ವರವನ್ನೆಲ್ಲ ಕೊಟ್ಟಿದ್ದೇನೆ. ಪುರುಷರಿಂದ ಸಾಯಿರಂತಹವರನ್ನು ಕೂಡ ದಯಪಾಲಿಸುವುದು ನಾನು. ಆ ಕಾಲಕ್ಕೆ ನಿನಗೊಂದು ಜಾಗ್ರತೆ ಕಿವಿಮಾತು ಹೇಳಿದ್ದೇನೆ. ದೇವಮುನಿ ವರ್ಗವನ್ನು ಹಾಳಸುವುದಕ್ಕೆ ಬೇಕು ಮುಂದಾಗಬೇಡ ಹೀಗೆಂಬುದಾಗಿ ಒಪ್ಪಿಕೊಂಡಿದ್ದೀಯ. ಆದರೆ ಇಂದು ಆಡಿದಂತಹ ಮಾತಿಗಿಂದು ತಪ್ಪಾಗಿ ವ್ಯವಹರಿಸ್ತಾ ಇದೆಯಲ್ಲ. ದೇವಮುನಿ ವರ್ಗವನ್ನು ಕಷ್ಟಗಳಿಗೆ ಒಳಪಡಿಸುತ್ತಾ ಇದೆಯಲ್ಲ. ನಿನ್ನನ್ನು ತಿದ್ದುವುದಕ್ಕೆ ಬೇಕಾಗಿ ಮಗ ಗುಹನನ್ನು ಕಳುಹಿಕೊಟ್ಟೆ. ಅವನಿಗೂ ದಂಡಿಸುವಂತಹ ಪ್ರಯತ್ನ ಆದ ಕಾರಣ ನೀನು ಉದಾಹರಣೆ ಸರಿ. ಬಂದ ತಾಯಿಯನ್ನಾದರೂ ಕೊಲ್ಲಬಹುದು, ಕೊಲ್ಲುವುದಕ್ಕೆ ಬಂದಂತಹ ಬ್ರಾಹ್ಮಣನನ್ನಾದರೂ ಕೊಲ್ಲಬಹುದು. ಯಾಕೆ ಈ ಮಾತು ಹೇಳಿದೆ? ದೇವತೆಗಳಿಗೆ ಬ್ರಾಹ್ಮಣರಿಗೆ ಶಿಕ್ಷೆ ಕೊಡಬೇಡ ಹೇಳಿದೆಯಲ್ಲ ನೀನು. ಆದರೆ ನಮ್ಮ ಅಧಪತನವನ್ನು ಬಯಸಿದವರು ದೇವತೆಗಳು, ಬ್ರಾಹ್ಮಣರು. ನಿನ್ನ ಮಾತನ್ನು ನಾನು ಕೇಳಲಾರೆ. ನಮ್ಮನ್ನು ನಾಶ ಮಾಡುವುದಕ್ಕೆ ಪ್ರಯತ್ನಿಸಿದ ಆ ದೇವತೆಗಳನ್ನು ಬ್ರಾಹ್ಮಣರನ್ನು ಹಿಂಸಿಸದೆ ಬಿಡಲಾರೆ. ಕೇಳುವುದಕ್ಕೆ ಯಾರಿದ್ದಾರೆ ನೋಡ್ಬೇಕು.
ವಾತ್ಸಲ್ಯ ಅಧಿಕವಾಗಿ ಹೋಯಿತು. ಆದ ಕಾರಣ ಇವನನ್ನು ಶಿಕ್ಷುವುದಕ್ಕೆ ಮನಸ್ಸೇ ಬರುತ್ತಾ ಇಲ್ಲ. ಹಾಗಾದ್ರೆ ತಾಯಿ ಮಗ ಎಂಬಂತಹ ಸಂಬಂಧ ಕಳಚಬೇಕಿದ್ರೆ ಒಂದೇ ದಾರಿ, ವೀರಪಾನ ಮಾಡಿ ಜಾವದಲ್ಲಿ ಯುದ್ಧಕ್ಕೆ ಅಣಿ ಹಾಕ್ತೇನೆ. ಇವಳು ಸಮರಿಗೆ ಬಗುದಿ ಬರಿದೆ ಇವಳು ಸಮರಿಗೆ ಬಗುದಿ ಕಾಳಗದ ವಿದ್ಯೆಯ ನರಿಯುವುದು ಸಾಕೆನು ಮಗಳಿರಲು ಸಜೀವನ ಯೋಚಿಸುತ್ತ ಬದಲು ನುಡಿದ ಕಡಗಿ ನಗುತ್ತಿಂದ ನೀನಂತದ್ದು ಮುಖ ನೋಡುವುದು, ನೀನು ನಗಬೇಕು. ಯಾಕೆ ಸಮರ ಕ್ಷೇತ್ರಕ್ಕೆ ಹೋದವರು ತಾವು. ಘನಘೋರವಾದಂತಹ ಸಂಗ್ರಾಮ ತಾಯಿಯೊಂದಿಗೆ ನಡೆಯಿತು. ಯುದ್ಧದಲ್ಲಿ ಸೋತಾಕ್ಷಣ ಅವಳು ತೀರ್ಮಾನ ಮಾಡಿದ್ದಾಳೆ, ಸುರಾಪಾನವನ್ನು ವೀರಪಾನವನ್ನು ಮಾಡಿ ಬರಬೇಕು, ಈತನನ್ನು ಕೊಲ್ಲುವುದಕ್ಕೆ ಎನ್ನುವ ಹಾಗೆ ಹೋಗಿದ್ದಾಳೆ. ಪ್ರಪಂಚದ ಶಕ್ತಿಯಾಗಿರಬಹುದು, ದೇವಿಯಾಗಿರಬಹುದು, ರೂಪದಲ್ಲಿ ಹೆಣ್ಣಲ್ವೇ. ಈ ಹೆಮ್ಮಕ್ಕಳು ಕುಡಿದ್ರೆ ಏನು ಮಾಡಿಯಾರು? ಒಂದು ಬದಿಯಲ್ಲಿ ಬಿದ್ದುಕೊಳ್ಳುವುದಕ್ಕೆ ಸಾಧ್ಯ. ಏನೇ ಆಗಲಿ ಆ ದೇವಿಯಿಂದ ನನ್ನನ್ನು ಅಲುಗಾಡಿಸುವುದಕ್ಕೂ ಸಾಧ್ಯ ಇಲ್ಲ. ಲಾಲಿಸಿ ಕೀಳು ನಿನ್ನೋಳರು ಮನದಲ್ಲಿ ನಡೆದ ಗತಿಯ ಸೋಲು ಹೊರಗಿಳ ಮಾತ್ರ ಸಂಗ್ರಹಿ ತರುಣಿಯಾಗಿರುವ ದೇವಿಯಲ್ಲಿ ಮುಂದುವರಿಯಲು ದೈತಲಾತೆಯ ರಣಾಗಲಿ ದೊರೆಯಲಿಗೆ ಕೇಳು ನುಡಿಯ ನಿನ್ನೋಳರು ಮರದಲ್ಲಿ ಸಂಗಟಿನ ಕೇಳು ಕೇಳು ಸಂತೋಷವನ್ನು ಪಟ್ಟು ನಗೋದಕ್ಕೆ ಮುಂದಾಗ್ತಾ ಇದ್ದೀರಾ. ನನ್ನನ್ನೇ ನಾನು ಮರೆತೆ. ಆದ್ರೆ ಈ ಕ್ಷಣಕ್ಕಾಗುವಾಗ ಸಣ್ಣದಾದಂತಹ ಒಂದು ಮಾತನ್ನ ಹೇಳುವುದಕ್ಕೆ ಮುಂದಾಗ್ತಾ ಇದ್ದ. ಧಾರಾಳ ಹೇಳಿಬಿಡು ಒಡೆಯೋ, ಈ ಕಾಲದವರೆಗೆ ತಾವು ಗಳಿಸಿದಂತಹ ಸಾಧನೆ, ಮಾಡಿದಂತಹ ಎತ್ತರ ಎಲ್ಲವನ್ನು ಯೋಚಿಸಿದೆವೆಂದಾದರೆ ಯಾರು ಮಾಡುವುದಕ್ಕೂ ಸಾಧ್ಯವಿಲ್ಲ. ತಾವು ಪಡೆದಿರುವ ವರ ಹಾಗೆ ಪುರುಷರಿಂದ ತಮಗೆ ಸೋಲಿಲ್ಲ, ಪುರುಷ ಶಕ್ತಿಗಳಿಂದ ಮರಣ ಇಲ್ಲ. ನಿಜ. ಆದ್ರೆ ಎಂದು ಬಂದದ್ರು ಸ್ತ್ರೀ ಶಕ್ತಿ. ಹೆಣ್ಣಿನಿಂದ ಖಂಡಿತ ಸಾಯುವುದಕ್ಕಿಲ್ಲ. ಯಾಕೆ? ಯಾವತ್ತು ಶಾರೀರಿಕವಾದಂತಹ ಬಲ ಪುರುಷರಷ್ಟು ಹೆಣ್ಣು ಮಕ್ಕಳಿಗೆ ಇರುವುದಿಲ್ಲ. ಆದ್ರೆ ಈ ಕಾಲಕ್ಕಾಗುವಾಗ ಅವಳಿಂದ ಸೋಲು ಯಾಕೆ ಬಾರದಿರಬಹುದು? ಹಾಗಿದ್ರೆ ನಾವು ಯೋಚಿಸಬೇಕು. ನಿಜ. ಏನು ಮಾಡೋಣ ಹೇಳು? ಮೊದಲಾಗಿ ತಾವು ಕಾನನವನ್ನ ಸೇರಿ ಪರಶಿವನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕು. ಆಚರಿಸಿ ವಿಶೇಷವಾದ ವರವನ್ನ ಪಡೆಯಬೇಕು. ಏನು ವರ ಬಲ? ಮುಂದೆ ಸ್ತ್ರೀಯರಿಂದಾಗ್ಲಿ ಯಾರಿಂದಲೂ ಮರಣವೇ ಬಾರದಂತಹ ವರವನ್ನು ಪಡೆಯುವಲ್ಲಿ ಒಮ್ಮೆ ಯೋಚನೆ ಮಾಡಬೇಕು. ತಾವು ನಾನಾ ಚಾತುರ್ಯವೆಂಬಲ್ಲೊಡೆ ಮಂತ್ರಿಯಾಗು. ಸರಿಯಾದಂತ ಅಭಿಪ್ರಾಯವನ್ನೇ ಹೇಳಿದೆ. ಈ ಸಂದರ್ಭದಲ್ಲಿ ನಾವು ಜಾಗೃತರಾಗಲೇಬೇಕು. ನಿಜ. ಸ್ತ್ರೀಯರಿಂದ ಮರಣ ಇಲ್ಲ ಎನ್ನುವಂತ ಅವರ ಪ್ರಸಾದವನ್ನು ಪಡೆಯುವುದಕ್ಕೆ ಪ್ರಭು ಪರಮೇಶ್ವರನ ಕೂಡ ತಪಸ್ಸನ್ನು ಮಾಡಬೇಕು. ನಿಜ. ಹೋಗಬಹುದು ತಪಸ್ಸಿಗೆ. ಅಲ್ಲಿಯವರೆಗೆ ನಮ್ಮ ಪುರದ ರಕ್ಷಣೆ ಯಾರು ಮಾಡುವುದು? ಹೌದು, ಅದಕ್ಕೊಂದು ವ್ಯವಸ್ಥೆ ಮಾಡೋಣ. ನಿಜ. ಪಾತಾಳವಾಸಿ ನಮ್ಮ ಮಿತ್ರ ಮಹಿಷಾಕ್ಯನನ್ನು ಬರುವುದಕ್ಕೆ ಹೇಳೋಣ. ಆಗದೆ ಸಂತೋಷ. ಮಹಿಷಾಕ್ಯ
ಯುದ್ಧಕ್ಕೆ ಯಾರು ತರುತ್ತಿದ್ದೀರಿ? ಮಹಿಷಾಟ್ಯರನ್ನು ನಾನೇ ಸರಿ, ನಾನೇ ಸರಿ. ಏನು ಹೊರಟು ಬಂತು? ಆಲಿಸಬೇಕು, ಆಲಿಸಬೇಕು. ಧರ್ಮಾಧಿಕಾರಿ ಮಹೇಶಾಖ್ಯ ಸಭಾ ಪ್ರವೇಶ ಮಾಡುವಂತಹ ಕಾಲಕ್ಕೆ ಜಯಘೋಷ ಕೇಳಿ ಬರ್ತಾ ಇದೆ. ಮನಸ್ಸಿಗೆ ಬಹಳ ಅಂದವಾಗುತ್ತಾ ಇದೆ. ಈ ಕಾಲದಲ್ಲಿ ನನ್ನ ಮಿತ್ರನಾಗಿರುವಂತಹ ಕೌರವಾಖ್ಯ ಯಾಕೋ ಏನೋ ನೆನವರಿಕೆ ಮಾಡಿದ್ದಾನೆ. ಆತನಿಗೆ ಸಹಾಯ ಮಾಡಬೇಕಾಗಿರುವುದು ನನ್ನ ಧರ್ಮ. ಆದಷ್ಟು ಬೇಗ ಮಾಡಿದ್ದೇನೆ. ನಮಸ್ಕಾರಗಳು. ಪ್ರತಿ ನಮಸ್ಕಾರ. ಅನೇಕ ಕಾಲವೇ ಕಳೆದು ಹೋಯ್ತು ನಮ್ಮ ಭೇಟಿಯಾಗಿ. ನಿಜ. ಸಂತೋಷಕ್ಕಾಗಿ ಒಂದು ಆಲಿಂಗನ. ಅಯ್ಯ, ಮುಖವೇ ಮನಸ್ಸಿನ ಕೈಗನ್ನಡಿಯಂತೆ ಮನದಾಳದ ದುಃಖವನ್ನು ಮುಖ ಎಂಬ ಕನ್ನಡಿಯು ತೋರ್ಪಡಿಸುತ್ತದಂತೆ ನಿನ್ನ ಮುಖವನ್ನು ನೋಡುವಾಗ ಯಾಕೋ ಏನೋ ಬೇಸರ ಎದ್ದು ಕಾಣುತ್ತಾ ಇದೆ. ಸಂದೇಹ, ಕುತೂಹಲ ಏನಾಯ್ತಯ್ಯ? ಮಿತ್ರ ಮಹಿಷಾಖ್ಯ, ನಾನು ಜೀವನದಲ್ಲಿ ಅನ್ಯಾಯವನ್ನು ಮಾಡಿದವನಲ್ಲ. ಆದರೂ ನನ್ನ ಉತ್ಕರ್ಷಕ್ಕೆ ಕಾರಣೀಭೂತಳಾದಂತಹ ಅಂಬಿಕೆ ನನ್ನೊಂದಿಗೆ ಯುದ್ಧಕ್ಕೆ ಬಂದಳು. ಹೆಣ್ಣು ಯುದ್ಧದಲ್ಲಿ ಸೋತಿದ್ದಾಳೆ. ಆದರೆ ಪುನರಪಿ ಯುದ್ಧ ಮಾಡುವುದಕ್ಕಾಗಿ ವೀರಪಾನವನ್ನು ಮಾಡುವುದಕ್ಕೆ ಹೋಗಿದ್ದಾಳೆ. ಹೆಣ್ಣಾದವಳು ವೀರಪಾನ ಮಾಡು. ನಿಜ. ಆಗ ನಮ್ಮ ಮಂತ್ರಿಯ ಸಲಹೆ, ಪುರುಷ ಶಕ್ತಿಗಳಿಂದ ಮರಣ ಇಲ್ಲ ಎನ್ನುವಂತ ಅವರ ಪ್ರಸಾದ ನಿಮಗಿರುವ, ಸ್ತ್ರೀ ಶಕ್ತಿಯಿಂದಲೂ ಮರಣ ಇಲ್ಲ ಎನ್ನುವಂತಹ ವರವ ಪ್ರಸಾದವನ್ನು ಪಡೆಯುವರೇ ದಟ್ಟವಾದಂತಹ ಅರಣ್ಯವನ್ನು ಸೇರಿ ಪರಮೇಶ್ವರನ ತಪಸ್ಸಿಗಾಗಿ ಹೋದು ಅಲ್ಲಿಯವರೆಗೆ ಪುರದ ರಕ್ಷಣೆಗಾಗಿ ಸಮರ್ಥನಾದಂತಹ ಮಹಿಷಾಖ್ಯನನ್ನು ನೇಮಿಸುವುದಕ್ಕೆ ಹೇಳಿದ್ದಾರೆ. ಏನು ನಿನ್ನ ಅಭಿಪ್ರಾಯ?
ಬೇಕಾಗಿಲ್ಲ. ರಣರಂಗದಲ್ಲಿ ಅವಳನ್ನು ಸೋಲಿಸಿ ಆಕೆಯ ಗೋದಲನ್ನು ಹಿಡಿದು ದರ ಎಳೆದುಕೊಂಡು ನಿನ್ನ ಪಾದಕ್ಕೆ ಅರ್ಪಿಸ್ತೇನೆ. ಯುದ್ಧವನ್ನು ನಾನು ಮುಂದುವರಿಸ್ತೇನೆ. ಹಾಗಿದ್ರೆ ತಪಸ್ಸಿಗೆ ನಾನು ಮುಂದುವರಿಸುತ್ತೇನೆ. ಶುಭವಾಗಲಿ. ಗೆದ್ದೆನೆಂಬುದಾಗಿ ಬೀಗದರು ವೀರಪಾನ ಮಾಡಿ ಬಂದಿದ್ದೇನೆ. ಎಲ್ಲಿ ಅಡಗಿರುವರಣ ಹೇಳಿ ಯುದ್ಧಕ್ಕೆ ಬಾ ಬಾ ಬಾ. ಬಂದವಳು ನೀನೆಯ ನನ್ನ ಮಿತ್ರರೊಂದಿಗೆ. ಅಯ್ಯ ಏನು ನೀನು ಚಿಂತೆಯನ್ನು ಮಾಡಬೇಡ. ನಿನ್ನ ಸರ್ವನಾಶ ಮಾಡಿ ಮುಂದೆ ಬಂದೆ ಎಂದಾದರೆ ನನ್ನ ದಾರಿಗೆ ಅಡ್ಡವಾಗಿ ಯುದ್ಧಕ್ಕೆ ಬೇಕಾಗಿ ಆಹ್ವಾನ ಕೊಡುತ್ತಾರವೆ ಎಲ್ಲ. ಯಾರು ನೀನು? ಕೌಹನಲ್ಲಿ ಅವನನ್ನು ತೋರಿಸು. ಕರೀತಾ ಇದ್ಯಲ್ವಾ? ಆತನ ಮಿತ್ರನಾನು ಮಹೇಶಾಖ್ಯ ಮೊದಲಾಗಿ ನನ್ನೊಂದಿಗೆ ಯುದ್ಧ ಮಾಡು. ಆಮೇಲೆ ಶತ್ರು ಇವರನ್ನು ಹೀಗೆ ಕೊಡುವುದಲ್ಲ. ಈ ಕಡೆ ಭೀಕರ ಭದ್ರಕಾಳಿ
ಜಾಯ ಜಾಯ ಸುಪ್ರಿಯದಲ್ಲಿ ವರ ಪಡೆದು ಶಿವನ ಸಹಾಯ ಈ ಹಿಂದೆ ಪುರುಷರಿಂದಲೇ ಮರಣ ಬರಬಾರದು ಎನ್ನುವಂತಹ ವರವನ್ನು ಪಡೆದಂತಹ ಕವ್ವಾಸುರ ತನ್ನದಾದಂತಹ ಭದ್ರತೆಗೆ ಬೇಕಾಗಿ ಹೆಣ್ಣು ಮಕ್ಕಳಿಂದಲೂ ಮರಣವೇ ಬರಬಾರದು ಎನ್ನುವಂತಹ ವರವನ್ನು ಪಡೆಯುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಾನೆ. ಒಂದು ವೇಳೆ ಶಂಭು ಹೊಡೆದ ಎಂದಾದ್ರೆ ನಮ್ಮ ಗತಿಯೇನಮ್ಮ? ಜಂಬಜಿತು ಅರ್ಥವಾಯಿತು. ಆ ಶಂಭು ಕಾಣಿಸಿಕೊಂಡ ಎಂದಾದ್ರೆ ನಮ್ಮವರ ಗತಿಯನ್ನು ಹೀಗೆ ಮುದಾಗಿ ಪಾದ ಮೂಲ ತೋಡಿಕೊಳ್ಳುತ್ತಾರವೆ ಅಲ್ಲ. ನಾನೇ ಯೋಚನೆ ಮಾಡ್ತೇನೆ, ಒಳಗೆ ಕೂತ್ಕೋ. ಮೇರೆ ಮೇರೆ ಬಂದ ಗೆಳರು ಭೂರಿ ಅಕ್ಕಿಯಲ್ಲ ಶಿವನ ಚಾರು ನಾವು ದೇವಿ ನನಗೆ ಸಾರಿ ಮೈದೂರು ತುಂದಳಾಗ ಅಂತನು ಮೇರುಗೆರೆಗೆ ಬಂದ ಗೆಳರು ಭೂರಿ ಭಕ್ತಿಯಿಂದ ಮೇರು ಪರ್ವತದ ತಪ್ಪಲನ್ನು ಸೇರಿಕೊಂಡಿದ್ದೇನೆ. ಪ್ರಶಾಂತವಾದ ವಾತಾವರಣ, ತಪಸ್ಸಿಗೆ ಇದುವೇ ಸುಸ್ಥಳ ಅನ್ನುವುದರಲ್ಲಿ ಸಂದೇಹವಿಲ್ಲ. ಆರಿಸಿಕೊಂಡಿದ್ದೇನೆ. ಜಗದೀಶ್ವರ ಪರಮೇಶ್ವರನ ಕುರಿತಾಗಿ ತಪಸ್ಸನ್ನು ಮಾಡಬೇಕು. ವೇದಪ್ರಿಯ ನಾದಪ್ರಿಯ ಎನ್ನುವ ಹಾಗೆ ಪ್ರಪಂಚ ಕೊಂಡಾಡುತ್ತಾ ಇದ್ದರೂ ಕೂಡ ನೀನು ಭಕ್ತಪ್ರಿಯನೂ ಹೌದು, ಭಕ್ತಿಪ್ರಿಯನೂ ಹೌದು. ಭಕ್ತನಾದಂತಹ ಈ ಕಂಹಾಸುರನ ಸಕಲ ಅಭೀಷ್ಟಗಳನ್ನು ಈಡೇರಿಸಬೇಕು ಎನ್ನುವ ಹಾಗೆ ತಪಸ್ಸಿಗೆ ಕುಳಿತುಕೊಳ್ತೇನೆ. ಜಯ 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 ಜಯ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸುಂದರ ಮೃಗಧರ ಪಿರಾಗರು ಗಂಗಾಧರತೆ ನಮೋ ನಮೋ ಶಂಕರ ಪುರಗರ ಶಂಕರ ಗಂಗಾಧರ ಶಂಕರ ಶಂಕರನೇ, ಓ ಸರ್ವೇಶ್ವರನೇ, ಓ ಜಗದೀಶ್ವರನೇ, ಓ ಗಂಗಾಧರನೇ, ಇದೋ ಈ ಕಂಹಾಸುರನ ಭಕ್ತಿಗೆ ಒಲಿದು ಆದಷ್ಟು ಬೇಗನೆ ನನ್ನ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸು. ಜಯ 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 ಮಂದರಾಜನದೆಡೆಗೆ ಬರಲು ವಿಜಯಾದಿಂದ ಭಕ್ತಿ ಕೊಲಿಯುತ್ತ ಶಕ್ತಿ ದೇವಿಯ ನಿನ್ನ ಭಕ್ತಿಗೆ ಒಲಿದು ನಾನೇ ಪರಮೇಶ್ವರ ಬಂದಿದ್ದೇನೆ. ನನ್ನಿಂದ ಏನು ಬರಬೇಕು ಕೇಳಿಕೋ. ಮಾತು ಬಾರದ ತೆರೆದೊಳಗಿದಳಾತ ದುಃಖದಿಂದ ರುದ್ರನು ಯಾತು ದಾನವೀಕ್ಷಿಸುವುದರಿಂದ ನೀನಿರು ಹೊತ್ತಿದ್ದ ನೋಡು ನೋಡು ತಾರುತ್ತಾ ತಾಳುತ್ತಾ ಹಸ್ತಭಾವಗಳ ತೋರು ಮಾತಿ ಉತ್ತರ ಕೊಡದೆ ನಿರುತ್ತಿದ್ದನು ಹೊತ್ತಿದ್ದ ನೋಡುತ್ತಾ ಬೆದರುತ್ತಾ ಯಾಕೆ ಮಗನೇ ಹೀಗೆ ಮಾಡ್ತಾ ಇದ್ದೀರಿ? ಬರೀ ಹಾಸ್ಯ ಮಾಡ್ತಾ ಇದ್ದೀರಿ. ಇದರಲ್ಲಿ ಮಾತಾಡುತ್ತಾರೆ ಕಾರ್ಯ ಫಲವಿಗುವುದೇ ಮುಚ್ಚಿ ಬಾಯಿ. ಏನು ಬರಬೇಕೆಂಬುದಾಗಿ ಕೇಳಿದರೆ ಅಪಹಾಸ್ಯ ಮಾಡ್ತಾ ಇದ್ದೀಯ, ಮೂಕನಂತೆ ವರ್ತಿಸ್ತಾ ಇದ್ದೀಯ. ಇನ್ನು ಮುಂದಕ್ಕೆ ನೀನು ಮೂಕಾಸುರನೇ.
ಒದಗಿತು ಬಿಡಬಿಡ ಸದವೆನು ಋಷಿಗಳು ಗದೆ ಕರ್ತವ ಬಿಡಿದ ಕೂತ್ಕೊಳ್ಳಿ ಪ್ರಭು. ಏನಾಯ್ತು ಪ್ರಭು? ಏನಾಯ್ತು ಪ್ರಭು? ಏನಾಯ್ತು? ವರ ಪಡೆದ್ರ? ವರ ಪಡೆದ್ರ? ಏನಾಯ್ತು? ನಾಳೆಗೆ ಬರುವುದಿಲ್ಲ, ಮಾತಿಲ್ಲ. ಏನಾಯ್ತು? ಹೋದದ್ದು ಮುಂದೆ ತಪಸ್ಸನ್ನು ಆಚರಿಸಿದ್ರೆ ಪರಿಣಾಮ ಪರಶಿವದೇವರು ಬಂದ್ರು. ಮುಂದೆ ಹೊರ ಏನು ಬೇಕೆಂದು ಕೇಳಿದ್ರು. ಪ್ರತಿಯಾಗಿ ಏನು ಬಾಯಿ ಬರುವುದಿಲ್ಲ ನಿಮಗೆ. ತಾಯಿ ಬಂದಿದ್ರ? ಹೊರ ಕೇಳಲಿಕ್ಕೆ ಆಗ್ಲಿಲ್ಲ ನಿಮಗೆ. ಲಕ್ಷ್ಮಿ, ಪಾರ್ವತಿ ದೇವಿ, ಸ್ತ್ರೀ ರೂಪದಿಂದ ಭಾಗ್ಯ ಮರಣ ಬರಬಾರದೆಂಬ ಹಾಗೆ ಕೇಳಿದ್ರಿ. ಕೋಪಾರುಷ್ಟರಾದ ಶಿವದೇವರು ನಿಮಗೆ ಮಾತು ಬಾರದೆ ಹೋಗಿ ನಿಮ್ಮ ಪರಿಸ್ಥಿತಿಯನ್ನು ಕಾಣುವಾಗ ಬೇಸರ ಆಗ್ತುಂಟು. ಮುಂದೆ ಏನು ಮಾಡುವುದು ಯೋಚಿಸಬೇಡಿ. ಎಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ. ನೀವು ಸರಿಯಾಗಬೇಕು ಅಂತಾದ್ರೆ ಅರ್ಧ ರಾಜ್ಯವನ್ನು ಕೊಡೋಣ. ಯಾರು ನಿಮಗೆ ಮಾತು ಬರುವ ಹಾಗೆ ಮಾಡ್ತಾರೆ ಯೋಚಿಸೋಣ. ಎಲ್ಲಿ ಮಂತ್ರವಾದಿ ಬರುವ ಹಾಗೆ ಮಾಡೋಣ. ಓಂ ಸ್ವಾಹ ಸ್ವಾಹ. നമസ്കാരം. ಪ್ರತಿ ನಮಸ್ಕಾರ. താങ്കൾക്ക് എന്നെ മനസ്സിലായോ? ಯಾರು ನೀವು? എന്താ? ಎಲ್ಲಿಂದ ಬಂದವರು? ഞാൻ മനസ്സിലായോ? കോഴിക്കോടാ. ಎಂತ ಕೋಳಿಗೂಡು? കോഴിക്കോടല്ല, കണ്ണാനൂർ, കോഴിക്കോട്, തൃശ്ശൂർ, എറണാകുളം, പാലക്കാട്, തിരുവനന്തപുരം. മനസ്സിലായോ? അതിൽ ഒരു നാൾ കോഴിക്കോടാ. ಕೋಳಿಕೋಡ അവിടെ ഞാൻ താമസിക്കും. ಎಂತದ್ದು? എന്റെ ഒച്ച ചെയ്ത് അടിച്ചു കളയൂ. ಪ್ರಭುಗಳೇ, ആ വന്ന തൃശ്ശൂർ പോന്ന വന്ന ಏನು വണ്ടി ಬಂಡಿ? ಅದು ಈಗ ಬರ್ಲಿಕ್ಕಿಲ್ಲ. വിഷമിക്കണ്ട. എന്റെ പേര് മനസ്സിലായോ? ಏನು? ഞാൻ കേളു പണ്ഡിതനാ. ಕೇಳು ಬಂಡಿತ. ശരിയാ? ಸರಿ. മന്ത്രവാദിയ. ಹೌದು. എന്റെ കുടുംബ സമേത മന്ത്രവാദിയ. ಎಲ್ಲರೂ എന്റെ അച്ഛന് മന്ത്രവാദി, എന്റെ മുത്തച്ഛന് മന്ത്രവാദിയ, എന്റെ മകന് മന്ത്രവാദി, ഞാനും മന്ത്രവാദി. ഹിമാലയ പർവ്വതം ഉണ്ടല്ലോ. അവരോട് പറയും ഒച്ച ചെയ്യരുത്, വിഷമിക്കാൻ പാടില്ല. ഞാൻ വന്നല്ലോ, എല്ലാം പരിഹാരം ചെയ്യൂ. ಆದಷ್ಟು ಬೇಗ. ഹിമാലയ പർവ്വതത്തിൽ 48 ദിവസം ഞാൻ മന്ത്രവാദം ചെയ്തു. പച്ച വെള്ളത്തിൽ മുങ്ങിയവന. വിഷമിക്കണ്ട. എന്താ പരിപാടി? എന്താ? ನೀನು ಏನು ಬೇಕಾದ್ರೆ ಮಾಡಿ ಸಾಧನೆ ಮಾಡು. ನನ್ನ ಪ್ರಭುಗಳಿಗೆ ಮಾತು ಬರುವ ಹಾಗೆ ಆಗ್ಬೇಕು. ഇത് പ്രഭു. ಮತ್ತೆಂತ? ഏ പ്രഭുവേ, താങ്കൾക്ക് എന്തായി? ഒന്ന് സംസാരിക്കാൻ മുന്നേ ಅವರಿಗೆ ಮಾತು ಬರುವುದಿಲ್ಲ. സംസാരിക്കാൻ പറ്റൂലേ? എന്നാലും പറഞ്ഞൂടെ? ಮಾತು ಬರದವರಿಗೆ ಹೇಳುವುದಕ್ಕಾಗುತ್ತದೋ? അത് ശരിയാ. താങ്കൾ വിഷമിക്കണ്ട. അതിന് ഞാൻ പരിഹാരം ചെയ്യൂ. ഞാൻ മന്ത്രവാദിയല്ലേ, കേളു പണ്ഡിതനാ. 48 ദിവസം പച്ച വെള്ളത്തിൽ ഇറങ്ങിയവനാ. എന്റെ അച്ഛനും മന്ത്രവാദി, മുത്തച്ഛനും മന്ത്രവാദി. ಇಲ್ಲಿ ಬಾ. എന്താ ಹೇಳಿದನ್ನು ಎಷ್ಟು ಬಾರಿ ಹೇಳ್ತೀಯೋ? താങ്കൾക്ക് മനസ്സിലാണ്ടേ? ಅರ್ಥವಾಗಿಲ್ಲ. ഞാൻ വലിയ മന്ത്രവാദി. താങ്കളെ ನನಗೆ ಅನುಮಾನ ಉಂಟು ನೀನು ಮಂತ್ರವಾದಿ ಎಂಬ ಹಾಗೆ. എന്നെ മേലെ അനുമാനം. ಹೌದು. താങ്കൾ വിഷമിക്കണ്ട. ഇതെല്ലാം ഞാൻ പരിഹാരം ചെയ്യും. ഇതെല്ലാം എത്ര കോടി മനുഷ്യരെ ഞാൻ പരിഹാരം ചെയ്തവനാ. ಹೌದೇ? അതിനു വേണ്ടിയാ ഞാൻ ഇവിടെ വന്നതാ. ഇപ്പോൾ താങ്കൾ യജമാനരല്ലേ? അവരുടെ പേരെന്താ? ಅವರದ್ದು ಕೌವಾಸುರ ಎಂಬ ಹಾಗೆ. കൗവാസുര. വിഷമിക്കണ്ട, ഞാൻ പരിഹാരം ചെയ്യൂ. ಹೇಗೆ? 48 ദിവസം വേണ്ടല്ലോ. ತಾಳೆ ಕಡಿದೇನು? അത് വേണ്ടല്ലേ? ಎಷ್ಟು ಸಲ ಹೇಳ್ತೀಯೋ? അത് പരിഹാരം ചെയ്യാ. എന്നെ ಮೇಲೆ നിങ്ങൾ വിശ്വാസം വരുന്നില്ല. ವಿಶ್ವಾಸವೇ ಇಲ್ಲ. താങ്കൾ പ്രജക്കളല്ലേ ഇത്? ನಮ್ಮವರ ಎಲ್ಲರೂ. ഇതില് ഒരു പെണ്ണ്, സ്ത്രീ. ಏನೋ എന്താ? ಏನು ಕಣ್ಣು ಹಾಕ್ತಾ ಇದ್ದೀಯಾ? ഞാൻ സ്ത്രീ ദ്വേഷിയാ. ಯಾಕೆ? ഞാൻ കല്യാണം കഴിച്ചവനല്ലെങ്കിൽ കുട്ടികളില്ല. താങ്കൾ വിഷമിക്കണം, ഞാൻ പരിഹാരം ചെയ്യൂ. ಆಗ್ಲಿ. ഇത്ര വലിയ സഭയില് ഒരു ഭ്രാന്തി പിടിച്ച പെണ്ണുണ്ടാ. ನಿನ್ನಿಂದಾಗಿ
അതിനെ ഞാൻ ഇവിടെ വരുത്തിച്ചു. ആ ഭ്രാന്തി വിടുകട ഞാൻ ചെയ്യൂ. ആ സന്ദർഭ താങ്കൾക്ക് വിഷമിക്കല്ല പരിഹാരം ചെയ്യും. നിന്ನಲ್ಲಿ ನನಗೆ ಧೈರ್ಯ ಇಲ್ಲ. ആര് താങ്കൾക്ക് എന്നാ മനസ്സിലായിട്ടില്ല. ഞാൻ വലിയ പണ്ഡിതനാ. 48 വേണ്ടല്ലേ ತಲೆ ಕಡಿತೇನೆ ಈಗ. ഇതെന്നാ മനസ്സിലായോ? ಏನದು? ഭസ്മം. ಭಸ್ಮವೇ? ಹಾ. ಅದು ಯಾಕೆ? ചവൻ ചുട്ട ഭസ്മ. ಎಂತದ್ದು? ചവൻ ചുട്ട ഭസ്മ. ಶವ ಸುಟ್ಟ ಭಸ್ಮ. ആ ಅದು ಯಾಕೆ? എന്തിനാ പരിഹാരം ചെയ്യും. താങ്കൾ വിഷമിക്കണ്ട. ഈ സഭയിലില്ല പെണ്ണിന ആ ഭ്രാന്തി പിടിച്ച പെണ്ണിന് ഇവിടെ ഞാൻ വരുത്തിച്ചത് അവിടെ ഭ്രാന്ത് ഞാൻ വിടുകട ചെയ്യൂ. ಹೌದೇ? താങ്കൾ വിഷമിക്കണ്ട. ഞാൻ മന്ത്രവാദിയല്ലേ, കേളു പണ്ഡിതനാ. 48 അല്ലേ അതിരിക്കൂ. വിഷമിക്കണ്ട. താങ്കളുടെ പേരെന്താ? ಏಯ್, ಎಷ್ಟು ಬಾರಿ ಹೇಳ್ಬೇಕು ನಿನಗೆ? സംസാരിക്കാൻ പറ്റില്ല. ತಮ್ಮಾಸುರ ಎಂಬ ಹಾಗೆ. എന്റെ ഗുരുവായൂരപ്പ, എന്റെ മുച്ചിലോട് ഭഗവതിയെ, എന്റെ ചോട്ടാനിക്കര ഭഗവതിയെ, അമ്മേ താങ്കൾ വിഷമിക്കണ്ട. ಬಾರದಿದ್ರೆ ತಲೆ ಕಡಿತೇನೆ ನೀನು. എന്ത് വാരു ನೀನು ಹೇಳಿದ್ದು. വിഷമിക്കണ്ട. ഒച്ച ചെയ്താൽ അടിച്ചു കളയൂ. ജനം മനസ്സിലാവില്ല. ഞാൻ മനസ്സിലാവാദ്യ 48 വേണ്ടല്ലേ. എന്റെ ഗുരുവായൂരപ്പ, എന്റെ മുച്ചിലോട് ഭഗവതി, എന്റെ ചോട്ടാനിക്കര വേല. ഓം ഓം ആക്രസ്തം ഗൗരവത്തം മോളകത്തം ഒപ്പടത്തക്കട. മനസ്സിലായോ? ಅರಿಯಿತು ಅರಿಯಿತು. ആ എവിടെ? ನೀನು ಹೇಳಿದೆಲ್ಲ ತಿಳಿಯಿತು. താങ്കൾക്ക് മനസ്സിലായോ? ಹೌದು. എനിക്ക് മനസ്സിലായിട്ടില്ല. ಅದು ಪರವಾಗಿಲ್ಲ. എന്റെ ഗുരുവായൂരപ്പ, എന്റെ മുച്ചിലോട് ഭഗവതി, എന്റെ ചോട്ടാനിക്കര ഭഗവതി, ഓം 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 സ്വാഹ. അതാ പിടിച്ചോ. വന്നല്ലേ? ಎಲ್ಲಿಂದ ಬರುವುದು? വന്നില്ലേ? ಬರಲಿಲ್ಲ. അത് എന്താ വരാത്തെ? ಏಯ್, ಮಂತ್ರವಾದಿ ಯಾರು? വിഷമിക്കണ്ട. ഞാൻ പരിഹാരം ചെയ്യൂ. അത് ഒന്ന് ടുസ്സായി, ഒന്ന് ടുസ്സായി. അമ്മേ ഭഗവതി, ഞാൻ വിളിക്കുന്നത് ഭഗവത്കല ഓരക്കർപ്പത്തുക. ഇതോ ഞാൻ ആഹ്വാനം ചെയ്യുന്നതാണ്. എവിടെ ഉണ്ടാലും ഈ ഭ്രാന്തി തൊടണ്ട. ഞാൻ ശുദ്ധം. ಇದು ಹೇಗುಂಟು? ഇതിലിട്ടാൽ ഇവിടെ വരും. ಬರ್ತದೆ ಗೊತ್ತುಂಟಲ್ಲ. ശരിയാ? ಸರಿಯಲ್ಲ. താങ്കളുടെ പേരെന്താ? ನನ್ನ ಹೆಸರು. എന്താ? ಯಾಕೆ? കേട്ടതാ. ಸೋರಳೆಂಬ ಹಾಗೆ. വ്യാഴാഴ്ച, ഏയ്. പിന്നെ വെള്ളിയാഴ്ച, പിന്നെ ശനിയാഴ്ച. ನೀನು ಆ. ನನ್ನ ಹೆಸರನ್ನ ಕೇಳಿ ಆ, ಆ. ಇನ್ನು ಮುಂದೆ ಬಾರದಿದ್ರೆ ಆ. ಸಾಯ್ತಿ ಇಲ್ಲೇ. 2 ടുസ്സായി. ಹೌದಾ? ಇನ್ನೊಂದುಂಟು. ಅದು ತುಸ್ತಾಯ್ತು ಅಂತಾದ್ರೆ ಆ. ಎದೆಗೆ ಮೆಟ್ಟಿ ಇಲ್ಲೇ ಕೊಳ್ತೇನೆ. താങ്കൾ വിശ്രമിക്കൂ. ഞാൻ പരിഹാരം എന്നെ മനസ്സിലായില്ലേ? ಏನು? 40 വേണ്ടല്ലേ. അമ്മേ, എന്റെ ചോട്ടാനിക്കര ഭഗവതി, എന്റെ ഗുരുവായൂരപ്പ, എന്നെ മുച്ചിലോട്ട് ഭഗവതി, എന്റെ മര്യാദ പ്രശ്നം. അമ്മേ, കൈവിടരുത്, കൈവിടരുത്, കൈവിടരുത്. കേട്ടോ കേട്ടോ? ആ വാ. ആ അവിടെ ഇരിക്കട്ടെ. ആ ഒച്ച ചെയ്യരുത്. വാ. ഓം സ്വാഹ. ഓം ഓം കട്ട ഈ കട്ട. ആ വാ. വാ വാ വാ. ഓ ഓമിനി. ഒച്ച ചെയ്ത് അടിച്ചു. ഓമിനി ഓമിനി ನಡತಂದೆ ಬೈತೀನಿ. ಓಮಿನಿ ಕಟ್ಟಕೊಂಡಿಟ್ಟು ಬೈತೀನಿ. ಕ್ರೀಮ್ 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 ಕ್ರೀಮ್. ಎಸ್ അവിടെ ഇനി അവിടെ ഇനി ഒച്ച ചെയ്യരുത്. ഏ പടതി വാ. ಎನ್ನ ಬಡದಿ. ആ എന്നെ പടതി. ಎನ್ನ ಬಡದಿ. നിന്നെ പടതി. നിന്നെ പടതി. ಅವಳ ಆಟ ತಗೊಂಡಿತ್ತ. ഒച്ച ചെയ്യല. എന്താട്ടെ? ಒಚ್ಚರೆ ಬೋತಿನ ತಾಟ ತಗೊಂಡು. ഒച്ച ചെയ്യരുത്. എന്താട്ടെ? ಈತ ನೆಚ್ಚು ಸಾಬು. ഏ പെണ്ണേ വാ. ഇവിടെ വാ. എന്ത് പറയേ? പറയേ. ഓം സ്വാഹ സ്വാഹ. വാ വാ. ಈರಾಗ ಹಾಕೊಡ್ತೀಯ? ಹಾಲು ಬರ್ಪುಜಲ್ಲ ಈರ್ದಾಗ ಹಾಕು ನನ್ನ. എടോ എനക്ക് അടിച്ചതാ. വേഗം അവളക്ക എവിടെ പോ. ഒച്ച ചെയ്യരുത്. ಈರ ಹಾಕೊಡ್ತಾನೆ. ಈರ ಹಾಕೊಡ್ತಿ. ಈರ ಹಾಕೊಡ್ತಿ. ಈರ ಹಾಕೊಡ್ತಿ. എന്താ? ഏ പെണ്ണെ, ഏ പെണ്ണെ. ഞാൻ പരിഹാരം ചെയ്യൂ. ഞാൻ ആര് മനസ്സിലായോ? മന്ത്രവാദി. 48 ദിവസം പച്ചവെള്ളത്തിൽ മുങ്ങിയവന്. എന്റെ അച്ഛന് മന്ത്രവാദ്യ, മുത്തച്ഛന് മന്ത്രവാദ്യ.
ഇത്തെ ഈ ആക്കൊണ്ടത് ಹೇಗೆ ആക്കൊണ്ടത് എനിക്ക് അടിച്ചതാ വേദന അയക്കാം വേണേ പിന്നാലെക തുകിഞ്ചു അതാവൂല നീ അവൾക്ക് എന്താണോ കണ്ടനി കണ്ടനി കണ്ടുനി കണ്ടനി കണ്ടനി ചികലൊക്കെ ഗുണ്ടാനി കണ്ടനി ಬೇರೆ ഒച്ച ചെയ്ത് അവിടെ ഇരിക്ക് പെട്ടി എത്ത് പാടിയാൽ ಗೊತ್ತುಂಟು ಅವ್ತರದು ಪೆಟ್ಟು ದಿನ വിഷമിക്കണ്ട വാരി അടിച്ചതല്ലേ ಹೆಚ್ಚಿನ ಪಾತಿರುವರನ್ನ നിനക്ക് പൊടതി ಎಂಕ ಬಡದಿ ಸರಿಯಾದ മലയാളത്തിൽ വാരിയ 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 ಏರಿಯಾ ಏಯ್! ಕೇಳಿ ಮಂತ್ರವಾದಿಗಳೇ ഞാൻ പറയാ ಇದರಲ್ಲಿ ಹೊಡಿರಿ ನೀವು ഏത് ಆದಷ್ಟು ಬೇಗ ನಿಲ್ತಾರೆ അവിടെ ഇരി. ನನಗಲ್ಲ വിചാരിക്ക ಮಂತ್ರವಾದಿ ಯಾರು ನಾನ ನೀವು എനിക്ക് പറഞ്ഞു തരണ്ട ഉടച്ചതി ഏയ്! അടിക്ക് എന്നാ പിടി ಏನೋ ಒರಿಪಾಲೆನ್ನ ಒರಿಪಾಲೆ വിഷമിക്കണ്ട ഞാൻ പരിഹാരം ചെയ്യൂ അവിടെ ഇരി. അവിടെ ഇരി. ഇരിക്കാൻ. ഇരിക്കാൻ. എന്ന് നമുക്ക് മനസ്സിലാകും എന്റെ ഭഗവതി അമ്മേ ഓം ഒന്നിലെ സൂര്യമ്മായി രണ്ടിലെ ചന്ദ്രമ്മായി മൂന്നിലെ ത്രിമൂർത്തിയമ്മായി നാല് ചതുർമുഖ ബ്രഹ്മമായി മായി ആറിന് ഷഡ്മുഖമായി ഏഴ് സപ്തദശമായി എട്ട് അഷ്ടനിപാലകമായി 9 നവബ്രഹ്മമായി 10 പരബ്രഹ്മമായി മാതായി നമ്മ പോയി കളവ് അടിച്ചതാ ഇരിക്കാൻ ഇരിക്കാൻ കുള്ളജി 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 കുള്ളുജി 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 ഇനി 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 ഏയ് ഏയ് എവിടേക്കാ ഇങ്ങ് വാ ഏതോ അതിനടുത്താൽ എനിക്ക് വേദനിക്കൂ ഇല്ല അടേരി ഒച്ച ചെയ്താൽ അടിച്ചു കളയൂ അവിടെ ഇനി ഇവിടെ കളവ് അടിച്ചതാ കളവ് മന്ത്രവാദി ഞാനാ നീയാ അവിടെ ಎಂಕಲ್ಲ ಕೈತಾಲ್ ಪುಲ್ಲೇರು നിന്റെ പേരെന്താ പുത്തോറ് പുത്തോറ് ಉದಾರ ಓ ವಾಮಣಿ ವಾಮಣಿ ഏ വാനമ വാനമ എന്താ വാനമ ವಾಮಣಿ വാമനെ അവിടെ ഇരി ഞാൻ പരിഹാരം ചെയ്യൂ ഞാൻ ആരെ മനസ്സിലായോ കേളു പണ്ഡിതന 48 ദിവസം പച്ചവെള്ളത്തിൽ മുങ്ങിയവനാ എന്റെ അച്ഛന് മന്ത്രവാദി മുത്തച്ഛന് മന്ത്രവാദി മകന് മന്ത്രവാദി ಮುಂದೆ ಎಂಕ ಹಾಕು ನೀರು ಅವಳು ಅವಳು വിഷമിക്കണ്ട അവളെ പേരെന്താ ನೀಲು ನೀಲು നിലി ನೀರು ഏ, നിലി ನೀಲು ನೀಲು നീലു ನೀಲು ആ ನೀಲು ನೀಲು ನನ್ನೇ ഏയ്. ആ ನೀಲು ആ. ನೀಲು ಅಲ್ಲ ಮರತಿ ನೀಲು എന്ത് ഏയ് ഏയ് ಕೆರ್ಪೇನು ಕೆರ್ಪೇನು നീ കെർപ്പാ ಕೆರ್ಪೆಡಾತ್ ಮುರಾಣಿ ಕೆರ್ಪೆ ആ ചെയ്യൂ ആ ചെയ്യൂ ആ ചിരിക്കാൻ പറ ಯಾನು ಬರೇ എടോ ഒച്ച ചെയ്ത് അടിച്ചു കളയൂ ഇരി അവിടെ അവിടെ ഇരി ആ എന്താ നിന്റെ പേര് ಯಾನು ಬರೇ ആ? ಯಾನು ಬರೇ പണായ ಬರೇ എന്റെ പണായ ಪನ್ಪೂಜೆ ಪನ್ಪೂಜೆ എന്നെ മനസ്സിലായില്ല കേളു പണ്ഡിതനാ കോഴിക്കോടാ 48 ദിവസം പച്ചവെള്ളത്തെ മുങ്ങിയവനാ ഏ പണിതിയേ ആരിക്കായെങ്കിൽ പൊടതി പൊടതി അല്ലേ ಅಲ್ಲಿಗೆ ಯಾರು ತುಳುಟು ಪಾತಿರ್ನೇ ಸರಿ ಕಟ್ಟಾರ್ಥ ಅಪ್ಪಚ್ಚಿ അത് പാത്ത് അവള് പാത്തേന്നല്ല അത് ഉള്ളില്ല ആള് പാത്ത് സംസാരിക്കണം ಸಂಸಾರ ಸಂಸಾರ ಯಾರಿಲ್ಲ ಇರು നിന്ന ഞാൻ പേടിക്കാൻ കേട്ടോ എന്നെ മനസ്സിലായില്ല ಹೇಗೆ ಹಾಲು ಬೋಲ್ತು ആരാ നീ? നീ ആരാ? ಹಾಲು ಬೋಲ್ತಿಲ್ಲ മന്ത്രവാദി ഞാനാ നീയാ ഒച്ച ചെയ്യരുത് ആ പേരെന്താ ಯಾನು ಬರೇ പണായ ಬರೇ പേരിಜ್ಜಿ ഏ? ಕಾಂಡೆ ಬರಿದವಳು പേരല്ല പേര് പേര് ഞാൻ മന്ത്രം നിന്റെ പേര് എന്ത് പേര് പേര് ಓಂ വെച്ച ಓಮೈ ಓಂ ആ വനവാ ഓമി എന്ത് ഓമിനി എന്ത് ಓಮೈ ഓമയ്യ ആരാ നീ ಪನ್ಪೂಜೆ ആ? ಪನ್ಪೂಜೆ പൺപുജി ಪನ್ಪೂಜೆ ആ ചൂടാവ പമ്പേ പമ്പേ പമ്പേക്ക് പോയോ ಪನ್ಪೆ പമ്പേക്ക് പോയോ ಹಾಕೋಚೆ പറ ആരാ നീ ಯಾನು ആ യാണ് ಪನ್ಪೂಜೆ പൺപുജി ಪನ್ಪೆ ചൂടാകുമ്പോ എല്ലാം പറയൂ ആ, എന്താ ಯಾನು ആ. ಯಾರು ರಘು ಶೆಟ್ಟಿ രഘു ശെട്ടി രഘു ശെട്ടി ರಘು ಶೆಟ್ಟಿ ರಘು ಶೆಟ್ಟಿಯ എടോ അത് ರಘು ಶೆಟ್ಟಿ രഘു ശെട്ടി
ರಘು ಶೆಟ್ಟಿ ಓಬಯ್ಯ ಶೆಟ್ಟಿ ನಮಗೆ ಓಬಯ್ಯ ಶೆಟ್ಟಿ ನಮಗೆ ರಘು ಶೆಟ್ಟಿ ಈ ಜಾಣಿ ಇದು ಬೋಲ್ತಾತೀನಿ ಮಾರೆ ರಘು ಶೆಟ್ಟಿಗೆ ಬಲ ಓಲ್ಲ ಬಾಕಿ ವಿಷಮಿಕ್ಕಂಡ ಅದು ರಘು ಶೆಟ್ಟಿಯ ವಿಷ ಬರ್ರೆ ನೀವು ತುಂಬ ಪೌಂಡಿ ಅವಳೇರಿ ಕಳವರಿಚ್ಚ ಕಲಾವಡುಗಳು ನೀ ರಘು ಶೆಟ್ಟಿಯ ರಘು ಶೆಟ್ಟಿ ರಘು ಶೆಟ್ಟಿ ನಾಳ ನಾಳ ಅಲ್ಲ ಇನ್ನು ನಾಳೆ ಅಲ್ಲ ಇನ್ನು ನಾಳ ರಘು ಶೆಟ್ಟಿ ನಾಟಿಂದ ಬೇರೆ ರಘು ಶೆಟ್ಟಿ ಅല്ലേ ಇನ್ನು ನೀವಕ್ಕೊಂದು ದಾನವತ್ತನಿಗೆ ಅನ್ನಾರು മന്ത്രവാദി ഞാനാ നീയോ ഒച്ച അടിച്ചു കളയൂ ഞാൻ മന്ത്രവാദിയോ 48 ദിവസം പച്ചവെള്ളത്തിൽ മുങ്ങിയ മല ಓಮನಿ വാനമേ ഓ വാമണി നാളെ ರಘು ಶೆಟ್ಟಿ എന്നി വിളക്ക വന്നു ಯಾರಲ್ಲ ನೀನು ಮೋಕೆ ಮಂತೊಂದಿತ್ತ മന്ത്രവാദ ചോദ്യം ചെയ്യരുത് മന്ത്രവാദ ചോദ്യം ചെയ്താൽ ഒച്ച ചെയ്ത് അടിച്ചു കളയൂ ಯಾನಿ ಎನ್ನ ಬಡಿದಿದ್ದು ಎಂದು ആർക്കാങ്ങ് പൊടുതി അല്ലേ ಎನ್ನ ಬಡಿದಿದ್ದು ದೂರ ಕುಲ್ಲಿನ ಬಂದ್ರೆ ಎತ್ತೀನಿ ಅವು ನಾಳದ ರಘು ಶೆಟ್ಟಿ ಅಂತ എന്ത് വന്നു ದಾನೆ ಬರ್ತೀನಿ ಮೋಕೆ ಮಂತೊಂದಿತ್ತ മോക്കെ എന്താ മോക്കെ മോക്കെ ചെയ്തു പിന്നെന്തായി ನೀನು ನಮ್ಮೇರಿ ಚಂದ ಪಗ ಯಾನ್ ಏಪಲ ಬರಂದಿತ್ತೆ നീലക്ക് മേറില്ലേ അമ്മേരില്ല അമ്മേരില്ല എന്താ അമ്മേർ വേണ്ട അമ്മേർ അച്ഛ നീലുണ്ട് അച്ഛനില്ലാത്ത സമയത്ത് രഘു ഷെട്ടിന്റെ വീട്ടിൽ വന്നു രഘു ഷെട്ടിയെ പിന്നെന്തായി ಇಂಗ್ಳು ಮೋಕೆ ಮಂತೊಂದಿತ್ತ മോക്കെ പ്രീതി ചെയ്തു ಅಂದಪ್ಪ ವಿಷಯನೇ ಗೊತ್ತಿದ್ದು ಗೊತ್ತಾവാൻ പാടില്ല അതെങ്ങനെ മോക്കെ ചെയ്തേ ಬೊಕ್ಕ ಏಪಲ ಪಗೆಲ್ಗೆ ಬರೋಂದಿತ್ತೆ നാളെ രഘു ഷെട്ടി നല്ല ആളാ ಆಯ್ದು ಬಜಿಲ್ ಬಣ್ಣ ಮಸ್ತ್ ಇಷ್ಟ ಯಾನ್ ಬಜಿಲ್ ಬಂತು ಬರೋಂದಿತ್ತೆ അത് ബജാൽ എവിടെ ബജാൽ ಪಡೀಲ್ ದಾಮೇಶ್ ಬಜಿಲ್ ಅಂದ್ರೆ ಅವಲಿ ಅವಲಕ್ಕಿ ಅಳವಕ್ಕಿ ರಘು ಶೆಟ್ಟಿ ಅವಲಕ್ಕಿ ಅವಲಕ್ಕಿ ನೀಲಕ್ಕಿ ಕುಳ್ಳು ಒಚ್ಚ ಅಡಿച്ചു കളയൂ ದಿನೋಲ ತಿನ್ನಂದಿತ್ತೆ ಆಹಾ ಅವಾಗ ಒಂಜಿ ದಿನ എന്തായി ನೀನು ನಮ್ಮೇರೆ ಗೊತ್ತಾಗತ್ತ ಅಲ್ಲ ನೀನು ನಮ್ಮೆ ಇಂಗ್ಳು ದೂರಾಯ ದೂರಾയി ಈ ಕಲ್ವಾಗ ಮದಿಮೆ ಬಂತು ಕೊರಿಯರು ಕಲ್ವ ಪಟ್ಟ ಓಮಿನಿ ಅಣ್ಣ ಓಮಿನಿ ಅಂತ ಬರಿಕುಂತಲ್ಲಿ ಒಚ್ಚ ಅಡಿച്ചു കളയൂ പിന്നെ ಮದಿಮೆ ಬಕ್ಕಲ ಎಂದು ಮದಿಮ ಯಾನ್ ನಿಮ್ಮೆ ಮದಿಮೆ ಬಕ್ಕಲ ಕಲ್ಯಾಣಂ ನೀಲು ನಿಮ್ಮೆ ಮದಿಮೆ ಬಕ್ಕಲ ಯಾನ್ ನೀಲೆಡೆ പോയಂದಿತ್ತೆ യാ മകനെ അവൾ പിന്നെ വന്നോണ്ട് നീ എന്ത് ചെയ്തുടൂ നീ എവിടെ പോവും എന്ത് വേലേ ಕೆಲಸ പിന്നെന്തായി ഇമ്മೆ പകലില്ലടെ പൂജೆ പകലില്ലാതെ പൂജೆ നീ പകൽ എവിടെ പോകുന്നുണ്ടോ രണ്ട് കാര്യക്രമോ రెండు కార్యక్రమం ఇచ్చిన బట్టలు నీకు అర్థం ನಿನಗೆ ಯಾನ್ ಪಗೆಲ್ಗೆ ಬರೋದಿತ್ತೆ ಹಿಂಗ ಕತ್ತಲೆಗೆ ಮೇಲೆ ಅಂಚ കഴിഞ്ഞതെല്ല കഴിഞ്ഞു മാപ്പ് ചെയ്യണോ ಒಂಜಿ ದಿನ ಇಮ್ಮೆಗೆ ತಿಕ್ಕದು ಬೂರಿಯ ತಿಕ್ಕದಿ ಬೂರಿಯ എന്താ ತಿಕ್ಕದಿ ಬೂರಿಯ ತಿಕ್ಕದಿ ಬೂರಿನಿ ಯಾನ್ ಬಣ್ಣಾಗ ಮಕ್ಕಳು ಜನ ರಡಿ ಜನ ಉಳ್ತೇರಂದು ಇಮ್ಮೆ ಕಲ್ಲು ನನ್ನ ಮನೆ ಟಾಕಿದ ಇಂಚೆನೆ ಬುಂಡ ಏನನ್ನು ಕೆರೆ ഒന്ന നീ പാത്തേരു ഇല്ല ഞാൻ പാത്തേരു ചെയ്യൂ ಮುಂದುವರಿಸು ಅಚ್ಚ ನಾನು ಇಮ್ಮನ ಕೆರ್ರೆ ಅಂದು ಬೈದಿನಿ സംസാരിക്കടോ ಅಲ್ಲೆನ್ನು ಬಿಡಾಯ ನೀನು ಬಿಡು ಪೂಜೆ എടോ രഘു ഷെട്ടി കഴിഞ്ഞല്ല കഴിഞ്ഞു പോയി പശ്ചാത്താപം അതിനു വേണ്ടി നീലല്ലേ ഈ നീല വിട്ടു പോകണം ಬಾಬುಜಿ ನೀರಿನ ಬಿಟ್ಟು ಹೋಗಣ ಬಾಬುಜಿ ಆಯ್ತು ಕರ್ತೆ ಬಾಪಿ
ಅಣ್ಣ ಒಂದು ಕೆಲಸ ಆಗ್ತದ ಎಂದ ನಮ್ಮ ಇರ ನಡೆಯನಿ ಕಂಟೆಲ್ ಕುದುಪ್ಗ ಆಗ ಸೈಪಿನ ಹಾಲತ ಎಡೋ ಓ ಅವಳೇನಿ ಮಾನಿ ಆದೇಜು ಹೇಳೋ ನೀ ವಿಷಮಿಕ್ಕಂಡೋ ಪೋ ನೀ ಹೋಗಣ ಬಾಬುಜಿ ನೀ ಹೋಗಣ ಬಾಬುಜಿ ಪೋ ಪೂಜ ಬಾಬುಜಿ. ಅಂತ ಹಣ ಪೋ ಪೂಜ ಬಾಬುಜಿ ಪೋ ಪೂಜ ಓಂ ನೀರು ಬೋಡ ಬಂದಿವೇನೆ മന്ത്രിവാദം മന്ത്രിവാദം ആ നമ്മെ ആ ഇനി അവിടെ ഒറ്റ ചെയ്ത് അടിച്ചു കളയൂ 48 ദിവസം പച്ചവെള്ളത്തിൽ മുങ്ങിയവരാ ഓമിനി ಓಮಿ ചർമുടി കെട്ട് ഇരുമുടി കെട്ട് ചികളത കെട്ട് ഓം സ്വാഹ പോപ്പെ ആ ഞാൻ പോപ്പെ എവിടെ അവിടെ നീ ಭಯಂಕರವಾದ ശരി എടെ വന്നു പോപ്പെ പോപ്പെ ആട ಒಂಜಿ ಬೇಲೆ ಆവുಡು എന്ത് ಬೇಲೆ ಆവുಡು എന്ത് വേലേ ಕಂಡನೆ ಕಲ್ವಾಡ್ಬಿಟ್ಟು സത്യം പറഞ്ഞേ വിഷമിക്കണ്ട ಹೆಚ್ಚೆ ಸತ್ಯ എന്താണോ ಏನ ನಂಬೋಡು നമ്പണം ನಂಬುದೇತ ಅದು ತೊಡ್ದಿಲ್ಲ ತೊಬ್ಬತ್ತಿ അത് എന്ത് ചെയ്യണം എന്ത് ചെയ്യണം ಕಲ್ಲು ಮಾಡೋಡು ആ ഇവള് ಎಡೋ ಸುರುಕೆ ಮಾಡ್ದೋಡು എന്ത് കല്ല് ಮಂಡೆಗೆ ಕಲ್ಲು ಮಾಡ್ದೋಡು മണ്ടക്കല്ല മണ്ടക്കല്ല ಕಲ್ಲು ಬಾರ್ದು ನಂಬೋಡು ಅಂತ ಏನನು ഈ നാളെ റവ് ഷെട്ടിക്കോ കല്ലിടണല്ലേ ಮಗ ഭയങ്കരം ಆತ ಕಾರ್ನಿಕೊಂಡಿಂಕ ಅವು ಕುಂಟಾರ್ದುನ ಕಲ್ಲುಂಡವು ಐತೆ ನಿನ್ನ ಅಮ್ಮ ಸೇಸ ಪಾನ್ಗುಲ್ಲ ಪೋ ഏയ്! ಮುಂಟಾಡ್ತಿನ ಕಲ್ಲು ഒച്ച ചെയ്യരുത് അവിടെ ഇരി. കളം വരച്ച കളം വരച്ച ನಂಬೋಡು ലൂജ. ನಂಬೋಡು ನಾನು ನಮ್ಮೆನಗೆ ಎಲ್ಲಿ കഴിഞ്ഞല്ല കഴിഞ്ഞു പോയി കഴിഞ്ഞു പോയി. വിഷമിക്കണ്ട ഇല്ലേ. നമ്പണം നമ്പോ ನಂಬೋ ನಂಬೋ കല്ലിടാൻ പറ്റുമോ ಕಲ್ಲು ನಂಬುಗ കല്ലിടാൻ പറ്റുമോ കല്ല് ഇടാൻ പറ്റുമോ ಆವು ആ ആ അവന് തായ്. ಪೂರ ದಿಯೋಡಿಂಕ್ ആ തിന്നാന് എന്ത് നീ സസ്യാരിയോ മാംസാരിയോ ಏರಿ ಅವು ಆಯ್ನ ರಘು ಸೆಟ್ರಿಗೇನು നിങ്ങെന്ത് ಯಾನ್ ರಡ್ಡು ಲಾಭ ರಘು ಶೆಟ್ಟಿಗೆ ಎಲ್ಲಾന്ന് ಈತ ನಂಬುಡೇನ ಆಯ್ನ ആ സസ്യാരി മാംസാര ಊಲಾಪುಣಿಂಕ್ ഏതു അവള് ಒಂದೊಂಜಿ ದಿಯೋಡಿ അത് രഘു ഷെട്ടി ആരാരോട് കേൾക്കുന്നു പുണ്യാക്ക് വിഷമിക്കണ്ട ഞാൻ ചെയ്യും. ದಿನ- എന്നാലും പോവോ ಅವ ಎಡ್ಡುಂಡು ದಿನಕ್ಕೊಂದು ಸಾರಿ ಕಲ್ಲು ದಡೆ ಪೋಪಿನಿ അതെന്ത് ധൂമപാനം ചെയ്യരുത് ആരോഗ്യത്തിന് ഹാനികരം ಧೂಮಪಾನ ഞാൻ ചെയ്യാ ಪಾಪೆ ആ ഇരി അവിടെ ആടവരി ಕುಲ್ಲೆ ಹುಲ್ಲು കുളായി ಹುಲ್ಲರ ಬನ್ನಿ എന്ത് കുളായി ಕುಲ್ಲೆ കുളായി ഓം സ്വാഹ. ആ പോകല്ലേ ಪೋಪೆ പോകണം ಪೋಪೆ പോയേ തീരൂ ആ എന്താ തീരൂ ತೀರ್ದೆ ಪೋತೀನಿ പോയേ തീരൂ അവേ പോ- താങ്കൾക്ക് മലയാളി മനസ്സിലാവില്ലല്ലേ ഒച്ച ചെയ്ത് അടിച്ചു കളയൂ ಉರ್ಚಾರ ഒച്ച ಒಚ್ಚ ചെയ്യരുത് അടിച്ചു കളയൂ ഇരി ഇരി പരിഹാരം ചെയ്യും ಸಂಪ ಓಡು ഭയങ്കര ആ ಸಂಪು എന്ത് വിളിച്ചിട്ടുണ്ടോ പൊണ്ണുണ്ട് കുടിച്ചാൽ കൊടുക്കാമല്ല ഞാൻ പരിഹാരം ചെയ്യും എന്റെ ഗുരുവായൂരപ്പ എന്റെ ഗുരുവായൂരപ്പ എന്റെ മച്ചിലോട്ട് ഭഗവതി എന്റെ അമ്മേ ಅಮ್ಮೆ ಅಪ್ಪೆ ಪೂರ ಒಡೆದಿ ತಂಗಡಿ ನೆಲಮ್ಮೆ ನೆಲಪ್ಪೆ ಪೂರ ಐತೆ ಜಿಂಜಿ ಅದು ಕೊಡ್ತೇನೆ പേടിക്കണ്ട മന്ത്രമൊന്നും ചെയ്തതാ ಆ ನಮ್ನೆಲ್ಲ ಸೀತಾ ಸೀತಾ ಸಂಪು ಸಂಪು ಬಂಜಿ ಒಡೆದಿಗೆ ಸೀತಾಪು ಮಂಡಿಗೆ ಮೈಪುಟ್ಟು ಬಿಡದಿ ಒಡೆದಿ ಅತ್ತಿ കുടി ಕುಡಿ ಕುಡಿ ಕುಡಿಯಿಂದ ತುಂಬೆ ಗೊತ್ತುಂಡು സ്വീകാരം ചെയ്യണം മലയാളി മനസ്സിലാവില്ലേ അവിടെ എഴുതി നീലേ അവനെ നോക്കണ്ട ಕೆರ್ಪೆ കേർപ്പേ ಕಲ್ವಾನಿ ನಾನು ಕೆರ್ಪೆ മന്ത്രവാദ്യ 48 ദിവസം പച്ച വെള്ളത്തിൽ മുങ്ങി ಯಾನು ಮದಿ ಮೇಪಿನ ನೀನು ನ್ಯಾಯ ಮದಿ ಮೇಪಿ ಹಾಡಿ ಕೊಡೋದು ಪೋಪೆ അടിക്കൂ ಅಡಿಕು ആ കുടി ಪೋಪೆ ആ ಕುಡಿ 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 എന്റെ ഗുരുവായൂരപ്പ എന്റെ മുച്ചിലോട് ഭഗവതി ഓം ഓം സ്വാഹ ಏಪಲ ಹೊರ ತಿಕ್ಕುನು ಆಯ್ತಾ ಬಿಡ സ്വീകാരം ചെയ്യോ ಅವಳೊಂದು ಚೂರಾಟ നിനക്കില്ല കേട്ടോ സ്വീകാരം ചെയ്യ് ഏയ് ഓമിനി ಓಮಿ ಓಮಿ ನಿಡುವಾರ್ನ ആ ആ വെള്ളമല്ല കൊണ്ടോ നാളികേരം 65 രൂപ അതിനറിയോ ಬೊಂಡ ಬೊಂಡನೆ കുച്ചമളോ കുച്ച ರಘುಶೆಟ್ಟಿ ಅಂತ ತಾರೆಗೆ ಬೋದು ಬರ್ತಿ കുച്ചോ 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 ആ
വഴി പ്രേതം രഘുശെട്ടി പോയി. എന്നെ പൊടിതില പോയി എന്നും 4 മാസം ഉണ്ട് രഘുശെട്ടി പോയി. 4 മാസത്ത് മാസ കണ്ടേ പറ്റുണ്ടു. എന്തായി നിന്റെ പൊടത്തി മരിച്ചോ? സൈത്യനാറ്റം പേരാ ഇല്ല, പരിഹാരം ഞാൻ ചെയ്യലേ. ഞാനും മന്ത്രവാദിയല്ലേ. നിന്റെ പേരെന്താ? ഓമന മോന. ഓ കോ. ഓ ഓ. ഓ കോ. എന്നാ പിടി. പിടിയുണ്ട് പൊടിയേ പുറ. ഓം സർ. എടി. അതെടോ നിന്റെ പൊടുത്തി എണിച്ചു. പൊടി തെറ്റ് രഘുശെട്ടി നീ രഘുശെട്ടി പോയി. ഓ പോയി. പോയിട്ട് പോയി. ഓമിനി. മനസ്സിലായോ? ഞാൻ കേട്ടു പണ്ടിട്ട് ഒറ്റ മാറിയത് പെടുത്തി നിനക്ക് പെടുത്തി കേളു പണ്ടിത്തരാ ಮಂತ್ರವಾದಿ ಕಾಸು ಕೊಡ್ತಾರ ಇದೇ ಕೊಡ್ರದ ಸಂಕಟ ഞാൻ മന്ത്രവാദിയ കേളു പണ്ടിത്തരാ രഘുശെട്ടി അറിയോ? മീറ്റ് വൈദ്യുനി നാളെ രഘുശെട്ടി അറിയോ? ಗೊತ್ತುಂಡು അവ നിന്നെ പിടിച്ചതാ. ಅಂದ ಅಲ್ಲ ಬೆಗಾರ ಇರ್ತೂಲೆ ಮೇಲ್ ಸರಿ ಅಡ್ಡಬಿಡು നല്ലതായി ഒരു ചെറിയ ആശീർവാദം. ചെറിയ ആശീർവാദം. ರಘುಶೆಟ್ಟಿ ಕೂಡಾರ ಬಣ್ಣ ಕೊಟ್ಟು വേണ്ടല്ലേ? ಈತ ಮಾತ ಮಲ್ತೇರತ್ತ ಮಾಮಲ್ಲ ಮಂತ್ರವಾದಿ ಮಂತ್ರವಾದಿ ಕೇಳಿ ಕೇಳಿ ಎಂಚಿನಿ ಚೋಕೊಲ ಈತ ಮಾತ ಉಪಕಾರ ಮಲ್ತಾರ ಒಂದು ಉಪಕಾರಿ ಉಪಕಾರ ಮಲ್ತ ശരിയാ? ಒಂಜಿ ಬಡಿದಿನ ಮೈಟ್ ಬರ್ತೀನಿ ಪ್ರೇತಾತ್ಮನು ಬಿಡ್ಪಾರ್ ശരിയാ? ಸರಿ ಸಿರಿಯ ಅತ್ತೆ നീ പറഞ്ഞല്ലോ ശരിയാ. ಒಂಜಿ ರಘುಶೆಟ್ಟಿಗೆ ಒಂಜಿ ಮುಕ್ತಿ ಕೊರ್ಪಾರ್ ಇತ್ತೆ രഘുശെട്ടി ഉപ്പിനങ്കടി അറിയോ? ಉಪ್ಪಿನ ಅಂಗಡಿ ಆಗುತ್ತುಂಟು ഒരു പിണ്ട ഇളക്കാൻ മതി, എല്ലാം ശരിയാവും. ಇತ್ತೆ ನಾನೊಂಜಿ ಉಪಕಾರ എന്താ? ಬಂಜಿಡ್ ഒച്ച ചെയ്യ ക്ഷമിക്കണ്ടോ? എന്താ? ಬಂಜಿಡ್ ಪುರಿಜ್ಜ പുരി പുരി പുഴു 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 പുരി ഇല്ലേ? പറഞ്ഞാല് സംസാരികളെ താന് ഭർത്താവ്, അവള് ഭാര്യ, സംസാരം ചെയ്തു, കല്യാണം ചെയ്തു. എന്നാലും താങ്കൾ കുട്ടികളില്ല. കുട്ടികളില്ല ഒന്നില്ലേ? കുട്ടിയില്ല. അത് എന്താ കുട്ടിയാകത്തെ? താങ്കൾ കുട്ടികളില്ലല്ലേ? ഞാനുണ്ടല്ലേ? ഈത്തുമല്ല കുട്ടി നിങ്ങൾ ഓൾദി പരിഹാരം ഞാൻ ചെയ്യൂ. അവിടെ നിക്ക്. നീലി ഇവിടെ വാ. എടോ നിന്റെ പേരെന്താ? ഓമിനി. എടോ നിനക്ക് 5 കുട്ടികളെ ഭാഗ്യമുണ്ട്. 5 പഞ്ചമം ಒಂಜಿ ಕುಜಾಲ್ಡಿ പഞ്ചമം കുട്ടി ಪಂಚಗುಟ್ಟಿ 5 കുട്ടി. നീ വലിച്ചതാവില്ല, ഞാനേ വലിക്കാം. ಪತ್ತಾಪುಂಡದುಲೆ പത്താവല്ല, പിന്നെ 10 ആവും. ಅಂಜಿ ಕುಟ್ಟಿಗೆ ಅಂಜು ಕುಟ್ಟಿ ಏತಿಗೆ ಐನಿಗೆ ಐನ್ ಜೋಕುಲ್ ನಾಮ ಕಾಪುನ್ಗೆ ಆಣೆ ಎತ್ತು ಪೊಣ್ಣೆ ಎತ್ತು ಕೇಳನೆ ಅಬೋಡ ಕೇಳನೆ എടോ മാനവി, നീ സംസാരിക്കുന്നു പെണ്ണുമൊക്കെ സംസാരിക്കുന്നു ഇതെന്ത് ഭാഷ? 5 കുട്ടികളെ ಐನಿ ಜೋಕುಲ್ ಆಪುಂಡೆ ಇದು ಐನೇಟ್ ಒಂಜಿ ಆನೆ ಎತ್ತು ಪೊಣ್ಣೆ ಎತ್ತು ಒಂಜಿ ಪಣ್ಣುರ್ರೆ നീലി ഇവിടെ വാ. 4 പെണ്ണ് 1 ആണ. ದಾದಿಗೆ ಸ್ತ್ರೀ ಸಂಹಾരം. ದಾದಿಗೆ 4 ಪೊಣ್ಣುಗೆ ಒಂಜಿ ಆಣಿಗೆ ದೇ ಒಂಜಿ ಬೇಲೆ ಅನ್ಪಿ ತಿರ್ಗಾರೆ ಮೀನಿ ಆಪಣ ಕೇಳನೆ ತಿರ್ಗಾರೆ 5 കുട്ടികൾ അച്ഛനാ. നീ വിഷമിക്കണ്ട. താങ്കൾക്ക് 5 കുട്ടി, എനിക്ക് ഒന്നുമില്ലടോ. ಎಲ್ಲಿ ಒಂಜಿ ನಿವೇದನೆ എന്താ? ಅವನೊಂಜಿ ತಿರ್ಗಾದ 4 ಆನು ಒಂಜಿ ಪೊಣ್ಣು ಮಲ್ತಾರವ പറ്റില്ല പറ്റില്ല. തിരിച്ചാൽ 5 പെണ്ണുകുട്ടിയാവും. ಒಂಜಾನೆ ಒಂಜಾನೆ
ಪರಿಹಾರ ಎಂಡ ನೋಕಾಗೆ ಎನ್ನ ಬೊಡೆದಿನ ಮಂಡೆ ಸಾಣೆಪಿನ ಗೊಚ್ಚಿನ ಅವರ ಹಿಂದೆಲ್ಲೋ ಆತೆ ಕುಂತಾಗ ನಮ್ಮ ಆತೆ ಕುಂತಾಗ ಕುರುಡು ಕುರುಡು ಎಂದ ಬಾರಿ ಪ್ರಕಾರ ಇದಕ್ಕೆ ದಾದಂಡಲ ಕಿರು ಕಾಣಿಕೆ ಒಂದು ಗುರು ಕಾಣಿಕೆ ನಲ್ಲ ಬಡದಿಯ ಅವು ಕೊರ್ಪಿಗೆ ನಲ್ಲ ಬಡದಿಯ ಒಂದು ದಾದಂಡಲ ಇರಿ ಕೊರಡೊಂದು ಉಂಡು ಮೇರೆ ಎಂದಾಯಿ ದೇವರೇ ನೆನಪಿದ್ದಿ ಒತ್ತುಪ್ಪೇರೆ ಉಪ್ಪುಂಡಿಯ ಇಲ್ಲಡೆ ಎನ್ನ ಡಬ್ಬಿರ್ದೈತಲ್ಲ ಪಾಪ ಅವು ಕಿಸೆ ತಂಗಿ ಇಲ್ಲಡೆ ಬಾಕಿ ಹಂಗೆ ಕಿಸೆ ಜಂದಿನಂಗಿ ಪಾಡುದು ಮಾಡ್ತಾನೆ ಒಂದು ಇದಕ್ಕೆ ಪೋದು ಕೊರೋನಾ ಒಂದ ಪ್ರಸಾದ ರಾಹುಲೆ ರಾಹುಲ್ ರಾಹುಲೆ ರಾಹುಲ ರಾಹುಲ ರಾಹುಲೆ 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 ರಾವಂದು ಬೋಯ್ಗೆ ಈ ತುಳುಟು ಕಾಂಟ ಕಾಂಟ ಅವನು ಕಾಂಟ ಹಾ ಕಾಂಟ ಕಾಂಟೆ ಲಕ್ಕುಣ ಹಾ ಉಚ್ಚಕ್ಕೆ 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 ಸೂರ್ಯ ನಡುವೆ ಉಚ್ಚಕ್ಕೆ ವೈಗುന്നേരം 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 കിടക്കുമ്പോ ബയ്യാട്ട് പിറ്റനെ രാവിലെ എണിച്ചാൽ ഇങ്ങനെ തിന്നു എനിക്കുന്ന ഒച്ച കടിച്ചു കളി പോ കഷായ ഉണ്ടാ നീലി റവ് ಶೆಟ್ಟಿ ಇನ್ನು ಬರಲಿಲ್ಲ കേട്ടോ ಜಾಗ್ರತೆ ನಿನ್ನ ಸಂತಾನ ನಲ್ಲದಾಟೆ ಎದ್ದೆ ಮಂತ್ರ ನಿಜನ ಮಂತ್ರವಾದಿ ದೇವರ ಮೇಲೆ ಓಲದಿಕ್ಕ ಅದ್ಭುತ ಇಂಗ್ಲ ಬಿಟ್ಟು ಪರಿಹಾರ ಬರ್ಬಾ ಬರ್ಬಾ ಮನಸ್ಸಿಲಾಯೋ ಮಂತ್ರವಾದಿಗಳೇ ಸಂತೋಷವಾಯ್ತು ಶೈ ಆದ್ರೆ ಅಪ್ಪ ഞാൻ ಬರ್ತೆ ಓಯ್ ನಿಮ್ಮನ್ನು ಕರೆಸಿದ್ಯಾಕೆ ഭ്രാന്ത് പിടിക്കാനല്ലേ ಹೌದು ജോലി ಮಾತು ಬರುವ ಹಾಗೆ ಮಾಡ್ಬೇಕೆಂಬ ಹಾಗೆ ഞാൻ വിഷമിക്കണ്ട ഞാൻ മന്ത്രവാദിയല്ലേ 40 വേണ്ടല്ലേ ಅದು ಬೇಡ ಮಾತು ಬರುವ ಹಾಗೆ ಆಗ್ಬೇಕು അതിന് ബലി ചെയ്യണം ಹೌದಾ ബലി ಬಲಿ ಅದಕ್ಕೆ ವ್ಯವಸ್ಥೆ ಆಗ್ಬೇಕು ವ್ಯವಸ್ಥೆ ಏನೋ? ಪರಿಕರ್ಮಿ ಎಲ್ಲವನ್ನ ತಯಾರು ಮಾಡು ಪರಿಕರ್ಮಿ ಎಲ್ಲ ಬಂದು ಇಲ್ಲಿ 4 ಬಗೆ ഉണ്ട് എന്ത് ഇത് എക്കി നെക്കി കല്ലി കനവട്ടി ಯಾಕದು എന്ത് എക്കി എന്ത് ಏನು എക്കി പറഞ്ഞ ಏನದು എക്കി ನೀವಲ್ಲ ಪ್ರಯೋಗಿಸುವುದು നിങ്ങൾ പറയൂ എക്കി ನನಗದು ಅಗತ್ಯ ಇಲ್ಲ എക്കി കല്ലി കനവട്ടി ദോഷ പരിഹാരം ചെയ്തു പരിഹാരം ചെയ്തു ಓಂ ಓಂ ಏನು ಮುಚ್ಚಿ ಮಾಡಿಕೊಡಿ ಓಂ ಶ್ರೀ ಭಗವತಿ ಓಂ ಸ್ವಾಹ ಓಂ 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 ഒച്ചയിൽ അടിച്ചു കളയും ഉള്ളിലൊന്ന് ഇളത്ത ಅದು ಯಾಕೆ ನೀವು ಕುಡಿದದ್ದು അത് ದುಷ್ಟಶಕ್ತಿകൾ ಅದೆಲ್ಲ ഇവിടെ ಪರಿಹಾರ ചെയ്യുന്നു ಹಾಗೆ ಓಂ 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 ಹರ ದುಷ್ಟಶಕ್ತಿ ಓಂ ಪ್ರಸನ್ನ ಓಂ ಪ್ರಸನ್ನ ಓಂ ಪ್ರಸನ್ನ ಓಂ സംസാരിക്കും
ಅದಕ್ಕೆ ಬೇಕಾದ ಗರ್ಭ ಸೇರಿದೀಯ ಶಿವನ ಕುರಿತು ತಪಸ್ಸು ಮಾಡಿದೀಯ ನೋಡಿದೀಯ ನನ್ನ ಶಕ್ತಿಯನ್ನು ಸಾಮರ್ಥ್ಯ ಇದ್ರೆ ಹೊಯ್ದಾಡು. ಬಾಯಳು ಕಯಳು ಚೂತಿದೆ ಶಂಕರಿಗೆ ಬಳಿಕ ಬಾಯಳು ಕಯಳು ಚೂತಲಿ ಶಂಕರಿಗೆ ಬಳಿಕ ತರಹರಿಸಿ ಮೂಗ ವರ್ತಿಸದೀಸರಲ್ಲಿ ಕಾಲವನ್ನು ತಿಳಿದರೆ ನನ್ನ ಶೂಲ ಇವನ ದೇಹದ ಸ್ಪರ್ಶಿಸಿದ ಕ್ಷಣದಲ್ಲಿ ಯಾವುದನ್ನು ಮಾತಾಡೋಕೆ ಬೇಕಾದ ಪ್ರಯತ್ನ ಪಡುತ್ತಾ ಇದ್ದಾನೆ. ಆದ ಕಾರಣ ಇರಿದಂತಹ ಶೂಲವನ್ನು ಹಿಂದೆ ಕರೆಯುತ್ತೇನೆ. ಪಾಹಿ ಜಗತಿ ಸದಾ ತ್ರಾಹಿ ಕುರುಡಾಡುವೆನೋ ತ್ರಾಹಿ ಕುರುಡಾಡುವೆನು ನಲಿದಾಡುವೆನು ತುತಿ ಮಾಡುವೆನು ಅಮ್ಮ ಸಂದರ್ಭದಲ್ಲಿ ನಿನ್ನ ಯೋಗ್ಯತೆಯನ್ನು ನಾನು ಅರ್ಥ ಮಾಡಿಕೊಂಡೆ. ಇದುವರೆಗೆ ಜೀವನದಲ್ಲೇ ಅಂಧಕಾರವೇ ತುಂಬಿತ್ತು. ನೀನು ಯಾರು, ನಿನ್ನ ಯೋಗ್ಯತೆಯನ್ನು ಎನ್ನುವ ಹಾಗೆ ಅರ್ಥೈಸಿಕೊಳ್ಳುವುದಕ್ಕೆ ನನಗೆ ಸಾಧ್ಯವಾಗದೆ ಹೋಯಿತು. ಅಜ್ಞಾನದ ಪರದೆ ದೂರವಾಯಿತು, ಕತ್ತಲು ದೂರ ಸರಿಯಿತು. ನಿನ್ನ ಯೋಗ್ಯತೆಯನ್ನು ಈ ಸಂದರ್ಭದಲ್ಲಿ ನಾನು ಅರ್ಥೈಸಿಕೊಂಡಿದ್ದೇನೆ. ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತಳಾದಂತಹ ಪರಬ್ರಹ್ಮ ಸ್ವರೂಪಿಣಿ ನೀನು. ಅಮ್ಮ, ಈ ಕಂಹಾಸುರನಿಗೆ ಧ್ವನಿಯನ್ನು ಕೊಟ್ಟವ ನೀನು. ಪ್ರಪಂಚದಲ್ಲಿ ಮೆರೆಯುವುದಕ್ಕೆ ಕಾರಣೀಭೂತಳಾದವಳು ನೀನು. ಧ್ವನಿಯನ್ನು ಅಡಗಿಸಿದವಳು ನೀನು. ಇಂದು ಪುನರಪಿ ಮೂಕನಾದಂತಹ ನಾನು ಪುನರಪಿ ವಾಚಾಲನಾಗುವುದಕ್ಕೆ ಕಾರಣೀಭೂತಳಾದವಳು ನೀನು. ಹಾಗಿದ್ರೆ ಪ್ರಪಂಚದ ಸಕಲವನ್ನು ಸರ್ವರನ್ನು ನಿಯಂತ್ರಿಸುವಂತಹ ಶಕ್ತಿ ನೀನು. ತಾಯೇ, ಇದುವರೆಗೆ ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆ ಇರಲಿ, ನಮ್ಮನ್ನು ಪೊರೆಯಬೇಕೆಂದು ಪ್ರಾರ್ಥನೆ. ನನ್ನ ಅಂತಃಸತ್ತು ಅರ್ಗಂತಹ ನೀನೆಂದು ಶರಣಾಗಿದ್ದೀಯ ಮಾತ್ರವೇ ಅಲ್ಲ, ಕ್ಷಮೆಯನ್ನು ಯಾಚಿಸುತ್ತಾ ಇರುವೆ. ಆದರೆ ಒಂದು, ಇನ್ನು ಮುಂದೆ ದೇವತೆಗಳನ್ನು ಒಟ್ಟೊಡಗೂಡಿ ಬಾಳುವುದಿದ್ರೆ ಈ ಧರೆಯಲ್ಲಿ ಬಾಳುವುದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಇಲ್ಲವೇ ಇಲ್ಲ ತಾಯೇ, ಬದುಕಬೇಕು ಎನ್ನುವಂತಹ ಆಕಾಂಕ್ಷೆ ಖಂಡಿತವಾಗಿಯೂ ಇಲ್ಲ. ಮತ್ತೆ ಕೊನೆಯ ಆಸೆ ಏನು? ಅಂತಹ ಅಪರಾಧವನ್ನು ಜೀವನದಲ್ಲಿ ನಾನು ಮಾಡಿದವ. ಇನ್ನು ಈ ಪ್ರಪಂಚಕ್ಕೆ ಮುಖ ತೋರಿಸುವಂತಹ ಅರ್ಹತೆ ಕಂಹಾಸುರನಿಗೆ ಖಂಡಿತವಾಗಿಯೂ ಇಲ್ಲ. ಶಾಶ್ವತವಾದಂತಹ ಸುಖ ಮೋಕ್ಷವನ್ನು ಅನುಗ್ರಹಿಸುವಂತಹ ನಿನ್ನ ದಿವ್ಯ ರೂಪವನ್ನು ಕಂಡ ಮೇಲೆ ಪ್ರಪಂಚದಲ್ಲಿ ಬದುಕಬೇಕು ಎನ್ನುವಂತಹ ಆಕಾಂಕ್ಷೆ ಇಲ್ಲ. ಆ ಸುಖವನ್ನು ನೀನು ನನಗೆ ಕರುಣಿಸಬೇಕು. ಅಷ್ಟು ಮಾತ್ರವಲ್ಲ, ಕಂಹಾಸುರ ಎನ್ನುವ ಜೀವಿಸುತ್ತಾ ಇದ್ದ, ಆತನ ಜೀವನದಲ್ಲಿ ಇಂತಹ ಘಟನೆಗಳಾಗಿವೆ ಎನ್ನುವಂತಹ ಸತ್ಯ ವಿಷಯ ಈ ಪ್ರಪಂಚಕ್ಕೆ ಅರ್ಥ ಆಗುವ ರೀತಿಯಲ್ಲಿ ನೀನು ಮಾಡಬೇಕೆಂದು ನಿನ್ನಲ್ಲಿ ಪ್ರಾರ್ಥನೆ. ನಿನ್ನ ಆಶಾ ಪೂರ್ತಿ ಮಾಡಿಕೊಡ್ತೇನೆ.
ಕಳಿಸಿ ಬಿಡ್ತೇನೆ ನೋಡಿ. ನಮಗಿನ್ನೇನಮ್ಮ ಗತಿ? ಒಟ್ಟುಗೂಡಿಸಿ ಬಿಡಲು ಮರಣ ಎನ್ನ ಕಟ್ಟೆ ಜೋಡಿಸುವುದು. ಇಷ್ಟದಲ್ಲಿ ಮುಟ್ಟಿ ಬಟ್ಟು ನೀವಿರುವುದು ಕತ್ತಲೆಗೆ ಬೆಲೆ ನೆತ್ತ ಹಬ್ಬವಿರುವ ಒಟ್ಟುಗೂಡಿಸಿ ನಿಮ್ಮನ್ನೆಲ್ಲ ಒಟ್ಟು ಸೇರಿಸಿ ಮಾರಣಾಧ್ವರದ ಮೂಲಕವಾಗಿ ಹೋಮಿಸಿದ್ದೇನೆ. ಕಾಲಾಂತರದಲ್ಲಿ ಈ ಸ್ಥಳವು ಮಾರಣಕಟ್ಟೆ ಎಂಬುದಾಗಿ ಪ್ರಸಿದ್ಧಿ ಪಡೆಯಲಿ. ಹಾಗೆಯೇ ಇನ್ನು ಮುಂದೆ ಭಕ್ತಾದಿಗಳು ಕೊಡುವಂತಹ ಕೋಳಿಯ ರಕ್ತ ತರ್ಪಣೆಯಿಂದ ಸಂತೋಷ ಪಡುತ್ತಾ ಅನುಗ್ರಹ ಬೀರುತ್ತಾ ನಿಮಗೆ ಶುಭವಾಗಲಿ. ಜಯ ಜಯ ಜಗದಂಬ ಜಯ ಜಯ ಪುರಮ್ಮ ಜಯ 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 ಅಂಬ ಜಯ ಜಯ ದೇವೇಂದ್ರ, ಈ ಹಿಂದೆ ಅಭಯವನ್ನು ಕೊಟ್ಟ ಪ್ರಕಾರವಾಗಿ ದುಷ್ಟ ಕಂಹಾಸುರನು ಒದಿಸಿಕೊಟ್ಟಿದ್ದೇನೆ. ದೇವಲೋಕ ನಿನ್ನ ಸ್ವಾಧೀನವಾಗಿದೆ. ಕಂಹಾಸುರನು ಮೂಕಾಸುರನಾಗಿರುವಂತಹ ಕಾಲಕ್ಕೆ ವರಿಸಿದ ಕಾರಣ ಇನ್ನು ಮುಂದೆ ಮೂಕಾಂಬಿಕೆ ಮತ್ತು ಹೆಸರು ನನಗೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಕೋಲ ಮುನಿಯು ನೆಲೆಯಾದಂತಹ ಈ ಊರು ಇನ್ನು ಮುಂದೆ ಕೊಲ್ಲೂರು ಎಂಬುದಾಗಿ ಪ್ರಸಿದ್ಧಿಯಾಗಲಿ. ಕೊಲ್ಲೂರ ಮೂಕಾಂಬಿಕೆ ಹೇಗೆಂಬುದಾಗಿ ಭಕ್ತ ಜನರಿಂದ ಪೂಜೆಯನ್ನು ಕೈಗೊಳ್ಳುತ್ತಾ ಲೋಕ ಪ್ರಸಿದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯವಿದೆ. ಅದು ಹತ್ತಿರದಂತಹ ಸೌಪರ್ಣಿಕಾ ನದಿಯಲ್ಲಿ ಮಿಂದು ಮಡಿಯುಟ್ಟು ನನ್ನ ದಿವ್ಯ ದರ್ಶನ ಪಡೆದು ಕುಂಕುಮಾರ್ಚನೆ, ಹೂವಿನ ಪೂಜೆ ಇತ್ಯಾದಿ ಇತ್ಯಾದಿ ಸೇವೆಗಳನ್ನು ಮಾಡಿದ್ದಲ್ಲಿಗೆ ಅವರ ಇಷ್ಟಾರ್ಪಡಿಸಿಕೊಡ್ತೇನೆ. ನಿಮಗೆಲ್ಲ ಶುಭವಾಗಲಿ. ಭದ್ರಂ ಶುಭಂ ಮಂಗಲಂ. ಜಯ ಜಯ ಅನವರತವು ಯಾಗಯಜ್ಞಾದಿಗಳನ್ನು ಮಾಡುವುದರ ಮೂಲಕವಾಗಿ ದೇವತೆಗಳ ಮನಸ್ಸನ್ನು ಮೆಚ್ಚಿಸುತ್ತಿದ್ದಂತಹ ಋಷಿಮುನಿಗಳಿಗೆ ಕಷ್ಟವನ್ನು ಒದಗಿಸಿಕೊಡುವಂತಹ ದುಷ್ಟ ಕಂವಾಸುರನ ವಧೆಯಾಗುವುದರ ಮೂಲಕವಾಗಿ ದೇವಾದಿದೇವತೆಗಳೆಲ್ಲ ತೃಪ್ತ ಮಾನಸರಾಗಿದ್ದಾರೆ. ಅದು ಜಗದಂಬಿಕೆಯೇ ಕೊಲ್ಲೂರಿನಲ್ಲಿ ನೆಲೆಯಾಗುವುದರ ಮೂಲಕವಾಗಿ ಕೊಲ್ಲೂರು ಮೂಕಾಂಬಿಕೆ ಎನ್ನುವಂತಹ ಶುಭನಾಮದಿಂದ ಕಂಗೊಳಿಸುತ್ತಾ ಇದ್ದಾಳೆ. ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಹಾಡಿದ, ನೋಡಿದ, ಕೇಳಿದ ತಮಗೆಲ್ಲರಿಗೂ ನಾವು ನಂಬಿದಂತಹ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಮಹಾಗಣಪತಿ ದೇವರು ಹಾಗೂ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಸ್ಥಳದೇವರು ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಳ ಮಾಡುವುದಕ್ಕಾಗಿ ಸಭ್ಯರಿಂದ ಅಪ್ಪಣೆ ಬೇಡೋಣ. ಭದ್ರಂ ಶುಭಂ ಮಂಗಳಂ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ದೇವ ಗುರು ವಿಶ್ವಮಾನ್ಯ ಕರುಣ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರಭಾನ ದೇವ ದೇವ ಶರಣೋ ಮಯೂರಭಾನ ದೇವ ದೇವ ಚರಣಕ್ಕೆ ಮಣಿಬೆವು ಕಳಿಬೆಮ್ಮ ಚರಣಕ್ಕೆ ಮಣಿಬೆವು ಕಳಿಬೆಮ್ಮ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ.
ಶಾಂತಿಗೆ ಮಹಾಗಣಪತಿ ಬ್ರಹ್ಮಣ್ಯಗೆ ಮಂಗಳೋ ಶುಭ ಮಹಾರಾಜ್ ಶ್ರೀಮಾನ್ ಶ್ರೀಗಳಾದಂತಹ ಧರ್ಮಜ ಶ್ರೀಗಳಾದಂತಹ ಹರೀಶ್ ಪೂಜಾರಿ ಹಾಗೂ ಸೇವಾ ಭಕ್ತ ವೃಂದ ಉಳ್ಳಂಜಿ ಧರ್ಮದರ್ಶಿಗಳಾದ ಹರೀಶ್ ಪೂಜಾರಿ ಅವರು ಮತ್ತು ಸೇವಾ ಭಕ್ತರಿಂದ ಉಲ್ಲಂಜೆ ಶಾಭಾತಿಗಾರು ಕುಶಾಲಗಾರ ಮೋಜಿಗಾರು ಫಲ ಭಕ್ತಿಪೂರ್ವಕವಾಗಿ ಕೊಟ್ಟಿರತಕ್ಕಂತಹ ಕಾಂಚನ ಶಿವಾರ್ಪಣ ದಕ್ಕಿತ್ತು ಶ್ರೀ